ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಗಂಗಾತರಂಗ ಕಮನೀಯ ಜಟಾಕಲಾಪ. ಗಂಗಾತರಂಗ ಕಮನೀಯ ಜಟಾಕಲಾಪ. ಗೌರಿ ನಿರಂತರ ವಿಭೂಷಿತ ವಾಮಭಾಗ. ನಾರಾಯಣ ಪ್ರಿಯ ಅನಂಗ ಮದಾಪಹಾರ. ನಾರಾಯಣ ಪ್ರಿಯ ಅನಂಗ ಮದಾಪಹಾರ. ವಾರಣಾಸಿ ಪುರಪತೆ. ವಾರಣಾಸಿ ಪುರಪತೆ. ಭಜೆ ವಿಶ್ವನಾಥೋ. ಭಜೆ ವಿಶ್ವನಾಥೋ. ಸುರಾರ್ಚಿತಲಿಂಗೋ ನಿರ್ಮಲ ಭಾಸಿತ ಶೋಭಿತಲಿಂಗೋ. ಜನ್ಮಜ ದುಃಖ ವಿನಾಶನಲಿಂಗೋ. ಪ್ರಣಮಾಮಿ ಸದಾ ಶಿವಲಿಂಗೋ. ದೇವಮುನಿ ಪ್ರವರಾಚಿತಲಿಂಗೋ. ಕಾಮದಗನ ಕರುಣಾಕರಲಿಂಗೋ. ರಾವಣ ದರ್ಪ ವಿನಾಶನಲಿಂಗೋ. ಪ್ರಣಮಾಮಿ ಸದಾ ಶಿವಲಿಂಗೋ. ಸುಗಂಧ ಸುಲೇಪಿತಲಿಂಗೋ. ಬುದ್ಧಿ ವಿವರ್ಧನ ಕಾರಣಲಿಂಗೋ. ಸಿದ್ಧ ಸುರಾಸುರ ವಂದಿತಲಿಂಗೋ. ಪ್ರಣಮಾಮಿ ಸದಾ ಶಿವಲಿಂಗೋ. ಕನಕಮಕಾಮಣಿ ಭೂಷಿತಲಿಂಗೋ. ಪಣಿಪತಿ ವೇಷ್ಟಿತ ಶೋಭಿತಲಿಂಗೋ. ದಕ್ಷ ಸುಯಜ್ಞ ವಿನಾಶನಲಿಂಗೋ. ಪ್ರಣಮಾಮಿ ಸದಾ ಶಿವಲಿಂಗೋ.
ತ್ರಯಂಬಕ ದೇವ ಕದಂಬ ವಿನುತ ಜಯ ಸಾಂಬ ಶಿವ ಶಂಭುಗಿರೀಶ ತ್ರಯಂಬಕ ದೇವ ಕದಂಬ ವಿನುತ ಜಯ ಸಾಂಬ ಶಿವ ಅಂಬಿಕಾಧಿಪತಿ ಗಂಬರ ಭಕ್ತ ಕುಟುಂಬಿ ನಮೋ ನಮೋ ಶಿವ ಶಂಭುಗಿರೀಶ ತ್ರಯಂಬಕ ದೇವ ಕದಂಬ ವಿನುತ ಜಯ ಸಾಂಬ ಶಿವ ಶಂಕರ ಸದಾಶಿವ ಶೂಲಿ ಗಿರೀಶ ನಮೋ ನಮಃ. ಬಂದನಾರದನನ್ನು ಕಾಣುತ್ತಾ ನಾರದ ಬಂದನಾರದನನ್ನು ಕಾಣುತ್ತಾ ಕೈಲಾಸಪತಿಗಿದಿರುಳುತ್ತಾ ಕರೆ ತಂದು ಪೀಠವನ್ನಿತ್ತು ಉಪಕರಿಸಿ ಕರೆ ತಂದು ಪೀಠವನ್ನಿತ್ತು ಉಪಕರಿಸಿ ದೂರದಿಂದಲೇ ವೀಣೆಯ ಸುಸ್ವರವನ್ನು ಕೇಳಿದವನು ನಾನು. ಅದರಿಂದಲೇ ತಿಳಿದುಕೊಂಡೆ ಬಂದವನು ಅನ್ಯನಲ್ಲ, ನಾರದ ಎನ್ನುವ ಹಾಗೆ. ನಾರದ, ಹೇಗೋ ನಮ್ಮ ಮನೆಗೆ ಬಂದಂತ ಅತಿಥಿ ನೀನು. ಅತಿಥಿ ಅಂದ್ರೆ ಏನು ನಾರದ? ಅಲ್ವೇ? ದೇವರು ಎನ್ನುವುದಾಗಿ ಲೋಕಮುಖಕ್ಕೆ ತೋರಿಸಿಕೊಟ್ಟವರು ನಾವಿದ್ದೇವೆ. 3 ಮುಕ್ಕಾಲುಗಳಿಗೆಯಲ್ಲಿ 3 ಲೋಕವನ್ನು ಸುತ್ತುವಂತಹ ಸಾಮರ್ಥ್ಯವನ್ನು ಹೊಂದಿದವನು ನೀನು. ಎಲ್ಲೇ ಯಾವುದೇ ಒಂದು ರೀತಿಯ ಹೊಸದಾದಂತಹ ವಿಚಾರವೇ ಇರಲಿ, 3 ಮೂರ್ತಿಗಳಾದಂತಹ ನಮ್ಮ ಬಳಿಯಲ್ಲಿ ಬಂದು ಹೇಳಿಕೊಳ್ಳುವವ ನೀನು. ಅದಕ್ಕೆ ಸರಿಯಾದಂತಹ ಪರಿಹಾರವನ್ನು ಹುಡುಕಿ ಕೊಡುವವರು ನಾವಿದ್ದೇವೆ. ನಾರದ, ಈ ಸಂದರ್ಭದಲ್ಲಿ ಬಂದದ್ದು ಒಳ್ಳೇದಾಯಿತು. ನೀನು ನಿನ್ನಲ್ಲೊಂದು ಮಾತು ಕೇಳಲಿ ನಾನು.
ದಾರಿಯಲ್ಲಿ ದಕ್ಷ ಪ್ರಜಾಪತಿ ದೊಡ್ಡದಾದಂಥ ಯಾಗವೊಂದನ್ನು ಕೈಗೊಂಡಿದ್ದಾನಂತೆ. ಅಲ್ಲಿಗೆ ಅದೆಷ್ಟೋ ಮಂದಿ ಬಂದು ಸೇರಿದ್ದಾರಂತೆ. ಅಷ್ಟು ಮಾತ್ರವಲ್ಲ, ನನ್ನ ಮಡದಿಯಾದಂತಹ ದಾಕ್ಷಾಯಿಣಿಯೂ ನನ್ನಲ್ಲಿ ಬಂದು ಕೇಳಿಕೊಂಡಳು. ತಂದೆಯ ಮನೆಯಲ್ಲಿ ನಡೆಯುವಂತಹ ಯಾಗಕ್ಕೆ ಹೋಗಬೇಕು, ಕಳುಹಿಸಿಕೊಡಿ ಎನ್ನುವ ಹಾಗೆ. ನಾನಾ ರೀತಿಯಲ್ಲಿ ಬೇಡ ಎನ್ನುವ ಹಾಗೆ ಹೇಳಿದ್ರು ನನ್ನ ಮಾತನ್ನು ಕೇಳಲಿಲ್ಲ ಅವಳು. ಹೋಗಿದ್ದಾಳೆ. ಆದ್ರೆ ಇಲ್ಲಿಯವರೆಗೆ ಅಲ್ಲಿಯ ಸ್ಥಿತಿ ಗತಿಗಳನ್ನು ತಿಳಿಯದೇ ಹೋಗಿದ್ದೇನೆ ನಾನು. ನಿನ್ನ ಸಂಚಾರ ಎನ್ನುವುದು ಅಲ್ಲಿವರೆಗಾಗಿ ಹೋಗಿದ್ರೆ ಅಲ್ಲಿ ನಡೆಯುತ್ತಾ ಇರುವಂತಹ ಸ್ಥಿತಿಯನ್ನೊಮ್ಮೆ ನನ್ನಲ್ಲಿ ಹೇಳುವೆ ನಾರದ. ಭಗವಂತ ಓ ಪರಮಾತ್ಮ ಬಂದದಿ ಕೇಳುವೆ ವಂದಿಸುತ್ತೆಂದ ತಿಳಿಯದಂದದಿ ಕೇಳುವೆ. ಆದರೂ ಪೇಳೆ ಪೋದವಳ, ಆದರೂ ಪೇಳೆ ಪೋದವಳ, ಪೋದವಳ ಆದರಿಸದೆ ಯಜ್ಞ ಭಾಗವನಿನಗೀಯದ, ಆದರಿಸದೆ ಯಜ್ಞ ಭಾಗವ ನಿನಗೀಯದಾಗುವುದ ಕಂಡು ಸೈರಿಸದೆ ಸೈರಿಸದೆ ಪಾದ ಕೊಂಡಿಸುತ್ತೆ ತಿಳಿಯದ ನದಿ ಕೇಳಿ ಆದರೂ ಕೇಳಿ ಬಣ ಮತ್ತೊಮ್ಮೆ ಏರಿಕೊಂಡಿದ್ದೇನೆ. ಶುಭವಾಗಲಿ ಸ್ವಾಮಿಯೇ. ಬಂದಂತ ನನ್ನನ್ನು ಸತ್ಕರಿಸಿ ನಾನಾ ವಿಧವಾಗಿ ಪ್ರಶ್ನಿಸುತ್ತಾ ಇದ್ದೀರಿ. ಲೋಕದಲ್ಲಿ ನಡೆಯುವಂತಹ ಸಕಲ ವಿಚಾರವನ್ನು ಕುಳಿತಲಿಂದಲೇ ತಿಳಿದುಕೊಳ್ಳುವಂತಹ ವಿಶೇಷವಾದಂತಹ ಜ್ಞಾನ ತಮಗೆ ಇದ್ದರೂ ಬಂದಂತಹ ನನ್ನಲ್ಲೇ ಕೇಳಬೇಕು ಎನ್ನುವಂತಹ ಆ ಒಂದು ಮನಸ್ಸು ನಿಮಗೆ ಉಂಟು ಅಂತಾದ್ರೆ ಅದನ್ನು ಅಲ್ಲಗಳೆಯುವುದಕ್ಕೆ ನಾನ್ಯಾರು ಹೇಳಿ? ಪರಮಾತ್ಮ ನಮ್ಮ ಮಾತನ್ನು ಧಿಕ್ಕರಿಸಿ ನಿಮ್ಮ ಹೆಂಡತಿ ಸತೀದೇವಿ ಅದು ಆ ದಕ್ಷನ ಯಾಗಮಂಟಪಕ್ಕೆ ಸೇರಿದರು. ಆ ಹೊತ್ತಿಗೆ ತಂದೆ ತಾಯಿಗಳಾಗಲಿ ಬಂಧು ಬಳಗಗಳಾಗಲಿ ಅಲ್ಲ ಅಲ್ಲಿ ಸೇರಿದ ಯಾವ ಪ್ರಜಾಜನರೇ ಆಗಲಿ ಆಕೆಯನ್ನು ಗೌರವಿಸಲಿಲ್ಲ, ಮನ್ನಿಸಲಿಲ್ಲ. ಆದರೂ ಆಕೆ ಅದಕ್ಕೆ ಯೋಚಿಸಲಿಲ್ಲ. ಏಕೆಂದರೆ ತಂದೆ ತಾಯಿಯವರ ಮನೆಯಲ್ಲಿ ಮಗಳಾದಂತ ನನಗೆ ಯಾವ ಗೌರವ ಸಿಗದೇ ಇದ್ದರೂ ನನಗೆ ಅದರ ಬಗ್ಗೆ ಯೋಚನೆ ಇಲ್ಲ. ಆದರೆ ವಿಶ್ವನಾಯಕನಾದಂತಹ ಜಗತ್ಪತಿಯಾದಂತಹ ಆ ಪರಮಾತ್ಮ ಪರಶಿವನಿಗೆ ಸಿಗಬೇಕಾದಂತಹ ಗೌರವ ಸಿಗಲೇಬೇಕು ಎಂಬ ಹಾಗೆ ಆ ಯಾಗದ ಸೊಬಗನ್ನೊಮ್ಮೆ ನೋಡಿದರು ಸ್ವಾಮಿ. ಅಲ್ಲಿ ಎಲ್ಲ ಸಪ್ತ ದಿಕ್ಪಾಲಕರಿಗೆ ಹವಿಸ್ಸನ್ನು ನೀಡಲಾಗಿತ್ತು. ಆದರೆ ಈಶಾನ್ಯ ಭಾಗ ಮಾತ್ರ ಬರಿದಾಗಿತ್ತು. ಅದಕ್ಕೆ ಬಲವಾದ ಕಾರಣ ಇದೆ, ಅದು ನಿರೀಶ್ವರ ಯಾಗವಾಗಿತ್ತು. ಇದನ್ನು ಕಂಡು ಅದು ದುಃಖಾಕ್ರಾಂತರಾಗಿ ದರಿದ್ರಲ್ಲಿ ಹೊರಗಿ ಕಣ್ಣೀರು ಸುರಿಸುವಂತ ಆ ಸಂದರ್ಭದಲ್ಲಿ ಭೃಗು ಬಗನೆ ಮೊದಲಾದಂತಹ ಮುನಿಗಳು ಸೇರಿ ಅಲ್ಲಿದ್ದಂತ ಎಲ್ಲಾ ಸಭಿಕರು ಹೇಳದೆ ಕೇಳದೆ ಒಂದು ಕಾರ್ಯಕ್ರಮವನ್ನು ಪ್ರವೇಶ ಮಾಡುವವರಿಗೆ ಇದೇ ಗತಿ ಎಂಬ ಹಾಗೆ ಕರ ತಾಡನದಿಂದ ಅವನನ್ನು ನಗುವುದಕ್ಕೆ ಪ್ರಾರಂಭ ಮಾಡಿದ್ರು. ಇದನ್ನು ಕಂಡು ಸಹಿಸುವುದಕ್ಕೆ ಅಸಾಧ್ಯವಾದಂತಹ ಆ ಸತೀದೇವಿ ದಾಕ್ಷಾಯಿಣಿ ದೇವಿ ಅದು ಯೋಗಾಗ್ನಿಯಲ್ಲಿ ಬೆಂದ ಎಷ್ಟೋ ಸರಿ ನನ್ನ ಮಡದಿಗೆ ನಾನು ಹೇಳಿದೆ, ಹೋಗಬೇಡ, ನಿನಗೆ ಖಂಡಿತ ಅಲ್ಲಿ ಅಪಮಾನ ಆಗುತ್ತದೆ, ಅಲ್ಲಿ ನಡೆಯುತ್ತಾ ಇರುವುದು ನಿರೀಶ್ವರ ಯಾಗ ಎನ್ನುವ ಹಾಗೆ.
ಹಾಗೆ ಎಷ್ಟು ಹೇಳಿದರೂ ನನ್ನ ಮಾತನ್ನು ಧಿಕ್ಕರಿಸಿ ಅಲ್ಲಿಗೆ ಹೋದಳಲ್ಲ, ಹೋದಂತಹ ಅವಳ ಪರಿಸ್ಥಿತಿ ಏನಾಗಿ ಹೋಯಿತು? ಯೋಗಾಜ್ಞನ್ನು ನಿರ್ಮಿಸಿ ಅದರಲ್ಲಿ ದಹಿಸಿ ಹೋದಳೆ. ಹಾಗಾದ್ರೆ ಈ ಮಾತನ್ನು ಕೇಳಿದಂತಹ ನನಗೆ ಕೋಪ ಎನ್ನುವುದು ನೆತ್ತಿಗೆ ಇರುತ್ತಾ ಉಂಟು. ಏನು ಮಾಡ್ಲಿ ಇದಕ್ಕೆ? ಒಮ್ಮಿಂದೊಮ್ಮೆಲೆ ಮೂರನೇ ಕಣ್ಣನ್ನೇನಾದ್ರೂ ತೆರೆದನಂತಾದ್ರೆ ಇಡೀ ಲೋಕವನ್ನೇ ಸುಡುವಂತಹ ಸಾಮರ್ಥ್ಯ ನನಗುಂಟು. ಸುಟ್ಟು ಬಿಡಲೇ ಲೋಕವನ್ನು ಸಾಧ್ಯವಿಲ್ಲ. ಸಾಧುಗಳಿದ್ದಾರೆ, ಸಜ್ಜನರಿದ್ದಾರೆ, ಅಷ್ಟೇ ಅಲ್ಲದೆ ನನ್ನನ್ನು ನಂಬಿಕೊಂಡು ಬಂದಂತಹ ಭಕ್ತರು ಅದೆಷ್ಟೋ ಮಂದಿ ಭೂಲೋಕದಲ್ಲಿದ್ದಾರೆ. ಇವರನ್ನೆಲ್ಲರನ್ನು ಸುಟ್ಟು ಬಿಡುವುದೇ ನಾನು? ಇಲ್ಲ. ಯಾರು ತಪ್ಪು ಮಾಡಿದ್ದಾರೋ ಅವರಿಗೆ ಸರಿಯಾದಂತಹ ಶಿಕ್ಷೆಯನ್ನು ಕೊಡಲೇಬೇಕು. ಹಾಗಾದ್ರೆ ತಪ್ಪು ಮಾಡಿದವ ಯಾರು? ಆ ದಕ್ಷ. ನಡು ಮಂಡಿಯ ತೊಡಗಿದ ಜಡೆಯ ಕೊಂಡ ಪಡಿಸಲು ನರೆಗೆ ಬ್ರಹ್ಮಾಂಡವು ಗಡಗಡ ನಾಡುಗೆ.
ವರ್ಷದಲ್ಲಿ ಆ, ಒಮ್ಮಿಂದೊಮ್ಮೆಲೆ ನನ್ನ ಜನನ ಆ, ಶಿಖರದ ಎತ್ತರಕ್ಕೆ ನೋಡಿದಾಗ ನೀವು ನಿಂತಿದ್ದೀರಿ. ಆ, ನೀವೇ ನನ್ನ ಜನನಕ್ಕೆ ಕಾರಣ ಎನ್ನುವ ಹಾಗೆ ನಾನು ಭಾವಿಸಿದವನಿದ್ದೇನೆ. ಹೌದು ಮಗನೇ. ಜನಕ, ಆ. ಏತಕ್ಕೆ ನನ್ನ ಜನನ ನನಗೆ ಕರೆಯಬೇಕಾದಂತಹ ನನ್ನನ್ನು ಕರೆಯಬೇಕಾದಂತಹ ಆ. ಹೆಸರಾದರೂ ಏನು ಆ. ತಿಳಿಸಿ ಜನಕ. ಮರ್ಯಾದೆ ಬಹಳ ಸಂತೋಷವಾಯಿತು. ಹೌದೇ? ಸ್ವಲ್ಪ ಸಮಾಧಾನವೆನ್ನುವುದು ನನಗಾಯಿತು. ಯಾಕೆ ತಂದೆ? ಕಂದ, ನಿನ್ನ ಹುಟ್ಟಿಗೆ ಕಾರಣೀಕರ್ತ ನಾನೇ ಆಗಿದ್ದೇನೆ. ತಲೆಯಲ್ಲಿದ್ದಂತಹ ಜಡೆಯನ್ನು ಅಪ್ಪಳಿಸಿದ ಕ್ಷಣ ಅದರಿಂದ ಹುಟ್ಟಿಕೊಂಡವನು ನೀನು. ನಿಜ. ಹುಟ್ಟಿದಂತಹ ನಿನಗೆ ಸರಿಯಾದಂತಹ ಎಲ್ಲರೂ ಕರೆಯುವಂತಹ ಹೆಸರೊಂದಾಗಬೇಕು. ಹೇಗೆ ಬಲ್ಲೆಯ? ಹೇಗೆ? ಹುಟ್ಟಿದ ಕ್ಷಣವೇ ನಿನ್ನನ್ನೊಮ್ಮೆ ಗಮನಿಸಿದೆ ನಾನು. ವೀರತ್ವನ ಎನ್ನುವುದು ಎದ್ದು ಕಾಣಿಸುತ್ತಾ ಇದೆ. ವೀರನೂ ಆಗಿದ್ಯಾ, ಶೂರನೂ ಆಗಿದ್ಯಾ ನೀನು. ಆದ್ದರಿಂದ ಇನ್ನು ಮುಂದಕ್ಕೆ ನಿನ್ನ ಹೆಸರು ವೀರಭದ್ರ. 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 ಹೌದು ಮಗನೇ. ಈ ರೀತಿಯಾಗಿ ಎಲ್ಲರೂ ನಿನ್ನನ್ನು ಕೊಂಡಾಡುತ್ತಾ ಬರಲಿ ಮಗನೇ. ಅಷ್ಟೇ ಅಲ್ಲ, ನೀನು ನನ್ನ ಮರಿಯಾನೆ ಕಂದ, ಮರಿಯಾನೆ. ನಿನ್ನ ತಂದೆಗೆ ಈ ಸಂದರ್ಭದಲ್ಲಿ ಅಪಮಾನ ಮಗನೇ, ಅಪಮಾನ. ಕೋಪ ಎನ್ನುವುದು ನಖದಿಂದ ಶಿಖರವರೆಗೆ ಏರುತ್ತಾ ಉಂಟು. ಅಪಮಾನವೇ. ಯಾರು? ಯಕ್ಷರು, ಕಿನ್ನರರು, ಕಿಂಪುರುಷರು, ಸಿದ್ಧರು, ಅಸಾಧ್ಯರು ಯಾರೆಂದು ಹೇಳಿದಿರಿ ಅಂತಾದರೆ ಅವರನ್ನು ತಡೆ ಮಾಡಿದು ಯಮಪುರಕ್ಕೆ ಅಟ್ಟುತ್ತಾರೆ. ಕೋಡಿ ಅಪ್ಪಣೆ. Come on.
ಹಾಗೆ ಕೇಳುತ್ತಾ ಇದೆಯಾ? ಯಾರಿದ್ದು? ಕಂದ, ಒಂದು ದಿವಸ ನನ್ನ ಮಡದಿಯಾದಂತಹ ದಾಕ್ಷಾಯಿಣಿ ತಂದೆಯ ಮನೆಯಲ್ಲಿ ನಡೆಯುವಂತಹ ಯಾಗಕ್ಕೆ ಹೋಗಬೇಕು ಎನ್ನುವ ಹಾಗೆ ಬಂದು ನನ್ನಲ್ಲಿ ಕೇಳಿಕೊಂಡಳು. ಹೋಗಬೇಡ, ಅಲ್ಲಿ ನಿನಗೆ ಅಪಮಾನ ಆಗುತ್ತದೆ. ಎಷ್ಟು ಹೇಳಿದರೂ ನನ್ನ ಮಾತನ್ನು ಕೇಳದೆ ತಂದೆಯ ಮನೆಯಲ್ಲಿ ನಡೆಯುವಂತಹ ಯಾಗಕ್ಕೆ ಹೋದ್ಲು. ಅಲ್ಲಿ ನಡೆಯುತ್ತಾ ಇರುವುದು ನೀರೇಶ್ವರ ಯಾಗವಾಗಿತ್ತು. ಎಲ್ಲರಿಗೂ ಹವಿಸಿದ್ದರೂ ಕೂಡ ನಿನ್ನ ತಂದೆಯಾದಂತಹ ಈ ಪರಶಿವನಿಗೆ ಹವಿಸಿಲ್ಲದೆ ಹೋಯಿತು. ಇದನ್ನು ಕಂಡಂತಹ ದಾಕ್ಷಾಯಿಣಿ ತನಗೆಲ್ಲರಿಂದಲೂ ಅಪಮಾನವಾಯಿತು. ತನ್ನ ಗಂಡನಿಗೆ ಹವಿಸಿಲ್ಲದೆ ಹೋಯಿತು. ಕುಪಿತಗೊಂಡಂತಹ ಅವಳು ಯೋಗಾಗ್ನನ್ನು ನಿರ್ಮಿಸಿ ಅದರಲ್ಲಿ ದಹಿಸಿ ಹೋದಳು. ಮಗನೇ ಕಂದ, ಇದಕ್ಕೆಲ್ಲ ಕಾರಣ ಆ ದಕ್ಷ ಮಗನೇ. ನನ್ನ ತಾಯಿ ತನ್ನ ದೇಹವನ್ನು ಸುಟ್ಟುಕೊಂಡು ಭಸ್ಮೀಭೂತನಾದರೆ ಇದಕ್ಕೆಲ್ಲ ಕಾರಣ ಆ ದಕ್ಷಿಣೆ. ಎಲ್ಲಿ ಅವನು ತಂದೆವ? ಮಗನೇ, ಈಗಲೇ ಹೋಗು ಪ್ರಾಚೀನ ಬರಿಹಿಗೆ. ಯಾಗ ಮಗ್ನನಾಗಿರುವಂತಹ ಆತನಲ್ಲಿ ಹೋರಾಡುವುದಕ್ಕೆ ಮುಂದಾಡು. ಹಿಂದೆ ಮುಂದೆ ನೋಡಬೇಡ ಮಗನೇ. ಕಂಡಂತಹ ದಕ್ಷಿಣ ಶಿರವನ್ನು ಕತ್ತರಿಸಿ ಬಾ ಮಗನೇ, ಕತ್ತರಿಸಿ ಬಾ. ಈ ನಿನ್ನ ತಂದೆಯ ಆಶೀರ್ವಾದ ಸದಾ ನಿನ್ನ ಮೇಲಿರ್ತದೆ. ಹೋಗಿ ಬಾ ಮಗನೇ, ಹೋಗಿ ಬಾ ಮಗನೇ, ಹೋಗಿ ಬಾ. ಆಶೀರ್ವಾದವನ್ನು ಪಡೆದುಕೊಂಡದ್ದಾಗಿದೆ. ಇದು ತಡ ಮಾಡುವುದು ಸರಿಯಲ್ಲ. ನನ್ನ ಉದ್ದೇಶವೇನಾದರೂ ಆ ಪ್ರಾಚೀನ ಬರೆಯಲ್ಲೇ ಈಡೇರುವಂತಿದೆ. ಆದ್ದರಿಂದ ತಡ ಮಾಡುವುದು ಸರಿಯಲ್ಲ. ಅತ್ತ ಕಡೆಗೆ ನಡೆದು ಏನು ಆಶ್ಚರ್ಯವಿದು? ನೀವು ಯಾರು ಭಯಗೊಳ್ಳುವಂತ ಅಗತ್ಯವೇ ಇಲ್ಲ. ಯಾಕೆ? ಇದು ದಕ್ಷಿಣ ಸಭೆ. ಕುಳಿತುಕೊಳ್ಳಿ. ಇಲ್ಲವಾದರೆ ಇಂಥದೊಂದು ಪರಿಸ್ಥಿತಿಯನ್ನು ನಾನು ಕಾಣುವಂತಹ ಪ್ರಮೇಯ ಬಂದೋದಾಗಿತ್ತಲ್ಲ. ಈ ಯಾಗಕ್ಕೆ ಎಲ್ಲರನ್ನು ಆಹ್ವಾನಿಸಿದ್ದೇನೆ. ದೇವತೆಗಳು, ಮಣಿಮುನಿಗಳು, ಬ್ರಾಹ್ಮಣ ವರ್ಗದವರು ಎಲ್ಲರೂ ಬಂದು ಸೇರಿದ್ದಾರೆ. ಎಲ್ಲರೂ ಕೂಡ ಸಂತೋಷದಿಂದ ಭಾಗಿಸುವಂತಹ ವೇಳೆಯಲ್ಲಿ ಏನಿದು
ಎಲ್ಲರೂ ಕೂಡ ಸಂತೋಷದಿಂದ ಭಾಗಿಯಾಗುವಂತಹ ವೇಳೆ ಯಾವುದೋ ಒಂದು ವಿಕಾರ ಸ್ವರೂಪಿ ಯಾಗ ಮಂಟಪವನ್ನು ಪುಡಿ ಮಾಡುತ್ತಾ ಇತ್ತಗಳಿಗೆ ಬರ್ತಾ ಉಂಟು. ಹಾಗಿದ್ರೆ ಈತನಾರು ಇಂತಹ ಕೃತ್ಯವನ್ನು ಯಾಕೆ ಮಾಡುತ್ತಾ ಇದ್ದಾನೆ ಎನ್ನುವಂತಹ ಪ್ರಶ್ನೆಯನ್ನು ಆತ ಮುಂದಿರ್ತೇನೆ. ನಿನ್ನ ಕಾಲು ಕತ್ತರಿಸಿ ಏನು ಅಬ್ಬ ನಿನ್ನ ಅಹಂಕಾರ ಹೌದೇನೋ ಮಾಡುತ್ತಿರುವಂತಹ ಕೃತ್ಯ ಯಾವುದು ಎಲ್ಲಿಗೆ ಬಂದಿದ್ದಿ ಯಾರ ಮುಂದೆ ಈ ರೀತಿಯಿಂದ ವರ್ತಿಸ್ತಾ ಇದ್ದೆ ಅನ್ನುವಂತಹ ಜ್ಞಾನ ಬೇಕಿತ್ತು. ಜ್ಞಾನ ಇದ್ದೇ ಮಾಡಿದ್ದ ಹೌದಾ? ಇದೇನದು? ಯಾಗ ಮಂಟಪ. ಎಲ್ಲರೂ ಕೂಡ ಸಭ್ಯ ರೀತಿಯಿಂದ ಕುಳಿತುಕೊಂಡಿದ್ದಾರೆ ಅಂತ ಹುದ್ರಲ್ಲಿ ಯಾಗ ಮಂಟಪವನ್ನು ಪುಡಿ ಮಾಡುತ್ತಾ ಮಣ್ಣು ಮುನಿಗಳನ್ನು ಬೆದರಿಸುತ್ತಾ ಇತ್ತಗಳಿಗೆ ಬರುತ್ತಾ ಇದೆಯಲ್ಲ, ಯಾತಕ್ಕೆ ಇಂತಹ ಕೃತ್ಯ? ಯಾರು ನೀನು? ಎಲ್ಲಿಂದ ಬಂದೆ ಹೇಳು. ಯಾರ ಎದುರು ನಿಂತು ಆರ್ಭಟಿಸ್ತಾ ಇದ್ದೇನು ಅಂತಹ ಒಂದು ಸ್ವಲ್ಪ ಪ್ರಜ್ಞೆ ಇರಬೇಕು. ಪ್ರಜ್ಞೆ ಇದ್ದ ಆರ್ಭಟಿಸುತ್ತಾ ಇದ್ದೇನೆ. ಹೌದಾ? ಈ ರೀತಿಯಿಂದ ಕೃತ್ಯವನ್ನು ಮಾಡಿದ್ದು ಪ್ರಜ್ಞೆ ಇದೆಯಾ? ಹೌದು. ಯಾತಕ್ಕೆ ಇಂತಹ ಕೃತ್ಯ? ಎಲ್ಲ ದಕ್ಷ ಪ್ರಪಂಚದ ಒಳಿತಿಗಾಗಿ ಮಾಡಬೇಕಾದಂತಹ ಯಾಗವನ್ನು ನಿನ್ನ ಸ್ವಾರ್ಥಕ್ಕಾಗಿ ಮಾಡುತ್ತಾ ಇದ್ದೀಯ. ಈಗ ಇದು ಪ್ರಪಂಚದ ಒಳಿತಿಗಾಗಿ ಮಾಡುವಂತಹ ಯಾಗ ಅಂತ ನಿನ್ಗೆ ಯಾರು ಹೇಳಿದ್ದು? ಅಲ್ವಾ? ಇದು ನನ್ನ ಸ್ವಾರ್ಥಕ್ಕಾಗಿ ಮಾಡುವಂತದ್ದು. ಅದನ್ನೇ ನಾನು ಹೇಳುತ್ತಾ ಇರುವುದು. ನಿನ್ನ ಹಠವನ್ನು ಸಾಧಿಸುವುದಕ್ಕೆ ಬೇಕಾಗಿ ಮುಂದಾಗಿ ಮಾಡುತ್ತಾ ಇರುವಂತಹ ಯಾಗವೇ ಇದು. ನಿರೀಶ್ವರ ಯಾಗ. ಒಂದು ಯಾಗವನ್ನು ಮಾಡಬೇಕಾದರೆ ಏನು ಬೇಕು? ಅಷ್ಟ ದಿಕ್ಪಾಲಕರಿಗೆ ಎಲ್ಲರಿಗೂ ಕೂಡ ಹವಿಸೆಂಬುದು ಬೇಕು. ಆದರೆ ನೀನು ಮಾಡುತ್ತಿರುವಂತಹ ಯಾಗಕ್ಕೆ ಈಶಾನ್ಯ ಭಾಗ ಶೂನ್ಯವಾಗಿದೆ. ಈಗ ಕಣ್ಣು ನಿನ್ನ ಅಲ್ಲಿಗೆ ಹೋಯಿತು, ಈಶಾನ್ಯ ಭಾಗಕ್ಕೆ. ನಿಜ. ನಮಗೆ ಅದು ಬೇಡ ಅಂತೇಳಿ ಬಿಟ್ಟದ್ದು ನಾವು. ಅದರ ಪ್ರತಿಫಲವಾಗಿ ಉದ್ಭವಿಸಿ ಬಂದವನು ನಾನು. ಹೌದಾ? ಯಾತಕ್ಕೆ? ಯಾಗವನ್ನು ಹಾಳು ಮಾಡುವುದಕ್ಕ ಅಲ್ಲ, ಮತ್ತೆ ನಿನ್ನ ಶಿರವನ್ನು ಚೆನ್ನಾಗಿ ಬೇಕು. ಈ ಯಾಗವನ್ನು ಮಾಡಬೇಕಿದ್ರೆ ಬಲವಾದ ಒಂದು ಕಾರಣ ಉಂಟು. ಹನ್ನೊಂದು ದಿನ ಮರಿಚಿ ಬ್ರಹ್ಮ ಮಾಡಿದಂತಹ ಯಾಗ ತ್ರಿವೇಣಿ ಸಂಗಮದಲ್ಲಿ ಸತ್ರ ಯಾಗವನ್ನು ಕೈಗೊಂಡಿದ್ದರು. ಆ ಹೊತ್ತಿಗೆ ಅಲ್ಲಿ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡದ್ದು ಯಾರು? ನಿನ್ನ ಅಪ್ಪ ಪರಮೇಶ್ವರ. ನಿಜ. ನಿನ್ನ ಅಪ್ಪ ಅನ್ನುವುದಕ್ಕಿಂತಲೂ ಆತ ನನಗೆ ಅಲಿಯ. ನಾನು ಬಂದ ಕ್ಷಣವೇ ಆ ಸಭೆಗೆ ಎಲ್ಲರೂ ಕೂಡ
ಎದ್ದು ನಿಂತು ಗೌರವವನ್ನು ಸೂಚಿಸ್ತಾ ಇದ್ದ ಅವರು. ನಿಜ. ಆದ್ರೆ ಈತ ಆತಲ್ಲ, ಹಾಗಲ್ಲ. ಮತ್ತೆ ಮದೋನ್ಮತ್ತನಾಗಿ ಕುಳಿತು ತನ್ನ ಅಹಂಕಾರವನ್ನು ತೋರ್ಪಡಿಸಿದ. ಬೇಡಪ್ಪ, ಈಗ ಅಧ್ಯಕ್ಷ ಸ್ಥಾನದಲ್ಲಿ ಕುಳಿತುಕೊಂಡವ ಮಾತಾಡ್ಬೇಕು ಅಂತ ಏನಿಲ್ಲ. ಮಾವ ಬಂದ ಕ್ಷಣ ಮಾತಾಡಿದ್ರೆ ಏನು ಅಂತೆ, ಒಂದು ಕೈ ಸಣ್ಣೆ. ನಿನಗೆ ಅದು ಬೇರೆ ಬೇಕು. ಹೌದಪ್ಪ, ನಮಗೆ ಸಮಾಧಾನ ಆಗಿತ್ತು. ಅದನ್ನು ಬಿಟ್ಟು ಕೂತ್ತಳದಿಂದ ಹೊರಟಿಸ್ತಾ ಇದ್ದ. ಅದರ ಪ್ರತೀಕಾರವಾಗಿ ಈ ಯಾಗವನ್ನು ಕೈಗೊಂಡಿದ್ದೇನೆ. ಅಂದೊಂದು ದಿನ ನನಗೆ ಅಪಮಾನ ಆದಂತಹ ಪರಿಣಾಮವಾಗಿ ಇನ್ನು ಯಾಗವನ್ನು ಕೈಗೊಂಡವ ನಾನು. ಈ ಹೊತ್ತಿಗೆ ನೀನು ಬಂದೆ. ಇದು ಯಾಗದ ಪೂರ್ಣಾಹುತಿಗೆ ಯಾರ ತಲೆಯನ್ನು ಕೊಡುವುದೆನ್ನುವ ಹಾಗೆ ನಾನು ನಿರೀಕ್ಷೆಯಲ್ಲಿದ್ದೆ. ಈ ಹೊತ್ತಿಗೆ ನೀನು ಬಂದೆಯಲ್ಲ, ನಿನ್ನ ತಲೆಯನ್ನು ಕತ್ತರಿಸಿ ಹೋಮಕುಂಡಕ್ಕೆ ಆಹ್ವಾನ ಕೊಡುವಾಗ ಯಾರು ಬರ್ತಾರೆ ಅನ್ನುವ ಹಾಗೆ ನಾನು ನೋಡ್ತೀನಿ. ವರಮ ಕೈಲಾಸ ಪರ್ವತಕ್ಕೆ ದಕ್ಷಿಣ ಶಿರವನ್ನು ಹಂಚಿಕೊಟ್ಟಾಗಿದೆ. ಇನ್ನು ಈ ಸಂತತದ ವಿಚಾರವನ್ನು ನನ್ನ ತಂದೆಯಲ್ಲಿ ಹೇಳಬೇಕಾಗಿದೆ. ಆದ್ದರಿಂದ ತಡ ಮಾಡುವುದು ಸರಿಯಲ್ಲ. ಏರಿಕೊಳ್ಳುತ್ತೇನೆ ಕೈಲಾಸವನ್ನು. ವಿಚಾರವನ್ನು ತಂದೆಯಲ್ಲಿ ಹೇಳಿದ ಕ್ಷಣ ಬಹಳ ಹರ್ಷಿತರಾದರು. ದಕ್ಷಮಕ ವಿದ್ವಾಂಸ ಎನ್ನುವಂತಹ ಬಿರುದನ್ನು ನನಗೆ ಇತ್ತವರಿದ್ದಾರೆ. ಅಷ್ಟು ಮಾತ್ರವಲ್ಲ, ನಾನಿನ್ನು ಭೂಲೋಕಕ್ಕೆ ಸೇರಬೇಕಂತೆ. ಭೂಲೋಕದ ಕದಲೀವನದಲ್ಲಿ ನೆಲೆಯಾಗಿರುವಂತಹ ಸಂದರ್ಭದಲ್ಲಿ ಯಾವನ ಒಬ್ಬ ಸಾಧು ನನ್ನ ದರ್ಶನಕ್ಕಾಗಿ ಬರುತ್ತಾನೆ ಎನ್ನುವ ಹಾಗೆ. ಆದ್ದರಿಂದ ತಡ ಮಾಡುವುದು ಸರಿಯಲ್ಲ. ಇನ್ನು ತಂದೆಯವರು ಹೇಳಿದಂತೆ ಭೂಲೋಕಕ್ಕೆ ಬೇಡ. ಉದ್ಧಾಮ ಪಂಡಿತನು ಕರ್ಮಟ ಬ್ರಾಹ್ಮಣನು ಶುದ್ಧ ಬಲದಿನೊಳದು ಕಾಮಹರನ ಪೂಜೆಯ ಕೈಯುತ್ತಲಿರುತ್ತೀರೆ. ಜನಸ್ತೋಮವು ಹೊಗಳುತ್ತೀರೆ. ಬೊಮ್ಮರ ಬೆಟ್ಟಿಗಳದು ಉದ್ಧಾಮ ಪಂಡಿತನು. ಜಯ ನಮೋ ಬ್ರಹ್ಮಲಿಂಗೇಶ್ವರ ರಕ್ಷಿಸು ತಂದೆ. ಅನ್ಯಥಾ ಶರಣಂ ನಾಸ್ತಿ, ತ್ವಮೇವ ಶರಣಂ ಮಮ. ಜನ್ಮನಾ ಜಾಯತೆ ಜಂತುಃ, ಕರ್ಮಣಾ ಜಾಯತೆ ದ್ವಿಜಃ. ವೇದಾಧ್ಯಯನೇ ವಿಪ್ರಾಹ,
ಬ್ರಹ್ಮಜ್ಞಾನೇತಿ ಬ್ರಾಹ್ಮಣ. ಇದು ಎಲ್ಲವರಿಗೂ ಗೊತ್ತು. ನವಮಾಸಗಳು ತಾಯಿಯ ಗರ್ಭದಲ್ಲಿದ್ದುಕೊಂಡು 10ನೇ ತಿಂಗಳಲ್ಲಿ ಲೋಕದ ಬೆಳಕನ್ನು ಕಂಡಂತಹ ಒಂದು ಮಗು ಹುಟ್ಟುವಾಗ ಜಂತುವಾಗಿಯೇ ಇರುತ್ತದೆ, ಒಂದು ಕ್ರಿಮಿಯಂತೆ ಕಾಣುತ್ತದೆ. ಬೇಡ, ಒಂದು ಪ್ರಾಣಿ. ಮತ್ತೆ ಪ್ರಾಣಿಗಳಿಗೂ ನಮಗೆ ಹೆಚ್ಚಿನ ವ್ಯತ್ಯಾಸ ಏನೂ ಇಲ್ಲ. ಪ್ರಾಣಿಗಳಿಗೆ ಭಗವಂತನು 4 ಕಾಲು ಕೊಟ್ಟಿರುತ್ತಾನೆ. ಈ ಮನುಷ್ಯ ಎಂಬ ಪ್ರಾಣಿಗೆ 2 ಕಾಲು ಕೊಟ್ಟಿದ್ದಾನೆ. ಪ್ರಾಣಿಗಳಿಗೆ ತಲೆ ಮುಂದೆ ಇರ್ತದೆ, ಈ ಮಾನವ ಪ್ರಾಣಿಗೆ ತಲೆ ಮೇಲೆ ಇರ್ತದೆ. ತಲೆ ಮೇಲೆ ಕೊಡುವಲ್ಲಿಯೂ ಕೂಡ ಭಗವಂತನು ಸಾಕಷ್ಟು ಯೋಚನೆಯನ್ನು ಮಾಡಿದ್ದಾನೆ. ಕೇವಲ ಮೇಲೆ ಕೊಟ್ಟದ್ದು ಮಾತ್ರ ಅಲ್ಲ, ಅದರಲ್ಲಿ ಜ್ಞಾನ ವಿವೇಕವನ್ನು ತುಂಬಿಸಿಯೇ ಕಳುಹಿಸಿ ಕೊಟ್ಟಿದ್ದಾನೆ ನಮ್ಮನ್ನು. ಆ ಬುದ್ಧಿಯನ್ನು ಉಪಯೋಗಿಸಿಕೊಂಡು ಉತ್ಕರ್ಷವಾದಂತಹ ಪದವಿಯನ್ನು ಹೊಂದಲಿ ಎಂಬ ಕಾರಣಕ್ಕಾಗಿ ಹುಟ್ಟುವಾಗಲೇ ಯಾರ ಮಗುವಿನ ಹಣೆಯಲ್ಲೂ ಭಗವಂತ ಇವ ಬ್ರಾಹ್ಮಣನ ಮಗ ಅಥವಾ ಇವ ಕ್ಷತ್ರಿಯನ ಮಗ, ಇವ ಶೂದ್ರನ ಮಗ ಅಂತ ಹೀಗೆ ಬರೆದಿರುವುದಿಲ್ಲ ಹಣೆಯಲ್ಲಿ. ಹಾಗಾದ್ರೆ ಹೇಗೆ ಪ್ರತ್ಯೇಕಿಸಲ್ಪಡುತ್ತಾರೆ? ಅದು ಆಯಾಯ ವರ್ಣಾಶ್ರಮ ಧರ್ಮಗಳಲ್ಲಿ ಮಾಡುವಂತಹ ಕರ್ಮಗಳಿಗೆ ಅನುಗುಣವಾಗಿ, ಮಾಡುವ ಸಂಸ್ಕಾರಗಳಿಗೆ ಅನುಗುಣವಾಗಿ ಪ್ರತ್ಯೇಕಿಸಲ್ಪಡುತ್ತಾರೆ. ಹಾಗೆಯೇ ಜಂತುವಾಗಿದ್ದಂತಹ ಒಂದು ಮಗು ಕರ್ಮದಿಂದ ದ್ವಿಜನಾಗುತ್ತಾನೆ. ಉಪನಯನ ಎಂಬ ಸಂಸ್ಕಾರವನ್ನು ಮಾಡುತ್ತಾರೆ. ಬಾಹ್ಯ ಪ್ರಪಂಚವನ್ನು ಕಾಣುವುದಕ್ಕೆ ಭಗವಂತನು ನಮಗೆ ಉಭಯ ಕಣ್ಣುಗಳನ್ನು ಕೊಟ್ಟಿದ್ದಾನೆ. ಹಾಗಾದ್ರೆ ನಯನ ಅಂದ್ರೆ ಕಣ್ಣು, ಏನದು? ಉಪನಯನ ಅಂದ್ರೆ ಮತ್ತೊಂದು ಕಣ್ಣು ಅಂದ್ರೆ ಯಾವುದು? ಅದಕ್ಕೆ ಜ್ಞಾನದ ಕಣ್ಣು ಅಂತ ಹೆಸರು, ಉಪನಯನ. ಆ ಉಪನಯನ ಎಂಬ ಸಂಸ್ಕಾರ ಮಾಡಿದಲ್ಲಿಗೆ ಯಜ್ಞೋಪವೀತವನ್ನು ಧಾರಣೆ ಮಾಡಿದ ಮೇಲೆ, ಮಂತ್ರೋಪದೇಶ ಆದ ಮೇಲೆ ಆ ಮಗು ದ್ವಿಜ ಅಂತ ಅನ್ನಿಸಿಕೊಳ್ಳುತ್ತಾನೆ. ಆಗ್ಲೂ ಬ್ರಾಹ್ಮಣನಾಗ್ಲಿಲ್ಲ. ವೇದಾಧ್ಯಯನೇ ವಿಪ್ರಾಹ. ವೇದ ಅಂದ್ರೆ ಜ್ಞಾನ ಅಂತ ಅರ್ಥ. ಪರ್ಯಾಯ ಅರ್ಥಗಳು ಬೇರೆ ಬೇರೆ ಇವೆ. ಬಿಳಿ, ಶುಭ್ರ, ಸತ್ಯ, ಹೀಗೆ 10 ಹಲವು ಅರ್ಥ ಇದೆ. ನಿಖರವಾದ ಅರ್ಥ ಜ್ಞಾನ. ಅಂತಹ ಜ್ಞಾನವನ್ನು ಸಂಪಾದಿಸಿದ ಮೇಲೆ, ವೇದಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಅಧ್ಯಯನ ಮಾಡಿದ ಮೇಲೆ ದ್ವಿಜನಾದಂತಹ ಆ ಹುಡುಗ ವಿಪ್ರ ಅಂತ ಅನ್ನಿಸಿಕೊಳ್ಳುತ್ತಾನೆ. ಆಗ್ಲೂ ಬ್ರಾಹ್ಮಣನಾಗಲಿಲ್ಲ. ಹಾಗಾದ್ರೆ ಬ್ರಾಹ್ಮಣನಾಗುವುದು ಯಾವಾಗ? ಬ್ರಹ್ಮಜ್ಞಾನೇತಿ ಬ್ರಾಹ್ಮಣ. ಬ್ರಹ್ಮ ಅಂದ್ರೆ ದೊಡ್ಡದು ಎಂದರ್ಥ. ದೊಡ್ಡದು ಎಂದ ಬಳಿಕ ಎಷ್ಟು ದೊಡ್ಡದು ಅಂತ ಕೇಳುವ ಪ್ರಶ್ನೆಯೇ ಇಲ್ಲ. ಅದಕ್ಕಿಂತ ದೊಡ್ಡದು ಮತ್ತೊಂದು ಇಲ್ಲ ಎನ್ನುವುದೇ ಉತ್ತರ ಅದಕ್ಕೆ. ಅಂತಹ ಬ್ರಹ್ಮಜ್ಞಾನ ವಿಶೇಷವಾದಂತಹ ಜ್ಞಾನ. ನಾವೆಲ್ಲ ಪ್ರಾಪಂಚಿಕರು ತಿಳಿದುಕೊಳ್ಳುತ್ತೇವೆ, ಕಣ್ಣಿಗೆ ಕಾಣುವುದೆಲ್ಲವೂ ಸತ್ಯ, ಕಣ್ಣಿಗೆ ಕಾಣದೇ ಇರುವುದು ಸುಳ್ಳು ಅಂತ. ಆದರೆ ಬ್ರಹ್ಮತತ್ವ ಹಾಗಲ್ಲ. ಕಣ್ಣಿಗೆ ಕಾಣದೇ ಇರುವುದೇ ನಿಜವಾದ ಸತ್ಯ. ಕಣ್ಣಿಗೆ ಕಾಣುವುದೆಲ್ಲವೂ ಸುಳ್ಳು, ಯಾಕಂದ್ರೆ ಅದಕ್ಕೆ ನಾಶ ಉಂಟು. ಕಣ್ಣಿಗೆ ಕಾಣದೇ ಇದ್ದದ್ದಕ್ಕೆ ನಾಶ ಇಲ್ಲ. ಗಾಳಿ ನಮ್ಮ ಕಣ್ಣಿಗೆ ಕಾಣಿಸುವುದಿಲ್ಲ, ಅದು ಇಲ್ಲ ಅಂತ ಹೇಳುವುದಕ್ಕಾಗುವುದಿಲ್ಲ, ಯಾಕಂದ್ರೆ ಗಾಳಿ ಸದಾ ಇರುತ್ತದೆ. ಹಾಗಾಗಿ ಆ ಕಣ್ಣಿಗೆ ಕಾಣದೇ ಇರುವಂತಹ ಸತ್ಯ ಬ್ರಹ್ಮಜ್ಞಾನ, ಅದನ್ನು ತಿಳಿದುಕೊಂಡ ಮೇಲೆ ಅವ ಬ್ರಾಹ್ಮಣ ಅಂತ ಆಗ್ತಾನೆ. ಹಾಗಾಗಿ ಒಬ್ಬ ಆಚಾರ ಸಂಪನ್ನನಾದಂತಹ ಬ್ರಾಹ್ಮಣನಿಗೆ, ಕರ್ಮಠ ಬ್ರಾಹ್ಮಣನಿಗೆ ಮಗನಾಗಿ ಹುಟ್ಟಿದವನು ನಾನು. ನನ್ನನ್ನು ಅಡಕತ್ತಾಯ ಅಂತ ಕರೆಯುತ್ತಾರೆ. ಅಡಕತ್ತಾಯ ಎನ್ನುವುದು ನಮ್ಮ ಮನೆತನದ ಹೆಸರು. ಇದು ತುಳುನಾಡು, ದ್ರಾವಿಡ ಸಂಸ್ಕೃತಿಯನ್ನು ಹೊಂದಿರುವಂತಹ ನಾಡು ಇದು. ಇಲ್ಲಿ ಬೇರೆ ಬೇರೆ ಮನೆತನದ ಬ್ರಾಹ್ಮಣರಿದ್ದಾರೆ. ಪರಶುರಾಮ ಸೃಷ್ಟಿಯಿಂದ ಮಾಡಲ್ಪಟ್ಟ ಕಾರಣ ಇದು ಪುಣ್ಯಭೂಮಿ ಅಂತ ಅನ್ನಿಸಿಕೊಂಡಿದೆ. ನಾಗಾರಾಧನೆಯೇ ಪ್ರಧಾನವಾಗಿರುವುದರಿಂದ ನಾಗಭೂಮಿಯೂ ಹೌದು. ಹಾಗಾಗಿ ಅಡಕತ್ತಾಯ ಮನೆತನದಲ್ಲಿ ಹುಟ್ಟಿದ್ದೇನೆ. ಮೂಡತ್ತಾಯ, ಪೆಜತ್ತಾಯ, ಬೈಪಡಿತಾಯ, ಅಮ್ಮಣ್ಣಾಯ, ಕಕ್ಕರನಾಯ, ಕಿರ್ಮಿಣ್ಣಾಯ, ಮೂಡತ್ತಾಯ, ಹೀಗೆ 10 ಹಲವು ಮನೆತನದ ಬ್ರಾಹ್ಮಣರಿದ್ದಾರೆ. ಅದರಲ್ಲಿ ನನ್ನದು ಅಡಕತ್ತಾಯ ಮನೆತನ. ಸಮಾಜ ನನ್ನನ್ನು ಅಡಕತ್ತಾಯರು ಅಂತ ಗುರುತಿಸಿದೆ. ನಮ್ಮ ಊರು ಇದು ಬೊಮ್ಮರಬೆಟ್ಟು.
ಬಹುಶಃ ಬ್ರಹ್ಮರ ಬೆಟ್ಟು ಎಂದಿದ್ದದ್ದೇ ಬೊಮ್ಮರ ಬೆಟ್ಟು ಎಂದಾಗಿರಬೇಕು. ಯಾಕಂದ್ರೆ ಬ್ರಹ್ಮ ಎಂಬ ಶಬ್ದದ ತದ್ಭವವೇ ಬೊಮ್ಮ. ಹಾಗಾಗಿ ಇದು ಬೊಮ್ಮರ ಬೆಟ್ಟು. ಇಲ್ಲಿರುವಂತಹ ದೇವಸ್ಥಾನ ಒಂದು ಬ್ರಹ್ಮಲಿಂಗೇಶ್ವರ ದೇವಸ್ಥಾನ. ಆ ದೇವಸ್ಥಾನದ ಪೂಜಾ ಕೈಂಕರ್ಯವನ್ನು ಕೈಗೊಂಡವನು ನಾನು. ಪ್ರತಿ ದಿವಸವೂ 3 ಹೊತ್ತು ಪೂಜೆ ಮಾಡಬೇಕು. ಆದರೆ ಈ ಊರಿನ ಪದ್ಧತಿ ಒಂದಿದೆ. ಪ್ರತಿ ದಿವಸವೂ ಮಧ್ಯಾಹ್ನದ ಪೂಜೆ ಆದ ಬಳಿಕ ತೀರ್ಥ ಪ್ರಸಾದವನ್ನು ಈ ನಾಡನ್ನಾಳುವಂತಹ ಅರಸರಿಗೆ ನಾನು ಕೊಂಡು ಹೋಗಿ ಕೊಡಬೇಕು. ಯಾಕಂದ್ರೆ ಅಲ್ಲಿವರೆಗೆ ಅರಸ ಅನ್ನ ಆಹಾರವನ್ನು ಮುಟ್ಟುವುದಿಲ್ಲ, ಹೆಚ್ಚೇಕೆ ನೀರನ್ನೂ ಸೇವಿಸುವುದಿಲ್ಲ, ಉಪವಾಸ ಇರ್ತಾನೆ. ನಾನು ತೀರ್ಥ ಪ್ರಸಾದವನ್ನು ಕೊಂಡು ಹೋದ ಮೇಲೆ ಅದನ್ನು ಸ್ವೀಕರಿಸಿದ ನಂತರ ಆಹಾರವನ್ನು ಭುಂಜಿಸುತ್ತಾನೆ. ಅಂತಹ ಪರಮ ಭಕ್ತ. ಹಾಗಾಗಿ ಎಂದಿನಂತೆ ಇವತ್ತು ಸಹ ಮಧ್ಯಾಹ್ನದ ಪೂಜೆಯನ್ನು ಮುಗಿಸಿದ್ದೇನೆ. ದೇಗುಲದ ಬಾಗಿಲನ್ನು ಹಾಕಿದ್ದೇನೆ. ನೇರವಾಗಿ ತೀರ್ಥ ಪ್ರಸಾದವನ್ನು ಹಿಡ್ಕೊಂಡು ಅರಮನೆಯತ್ತ ಹೋಗ್ತೇನೆ. ವಿನಯೋ ಪದಕ್ಕೆ ವಂದಿಸಲು ಹರಸಿದ ವಿಪ್ರ ಸ್ವಾಮಿ, ವಂದಿಸಿಕೊಂಡಿದ್ದೇನೆ, ಪಾದಕ್ಕೆ ಎರಗಿದ್ದೇನೆ. ಆಗಲಪ್ಪ, ಎದ್ದೇಳು, ಶುಭವಾಗಲಿ ಅಂತ ಹೇಳುವುದಷ್ಟೇ ನಮಗೆ ಅಧಿಕಾರ. ಅದರ ಫಲವನ್ನು ಕೊಡುವವ ನಾವಲ್ಲ, ನನ್ ಕೊಡುವುದಕ್ಕಾಗುವುದಿಲ್ಲ. ಮತ್ತೆ ಸತ್ಯವಾನ್ ಸತ್ಯ ಸಂಕಲ್ಪನಾದಂತಹ ಬ್ರಹ್ಮಲಿಂಗೇಶ್ವರ ಕಾಲು ಹಿಡಿದು ಆಶೀರ್ವಾದ ಬೇಡಿದಾಗ ನಾವು ಹೇಳುತ್ತೇವೆ, ಒಳ್ಳೇದಾಗ್ಲಿ, ದೇವರು ಒಳ್ಳೇದು ಮಾಡ್ಲಿ, ಅಷ್ಟು ಮಾತ್ರ. ಸಾಕು, ನೀವು ಅಷ್ಟು ಹೇಳಿದ್ರೆ ಸಾಕು. ಬ್ರಾಹ್ಮಣರ ಸರ್ವಾಂಗದಲ್ಲಿಯೂ ಅಗ್ನಿ ಇದೆ ಅಂತ ಒಂದು ಹೇಳ್ತಾರೆ ಹಿರಿಯವರು. ಹೌದು, ಅವರು ಹೇಳಿದ್ದಾಗುತ್ತದೆ ಅಂತ. ನೀವು ಅಷ್ಟು ಹೇಳಿದ್ರೆ ನನ್ನ ಜೀವನ ಸಾರ್ಥಕ ಆಯ್ತು ಅಂತ ಭಾವಿಸಿಕೊಳ್ತೇನೆ. ಅವರವರ ಭಾವಕ್ಕೆ, ಅವರವರ ಬಕುತಿಗೆ. ಯಾಕಂದ್ರೆ ಬ್ರಾಹ್ಮಣರು ಅಂದ್ರೆ ನೀವು ಭೂಮಿಯಲ್ಲಿ ಮೇಲೆ ದೇವಲೋಕದಲ್ಲಿ ದೇವತೆಗಳು ಶ್ರೇಷ್ಠರು, ಸ್ವರ್ಗಲೋಕದಲ್ಲಿ ದೇವತೆಗಳು. ಹೌದು, ಭೂಮಿಯಲ್ಲಿ ನೀವು. ಆದರೆ ನಿಮ್ಮನ್ನು ಭೂಸುಗಳು, ಭೂಸುರರು ಭೂಮಿಯ ದೇವತೆಗಳು ಅಂತ. ಆದ್ದರಿಂದ ಮತ್ತೊಮ್ಮೆ ಎರಗುತ್ತಾ ಇದ್ದೇನೆ. ಆಗಲಪ್ಪ, ಇದು ಹೊಸ ಮುಖ. ಯಾಕಂದ್ರೆ ಇದುವರೆಗೆ ಇದನ್ನು ನಾನು ಕಂಡವನಲ್ಲ, ನೋಡ್ಲಿಲ್ಲ. ದೇವಸ್ಥಾನಕ್ಕೆ ಈ ಊರಿನವರೆಲ್ಲ ಹೆಚ್ಚಾಗಿ ಬರ್ತಾರೆ. ನಾನು ಎಲ್ಲರನ್ನು ನೋಡಿದ್ದೇನೆ, ಎಲ್ಲರ ಪರಿಚಯ ನನಗೆ ಸಾಧಾರಣವಾಗಿ ಇದೆ. ಇರ್ಬಹುದು, ಯಾಕಂದ್ರೆ ನೀವು ಇರುವ ಕ್ಷೇತ್ರ ಒಂದೇ. ಹೌದು, ಅಲ್ಲಿಗೆ ಬರುವವರು ಹಲವಾರು ಮಂದಿ. ಹೌದು, ಒಂದೇ ದಿವಸ ಬರುವುದಲ್ಲ. ಹೌದು, ದಿವಸ ಬರ್ತಾ ಇರ್ತಾರೆ. ಹೌದೌದು, ರುದ್ರಾಭಿಷೇಕ ಉಂಟು, ಆ ಪೂಜೆ ಉಂಟು, ಈ ಪೂಜೆ ಉಂಟು. ಹೌದೌದು. ಬಹುಶಃ ನಿನಗೆ ಒಂದು ವರ್ಷಕ್ಕೊಂದ್ಸಲ ದೇವಸ್ಥಾನಕ್ಕೆ ಹೋಗುವುದನ್ನು ನಿಲ್ಲಿಸಿದ್ದೇನೆ. ಯಾಕಪ್ಪ? ಯಾಕೆ ದೇವಸ್ಥಾನಕ್ಕೆ ಹೋಗ್ಬೇಕು? ಏನು ಲಾಭ ಉಂಟು ಅಂತ. ಅದೇ, ಏನಾದ್ರೂ ಲಾಭ ಸಿಕ್ಕಿದ್ರೆ ಎಲ್ಲಿಗೂ ಹೋಗ್ತೀನಿ. ದೇವಸ್ಥಾನದಲ್ಲಿ ದೇವರು ಏನು ಕೊಡ್ತಾರೆ? ಲಾಭ ಉಂಟು. ದೇವರು ಕೇಳಿದ್ರೆ ಕೇಳ್ತೇವೆ, ಅದು ಕೊಡಿ ಇದು ಕೊಡಿ ಅಂತ ಹೇಳ್ತಾರೆ. ಎಲ್ಲ ದೇವರು ಕೇಳಿದ್ದರು ಕೊಡ್ತಾರೆ ಅಂತ. ನನಗೆ ಇಷ್ಟವರೆಗೆ ಏನನ್ನು ಕೊಡ್ಲಿಲ್ಲ, ಸುಮ್ಮನೆ ಯಾಕೆ ಹೋಗುದು ಅಂತ. ಒಂದು ಕೆಲಸ ಮಾಡು, ಒಂದು ಕೊಡಪನ ಹಿಡ್ಕೊ. ಕೊಡಪನ ಹಿಡ್ಕೊಂಡು ಸಮುದ್ರಕ್ಕೆ ಹೋಗು. ಆ ಕೊಡಪನದಲ್ಲಿ ಸಮುದ್ರದ ನೀರೆಲ್ಲ ಆಯ್ತಾ? ಅದಾಗುದಿಲ್ಲ. ಹೌದಾ? ಹೇಗೆ ಬರ್ತದೆ? ಯಾಕೆ ಆಗುದಿಲ್ಲ? ಅಲ್ಲಿ ತುಂಬಾ ನೀರು ಉಂಟಲ್ಲ, ನನ್ನ ಕೊಡಪನ ಎಷ್ಟೇ ದೊಡ್ಡ. ಕೊಂಡು ಹೋದ ಪಾತ್ರೆ ಸಣ್ಣದು. ನಿನಗೆ ಆಸೆ ಉಂಟು, ಇಡೀ ಪ್ರಪಂಚವೇ ನನ್ನದ್ದಾದ್ರೆ ಸಾಕು ಅಂತ. ಆಗುವುದಿಲ್ಲ ಹಾಗೆ. ನಾವು ಹುಟ್ಟುವಾಗ ಪಡ್ಕೊಂಡು ಬಂದದ್ದೆಷ್ಟು ಅಷ್ಟೇ. ಸಮುದ್ರಕ್ಕೆ ಸಣ್ಣ ಬಿಂದಿಗೆ ಹಿಡ್ಕೊಂಡ್ರೆ ಅದರಲ್ಲಿ ಎಷ್ಟು ನೀರು ತರ್ಲಿಕ್ಕೆ ಆಗ್ತದೆ? ಅಷ್ಟೇ ಆಗುವುದು. ಹುಟ್ಟಿನಲ್ಲಿ ನನ್ನ ಪಾತ್ರ ಸಣ್ಣದು ಅಂತ ನೀವು ಹೇಳುದು ಅಷ್ಟೇ. ಆಗ್ಲಿ ಅಪ್ಪ, ನನಗೆ ಬೇಸರ ಇಲ್ಲ. ನೀವು ಏನು ಹೇಳಿದ್ರು ಬೇಸರ ಇಲ್ಲ ಸ್ವಾಮಿ. ನಿಮ್ಮ ಆಶೀರ್ವಾದ ಒಂದು ಮುಖ್ಯ, ಅದಕ್ಕಾಗಿ ಎರಗಿದ್ದೇನೆ. ಆಗ್ಲಿ. ಅಂದ ಹಾಗೆ ನಿನ್ನನ್ನು ಕಾಣುವಾಗ ನನ್ನ ಹೆಸರು ನನ್ಗೆ ಗೊತ್ತಿಲ್ಲ ಯಾರು ಅಂತ. ನನ್ನ ಹೆಸರು ಗೊತ್ತಿಲ್ಲ? ಇಲ್ಲ. ಸುಬ್ಬ ಗಾಣಿಗ ಅಲ್ಲ, ಸುಬ್ಬಯ್ಯ ಅಲ್ಲ, ಸುಬ್ಬಯ್ಯ ಶೆಟ್ರು ಅಲ್ಲ, ಬರೇ ಸುಬ್ಬ ಅಲ್ಲ, ಸುಬ್ಬ ದೇವಾಡಿಗ ಅಂತ. ಜಾತಿಯಲ್ಲಿ ದೇವಾಡಿಗ. ಸುಬ್ಬ ದೇವಾಡಿಗ. ಹೌದೌದು. ಮುಖ ನೋಡಿದ್ರೆ ಏನು ಸುಖ ಇಲ್ಲ. ಬಹುಶಃ ಇವತ್ತು ಮನೆಯಲ್ಲಿ ಹೆಂಡತಿಗೂ ನಿನಗೂ ಏನೋ ಜಗಳ ಆಗಿದೆ. ಜಗಳ ಮಾಡಿಕೊಂಡು ಗಮ್ಮಯ್ಯ, ನೀವು ಅದೊಂದು ಮಾತು ಇನ್ನೊಂದ್ಸಲ ಹೇಳಬೇಡಿ. ಯಾಕಂದ್ರೆ ನಿಮ್ಮ ನಾಲಿಗೆಯಲ್ಲಿ ಕೂಡ ಅಗ್ನಿ ಇದ್ದಾನೆ ಅಂತ ಹೇಳ್ತಾರೆ. ನೀವು ಹೇಳಿದ್ದಾಗ್ತದೆ ಅಂತ. ನಾವು ಗಂಡ ಹೆಂಡತಿ ಅಂದ್ರೆ ಹಾಲು ನೀರಿನ ಹಾಗೆ ಅಷ್ಟು ಎರಕವಾಗಿದ್ದೇವೆ. ನಿಮ್ಮ ಮಾತಿನಿಂದ ನಾಳೆ ಜಗಳ ಪ್ರಾರಂಭ ಆದರೆ ಅದನ್ನು ನಿಲ್ಲಿಸುವುದು ಯಾರು? ಹಾಗೆ ಬೇಕು, ಅಷ್ಟು ಅನ್ಯೋನ್ಯವಾಗಿರಬೇಕು. ಹೌದು.
ದಾಂಪತ್ಯ ಅಂದ್ರೆ ಹ. ಗಂಡ ಹೆಂಡತಿ ಅಂದ್ರೆ 63 ಬರದ ಹಾಗಿರ್ಬೇಕು, 36 ಬರದ ಹಾಗಿರಬಾರ್ದು. ಇದು ಆಚೆ ಈಚೆ ಇರಬಾರ್ದು, ಒಂದೇ ಮುಖ ಇರು. ಸಂಸಾರದಲ್ಲಿ ಸಾರ ಇದ್ರೆ ಮಾತ್ರ ಅಲ್ವಾ ಸಂಸಾರ, ಇಲ್ಲದಿದ್ರೆ ಅದು ಬರೇ ಸಸಾರ. ಅಲ್ವಾ? ಹೌದು. ಸಂಸಾರ ಅಂದ್ರೆ ಏನು, ದಾಂಪತ್ಯ ಅಂದ್ರೆ ಏನು? ಹ. ಪರಸ್ಪರ ವಿಶ್ವಾಸ. ಹೌದೌದು. ಗಂಡನನ್ನು ಹೆಂಡತಿ ಅರ್ಥ ಮಾಡಿಕೊಳ್ಳುವುದು, ಹ. ಹೆಂಡತಿಯನ್ನು ಗಂಡ ಅರ್ಥ ಮಾಡಿಕೊಳ್ಳುವುದು, ಹೌದೌದು. ಪರಸ್ಪರ ಅವರವರ ಮನಸ್ಸನ್ನು ಅರಿತುಕೊಂಡು ಹ. ಸದ್ಧರ್ಮಯುತವಾಗಿ ನಡೆಯುವುದೇ ದಾಂಪತ್ಯ ಅಂತ ಹೇಳ್ತಾರೆ. ಅದು ಹೌದು. ಹಾಗೆ ಬೇಕು, ಒಳ್ಳೆಯದದು. ನಾನು ಹೆಂಡತಿಯ ಬಗ್ಗೆ ಏನು ಯೋಚನೆ ಮಾಡಿ ಇದು ತಲೆ ಬಿಸಿ ಮಾಡಿಕೊಂಡು ಮತ್ತೇನು? ಮುಖ ಮಾಡಿದ್ದಲ್ಲ. ಜೀವನದಲ್ಲಿ ನನ್ನ ಅಪ್ಪ ನನಗೆ ಒಂದು ಮದುವೆ ಮಾಡಿದ್ರು. ಹಾ, ಎಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ ನಿನ್ನ ಅಪ್ಪ. ಮದುವೆ ಕೆಲವರು ಅದರ ಯೋಚನೆ ಇರುವುದಿಲ್ಲ. ಹೌದೌದು ಹೌದು. ಮಕ್ಕಳಿಗೆ ಏನಾಗಬೇಕು ಅಂತ ಅವರ ತಲೆಯಲ್ಲಿ ಗಡ್ಡ ಮೀಸೆ ತಲೆ ಹಣ್ಣಾದ್ರೂ ಹ. ಮದುವೆ ಮಾಡುವ ಯೋಚನೆಯಲ್ಲಿರುವುದಿಲ್ಲ. ಅದಿರುವುದಿಲ್ಲ. ಯಾವ ತಂದೆ ಹ. ಮಕ್ಕಳು ಪ್ರಾಯಕ್ಕೆ ಬಂದಾಗ ಆ ಪ್ರಾಯದಲ್ಲಿ ಮಾಡಬೇಕಾದಂತಹ ಕರ್ಮ ಅಥವಾ ಸಂಸ್ಕಾರವನ್ನು ಮಾಡಬೇಕು. ಹ. ಮಾಡದೇ ಇದ್ರೆ ಅವ ಕೋಣ ಅಂತ ಅರ್ಥ. ಹೌದು ಹೌದು. ನನ್ನ ಅಪ್ಪ ಆ ಮಟ್ಟಿನಲ್ಲಿ ತೊಂದರೆ ಇಲ್ಲ. ಸರಿಯಾದ ಸಮಯದಲ್ಲಿ ಮದುವೆ ಮದುವೆ ಆಗಿದ್ದಾನೆ. ಮದುವೆ ಆಗಿ ಸ್ವಲ್ಪ ಸಮಯ ಅಂದ್ರೆ 100 ವರ್ಷ ಕಳೆದ ಮೇಲೆ ಹಾ, ನನಗೊಂದು ಮಗು ಆಯ್ತು. ಛೀ! ಪಾಪಿ, ಮದುವೆ ಆಗುವುದು ಯಾವ ಕರ್ಮಕ್ಕೆ? ದೇಹದ ಕಾಮದ ತೀಟೆಯನ್ನು ತೀರಿಸುವುದಕ್ಕಾಗಿಯೇ ಮದುವೆ ಆಗುವುದು ಅಲ್ಲಪ್ಪ. ದೇಹದ ಸೊತ್ತನ್ನು ಇಳಿಸುವುದಕ್ಕೆ ಮದುವೆ ಆಗುವುದಾ? ಅಲ್ಲ. ಸಂತಾನವನ್ನು ಪಡೆಯಬೇಕು. ಸಂತಾನವನ್ನು ಪಡೆದು ದಾಂಪತ್ಯದಲ್ಲಿ ಕೃತಾರ್ಥರಾಗಬೇಕು, ಬದುಕಿನಲ್ಲಿ ಸಾರ್ಥಕತೆಯನ್ನು ಕಾಣಬೇಕು ಎಂಬ ಉದ್ದೇಶದಿಂದ ಮದುವೆಯಾಗುವುದು. ನೀನು ಅಳುತ್ತಾ ಹೇಳ್ತೀನಿ ನನಗೊಂದು ಮಗುವೆ, ಅದನ್ನು ಸಂತೋಷದಿಂದ ಹೇಳಯ್ಯ. ಸಂತೋಷದಿಂದ ಹೇಳ್ಬೋದಿತ್ತು. ಮಗು ಅದು ಹೆಣ್ಣು ಮಗು. ಗಾಂಪ, ಹೆಣ್ಣು ಮಗು ಅಂತ ಅಳುತ್ತಿ ನೀನು, ಹೌದೇನು? ಪ್ರಪಂಚದಲ್ಲಿ ಮದುವೆ ಆದ ಮೇಲೆ ಪ್ರಥಮವಾಗಿ ಹೆಣ್ಣು ಮಗುವೇ ಆಗಬೇಕು. ಅದ್ಯಾಕೆ? ಚೊಚ್ಚಲ ಹೆರಿಗೆ ಅದು ಹೆಣ್ಣೇ ಆಗಬೇಕು. ನೀನು ಸಾಲದಲ್ಲಿದ್ದಿ ಗೊತ್ತುಂಟಾ ನಿನಗೆ? ದಮ್ಮಯ್ಯ ರಾಯರೇ, ಬಡಕೆ ನಾನು ಇಷ್ಟವರೆಗೆ ಸಾಲ ಮಾಡಲಿಲ್ಲ. ಯಾಕೆ ಮಾಡಲಿಲ್ಲ ಅಂದ್ರೆ ಈಗ ತೀರಿಸ್ಲಿಕ್ಕೆ ಕೊಡುವುದಿಲ್ಲ. ಹೌದಾ? ಅದಕ್ಕೆ ಸಾಲ ಮಾಡಲಿಲ್ಲ ನಾನು. ನಾನು ಹೇಳ್ತೇನೆ ನೀನು ಸಾಲ ಮಾಡಿ. ದೇವರಾಣೆ, ನಿಮ್ಮ ಕೊಲ್ಲಾಣೆ, ಭೂತಾಯಿ ಆಣೆ, ನಾನು ಸಾಲ ಮಾಡಲಿಲ್ಲ ರಾಯರೇ. ಅಷ್ಟೆಲ್ಲ ಹೋಗಬೇಡ, ಭೂಮಿ ತಾಯಿ ಆಣೆ. ಹೌದು. ನಿನ್ ಗೊತ್ತಿಲ್ಲ, ನೀನು ಮದುವೆ ಆದದ್ದು ಮದುವೆ ಆದ ಹೆಣ್ಣು ಮೇಲಿಂದ ಬಿದ್ದವಳ ಅಲ್ಲ ಅಲ್ಲ ಅಲ್ಲ, ಅಥವಾ ಈ ಭೂಮಿ ಹೊಡೆದ ಮೇಲೆ ಬಂದವಳ ಅಲ್ಲಪ್ಪ. ಮತ್ತೊಂದು ಮನೆಯಿಂದ ಒಂದು ಹೆಣ್ಣನ್ನು ತಂದಿದ್ದಿ. ಹೌದೌದು. ಅದು ಸಾಲ ಅಲ್ವಾ? ನೀನು ಆ ಸಾಲವನ್ನು ತೀರಿಸಬೇಡ್ವಾ? ತೀರಿಸಬೇಕಾದ್ರೆ ನೀನು ಒಂದು ಹೆಣ್ಣು ಮಗುವಿಗೆ ಜನ್ಮ ಕೊಟ್ಟು ಅದನ್ನು ಚೆನ್ನಾಗಿ ಬೆಳೆಸಿ ಅದನ್ನು ಇನ್ನೊಂದು ಮನೆಗೆ ಕೊಡುವಾಗ ಮಾತ್ರ ನಿನ್ನ ಸಾಲ ತೀರ್ತದೆ. ಹಾಗೆ ಹೇಳು. ಕನ್ಯಾದಾನ, ಕನ್ಯಾದಾನಕ್ಕೆ ಇಂಥ ಶ್ರೇಷ್ಠವಾದಂತಹ ದಾನವೇ ಇಲ್ಲ. ಕನ್ಯಾರಣದಿಂದ ಮುಕ್ತನಾಗುವ ಸೌಭಾಗ್ಯ ಭಗವಂತ ನಿನಗೆ ಕೊಟ್ಟಿದ್ದಾನೆ, ಅದು ಸಂತೋಷದ ವಿಷಯ. ರಾಯರೇ, ನನಗೆ ಹೆಣ್ಣು ಮಗು ಆಗಿದೆ ಅಂತ ನಾನು ತಲೆಬಿಸಿ ಮಾಡಿದ್ದಲ್ಲ. ಮತ್ತೆ ಹೆಣ್ಣು ಇನ್ನೊಂದು ಬೇಕಾದ್ರೂ ಆಗ್ಲಿ, ಬೇಸರ ಇಲ್ಲ. ಬೇಸರ ಆ ವಿಷಯ. ಮತ್ತೆ ಏನು ಅಂತ ಹೇಳಿ. ಯಾಕಪ್ಪ ಈ ರೀತಿ ಅಳಬೇಕಾದ್ರೆ ಏನು ಕಾರಣ ಇರಬಹುದು? ನನ್ನ ಮಗು ನನ್ನನ್ನು ಅಪ್ಪ ಅಂತ ಕರೆಯುವುದಿಲ್ಲ. ಅದಕ್ಕೆ ಇಷ್ಟು ಅವಸರ, ಆತುರ ನೋಡಿ. ಈ ಅಪ್ಪಂದರಿಗೆಲ್ಲ ಎಷ್ಟು ಆತುರ. ಹುಟ್ಟಿದ ಮರು ದಿವಸವೇ ಅಪ್ಪ ಅಂತ ಕರೆದರೆ ಸಂತೋಷ ಆದಿತ್ತು. ಹೋಗ್ಲಿ ಒಂದು 2-3 ವರ್ಷ ಮಗು ಮಾತಾಡ್ತದೆ. ಕೆಲವು ಮಕ್ಕಳು ಮಾತಾಡುದು ನಿಧಾನ ಮಾತಾಡ್ಬಹುದು ಅಂತ ನೋಡಿ. ಇಷ್ಟು ಬಜೆ ಅದನ್ನು ಅರ್ಧ ದಿವಸ ನಾಲಿಗೆಗೆ ತಿಕ್ಕುವುದೊಂದೇ ಕೆಲಸ ನನಗೆ. ಮಾತಾಡ್ಲಿ ಇಂದ ಯಾದವರು ಒಣಕೆಯನ್ನು ತಿಕ್ಕಿದ ಹಾಗೆ ನಾನು ಬಜೆ ತಿಕ್ಕುವುದು ದಿವಸವು. ಮಾತಾಡುವುದಿಲ್ಲ ಅಂದ್ರೆ ಮಾತಾಡ್ತದೆ. ಅಪ್ಪ ಎನ್ನುವ ಶಬ್ದ ಬರ್ತದೆ. ನಾನು ದಿವಸ ಬರೆದು ತೋರಿಸಿದೆ, ಇದು ಅಪ್ಪ ಅಪ್ಪ ಹೇಳ್ತದೆ, ಅಪ್ಪ ಅಂತ ಹೇಳ್ತದೆ. ಯಾರನ್ನು ಹುಟ್ಟಿಸಿದ ನನ್ನನ್ನಲ್ಲ. ಮತ್ತೆ ನನ್ನ ಮನೆ ಬಾಗಿಲಿಗೆ ಯಾರೇ ಬರಲಿ, ಅಕ್ಕ ಅಪ್ಪ ಬಂದ ಅಂತ ಹೇಳ್ತದೆ. ನಾಳೆ ನೀವು ಬನ್ನಿ, ನಿಮ್ಮನ್ನು ಕೂಡ ಅಪ್ಪ ಅಂತಲೇ ಕರೀತದೆ. ಆದರೆ ಹುಟ್ಟಿಸಿದ ನನ್ನನ್ನು ಮಾತ್ರ ಅಪ್ಪ ಅಂತ ಕರೆಯುವುದಿಲ್ಲ. ಅಪ್ಪ, ಎಂತಹ ನೋವಿರಬಹುದು ನಿನ್ನ ಮನಸ್ಸಿನಲ್ಲಿ. ಹೌದಾ? ಹೆಣ್ಣಾದವಳು ಸಂತೋಷ ಪಡುವುದು ಯಾವಾಗ? 9 ತಿಂಗಳು ಅನುಭವಿಸಿದಂತಹ ನೋವನ್ನು ಮರೆಯುವುದು ಯಾವಾಗ? ತಾನು ಮಗುವನ್ನು ಹೆತ್ತಾಗ, ಆ ಮಗು ಅತ್ತಾಗ ಎಲ್ಲ ನೋವನ್ನು ಮರೆಯುತ್ತಾಳೆ. ಅದೇ ರೀತಿ ತಂದೆಯಾದವನು ಸಂತೋಷ ಪಡುವುದು ಯಾವಾಗ? ತನಗೆ ಹುಟ್ಟಿದಂತಹ ಮಗು ಅಂಬೆಗಾಲನ್ನಿಕ್ಕುತ್ತಾ ಅಪ್ಪ ಅಪ್ಪ ಅಂತ ಕರೆಯುತ್ತಾ ಹತ್ತಿರ ಬಂದಾಗ ಆ ಹುಟ್ಟಿಸಿದ ಅಪ್ಪನಿಗೆ ಎಂತಹ ಸಂತೋಷ ಆಗಿರಬಹುದು. ಸ್ವರ್ಗ ಸುಖ ರಾಯರೇ, ಸ್ವರ್ಗ ಸುಖ ಅಲ್ವಾ?
ಅಂತಹ ಸೌಭಾಗ್ಯದಿಂದ, ಅಂತಹ ಸಂತೋಷದಿಂದ ನಾನು ವಂಚಿತನಾಗಿದ್ದೇನೆ. ಯಾರಲ್ಲಿ ಹೇಳಲಿಕ್ಕೆ ಗೊತ್ತಿಲ್ಲ. ಇದು ಗುಪ್ತವಾದಂಥ ವಿಚಾರ. ಯಾರ ಹತ್ರ ಅದು ಹೇಳಿದ್ರೆ ನನ್ನನ್ನೇ ನಗೆಗೀಡನಾಗಿ ನೋಡ್ತಾರೆ. ಅದಕ್ಕೆ ನಾನು ಇಷ್ಟವರೆಗೆ ಮದುವೆಯಾದ ಮೇಲೆ ನೀನು ಮನೆಯಲ್ಲಿಯೇ ಇದ್ದೆ ಅಲ್ಲ ಘಟ್ಟದ ಮೇಲೆ ಎಲ್ಲಿಯಾದ್ರೂ ಹೋಗಿದ್ದೀಯಾ? ನಿಮಗೆ ಅದರಲ್ಲಿಯೂ ಸಂಶಯವ? ನಾನು ಮನೆಯಲ್ಲಿ ಇದ್ದೇನೆ ರಾಯರೇ, ಆ ಬಗ್ಗೆ ಅನುಮಾನವೇ ಇಲ್ಲ. ನನ್ನ ಮಗುವೆ ಗೊತ್ತಾಯ್ತಲ್ಲ. ಆಶ್ಚರ್ಯ ಅಚ್ಚರಿಯಾಯಿತು ಮನಕ್ಕೆ ಇನ್ನು ನೀಚ ಗ್ರಹಗಳು ಈಕೆಯ ಹರಣಕ್ಕೆ ಬೇಕಾದರೆ ನೀನೀಗ ಮೆಚ್ಚುದ ವಾದ್ಯ ಗೋಜವ ಕೊಡು ದೇವಗೆ ಅಚ್ಚರಿಯಾಯಿತು ಮನಗೆ ಸುಬ್ಬದೇವಾಡಿಗ, ನೀನಾಡಿದಂತಹ ಮಾತನ್ನು ಕೇಳಿದಾಗ ನಾನು ಅಂತ ಏನು ಈ ಪ್ರಪಂಚದಲ್ಲಿ ಯಾವನೇ ಆಗಲಿ ಆಶ್ಚರ್ಯವನ್ನು ಪಡಲೇಬೇಕು. ಇಂತಹ ಒಂದು ಆಶ್ಚರ್ಯದ ವಿಷಯವನ್ನು ಯಾರಲ್ಲಿಯೂ ಕೇಳಲಿಕ್ಕಿಲ್ಲ, ಹೇಳಲಿಕ್ಕಿಲ್ಲ. ಯಾರ ಮನೆಯಲ್ಲಿಯೂ ಇಂತಹ ಘಟನೆ ನಡೆದಿರ್ಲಿಕ್ಕಿಲ್ಲ. ನಡಿಬಾರ್ದು ರಾಯರೇ ಅಲ್ವಾ? ಮತ್ತೆ ಶತ್ರುಗಳಿಗೂ ಇಂತಹ ಸ್ಥಿತಿ ಬರಬಾರದು. ತನಗೆ ಹುಟ್ಟಿದ ಮಗು ತನ್ನನ್ನು ಅಪ್ಪ ಅಂತ ಕರೆಯದೆ ಊರವರನ್ನೆಲ್ಲ ಅಪ್ಪ ಅಂತ ಕರೆಯುತ್ತದೆ ಅಂತ. ಅಯ್ಯೋ, ಏನು ಆಶ್ಚರ್ಯ! ನನ್ನ ಹಣೆ ಬರ. ಪ್ರಾರಬ್ಧ ಅಂತ ಒಂದು ಇರ್ತದೆ, ಹುಟ್ಟುವಾಗ ನಾವು ಪಡ್ಕೊಂಡು ಬಂದದ್ದು. ಆದ್ರೆ ನಿನ್ನದ್ದು ಹಾಗಲ್ಲ. ಆ ಪ್ರಾರಬ್ಧ ಅಲ್ಲ, ಹುಟ್ಟುವಾಗ ಪಡ್ಕೊಂಡು ಬಂದದ್ದು ಅಲ್ವೇ ಅಲ್ಲ. ಮತ್ತೆ ಸಂಪಾದನೆ ಮಾಡಿದ್ದು. ಮತ್ತೆ ಸಂಪಾದನೆ ಮಾಡಿದ್ದು ಅಲ್ಲ, ನಿನ್ನ ಹಿರಿಯರು ಮಾಡಿದಂತಹ ಅಪರಾಧ. ನನ್ನ ಪೂರ್ವಜರು. ಕೂಡಿಸಿ ಗುಣಿಸಿ ಕಳೆದು ಭಾಗಿಸಿದಾಗ ಶೇಷ ಉಳಿಯಿತು. ಈಗ ಶೇಷ ಯಾವ ಶೇಷ? ಹಾಗಲ್ಲ, ಮತ್ತೆ ಪಾಪದ ಫಲದ ಶೇಷ ಉಳಿದಿದೆ. ಯಾವುದು ಪಾಪ? ಮತ್ತೇನು ಅಲ್ಲ. ಜಾತಿಯಲ್ಲಿ ನೀವು ದೇವಾಡಿ ದೇವಸ್ಥಾನದಲ್ಲಿ ಡೋಲ್ ಗಂಟೆ ಬಡಿಯುವುದು ನೀವೇ ಅಲ್ವಾ? ನಾವೇ. ದೇವರ ಮುಂದೆ ಕಹಳೆ ಊದುವುದು ನೀವೇ ಅಲ್ವಾ? ಅಂತಹ ದೇವರ ಕೆಲಸವನ್ನೆಲ್ಲ ಮಾಡುವವರು. ದೇವರ ಸೇವೆ. ಹೌದು. ಈಗ ಆ ಸೇವೆಯನ್ನು ಮಾಡ್ತಾ ಇದ್ದೀರಾ ನೀವು? ಇಲ್ಲ. ಯಾಕೆ ಮಾಡುವುದಿಲ್ಲ? ನಾನಲ್ಲ, ನನ್ನ ಪೂರ್ವಜರೇ ಬಿಟ್ಟಿದ್ದಾರೆ. ನನ್ನ ಹಿರಿಯವರು, ನನ್ನ ಅಪ್ಪ, ನನ್ನ ಅಜ್ಜ ಅವರೇ ಬಿಟ್ಟಿದ್ದಾರೆ. ಯಾಕೆ ಬಿಟ್ಟ ಕಾರಣ ಉಂಟು. ಏನು? ಅವರು ಸಂಬಳ ಕೊಡುವುದಿಲ್ಲ. ಮತ್ತೆ ಧರ್ಮಕ್ಕೆ ಯಾಕೆ ದುಡಿಯುವುದು? ಸಂಬಳ ಇಲ್ಲ, ಲಾಭ ಇಲ್ಲ. ಏನಾದ್ರು ಸಂಬಳ ಇಲ್ಲ, ಸುಮ್ಮನೆ ದುಡಿಬೇಕು, ಸೇವೆ ಮಾಡಬೇಕು. ಎಂಥದ್ದು ಸೇವೆ ಅಲ್ವಾ? ಅಲ್ಲಿ ಸೇವೆ ಮಾಡುವುದು, ಹೊಟ್ಟಿಗೆ ಸೇವೆ ಮಾಡುವುದು ಹೇಗೆ? ಮತ್ತೆ ಇದರಲ್ಲೇ ಪ್ರಪಂಚ ಹೋಯಿತು. ಸ್ವಾರ್ಥ ತುಂಬಿದ ಪ್ರಪಂಚ. ನನಗೆ ಬೇಕು. ನೀನು ತಾಯಿಯ ಗರ್ಭದಿಂದ ಈ ಭೂಮಿಗೆ ಬರುವಾಗ ಏನನ್ನು ತಂದಿದ್ದಿ? ಇಲ್ವಾ? ನನಗೆ ಗೊತ್ತಿಲ್ಲ. ಅದು ಏನಿಲ್ಲ ತರೋದು. ಈಗ ನೋಡ್ತಾ ಇದ್ದೇವೆ. ನಿನ್ನ ಮಾನ ಮುಚ್ಚುವುದಕ್ಕೆ ನಿನ್ನ ಮೈ ಮೇಲೆ ಒಂದು ತುಂಡು ಬಟ್ಟೆ ಇತ್ತಾ? ಇಲ್ಲ. ತಾಯಿಯಾದವಳು ನಿನ್ನ ಮಾನ ಮುಚ್ಚುತ್ತಾಳೆ. ಹೌದು. ನಾಳೆ 4 ಜನ ಹೊತ್ತುಕೊಂಡು ಬಾಕಿ ಮಾರು ಗದ್ದೆಗೆ ನಿನ್ನನ್ನು ಕೊಂಡೋಗಿ ಚಿತೆಯ ಮೇಲೆ ಇಡ್ತಾರೆ. ಹೌದು. ಏನನ್ನು ಕೊಂಡು ಹೋಗ್ತಿ? ಏನು ಕೊಂಡು ಹೋಗ್ಲಿಕ್ಕಿಲ್ಲ. ಬರೀ ಬಟ್ಟೆ ಸಹ ಹಾಕುದಿಲ್ಲ. ಯಾಕಂದ್ರೆ ಹೆಣ ಕರಟಿ ಹೋಗ್ತದೆ ಅಂತ ಒಂದು ತುಂಡು ಬಟ್ಟೆ ಹಾಕುದು. ಮತ್ತೆ ಹೆಚ್ಚಿದ್ರೆ ಆದ ಕಾಷ್ಟದ ಅಡಿಗೆ ಹಾಕುದು. ಹೌದು. ಉರಿಲಿ ಅಂತ. ಬರುವಾಗ ಬೆತ್ತಲೆ, ಹೋಗುವಾಗ ಕತ್ತಲೆ. ಬಂದು ಹೋಗುವ ಮಧ್ಯದ ಒಂದು ದಿವಸದಲ್ಲಿ ಈ ಗದ್ದೆ ನನ್ನದು, ಈ ತೋಟದ ನನ್ನದು, ಆ ಕಟ್ಟಡ ನನ್ನದು, ಎಲ್ಲವೂ ಇಡೀ ವಿಶ್ವವೇ ನನ್ನದ್ದು. ಸ್ವಾರ್ಥ ಪ್ರಪಂಚ ಅಲ್ವಾ ಸ್ವಾಮಿ? ಅದು ಆಸೆ ಹುಟ್ಟುವುದು ಸ್ವಾಭಾವಿಕ ಅಲ್ವಾ? ಮತ್ತೆ ಈ ಪ್ರಪಂಚದಲ್ಲಿ ದೇವರು ನಗುವ ಕ್ಷಣಗಳು 2. ಯಾವುದು? ಒಂದು, ಅಪ್ಪ ಮಾಡಿದ ಆಸ್ತಿಯನ್ನು ಅಣ್ಣ ತಮ್ಮದರು ಪಾಲು ಮಾಡಿಕೊಳ್ಳುವಾಗ, ಜಗಳ ಮಾಡಿಕೊಂಡು ಕತ್ತಿ ಹಿಡಿದುಕೊಂಡು ಹೊಡೆದಾಡಿಕೊಂಡು ರಕ್ತದ ಹೊಳೆಯನ್ನು ಹರಿಸುವಾಗ ಆ ಭಗವಂತ ಮೇಲಿಂದ ನಗುತ್ತಾನಂತೆ. ಈ ವಿಶ್ವವೇ ನನ್ನ ಕೈಯಲ್ಲಿದೆ, ಈ ಹುಚ್ಚರು ನನ್ನದ್ದು ತನ್ನದು ಅಂತ ನಗುತ್ತಾ ಇದ್ದಾರೆ. ಮತ್ತೊಂದು ಕ್ಷಣ ದೇವರು ನಗುತ್ತಾನೆ. ಒಬ್ಬ ಪ್ರಾಣೋತ್ಕ್ರಮಣ ಸ್ಥಿತಿಯಲ್ಲಿ ಇದ್ದಾನೆ. ಈ ಕ್ಷಣವೋ ಮತ್ತೊಂದು ಕ್ಷಣವೋ ಅವನ ಪ್ರಾಣ ಹೋಗುವ ಸ್ಥಿತಿಯಲ್ಲುಂಟು. ಅಲ್ಲಿಗೆ ಒಬ್ಬ ಪಂಡಿತ ಬರ್ತಾನೆ. ಹೆದರಬೇಡಿ, ನಾನಿದ್ದೇನೆ, ನಾನು ಬದುಕಿಸ್ತೇನೆ ಅವನನ್ನು. ಆಗ ಮೇಲಿಂದ ದೇವರು ನಗುತ್ತಾನಂತೆ. ಅವನ ಪ್ರಾಣ ಪಕ್ಷಿ ನನ್ನ ಕೈಯಲ್ಲುಂಟು, ಈ ಹುಚ್ಚ ಹೇಳ್ತಾನೆ ನಾನು ಬದುಕಿಸ್ತೇನೆ ಅಂತ. ಹಾಗಾಗಿ ಈ ಪ್ರಪಂಚದಲ್ಲಿ ನಮ್ಮದು ಯಾವುದೂ ಇಲ್ಲಪ್ಪ. ಎಲ್ಲವೂ ಭಗವಂತನದ್ದು. ಕರ್ಮಣ್ಯೇವಾಧಿಕಾರ ಮಹಾಫಲೇಶು ಕದಾಚನ. ಭಗವಂತ ಹೇಳಿದ್ದಾನೆ, ನೀನು ಕರ್ಮ ಮಾಡು, ಕರ್ತವ್ಯವನ್ನು ಮಾಡು, ಕೆಲಸ ಮಾಡು, ಅದಕ್ಕೆ ಅನುಗುಣವಾಗಿ ಅಳತೆ ಮಾಡಿ ಫಲ ನಾನು ಕೊಡ್ತೇನೆ ಅಂತ. ನನಗೆ ಕೊಡ್ಲಿಕ್ಕೆ ಅವರಿಗೆ ಅಳತೆ ಕೋಳೆ ಸಿಕ್ಲಿಲ್ವ ಅಂತ ಕಾಣ್ತದೆ ಅಲ್ವಾ?
ಯೋಚನೆ ಮಾಡಬೇಡ. ಈಗ ಅದಕ್ಕೆ ಉತ್ತರ ಸಿಕ್ಕಿದೆ ನಿನಗೆ ಚೆನ್ನಾಗಿ ಫಲ ಕೊಟ್ಟಿದ್ದಾನೆ ಭಗವಂತ. ಹೌದು, ಈಗ ಗೊತ್ತಾಯ್ತು. ಮತ್ತೇನು ಅಲ್ಲ, ಆ ನಿನ್ನ ಹಿರಿಯರು ಮಾಡಿದಂತಹ ಪಾಪದ ಫಲ, ಆ ಸೇವೆಯನ್ನು ಬಿಟ್ಟ ಕಾರಣ ಆ ಪಾಪ ನಿನ್ನ ಮಗುವಿನ ತಾಯಿಯಲ್ಲಿ ಮಗುವಿನ ನಾಲಿಗೆಯಲ್ಲಿ ಕುಣಿಯುತ್ತಾ ಉಂಟು. ಆದ್ದರಿಂದ ನಿನ್ನನ್ನು ಅಪ್ಪ ಅಂತ ಕರೆಯುವುದಿಲ್ಲ, ಊರವರನ್ನೆಲ್ಲ ಅದು ಅಪ್ಪ ಅಂತ ಕರೆಯುತ್ತಾನೆ. ನಾನು ಜೀವದ ಹೆಣ ಹಾಗೆ ಹೋದೆ. ಮತ್ತೆ ಒಂದು, ನಿಮ್ಗೆ ದೇವಾಡಿಗರಿಗೆ ಸಂಬಳ ಕೊಡ್ತಾರೆ ಅಂತ ಯಾರು ಹೇಳಿದ್ದು? ಮತ್ತೆ ನಿಮ್ಮದು ಸೇವೆ ಸೇವೆ ಆದ್ರೆ ಕೊಡ್ತಾರೆ ಯಾವುದು? ಸಂಭಾವನೆ ಬಾಚಿ ಕೊಡುದು. ಬಂದ್ರೆ ಬಂತು, ಇಲ್ಲ ಇದ್ರೆ ಇಲ್ಲ. ಅದು ಅಲ್ಲಿ ನೋಡ್ಲಿಕ್ಕಿಲ್ಲ, ಆಚೆ ಕತ್ತಲೆಯಲ್ಲಿ ಕೊಂಡು ಹೋಗಿ ನೋಡ್ಬೇಕು ಬಿಡಿಸಿ. ಇದ್ರೆ ಉಂಟು, ಇಲ್ಲ ಇದ್ರೆ ಕಣ್ಣೀರು ಹಾಕಿದ್ರೆ ಯಾರು ನೋಡ್ಲಿಕ್ಕಿಲ್ಲ. ಹೌದು, ಸಮಾಧಾನ ಪಟ್ಟುಕೊಳ್ಬೇಕು. ಆದ್ರೆ ನಾನೊಂದು ಪರಿಹಾರವನ್ನು ಹೇಳುತ್ತೇನೆ. ಆಗ್ಲಿ, ಒಂದು ಕೆಲಸ ಮಾಡು, ನೀನೊಂದು 5 ಕಾಲು ಸಂಪಾದಿಸು. 5 ಕಾಲು 2 ನನ್ನ ಹತ್ರ ಉಂಟು, 2 ನನ್ನ ಹೆಂಡತಿದ್ದು ತರಬಹುದು. ಇನ್ನೊಂದು ಕಾಲು ಯಾರ್ದಪ್ಪ? ಏನು ಮಾಣಿಯ ಕಾಲು ನೋಡುವುದು? ಅಲ್ಲ, ಇನ್ನೊಂದು ಪಾಪ ಬೇಡ. ಅವರ ಉದ್ಯೋಗವನ್ನು ಮಾಡಿಕೊಂಡಿರ್ಲಿ. ಹೌದೌದು, ಮುಗ್ಧರವರು. ಅದಲ್ಲ ನಾನು ಹೇಳಿದ್ರಲ್ಲ 5 ಕಾಲು ಬೇಕು. ಅದಲ್ಲ, ಮತ್ತೆ 5 ಕಾಲು ಹಣ. ದೇವರಿಗೆ ಅದು. ದೇವರಿಗೆ ನಾವು ಹಣ ಕೊಡ್ಬೇಕು. ಒಂದು 5 ಕಾಲು ಕೊಡ್ಬೇಕು. ಕೆಲವರೆಲ್ಲ ದೇವಸ್ಥಾನಕ್ಕೆ ಹೊತ್ತುಕೊಂಡು ಹೋಗಿ ಹಾಕ್ತಾರೆ. ಹೌದು, ರಾಶಿ ಹಾಕ್ತಾರೆ. ಕೋಟಿ ಮುತ್ತಿನ ಕಿರೀಟ, ವಜ್ರದ ಕಿರೀಟ ಅಂತ ಏನೆಲ್ಲ ಕೊಡು, ಬಂಗಾರದ ಕತ್ತಿ. ದೇವರಿಗೆ ನಾವು ಕೊಟ್ಟು ಏನಾಗಬೇಕು? ಮತ್ತೆ ಅವರು ಕೊಡ್ತಾರಲ್ಲ, ಅದು ಕೊಡುವುದು ಅವರವರು ಮಾಡಿದ ಪಾಪದ ಫಲ. ದೇವರಿಗೆ ನಾವು ಕೊಟ್ಟು ಆಗ್ಬೇಕು ಅಂತ ಇಲ್ಲ, ದೇವರು ನಮಗೆ ಕೊಡಬೇಕು. ಮತ್ತೆ ಭಗವಂತನನ್ನು ನಾವು ಕೊಟ್ಟು ತೃಪ್ತಿಪಡಿಸುವುದು ಹೌದಾ? ದೇವರಿಗೆ ಬೇಕಾ ಹಣ? ದೇವರಿಗೆ ಚಿನ್ನವೂ ಒಂದೇ, ಮಣ್ಣು ಒಂದೇ. ಹಾಗಾದ್ರೆ ನಾನು ಮತ್ತೆ 5 ಕಾಲು, ಅದು ನಾವು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತ. ತಪ್ಪಿಗೆ ಅಷ್ಟು ಬೇಕು, ಆ ತಪ್ಪಿಗಾಗಿ. ಆದ್ದರಿಂದ ಅಷ್ಟನ್ನು ಸಂಪಾದಿಸು. ನೀನು, ನಿನ್ನ ಹೆಂಡತಿ ಮತ್ತು ನಿನ್ನ ಮಗು ಮನೆಯಲ್ಲಿ ಸ್ನಾನ ಮಾಡಿ, ಮತ್ತೆ ಇಲ್ಲಿ ಬ್ರಹ್ಮಲಿಂಗೇಶ್ವರನ ಎದುರು ಒಂದು ಕೆರೆ ಉಂಟು ನೋಡು, ಅದರಲ್ಲಿಯೂ ಒಂದು ಸಲ ಮುಳುಗಿ ಹೇಳಿ ಎದ್ದು ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಬಂದು ತಂದಿರುವಂತಹ 5 ಕಾಲನ್ನು ದೇವರ ಹುಂಡಿಗೆ ಹಾಕಿ ದೀರ್ಘದಂಡವಾಗಿ ವಂದಿಸಿ ದೇವರಿಗೆ. ಹಾಗೆ ಮಾಡಿದ್ರೆ ನಾಳೆ ಬೆಳಿಗ್ಗೆ ನಿನ್ನ ಮಗು ನಿನ್ನನ್ನು ಅಪ್ಪ ಅಂತ ಕರೆಯುತ್ತದೆ. ನನ್ನನ್ನೇ ಅಪ್ಪ ಅಂತ ಕರೆಯದೇ ಇದ್ರೆ ನನ್ನ ಮನೆಗೆ ಬಾ. ಹಾಗೆ ಸ್ವಾಮಿ ಬ್ರಾಹ್ಮಣೋತ್ತಮರೇ, ಬಹಳ ಉಪಕಾರ ಮಾಡಿದ್ರಿ. ಇಷ್ಟರವರೆಗೆ ನನ್ನ ಈ ಕಷ್ಟವನ್ನು ಯಾರಲ್ಲಿ ಹೇಳೂ ಇಲ್ಲ. ಗೊತ್ತಿದ್ದವರು ಇದಕ್ಕೆ ಸರಿಯಾದ ಪರಿಹಾರದ ದಾರಿಯನ್ನು ನನಗೆ ತೋರಿಸಿಕೊಡ್ಲಿಲ್ಲ. ಆದ್ರೆ ನೀವು ದೇವರ ಹಾಗೆ ಬಂದು ನನ್ನ ಈ ಮನಸ್ಸಿನ ಸಮಸ್ಯೆಯನ್ನು ಪರಿಹಾರ ಮಾಡೋದಕ್ಕೆ ದಾರಿ ತೋರಿಸಿದ್ರಿ. ಹೋಗಿ ಬರ್ತೇನೆ ಎಂದು ಒಳ್ಳೆ ಆಶೀರ್ವಾದ ಮಾಡಿ. ಶುಭವಾಗಲಿ. ಹೋಗಿ. ಓ, ಅಂದ ಹಾಗೆ ಹೊತ್ತಾಯಿತು. ಆದಷ್ಟು ಬೇಗನೆ ಪ್ರಸಾದವನ್ನು ಹಿಡ್ಕೊಂಡು ಅರಮನೆಗೆ ಹೋಗ್ತೇನೆ. ಇದ್ದವ ಮರ ಬೆಟ್ಟಿನ ದೀಪನ ತಪ್ಪಿ ಬಾಲಕ ಗುಣವರ್ಮಗಳು ಇದ್ದನೋ ನಿತ್ಯದ ಸೀತಾನ್ವೇಷಣೆಗೆಂದು ಹನುಮಂತ ಲಂಕೆಗೆ ಹೋದ ಹನುಮಂತನ ಬಾಲಕ್ಕೆ ಬೆಂಕಿ ಕೊಡಿಸಿದ ರಾವಣ. ಉರಿಯುತ್ತಿರುವ ಬಾಲವನ್ನು ಹೊತ್ತುಕೊಂಡು ಮನೆ ಕೇರಿಗೆಲ್ಲ ಹಾರಿ ಸ್ವರ್ಣ ಲಂಕೆ ಎಂದು ಹೆಸರು ಪಡೆದ ಲಂಕೆಯನ್ನು ಸುಟ್ಟು ಬೂದಿ ಮಾಡಿದ. ಮತ್ತೆ ಕತೆ. ಆಮೇಲೆ ಸಂಧಾನಕ್ಕೆ ಹೋದದ್ದು ಅಂಗದ. ಆತ ಹೋಗಿ ನೋಡುವಾಗ ಮೊದಲು ಯಾವ ರೀತಿ ಇತ್ತು ಅದೇ ರೀತಿ ಸ್ವರ್ಣ ಲಂಕೆಯಾಗಿ ಕಂಗೊಳಿಸ್ತಾ ಇತ್ತಂತೆ. ಇದಕ್ಕೆ ಕಾರಣ ಯಾರು? ರಾವಣನಲ್ಲಿರುವಂತಹ ಬಲ ಅಲ್ಲ, ಆ ನಾಡಿನಲ್ಲಿರುವಂತಹ ಪ್ರಜೆಗಳಿಗೆ ದೇಶಾಭಿಮಾನ. ಶ್ರೀರಾಮಚಂದ್ರಮ ಕಾಡಿಗೆ ಹೋಗುವಾಗ ಸಿಂಹಾಸನದಲ್ಲಿ ಇದ್ದದ್ದು ಕೇವಲ ಪಾದುಕೆ. ಆದ್ರೂ ಕೂಡ ರಾಜಕೀಯ ವಿಚಾರದಲ್ಲಿ ಏನು ಅಸ್ತವ್ಯಸ್ತವಾಗಲಿಲ್ಲ. ಇದಕ್ಕೆ ಯಾರು ಕಾರಣ? ಪ್ರಜೆಗಳಲ್ಲಿದ್ದಂತಹ ದೇಶಾಭಿಮಾನ. ಎಲ್ಲಿ ಪ್ರಜೆಗಳಿಗೆ ದೇಶಾಭಿಮಾನ, ಭಾಷಾಭಿಮಾನ ಇರ್ತದೋ ಆ ನಾಡಿಗೆ ಯಾವ ಕೊರತೆ ಆಗುವುದಿಲ್ಲ ಎಂಬುದಕ್ಕೆ ಈ 2 ಉದಾಹರಣೆ ಸಾಕಾಗ್ತದೆ. ಬೊಮ್ಮರ ಬಿಟ್ಟು ಸಣ್ಣ ಪ್ರದೇಶವಾಗಿದ್ದರೂ ಕೂಡ ಮಾನದ ಬಗ್ಗೆ ಹೆಗ್ಗಳಿಕೆ ಮಾತನ್ನು ಹೇಳ್ತಾ ಇದ್ದಾರೆ. ಗುಣವರ್ಮ ಅಂತ ಹೆಸರಲ್ಲಿ ಆಳ್ವಿಕೆಯನ್ನು ಮಾಡ್ತಾ ಇದ್ದೇನೆ. ಬ್ರಹ್ಮಲಿಂಗೇಶ್ವರನ ಪರಮ ಭಕ್ತ ನಾನು. ಆ ಪೂಜೆಗೆಂದು ಅಡಕತ್ತಾಯರನ್ನು ನೇಮಿಸಿದ್ದೇನೆ. ಯಾವಾಗಲೂ ಪೂಜೆಯನ್ನು ಮುಗಿಸಿ ನೇರವಾಗಿ ಆಸ್ಥಾನಕ್ಕೆ ಬಂದು ನನಗೆ ಪ್ರಸಾದವನ್ನು ಕೊಡ್ತಾ ಇದ್ದವರು.
ಆದ್ರೆ ಇಂದು ಯಾಕೆ ತಡ ಆಯ್ತಲ್ಲ? ಯಾಕೆ ಬರಲಿಲ್ಲ? ಯಾಕೆ ಬರಲಿಲ್ಲ? ನಮನ ಜರಣಗೆ ಪ್ರಭೆಯ ಮಾಡಲಿ ವಿಮಲವಾದ ಪ್ರಸಾದ ಬರದಿರೆ ಮಮತೆಯ ಪೂಜಿಸಲು ಹಾರವ ಅಮಮ ಯಾಕೆ ವಿಳಂಬ ಮಮತೆಯ ಪೂಜಿಸಲು ಅಮಮ ಯಾಕೆ ವಿಳಂಬ ಅಡಕತ್ತಾಯರ ಪಾದಾರವಿಂದಗಳಿಗೆ ನಮೋ ನಮಃ. ಶ್ರೇಯೋ, ನೀವು ಯಾವಾಗಲೂ ಕೊಡುತ್ತಿರುವಂತ ಆಶೀರ್ವಾದ. ಬ್ರಾಹ್ಮಣರು ಅಂತ ಹೇಳಿದ್ರೆ ಸ್ವರ್ಗದಲ್ಲಿ ದೇವತೆಗಳು ಹೇಗೆ ಶ್ರೇಷ್ಠರು, ಕರ್ಮಭೂಮಿಯಲ್ಲಿ ಬ್ರಾಹ್ಮಣರು ಶ್ರೇಷ್ಠರು ಅಂತ ನಾವೆಲ್ಲ ತಿಳಿದುಕೊಂಡಿದ್ದೇವೆ. ಅದಕ್ಕಾಗಿ ಬ್ರಹ್ಮಲಿಂಗೇಶ್ವರನ ಪೂಜೆಗೆ ಅಂತ ನಿಮ್ಮನ್ನು ನೇಮಿಸಿದ್ದು. ದಿನದ ಪದ್ಧತಿ ನಿಮಗೇನು ಹೇಳಬೇಕಾಗಿಲ್ಲ. ಯಾಕಂದ್ರೆ ಸಭೆ ಪ್ರಾರಂಭವಾಗುವ ಮೊದಲು ಅಲ್ಲಿಂದ ಪ್ರಸಾದವನ್ನು ತಂದು ನನಗೆ ಕೊಡುವಂತ ವ್ಯಕ್ತಿ ತಾವು. ಇನ್ನು ನೋಡಿದ್ರೆ ಬಹಳ ತಡವಾಗಿ ಹೋಯ್ತಲ್ಲ, ಯಾಕೆ ಇಷ್ಟೊಂದು ವಿಳಂಬವಾಯಿತು? ಹೀಗಿರ್ಬಹುದಾ? ಹೇಗೆ? ನನ್ನ ಊಹನೆ ಉದಾಸೀನ. ಕೆಲವು ಸಂದರ್ಭ ಹಾಗೆ ಆಗಿರ್ತದೆ. ದಿನನಿತ್ಯ ಮಾಡುತ್ತಿರುವಂತಹ ಕೆಲಸದಲ್ಲಿ ಸ್ವಲ್ಪ ತಡ ಆದ್ರೆ ಏನು ಎಂಬಂತಹ ಒಂದು ಉದಾಸೀನ ಭಾವನೆ. ಮತ್ತೊಂದು ಅರಸನಿಗೆ ಯಾವಾಗ ಕೊಟ್ಟರು ಆಗ್ತದೆ ಎಂಬಂತ ಅಹಂಕಾರ ಕೆಲವರಿಗೆ ಬರ್ತದೆ. ಅದೇ ರೀತಿಯಲ್ಲಿ ತಡವಾಯಿತು ಅಲ್ಲ, ಬೇರೆ ಏನಾದ್ರೂ ವಿಚಾರ ಇದೆಯೋ ಹೇಳ್ಬೋದೇ? ಕೇಳಿರಲ್ಲ ಬೆಟ್ಟಲಿ ಮೇಲೆ ಸಿಗರಲ್ಲ ಕೇಳಿರಲ್ಲ ಬೆಟ್ಟಲಿ ಮೇಲೆ ಸಿಗರಲ್ಲ ಬೆಟ್ಟಲಿ ಮೇಲೆ ಸಿಗರಲ್ಲ ಶೀಲಗುಣಾಜಗೆ ಇಂದಿಗೆ ಉತ್ತರಲ್ಲ ಶೀಲಗುಣಾಜಗೆ ಇಂದಿಗೆ ಉತ್ತರ ಭಾರತ ಪೂಜೆಯ ಬೆಟ್ಟಲಿ ಮೇಲೆ ಸಿಗರಲ್ಲ ಬೆಟ್ಟಲಿ ಮೇಲೆ ಸಿಗರಲ್ಲ ಮಹಾಪ್ರಭುಗಳೇ, ರಾಜಾನಾಂ ಪ್ರತ್ಯಕ್ಷ ದೇವತಾ. ಈ ಪ್ರಪಂಚದಲ್ಲಿ ಕಣ್ಣಿಗೆ ಕಾಣುವ ದೇವರು ಯಾರು ಅಂತ ಕೇಳಿದ್ರೆ ಆ ನಾಡನ್ನಾಳುವಂತಹ ಅರಸ. ಪ್ರಜೆಗಳಾದವರು ಅರಸನಲ್ಲಿ ದೇವರನ್ನು ಕಾಣಬೇಕು. ಇದು ಶಾಸ್ತ್ರಸಮ್ಮತ ಧರ್ಮ. ಹಾಗೆಯೇ ನಮ್ಮ ಈ ಬೊಮ್ಮರ ಬೆಟ್ಟಿನ ಸಮಸ್ತ ಪ್ರಜೆಗಳು ನಿಮ್ಮನ್ನು ಅದೇ ಗೌರವದಿಂದ ಅದೇ ಭಕ್ತಿಯಿಂದ ಕಾಣುತ್ತಾ ಇದ್ದಾರೆ. ಆ ಪ್ರಜೆಗಳಲ್ಲಿ ನಾನೂ ಒಬ್ಬ ಪ್ರಜೆಯಾಗಿ ಅದೇ ರೀತಿಯ ಭಕ್ತಿ ಭಾವದಿಂದ ನಿಮ್ಮನ್ನು ಕಾಣುತ್ತಾ ಇದ್ದೇನೆ, ಗೌರವಿಸುತ್ತಾ ಬಂದಿದ್ದೇನೆ. ಆದರೆ ಇದುವರೆಗೆ ನಾನು ಮಾಡುವಂತಹ ಕರ್ತವ್ಯದಲ್ಲಿ ಚ್ಯುತಿ ತಂದವನಲ್ಲ. ಯಾವ ಕಾರಣಕ್ಕೂ ಸಮಯಕ್ಕೆ ಸರಿಯಾಗಿ ತೀರ್ಥ ಪ್ರಸಾದವನ್ನು ತಂದು ಕೊಡುತ್ತಾ ಇದ್ದೆ. ಸರಿ, ಇದು ಸ್ವಲ್ಪ ವಿಳಂಬವಾಗಿ ಹೋಯಿತು. ಅದಕ್ಕೆ ಕಾರಣವೂ ಇದೆ. ಏನು? ಮಧ್ಯಾಹ್ನದ ಪೂಜೆಯನ್ನು ಮುಗಿಸಿ ತೀರ್ಥ ಪ್ರಸಾದವನ್ನು ಹಿಡಿದುಕೊಂಡು ನೇರವಾಗಿ ಅರಮನೆಯತ್ತ ನಾನು ಬರ್ತಾ ಇದ್ದೆ. ಆ ಹೊತ್ತಿನಲ್ಲಿ ಒಬ್ಬ ಪಾಪದ ಬಡವ ಸುಬ್ಬದೇವಾಡಿಗ ತನ್ನ ಸಂಸಾರದ ಸಮಸ್ಯೆಯನ್ನು ನನ್ನಲ್ಲಿ ಹೇಳಿಕೊಂಡ. ಓಹೋ, ಕನಿಕರಗೊಂಡೆ, ಕರುಣೆ ಬಂತು. ಅವನ ಮಾತನ್ನು ಕೇಳಿ
ನನ್ನ ಮನಸ್ಸಿಗೆ ನೋವಾಯಿತು. ಅವನಿಗೆ ಪರಿಹಾರವನ್ನು ಸೂಚಿಸುವಲ್ಲಿ ಸ್ವಲ್ಪ ವಿಳಂಬವಾಗಿ ಹೋಯಿತು. ಆಗಲೂ ನಾನು ಸಾಕಷ್ಟು ಯೋಚನೆಯನ್ನು ಮಾಡಿದೆ. ಯಾವುದು? ಒಂದು ವೇಳೆ ನಾನು ತಡ ಮಾಡಿದರೆ ಅದು ಅಪರಾಧ ಅಂತ ಆಗುತ್ತದೆ, ಅಧರ್ಮ ಅಂತ ಆಗುತ್ತದೆ ಅಂತ. ಆದ್ರೆ ಬೃಹಸ್ಪತಿ ನೀತಿ ಏನು ಹೇಳುತ್ತದೆ? ಏನು? ಧರ್ಮವನ್ನು ಧರ್ಮದಿಂದಲೇ ಸಾಧಿಸಬೇಕು. ಇದು ಒಂದು ರೀತಿ ಆದ್ರೆ, ಶುಕ್ರಾಚಾರ್ಯರ ನೀತಿ ಅಧರ್ಮದಿಂದಲಾದರೂ ಧರ್ಮವನ್ನು ಸಾಧಿಸಬಹುದು ಅಂತ ಹೇಳಿದೆ. ಒಂದು ಲೆಕ್ಕದಲ್ಲಿ ನಾನು ಅವನಿಗೆ ಪರಿಹಾರವನ್ನು ಸೂಚಿಸುವುದು ಧರ್ಮ. ಇಲ್ಲಿ ತಡ ಮಾಡಿದ್ದು, ಇಲ್ಲಿಗೆ ಬರುವುದು ತಡವಾದದ್ದು ಅದು ಅಧರ್ಮ ಅಂತ ಅನ್ನಿಸಿದ್ರು ನಾನು ಪರಿಹಾರವನ್ನು ಸೂಚಿಸಿದ್ದು ಧರ್ಮ ತಾನೇ. ಆ ದೃಷ್ಟಿಯಿಂದ ಯೋಚನೆ ಮಾಡಿ ತಡವಾಯಿತು. ನಾನು ಮಾಡಿದಂತಹ ಈ ಅಪರಾಧವನ್ನು ಕ್ಷಮಿಸಬೇಕಾಗಿ ನಿಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಸ್ವಾಮಿ. ಅದು ಸಮಸ್ಯೆ ಅಲ್ಲ ನನಗೆ. ನೋಡಿದ್ರ, ಪ್ರಜೆಗಳೆಲ್ಲರೂ ನೋಡ್ತಾ ಇದ್ದಾರೆ. ಯಾಕಂದ್ರೆ ಯಾವಾಗಲೂ ತಪ್ಪಲಿಲ್ಲ ನೀವು, ಇಂದು ತಪ್ಪಿದ್ದೀರಿ ಎಂದ್ರ ಅರ್ಥ ನೀವು ಉದಾಸೀನ ತಾಳಿದ್ದೀರಿ ಅಂದ್ರೆ ಅರ್ಥವೇ, ಬಿಟ್ರೆ ಬೇರೆ ಯಾವುದೂ ಅಲ್ಲ. ಈಗ ಒಬ್ಬ ಸುಬ್ಬ ಬಂದ, ಆತನಿಗೆ ಪರಿಹಾರ ಕೊಡುವಲ್ಲಿ ವಿಳಂಬವಾಯಿತು ಅಂತ ಹೇಳ್ತಾ ಇದ್ದೀನಿ. ಒಂದು ಒಬ್ಬ ಬಂದ, ನಾಳೆ ಒಂದು 10 ಮಂದಿ ಸುಬ್ಬಂದಿರು ಬರ್ತಾರೆ, ಅವಾಗ ಪ್ರಸಾದ ನನಗೆ ಮಧ್ಯರಾತ್ರಿಗ. ಮಹಾರಾಜರೇ, ಈ ಅಡ್ಕತ್ತಾಯನನ್ನು ಹೆಡ್ ಅಂತ ಭಾವಿಸಿದ್ದೀರಾ? ಯಾವತ್ತೂ ನಾನು ತಡ ಮಾಡಿದವನಲ್ಲ. 10 ಜನ ಸುಬ್ಬಂದಿರು ಬಂದ್ರೆ ನಾಳೆ ನನ್ನ ಮನೆಗೆ ಬನ್ನಿ ಅಂತ ಹೇಳುವವನು ನಾನು. ಆ ಕಾರಣಕ್ಕಾಗಿ ಅಲ್ಲಿ ಒಬ್ಬ ಬಂದದ್ದರಿಂದ ಪರಿಹಾರವನ್ನು ಸೂಚಿಸಿ. ಒಬ್ಬ ಬಂದದ್ರಾಗ ಎಷ್ಟು ದೃಢವಾಯ್ತು, ಅದಕ್ಕೆ ಬೇಕಾದ ದಾರಿಯನ್ನು ನಾನು ಹುಡುಕಿಕೊಳ್ತೇನೆ. ಏನದು? ಏನು ಅಂತ ಅಲ್ಲ, ಸಾಕು ನಿಮ್ಮ ನನ್ನ ಅಭಿಮಾನಕ್ಕೆ ಎಲ್ಲಾದ್ರೂ ಕೊರತೆ ಆಗ್ತದೆ ಅಂದ್ರೆ ಅದನ್ನು ಸಹಿಸಿಕೊಳ್ಳೋ ವ್ಯಕ್ತಿ ನಾನಲ್ಲ. ನಿಮ್ಮಲ್ಲಿ ನಂಬಿಕೆ ಇತ್ತು ನನಗೆ. ಇಷ್ಟರದನಿಗೆ ಪೂಜೆಯಿಂದ ಪ್ರಸಾದ ಕೊಡ್ತಿದ್ದೀರಿ, ನಾಡಿನ ಅರಸನಾದಂತ ನನಗೆ ಪ್ರಸಾದ ತರುವಲ್ಲಿ ತಡ ಮಾಡಿ ಅವನ ದೂರ ಹೇಳ್ತಾ ಇದ್ದೀರಲ್ಲ ಸುಬ್ಬನ್ನದು, ಅದು ನನಗೆ ಮುಖ್ಯ ಅಲ್ಲ. ನನಗೆ ಮೊದಲಾಗಬೇಕಾದ್ದು ಪ್ರಸಾದ. ಪ್ರಸಾದ ಸ್ವೀಕಾರ ಮಾಡದೆ ನಾನು ಆಹಾರ ಸೇವಿಸುವುದಿಲ್ಲ ಎಂಬುದು ನಿಮಗೂ ಚೆನ್ನಾಗಿ ಗೊತ್ತು. ಈಗ ನಿಮ್ಮಲ್ಲಿ ಪೂಜೆಗೆ ಬಿಟ್ಟದ್ದು ನಾನು. ಆ ಪೂಜೆ ಕೆಲಸ ತೆಗಿಲಿಕ್ಕೂ ನನಗೆ ಸಾಧ್ಯತೆ ಇದೆ. ಯಾಕಂದ್ರೆ ಬ್ರಾಹ್ಮಣರು ಹಲವರು ಸಿಗ್ತಾರೆ ನನಗೆ, ಎಷ್ಟೋ ಮಂದಿ ಇದ್ದಾರೆ. ಅವರನ್ನು ನೇಮಿಸಬಹುದಲ್ಲ. ನಿಮ್ಮ ಅಗತ್ಯ ಏನು? ಪ್ರಸಾದ ತರಲಿಗೆ ವಿಳಂಬ ಮಾಡದಂತ ನೀವು ಪೂಜೆ ಮಾಡುವುದೇ ಬೇಡ. ಇದೇ ಕೊನೆ. ಬ್ರಹ್ಮಲಿಂಗೇಶ್ವರನ ಬಾಗಿಲ ಹತ್ರ ಹೋಗಲೇಬಾರ್ದು. ನಡೆಯಲಿಲ್ಲ ಪೂಜೆಯ ನಿರತನಿಗೆನು ನಾನು ದೊರೆಯೇ. ಸ್ವಾಮಿ, ಒಂದು ಆಜ್ಞೆಯನ್ನು ಮಾಡಿದ್ದೀರಿ, ರಾಜ ಆಜ್ಞೆ. ನಾಳೆಯಿಂದ ಬ್ರಹ್ಮಲಿಂಗೇಶ್ವರನ ಪೂಜೆ ಮಾಡಬಾರದು ಅಂತ. ಹೌದು. ಈ ವಿಷಯವನ್ನು ಕೇಳಿ ಬೇಸರಿಸಬೇಕಾದದ್ದು ಅಥವಾ ದುಃಖ ಪಡಬೇಕಾದದ್ದು ಯಾರು? ನಾನಲ್ಲ. ಅಂದ್ರೆ ನನಗೆ ಬೇಸರವೂ ಆಗ್ಲಿಲ್ಲ, ದುಃಖವೂ ಆಗ್ಲಿಲ್ಲ. ಯಾಕೆ ದುಃಖ ಆಗಬೇಕಾದದ್ದು ಸಂಸಾರಿಯಾದವನಿಗೆ. ಹೆಂಡತಿ, ಮಕ್ಕಳು, ಬಂಧು ಬಳಗ ಇದೆಲ್ಲ ಇದ್ದವರಿಗಲ್ವ ದುಃಖ ಆಗಬೇಕಾದದ್ದು. ನನ್ನ ಹೆಂಡತಿ ಮಕ್ಕಳು ನಾಳೆ ಹೊಟ್ಟೆಗೆ ತಣ್ಣೀರು ಬಟ್ಟೆ ಕಟ್ಟಿಕೊಳ್ಬೇಕು, ಏನು ಅವರ ಹೊಟ್ಟೆಗೆ ಹಾಕುವುದು ಅಂತ. ನನಗದು ಯಾವುದೂ ಇಲ್ಲ. ನನ್ನ ಬಂಧು, ನನ್ನ ಗುರು, ನನ್ನ ಹೆಂಡತಿ ಮಕ್ಕಳು ಯಾರು ಅಂತ ಕೇಳಿದ್ರೆ ನಾನು ತೋರಿಸುವುದು ಬ್ರಹ್ಮಲಿಂಗೇಶ್ವರನನ್ನು, ಅವನು ನನ್ನ ಬಂಧು ಅಂತ. ಹಾಗಾದ್ರೆ ನಾನು ಹೇಗೆ ಜೀವಿಸುತ್ತೇನೆ? ಬ್ರಹ್ಮಲಿಂಗೇಶ್ವರನಿಗೆ ಮಧ್ಯಾಹ್ನದ ಹೊತ್ತು ಅರ್ಪಿಸಿದಂತಹ ನೈವೇದ್ಯವನ್ನು ತಿಂದು ಜೀವಿಸುವವನು ನಾನು. ಆದ್ದರಿಂದ ನನಗೆ ಬೇಸರವೂ ಆಗಲಿಲ್ಲ, ದುಃಖವೂ ಆಗಲಿಲ್ಲ. ಮಾತ್ರ ಅಲ್ಲ, ಪೂಜೆಯಿಂದ ತೆಗೆದಿದ್ದೇನೆ ಅಂತ ಹೇಳ್ತಾ ಇದ್ದೀರಿ. ಹೌದು. ಹುಟ್ಟಿಸಿದ ಭಗವಂತ ಹುಲ್ಲ ಮೇಯಿಸದೆ ಬಿಡನು. ಬೆಟ್ಟದ ತುದಿಯಲ್ಲಿ ಹುಟ್ಟಿರುವ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರೆರೆದವರು ಯಾರು?
ಎಲ್ಲಿಯೋ ಪರ್ವತದ ತುದಿಯಲ್ಲಿ ಬೀಜವೊಂದು ಬಿದ್ದು ಮೊಳಕೆಯೊಡೆದು ಸಸಿಯಾಗಿ ಮರವಾಗಿ ಹಸನಾದ ಹೂ ಬಿಟ್ಟು ಫಲವನ್ನು ಕೊಡುತ್ತದೆಯಾ? ಯಾರದಕ್ಕೆ ನೀರು ಹಾಕಿದ್ದು, ಗೊಬ್ಬರ ಹಾಕಿದ್ದು ಯಾರು? ನೀವೂ ಅಲ್ಲ, ನಾನೂ ಅಲ್ಲವೋ, ಅವರೂ ಅಲ್ಲ. ನಾವೇನು ಹೇಳ್ತೇವೆ? ಅದು ದೇವರ ಅನುಗ್ರಹದಿಂದ ಆಗಿದೆ. ಕಲ್ಲಿನಡೆಯಲ್ಲಿ ಒಟಗುಟ್ಟುತ್ತಿರುವ ಕಪ್ಪೆಯೊಂದು ಸ್ವಚ್ಛಂದವಾಗಿ ಸ್ವತಂತ್ರವಾಗಿ ಬದುಕುವುದು ಹೇಗೆ? ಅದಕ್ಕೆ ಆಹಾರವನ್ನು ಹಾಕಿದವರು ಯಾರು? ನಾವು ತೋರಿಸುವುದು ದೇವರ ಅನುಗ್ರಹದಿಂದ, ದೇವರ ಕೃಪಾ ಕಟಾಕ್ಷದಿಂದ ಅದು ಬದುಕಿದೆ. ಹಸು ಸಾಯುವಾಗ ಕರುವಿಗೆ ಹುಲ್ಲು ಕಿತ್ತು ಸಾಯುವುದಿಲ್ಲ, ಹುಲ್ಲು ಕೊಯ್ದಿಟ್ಟು ಸಾಯುವುದಿಲ್ಲ, ಅದು ತನ್ನಿಂದ ತಾನೇ ಸತ್ತು ಹೋಗುತ್ತದೆ. ಹಸು ಕರು ತಾನಾಗಿ ಅದು ಬದುಕುತ್ತದೆ. ಹಾಗೆಯೇ ಅದರ ಬಗ್ಗೆ ನಾನು ಯೋಚನೆ ಮಾಡುವುದಿಲ್ಲ. ಯಾಕಂದ್ರೆ ಇದು ಪುಣ್ಯಭೂಮಿ, ತುಳುನಾಡು, ನಾಗಭೂಮಿ, ಹಲವು ದೇವಸ್ಥಾನಗಳಿವೆ. ಯಾವುದಾದ್ರೂ ಒಂದು ದೇವಸ್ಥಾನದಲ್ಲಿ ಪೂಜೆ ಮಾಡಿಕೊಂಡು ಇರ್ತೇನೆ. ಯಾಕಂದ್ರೆ ನನ್ನ ಹೆಗಲಲ್ಲಿ ಜನಿವಾರವಿದೆ. ಜನಿವಾರದ ಚಿತ್ತಸುವೇದ ಮಾತ್ರಕ್ಕೆ ನೀವು ಎಲ್ಲಿಯಾದ್ರೂ ಹೋಗಿ ಬದುಕ್ತೀರಿ, ಹೇಗಾದ್ರೂ ಪೂಜೆ ಮಾಡ್ತೀರಿ. ಹೆಗಲ ಮೇಲೆ ಜನಿವಾರ ಇದೆ, ಇದೊಂದಲ್ವ ನಿಮಗೆ ಧೈರ್ಯ? ಆದ್ರೆ ನನಗೆ ಆದಂತ ಅಪಮಾನ ಅದನ್ನು ನಾನು ಸಹಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಹೆಗಲ ಮೇಲೆ ಜನಿವಾರ ಇದೆ ಉಂಟಲ್ವಾ? ಅದು ಇದ್ರೆ ಅಲ್ವಾ ನೀವು ಪೂಜೆ ಮಾಡುವುದು? ಹಾರ್ತದ ಓಡ್ತದ ಅಂತ ನಾನು ತೋರಿಸ್ತೇನೆ. ಇದೇ ಕೊನೆ ಆಗ್ಬೇಕು ನೀವು ಪೂಜೆ ಮಾಡುವುದು. ನಿಮ್ಮ ಹೆಗಲ ಮೇಲಿದ್ದ ಜನಿವಾರವನ್ನು ಏನು ಮಾಡಿದೆ? ನನ್ನ ಹೆಗಲ ಮೇಲಿದ್ದಂತಹ ಜನಿವಾರವನ್ನು ಕಿತ್ತು ಬಿಸಾಡಿದೆಯಾ? ಇದು ನೀನು ನನ್ನ ಹೆಗಲ ಮೇಲಿನ ಜನಿವಾರಕ್ಕೆ ಗಾಯಿ ಹಾಕಿದ್ದಲ್ಲ, ಸರ್ಪನ ತಲೆಯನ್ನು ತುರಿಸಿದ್ದು ನೀನು. ಕೆರಳಿದ ಸರ್ಪನಂತಾಗಿದ್ದೇನೆ ನಾನು. ನನ್ನ ಈ ಸ್ಥಿತಿಯನ್ನು ನೋಡಿ ನಗುತ್ತಾ ಇದ್ದಿ, ಗಹಿಸಿ ನಗುತ್ತಾ ಇದ್ದಿ. ಇದು ನನ್ನ ಕಣ್ಣಿಂದ ಬೀಳುವುದಿದು ಕಣ್ಣೀರಲ್ಲ, ಬೆಂಕಿಯ ಕಿಡಿ ಅಂತ ಭಾವಿಸು. ನೋಡು, ನನ್ನ ಜನಿವಾರವನ್ನು ಕಡಿದು ಬಿಟ್ಟೆ ಅಲ್ಲ. ಇದಕ್ಕೆಲ್ಲ ಕಾರಣ ಏನು? ಅಧಿಕಾರದ ಮದ, ಸಂಪತ್ತಿನ ಮದ, ಅಹಂಕಾರದ ಮದ. ಈ ನಿನ್ನ ಅಧಿಕಾರ, ಈ ನಿನ್ನ ಸರ್ವ ಸಂಪತ್ತು ಪರರ ವಶವಾಗಿ ಹೋಗಲಿ, ಪರರ ವಶವಾಗಿ ಹೋಗಲಿ, ಪರರ ವಶವಾಗಿ ಹೋಗಲಿ. ನನ್ನನ್ನು ಕಂಡು ನಗುತ್ತಾ ಇದೆಯಲ್ಲ, ಇದೇ ರೀತಿ ನಗುತ್ತಾ ಹುಚ್ಚನಾಗಿ ಹೋಗು, ಹುಚ್ಚನಾಗಿ ಹೋಗು. ಇಷ್ಟು ಮಾತ್ರ ಅಲ್ಲ, ಪ್ರತಿಜ್ಞೆಯನ್ನು ಕೇಳು. ಏನು? ಇದೇ ಬೊಮ್ಮರ ಬೆಟ್ಟುವಿನಲ್ಲಿ, ಇದೇ ಬ್ರಹ್ಮಲಿಂಗೇಶ್ವರನ ಸರಹದ್ದಿನಲ್ಲಿ ಇನ್ನೊಂದು ಭವ್ಯವಾದ ದೇವಸ್ಥಾನವನ್ನು ಕಟ್ಟಿಸುತ್ತೇನೆ. ಭವ್ಯವಾದಂತಹ ದೇವಸ್ಥಾನವನ್ನು ಕಟ್ಟಿಸಿ ಇದೇ ನನ್ನ ಕೈಯಿಂದ ಮಂಗಳಾರತಿ ಬೆಳಗುತ್ತೇನೆ, ಮಂಗಳಾರತಿ ಬೆಳಗುತ್ತೇನೆ, ಮಂಗಳಾರತಿ ಬೆಳಗುತ್ತೇನೆ.
ಇದ್ರೆ ಅರಸನಾದಂತ ನನಗೇ ಅಷ್ಟೇ ಇರಬೇಕು. ಏನು ಶಾಪ ಕೊಡ್ತೀರಾ? ಶಾಪ ಕೊಡ್ಲಿಕ್ಕೆ ನೀವೇನು ವಿಶ್ವಾಮಿತ್ರ ಅಲ್ಲೋ, ಅಲ್ಲ ದೊಡ್ಡ ಬೃಹಸ್ಪತಿ ಅಲ್ವೋ? ನಿಮ್ಮನ್ನು ಒಂದು ಬಿಟ್ಟರೆ ಕಡಿದು ಹಾಕ್ತಿದ್ದೆ, ಬೇಡ ಅಂತ ಬಿಟ್ಟಿದ್ದೇನೆ. ಆದ್ರೆ ನೀವು ಹೇಳಿದ್ರಲ್ಲ, ನನ್ನ ಸಂಪತ್ತೆಲ್ಲ ನಾಶವಾಗ್ಲಿ, ಹುಚ್ಚನಾಗಿ ಹೋಗುಂತ, ಅದು ನೋಡ್ಬೇಕು ನನಗೆ. ಆವಾಗ ನಾನು ನಿಮ್ಮ ಕಾಲು ಹಿಡಿತೇನೆ. ಅಷ್ಟರ ತನಕ ಗುಣ ವರ್ಮ ತಲೆ ತಗ್ಗಿಸಿ ಬದುಕುವವನಲ್ಲ. ಇನ್ನೊಂದು ಎಚ್ಚರಿಕೆ ಮಾತು ಕೇಳಿ. ಸೂರ್ಯ ಉದಯ ಆಗುವ ಮೊದಲು ನಮ್ಮ ನಾಡನ್ನು ಬಿಟ್ಟು ಹೋದ್ರೆ ಒಳ್ಳಿತ್ತು. ಹೋಗದಿದ್ರೆ ನಾನೇ ಕೊಂಚ ಕೈ ಹಾಕಿ ದೂರ. ಎಚ್ಚರಿಕೆ. ಮನದಿ ಮರಗದಲಾಗ ವಿಪ್ರನು ಮನದಿ ಮರುಗುತ್ತ ವಿಪ್ರನು ಇನಿತು ಕೃತ್ಯವ ಕೈಗಳೆದಗ ಈ ಜನಪತಿಯು ಇನಿತು ಕೃತ್ಯವ ಗೈದನೇತಕ್ಕೆ ಎನ್ನುವುದೇನೈ ಮನುಮದಾರಿಯಲಿನ ಇದೆಲ್ಲವೂ ಆ ಮನುಮಧಾರಿಯ ಲೀಲೆಯನು ತಲೆ ಮುಗಿಸಿದನು ಬ್ರಹ್ಮಲಿಂಗೇಶ್ವರನ ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ಮಾಂ ರಕ್ಷ ಮಾಂ ರಕ್ಷ ರಕ್ಷ ಜಗದೀಶ್ವರ ಪರಮೇಶ್ವರ ಬ್ರಹ್ಮಲಿಂಗೇಶ್ವರ ರಕ್ಷಮಾ ರಕ್ಷಮಾ ದೇವಾ ಆ ಆ ಹಾ ಬ್ರಹ್ಮಲಿಂಗೇಶ್ವರ, ಎಂತಹ ಸ್ಥಿತಿ ನನ್ನ ಪಾಲಿಗೆ ಬಂದುದಗಿತು. ಒಂದು ಕ್ಷಣದ ಕೋಪ ಎಂತಹ ಅನಾಹುತಕ್ಕೆ ಕಾರಣವಾಗಿ ಹೋಯಿತು. ಬ್ರಾಹ್ಮಣನಿಗೆ ಸಿಟ್ಟು ಬರಬಹುದೇ? ಕ್ಷಮಾಗುಣದಲ್ಲಿ, ಸಹನೆಯಲ್ಲಿ, ತಾಳ್ಮೆಯಲ್ಲಿ ಬ್ರಾಹ್ಮಣರಷ್ಟು ತಾಳ್ಮೆ ಉಳ್ಳವರು ಯಾರೂ ಇಲ್ಲ. ಈ ಧರಣಿ ದೇವಿಗೆ ಹೋಲಿಸಿದ್ದಾರೆ ಬ್ರಾಹ್ಮಣನನ್ನು ತಾಳ್ಮೆಯಲ್ಲಿ. ಅಂತಹ ಬ್ರಾಹ್ಮಣನಾದ ನನಗೆ, ಅರಿಷಡ್ವೈರಿಗಳನ್ನು ತ್ಯಜಿಸಿದಂತಹ ನನಗೆ ಸಿಟ್ಟು ಬಂತು. ಯಾಕೆ? ಬ್ರಾಹ್ಮಣನಿಗೆ ಸಿಟ್ಟು ಬರುತ್ತದೆ ಯಾವಾತನು ತನ್ನ ಯಜ್ಞೋಪವೀತವನ್ನು ಪ್ರಶ್ನಿಸುತ್ತಾನೆಯೋ, ಯಾವಾತನು ತನ್ನ ಜನಿವಾರವನ್ನು ಸ್ಪರ್ಶಿಸುತ್ತಾನೆಯೋ, ಆಗ ಬ್ರಾಹ್ಮಣ ಕೆರಳಿದ ಸರ್ಪನಾಗುತ್ತಾನೆ. ನನಗಾದದ್ದು ಅದು. ಮಾತಿಗೆ ಮಾತು ಬೆಳೆದು ನನ್ನ ಜನಿವಾರವನ್ನು ಕಿತ್ತು ಬಿಸಾಡಿದನಲ್ಲ, ಆಗ ನನಗೆ ಸಿಟ್ಟು ತಡೆಯಲಿಕ್ಕೆ ಆಗಲಿಲ್ಲ. ಅರಸನನ್ನು ನಾನು ಕೆಟ್ಟವನೆಂದು ಹೇಳಲಾರೆ. ಕೆಟ್ಟವನೇ ಆಗಿದ್ರೆ ಬ್ರಹ್ಮಲಿಂಗೇಶ್ವರನ ತೀರ್ಥ ಪ್ರಸಾದ ಬರುವಲ್ಲಿ ತನಕ ಅವ ಉಪವಾಸವಿರುವುದಿಲ್ವೇ? ಯಾಕೆ ಉಪವಾಸವಿರಬೇಕು? ಅವನು ಪರಮ ಭಕ್ತನಾದದ್ದರಿಂದ. ಹಾಗಾದರೆ ಹೀಗೆಲ್ಲ ಯಾಕಾಯಿತು? ಈ ಪ್ರಪಂಚದಲ್ಲಿ ನಾವು ಎಣಿಸಿದಂತೆ ಯಾವ ಕಾರ್ಯವೂ ಆಗುವುದಿಲ್ಲ ಎನ್ನುವುದಕ್ಕೆ ಜ್ವಲಂತ ಸಾಕ್ಷಿಯಲ್ವೇ ಇದು. ತನ್ನ ಚಿಂತೆಯದೊಂದು, ದೈವದ ಗನ್ನ ಘತಕವದೆರಡು, ಭಾವದ ಬನ್ನಣೆಯ ಬಗೆಯದು 3, ದೈವದ ಭಿನ್ನ ಮುಖವದು 4, ತನ್ನ ನೆನಹಿನವೋಲ್ ಕಾರ್ಯವು ಚಿನ್ನಹಡೆ, ಲೋಕಕ್ಕೆ ಅನ್ಯ ದೈವವದೇಕೆ? ನಾವು ಎಣಿಸಿದಂತೆ, ನಾವು ಆಶಿಸಿದಂತೆ ಪ್ರಪಂಚದಲ್ಲಿ ಎಲ್ಲವೂ ಆಗುವುದಿದ್ರೆ ಭಗವಂತನ ಅಸ್ತಿತ್ವಕ್ಕೆ ಬೆಲೆಯಲ್ಲಿ ಬಂತು. ಹಾಗಾಗಿ ಭಗವಂತ ತಾನಿದ್ದೇನೆ ಎನ್ನುವುದನ್ನು ತೋರಿಸಿಕೊಟ್ಟದ್ದಲ್ವೇ ಅವನು? ಹಳಚು ಹಾಹೆಗಳು ಸೂತ್ರವನ್ನು ಅಲುಗಿಸಲು
ತತ್ಪುಣ್ಯ ಪಾಪಾವಳಿಗಳು ಆ ಹಾಹೆಗಳಿಗುಂಟೆ. ಬೊಂಬೆಯಾಟದಲ್ಲಿ ಬೊಂಬೆಗಳನ್ನು ಕುಣಿಸುವಂತಹ ಸೂತ್ರಧಾರಕ ವೇದಿಕೆಯಲ್ಲಿ ಬೊಂಬೆಯನ್ನು ಕುಣಿಸ್ತಾನೆ, ಅದರ ಹಗ್ಗ ಅವನ ಕೈಯಲ್ಲಿದೆ. ಈ ಪ್ರಪಂಚ ಎನ್ನುವ ವೇದಿಕೆಯನ್ನು ನಿರ್ಮಾಣ ಮಾಡಿ ಮಾನವ ಎಂಬ ಪ್ರಾಣಿಗಳು ಎಂಬಂತಹ ಬೊಂಬೆಯನ್ನು ಈ ಪ್ರಪಂಚಕ್ಕೆ ಕಳುಹಿಸಿ ನಮ್ಮನ್ನು ಭಗವಂತ ಹಿಂದಿನಿಂದ ಆಡಿಸ್ತಾ ಇದ್ದಾನೆ. ಅವನು ಅವನಿಗೆ ಬೇಕಾದಾಗ ಎಳೆದುಕೊಳ್ಳುತ್ತಾನೆ, ಆಗ ನಮ್ಮ ಆಟ ಮುಗಿಯುತ್ತದೆ. ಇಲ್ಲಿ ಆದದ್ದು ಹಾಗೆಯೇ. ಆದರೆ ನಾನೊಂದು ಪ್ರತಿಜ್ಞೆಯನ್ನು ಮಾಡಿದೆನಲ್ಲ, ಇದೇ ಬೊಮ್ಮರ ಬೆಟ್ಟುವಿನಲ್ಲಿ ಬ್ರಹ್ಮಲಿಂಗೇಶ್ವರನ ಸರಹದ್ದಿನಲ್ಲಿ ಇನ್ನೊಂದು ಭವ್ಯವಾದ ದೇವಸ್ಥಾನವನ್ನು ಕಟ್ಟಿಸುತ್ತೇನೆ ಎಂಬುದಾಗಿ. ಇದು ದೇವರ ಸಂಕಲ್ಪ ಯಾಕೆ ಆಗಿರಬಾರದು? ಇದುವೇ ಅವನ ಸಂಕಲ್ಪ. ಹಾಗಾದ್ರೆ ಹೀಗೆಲ್ಲ ಆಗುವುದಕ್ಕೆ ಯಾರು ಕಾರಣ? ಒಂದೇ ಉತ್ತರ, ಕಾಲ. ಕಾಲಾಯ ತಸ್ಮೈ ನಮಃ, ಕಾಲಾಯ ತಸ್ಮೈ ನಮಃ, ಕಾಲಾಯ ತಸ್ಮೈ ನಮಃ. ಇತ್ತನೋಲಗ ವಿಭವದಿಂದಲೇ ಬೇಡಲೇ ನಾವುಗಳೇ ಸರಿ, ಹೊರಟು ಬಂದಂತ ಕಾರ್ಯಕಾರಣ ಬಹಳಷ್ಟಿವೆ. ಪರಿಪಾಲಿಸುತ್ತದೆ ಹೀಗೆಂದುಕೊಂಡು ನಮ್ಮ ಇಷ್ಟದೇವನು ಕುಲದೇವನು ಆದಂತಹ ಕಪಾಲಿಯ ಧ್ಯಾನವನ್ನು ಮಾಡುತ್ತಾ ಕಾಪಿಕಾವರದ ಆಸ್ಥಾನ ಮಂಟಪವನ್ನು ಪ್ರವೇಶಿಸಿದೆ. ಕೇಳಿಸುತ್ತಿದೆ ಸುತ್ತಮುತ್ತಲಿನ ಜಯಘೋಷ. ಅರಿದಿವಿರ ಮಾರ್ತಾಂಡನಿಗೆ ಶುಭವಾಗಲಿ, ದಾನವಕುಲ ಶಿಖಾಮಣಿಗೆ ಜಯವಾಗಲಿ, ವಜ್ರಾಸುರ ಮಹಾಪ್ರಭುಗಳಿಗೆ ವಿಜಯವಾಗಲಿ ಎನ್ನುವ ಹಾಗೆ ಅವರೆಲ್ಲರ ಜಯಘೋಷಗಳು ಮುಗಿಲು ಮುಟ್ಟುತ್ತಿದ್ದಂತೆ ಅವುಗಳು ನನ್ನ ಹೃದಯವನ್ನು ತಟ್ಟುತ್ತಾ ಇವೆ, ಧನ್ಯತೆಯ ಅನುಭವವನ್ನು ನೀಡುತ್ತಾ ಇವೆ. ಒಬ್ಬ ವ್ಯಕ್ತಿಯನ್ನು ಸಮಾಜವಾಗಲಿ ಅವರ ಜನಾಂಗವಾಗಲಿ ಗುರುತಿಸಬೇಕಂತಿದ್ರೆ ಅಥವಾ ಶ್ಲಾಘಿಸಬೇಕಂತಿದ್ರೆ ಕಾರಣ ಆತ ಮಾಡಿದ ಸಾಧನೆ. ನಾನು ಕೂಡ ಸಾಧನೆ ಮಾಡಿದ್ದೇನೆ. ಎರಡೇ
ಇಲ್ಲೊಂದು ಹೊಸ ಯೋಚನೆ ಮೂಡಿದೆ. ಮಂತ್ರಿ ಸೇನಾನಿಗಳನ್ನು ಕರೆಸಿ ಅವರಲ್ಲಿ ವಿತರಿಸಬೇಕಾಗಿದೆ. ಯಾರಲ್ಲಿ ಮಂತ್ರಿ ಸೇನಾನಿಗಳು ಬರ್ಲಿ. ಅನ್ಯಾಯ ಅಕ್ರಮರೇ ಇತ್ತ ಕಡೆಗೆ ಬನ್ನಿ ಎನ್ನುವ ಹಾಗೆ ಕಡೆಗೆ ಹೋಗಟ್ಟು ಬಂದವನಿ ಅಕ್ರಮ ಏನು ಕಳಿಸಿದ ಕೇಳಿ ಸಚಿವರೇ ಅನ್ಯಾಯಕ್ರಮರೇ ಇತ್ತ ಕಡೆ ಬನ್ನಿ ಎಂಬುದಾಗಿ ನಿಮ್ಮ ಕರೆಗೆ ಹೋಗೊಟ್ಟು ಇಲ್ಲಿ ಬಂದು ನೋಡಿದ ನಿಮ್ಮ ಮುಖವನ್ನು ನೋಡಿದೆ ತಕ್ಷಣ ಏನೋ ನಮ್ಮಲ್ಲಿ ಹೇಳಬೇಕೆಂಬ ಆಸೆ ನಿಮ್ಮ ಮನಸ್ಸಿನಲ್ಲಿ ಮನೆ ಮಾಡಿದೆ ಆದ್ದರಿಂದ ಕೇಳುತ್ತಾ ಇದ್ದೇನೆ ಯಾಕೆ ಕರೆಸಿದ್ರಿ ಹೇಳಿ
ಎಲ್ಲವನ್ನು ಸೂರೆಗೊಳ್ಳಬೇಕು, ಎಲ್ಲವನ್ನು ವಶಪಡಿಸಿ ಒಂದು ದಿನ ನಾನು ಚಕ್ರವರ್ತಿ ಆಗಬೇಕು ಎಂಬ ಅಪೇಕ್ಷೆ ನನ್ನದೇ ಆಗಿದೆ. ಸನಿಹದ ನಾಡೊಂದಿದೆ ಬೊಮ್ಮರ ಬೆಟ್ಟು ಅಂತ, ಬ್ರಹ್ಮಪುರ ಅಂತ ಅದಕ್ಕೆ ಹೆಸರು. ಸಂಪತ್ತಿನಿಂದ ಕೂಡಿದ ವಿಶಾಲವಾಗಿದೆ. ಅಲ್ಲಿನ ಅರಸ ಗುಣವರ್ಮನ ಮದೋನ್ಮತ್ತನಾಗಿದ್ದಾನೆ. ಆ ನಾಡಿನ ಪ್ರಜೆಗಳೆಲ್ಲರೂ ಇವನ ವಿರುದ್ಧ ದಂಗೆ ಏಳುವ ಮನೋಸ್ಥಿತಿಯನ್ನು ಹೊಂದಿದವರಾಗಿದ್ದಾರೆ. ಈ ಸಂದರ್ಭವನ್ನು ನಾವು ಸದ್ಬಳಕೆ ಮಾಡಿಕೊಳ್ಳಬೇಕು. ಇದೇ ಸಂದರ್ಭದಲ್ಲಿ ನಾವು ಅಲ್ಲಿಗೆ ದಾಳಿಯನ್ನು ಎಸಗಿದೆವೆಂದಾದರೆ ಯುದ್ಧದಲ್ಲಿ ಗೆಲುವು ನಮಗೆ ಸುಲಭ ಸಾಧ್ಯವಾದೀತು ಎಂಬ ಭಾವನೆ ನನ್ನದು. ಯುದ್ಧದ ಪ್ರಸಂಗ ಒದಗಿ ಬಂದ ಈ ಸಂದರ್ಭದಲ್ಲಿ ನಿಮ್ಮ ಅಭಿಪ್ರಾಯ ಏನು? ನಿನ್ನ ನಾಡು ಸುಭಿಕ್ಷವಾಗಿದೆ, ಸಂಪತ್ತಿನಿಂದ ಕೂಡಿದೆ, ವಿಸ್ತಾರವು ವಿಶಾಲವಾಗಿದೆ ಎನ್ನುವುದನ್ನು ಅರಿತೆ ಪಡೆಯುವುದಕ್ಕಾಗಿ ಬಂದಿದ್ದೇನೆ. ಯುದ್ಧವೇ ಉದ್ದೇಶವಲ್ಲ. ನೀನು ಈ ನಾಡನ್ನು ಈಗಲೇ ನನಗೆ ಒಪ್ಪಿಸಿ ಶರಣಾಗತನಾದರೆ ಯುದ್ಧದ ಪ್ರಮೇಯ ಬರುವುದಿಲ್ಲ. ಸುಮ್ಮನೆ ಸಮಯ ನಷ್ಟ, ಪ್ರಾಣಹಾನಿ ಇತ್ಯಾದಿಗೆ ಯಾಕೆ ಅವಕಾಶ ಮಾಡಿಕೊಡ್ತೀಯ? ಊರನ್ನು ಬಿಟ್ಟುಕೊಡು. ನನ್ನ ನಾಡನ್ನು ಬಿಟ್ಟು ಕೊಡಬೇಕು. ಹೌದು, ಅದು ನಾನು ಜೀವಂತ ಇರುವಾಗ. ವಜ್ರಾಸುರ ಮಹಾಪ್ರಭುಗಳಿಗೆ ಜಯವಾಗಲಿ. ಬ್ರಹ್ಮಪುರದ ಒಡೆಯನಾದಂತ ವಜ್ರಾಸುರ ಮಹಾಪ್ರಭುಗಳಿಗೆ ಜಯವಾಗಲಿ, ಶುಭವಾಗಲಿ. ಸಾಕು ಮಂತ್ರಿಗಳೇ, ಸಾಕು ಸೇನಾನಿಗಳೇ. ನಿಮ್ಮೀರುವರ ಜಯಘೋಷಗಳನ್ನು ಓದೋ ಸಹಸ್ರ ಸಹಸ್ರ ಕಂಠಗಳು ಜೊತೆಗೂಡುತ್ತಾ ಇವೆ. ಅವೆಲ್ಲವೂ ಗಗನಕ್ಕೇರುತ್ತಾ ಇವೆ. ಏನಿದರ ಅರ್ಥ? ನಾವು ಸಾಧಿಸಿದ ಈ ವಿಜಯ ಇವರಿಗೂ ಇಷ್ಟವಾಯಿತು ಅಂತಲೇ ತಾನೆ. ಮೊದಲೇ ಇವರೆಲ್ಲರೂ ಆಡಳಿತ ಒಮ್ಮೆ ಬದಲಾದ್ರೆ ಸಾಕು ಅಂತ ಹಪಿಸುತ್ತಿದ್ದರು. ಎಷ್ಟು ದಿನ ಕಾಯ್ತಿದ್ರಂತ. ಹೌದು, ಈಗ ಹೊಸ ಆಡಳಿತ ಬಂದಿದೆ. ಇನ್ನು ಮುಂದೆ ಇವರಿಗೆಲ್ಲರಿಗೂ ಬಂಗಾರದ ಬದುಕು. ಆದರೆ ಆಡಳಿತ ಬದಲಾಗಿದೆ ಅನ್ನುವುದನ್ನು ಘೋಷಣೆ ಮಾಡಬೇಕು, ಘೋಷಿಸಿ. ಇನ್ನು ಮುಂದೆ ವಜ್ರಾಸುರನ ಹೊಸ ಆಡಳಿತ ಅಂತ. ಸರಿ, ಬಹುದಿನಗಳ ಕನಸು ನನಸಾಯಿತು. ಹೌದು, ಬಂದ ಕಾರ್ಯವಾಯಿತು ಅಂತ ನಾವು ಸುಮ್ಮನೆ ಕರ್ತವ್ಯದಿಂದ ವಿಮುಖರಾಗಕೂಡದು. ನಮ್ಮ ಜೊತೆಯಲ್ಲಿ ಈ ತನಕ ದುಡಿದವರೆಲ್ಲರನ್ನು ಗಮನಿಸಬೇಕು, ಗುರುತಿಸಬೇಕು, ಗೌರವಿಸಬೇಕು. ಹೌದು, ನಾವು ಇಷ್ಟು ಕ್ಷಿಪ್ರಗತಿಯಲ್ಲಿ ವಿಜಯಶ್ರೀಯನ್ನು ಪಡೆಯಬೇಕು ಅಂತಿದ್ರೆ ಕಾರಣ ನಾವು ಮಾತ್ರವಲ್ಲ, ಈ ನಾಡಿನ ಬೆಂಬಲಿಗರು ಕೂಡ ಇದ್ದಾರೆ ಎನ್ನುವುದನ್ನು ನಾವು ನೆನಪಿಡತಕ್ಕದ್ದು. ಅದೌದು. ಅವರೆಲ್ಲರಿಗೂ ಬೇಕಾದನ್ನು ಕೊಟ್ಟು ಅವರ ಮನಸ್ಸನ್ನು ಸಂತುಷ್ಟಿಗೊಳಿಸಿಕೊಳ್ಳುವುದು ನಮ್ಮ ಕರ್ತವ್ಯ. ಕೆಲವರಿಗೆ ಉಂಬಳಿ ಭೂಮಿಯನ್ನು ನೀಡೋಣ, ಕೆಲವರಿಗೆ ಚಿನ್ನದ ಗಂಟನ್ನೇ ಕೊಡೋಣ, ಕೆಲವರಿಗೆ ನಮ್ಮ ಈ ಆಸ್ಥಾನದಲ್ಲಿ ಉದ್ಯೋಗಗಳನ್ನು ನೀಡೋಣ. ಹೆಚ್ಚಿನ ವಿದ್ಯಾವಂತರಿದ್ದ ಹಾಗೆ ಕಾಣಿಸ್ತಾ ಇದೆ. ಯುವಕರಿದ್ದಾರೆ ಇಲ್ಲಿ. ಆ ಯುವಕ ವಿದ್ಯಾವಂತರಿಗೆ ಹೊಸ ಹೊಸ ಹುದ್ದೆಗಳನ್ನು ನಿರ್ಮಿಸಿ ನಾವು ಕೊಡ್ತೇವೆ. ಆಮೇಲೆ ಇನ್ನು ಯಾರಿಗಾದ್ರೂ ಏನಾದ್ರೂ ಬೇಕಿದ್ರೆ, ನಿಮ್ಮಲ್ಲಿ ಕೊರತೆಗಳೇನಾದ್ರೂ ಇದ್ರೆ ಪಟ್ಟಿ ಮಾಡಿ ನಮ್ಮ ಮಂತ್ರಿಗಳಲ್ಲಿ ಕೊಡಿ, ಅವರು ನಮಗೆ ಕೊಡ್ತಾರೆ. ನಾವು ಪರಿಶೀಲಿಸಿ ಮುಂದಿನ ವ್ಯವಹಾರವನ್ನು ನಾವು ಮಾಡ್ತೇವೆ. ಅಂತೂ ನಿಮ್ಮ ಬದುಕಿಗೆ ಭದ್ರತೆಯನ್ನು, ಉತ್ತಮ ಭವಿಷ್ಯವನ್ನು ನಾವು ನೀಡುವುದಕ್ಕೆ ಸಿದ್ಧರಾಗಿದ್ದೇವೆ. ಒಂದು ವೇಳೆ ನಮ್ಮ ಮಾತನ್ನು ಕೇಳದ ಯಾರಾದರೂ ವ್ಯತಿರಿಕ್ತರಾಗಿ ಹೇಳಿದ್ರೆ, ಅಥವಾ ನಮ್ಮ ವಿರುದ್ಧವೇನಾದ್ರೂ ತಂತ್ರಗಾರಿಕೆಯನ್ನು ನಡೆಸುವಂತಹ ಸುದ್ದಿ ನಮಗೆ ಕೇಳಿ ಬಂದ್ರೆ, ಅವರ ರುಂಡಗಳನ್ನು ಕತ್ತರಿಸಿ ಕೋಟೆಯ ಹೆಬ್ಬಾಗಿಲಿಗೆ ನೇತು ಹಾಕಲಾಗುವುದು ಜತಾನ.
ಯಾರು ವಿಶ್ವಾಸಘಾತಕರಂತೆ ಕಾಣಿಸುವುದಿಲ್ಲ. ಹೌದು, ಎಲ್ಲರೂ ರಾಜ್ಯಾಭಿಮಾನಿಗಳ ಇರುವ ಹಾಗೆ ಕಾಣಿಸ್ತಾ ಇದ್ದಾರೆ. ಎಲ್ಲರೂ ನಮ್ಮ ಅಭಿಮಾನಿಗಳಾಗಿದ್ದಾರೆ. ಸರಿ, ಹಾಗೆ ಇರಲಿ. ಇದೇ ರೀತಿಯಾಗಿ ನಮ್ಮ ಬದುಕು ಸಾಗಲಿ, ಇವರ ಬದುಕು ಸಾಗಲಿ. ಈಗ ಮಾತ್ರ ನನ್ನ ರೆಪ್ಪೆಗಳು ಭಾರವಾಗ್ತಾ ಇವೆ. ಹೌದು, ದುಡ್ದಿದ್ದೇವೆ. ನಿದ್ರೆಯ ಹೊತ್ತು. ಹೌದು, ನಿದ್ರಿಸಬೇಕನ್ನಿಸ್ತಾ ಇದೆ, ವಿಶ್ರಾಂತಿ ಬೇಕು ಅಂತ ನನ್ನ ಮನಸ್ಸು ಹೇಳುತ್ತಾ ಇದೆ. ನೀವು ಕೂಡ ಪವಾಡಿಸಿ, ಬೇಕಾದಾಗ ಕರೆಸಿಕೊಳ್ಳುತ್ತೇನೆ. ಇನ್ನು ಅನೇಕ ರಾಜ್ಯಗಳನ್ನು ಗೆಲ್ಲಬೇಕು, ಮುಂದಿನ ಕಾರ್ಯಕ್ರಮಗಳು ತುಂಬಾ ಇವೆ. ನಾನು ವಿಶ್ರಾಂತಿ ಹೊಂದುತ್ತೇನೆ. ಇಲ್ಲಿಗೆ ಬನ್ನಿ, ನಿಮ್ಮಲ್ಲಿ ಒಂದು ಮಾತಾಡ್ಲಿಕ್ಕೆ ಉಂಟು. ಏನು ಮಾತು? ನೀವೀಗ ಬ್ರಹ್ಮಪುರವನ್ನು ಗೆದ್ದಿದ್ದೀರಿ. ಹೌದು ಹೌದು. ಅಷ್ಟು ನಿಮ್ಗೆ ಸಾಕಾಗ್ತದ? ಸಾಲದು. ಇದು ಸಾಕು ಅಂತ ಯಾರು ಹೇಳಿದ್ದು? ಇನ್ನು ರಾಜ್ಯಗಳನ್ನು ಗೆಲ್ಲೋಣ, ನಾಳೆಯಿಂದ ಯೋಚನೆ ಮಾಡೋಣ, ಇನ್ನು ನಿದ್ರಿಸೋಣ. ಆ ವಿಷಯ ಅಲ್ಲ ಪ್ರಭು, ಮತ್ತೆ ಬೇರೆ ಒಂದು ವಿಷಯ ಉಂಟು. ಬೇರೆ ಯಾವುದದು ಈ ಹೊತ್ತಿನಲ್ಲಿ? ನಿಮ್ಮ ವಾಮಭಾಗಕ್ಕೆ ಏನಾಗಿದೆ? ಒಂದು ಹುಡುಗಿ ಬೇಕಲ್ಲ? ವಾಮಭಾಗಕ್ಕೆ ಹುಡುಗಿ ಅಂದ್ರೆ ಪಟ್ಟದರಸಿ. ಪಟ್ಟದರಸಿ ಪಟ್ಟದರಸಿ ಬೇಕು, ಪಟ್ಟದರಸಿ ಬೇಕು. ಆದ್ರೆ ಆಕೆ ನಮ್ಮ ಇಷ್ಟದರಸಿಯೂ ಆಗಬೇಕು ತಾನೆ? ಹೌದು. ನಾನು ಏನು ಈ ವಿಭಾಗದಲ್ಲಿ ಹಿಂದುಳಿದಿದ್ದೇನೆಂತ ಭಾವಿಸಿದ್ದೀರಾ? ಇಲ್ಲ. ಆದರೆ ನನ್ನ ಘನತೆಗೆ ತಕ್ಕುದಾದ ನಾರಿ ಮಾಡಿ ಸುತ್ತಮುತ್ತಲ ಪ್ರದೇಶಗಳಲ್ಲೆಲ್ಲೂ ಇಲ್ಲ ಅಂತ ಭಾವಿಸಿ ಸುಮ್ಮನೆ ಉಳಿದಿದ್ದೇನೆ. ಆ ವಿಚಾರ ಬಿಟ್ಟು ಬಿಡಿ. ಈ ಪ್ರದೇಶದಲ್ಲಿ ಈ ಪ್ರದೇಶದಲ್ಲಿ ನೀವು ಎಲ್ಲಿ ಹುಡುಕಬೇಕಂತ ಇದೇ ಪುರದಲ್ಲಿ. ಹೌದು ಪ್ರಭು, ಇಲ್ಲಿಯೇ ಇದ್ದಾಳೆ. ಇಲ್ಲಿಯೇ ಇದ್ದಾಳ? ಇಲ್ಲಿಯೇ ಇದ್ದಾಳೆ. ಸೌಂದರ್ಯವತಿಯ, ಯೌವನವತಿಯ? ಸೌಂದರ್ಯವತಿಯೂ ಹೌದು, ಯೌವನವತಿಯೂ ಹೌದು. ಮಾತ್ರ ಅಲ್ಲ, ಕುಲವತಿ ಆಗಬೇಕು. ರಾಜನ್ಯ ಕುಲಕ್ಕೆ ಸಂಬಂಧಪಟ್ಟವಳಾಗಬೇಕು. ರಾಜನಿಗೆ ಸಂಬಂಧಪಟ್ಟವಳೆ. ರಾಜರಂದ್ರೆ ಗುಣವರ್ಮನಿಗೆ. ಹೌದು, ಗುಣವರ್ಮನ ಸಂಬಂಧಿ. ಹೌದು. ಊಹಿಸಬಲ್ಲೆ. ಅವನ ತಂಗಿಯ? ಅಲ್ಲಪ್ಪ, ನಾದಿನಿಯ? ನಾದಿನಿ ಅಲ್ಲ, ಮಗಳ? ಅದು ನಮಗೆ ಮಗಳಾದ್ರೆ ನಮಗೆ. ಸಹೋದರಿಯ? ಸಹೋದರಿ ಅಲ್ಲ. ಅದಾಗ ಹೇಳಿ ಆಯ್ತು. ಅದೇ ಯಾರು ಅಲ್ಲ ಅಂತ ಹೇಳಿದ್ರೆ ಮತ್ತೆ ಯಾರು? ರಾಜನ ಹೆಂಡತಿ. ಏನ್ ಹೇಳ್ತಿದ್ದೀರಿ ಮಂತ್ರಿಗಳೇ ನೀವು? ಹೌದು. ನಾನೇನ ಅಂತಹ ದರಿದ್ರನ? ಯಾಕೆ? ಅಂಗವಿಕಲನ? ಬುದ್ಧಿಮಾಂದ್ಯನ? ವಿವಾಹಿತೆಯನ್ನು ಮದುವೆ ಆಗುವಂತಹ ಆ ಒಂದು ದುರಂತ ನನಗೆ ಬರ್ತದ? ಬರಬೇಕಾ? ವಿವಾಹಿತೆ ಅಂತ ಹೇಳಿದ್ರೆ ಮಾತ್ರ ಗೊತ್ತಾಗುದು ಪ್ರಭು, ಹಾಗೆ ಕಾಣಿಸುದಿಲ್ಲ. ಅವಳು ಕಾಣಿಸುದಿಲ್ಲ. ಅವಳಿಗೆ ವಯಸ್ಸಾಗಲಿಲ್ಲ, ಸಣ್ಣವಳ, ಇನ್ನೂ ತರುಣಿ. ತರುಣಿಯ? ಹೌದು. ನೋಡುವುದಕ್ಕೆ ಚಂದ ಇದ್ದಾಳೆ. ಕೋಮಲೆಯ? ಶ್ಯಾಮಲೆ. ನೋಡುವುದಕ್ಕೆ ಕೋಮಲೆ. ನೋಡುವುದಕ್ಕೆ ಕೋಮಲೆ, ಹೆಸರವಳದು ಶ್ಯಾಮಲೆ. ಆಗಲಿ, ಅವಳನ್ನು ನಿಮಗೆ ಅತ್ತಿಗೆಯ ರೂಪದಲ್ಲಿ ನನ್ನ ಒತ್ತಿಗೆ ಕರೆತರುವುದಕ್ಕೆ ಪ್ರಯತ್ನಿಸುತ್ತೇನೆ. ಹೋಗಿ ನೀವು ವಿಶ್ರಮಿಸಿ. ಅದಕ್ಕೆ ಹೇಳುವುದು, ನಾನು ಹೇಳದೆ ನನಗೇನು ಬೇಕೆಂಬುದನ್ನು ಅರ್ಥ ಮಾಡಿಕೊಂಡು ಹೇಳಿದಿರಿ. ಹಿರಿಯಲ್ ಬಲ್ಲೊಡೆ ವೀರನಾಗು ಧರೆಯೋಳ್, ನಾನಾ ಚಾತುರ್ಯಮ್ಮ ಅರಿಯಲ್ ಬಲ್ಲೊಡೆ ಮಂತ್ರಿಯಾಗು ಹೇಳುವುದು ಇದಕ್ಕೆ. ಇಂತಹ ಮಂತ್ರಿ ಸೇನಾನಿಗಳು ನೀವು ನನ್ನ ಜೊತೆಯಲ್ಲಿರುವಾಗ ಇನ್ನೊಂದೆರಡೇ ಅನೇಕ ರಾಜ್ಯಗಳನ್ನು ಗೆಲ್ತೇನೆ, ಚಕ್ರವರ್ತಿ ಆಗ್ತೇನೆ ಅನ್ನೋ ಆತ್ಮವಿಶ್ವಾಸ ಮೂಡುತ್ತಾ ಇದೆ. ಸರಿ, ನೀವು ನನಗಿಂತ ಹೆಚ್ಚು ದುಡಿದಿದ್ದೀರಿ, ವಿಶ್ರಮಿಸಿ. ಅಗತ್ಯವಿದ್ರೆ ಕರೆಸಿಕೊಳ್ಳುತ್ತೇನೆ. ಹೋಗಿ. ಆಯ್ತು, ಹೋಗಿ. ಶ್ಯಾಮಲೇ, ಬಂದೆ. ಇನಿಯನ ಬರವನು ಕಾಣದೆ ಒನಿಗೆ ಭಯದೊಳಾಗಲು ಮನದಿನ ಕಾತರಿಸುತ್ತಾಗಲೇ ಕಳವಳಿಯೇ ಬೋಧನು ಹಿರಿಯ ಮತ್ತೆ ತಾನೇನಾದರೂ ಎನಿದ ಚಿಂತಿಸುತ್ತ ಹೆಣ್ಣಿನ ಜೀವನ ಸಾರ್ಥಕವಾಗಬೇಕು ಅಂತಾಗಿದ್ದಲ್ಲಿ ಯೋಗ್ಯತಾವಂತ ಪುರುಷನ ಕೈ ಹಿಡಿಯಬೇಕಂತೆ. ಅದೇ ರೀತಿಯಾಗಿ ಒಮ್ಮರ ಬೆಟ್ಟಿವಿನ ಅರಸನ ಪ್ರೀತಿಯ ಮಡದಿ ನಾನು ಶ್ಯಾಮಲೆ. ಈ ಹೊತ್ತಿಗಾಗುವಾಗ
ನಮ್ಮದಾದಂತಹ ಪುರಕ್ಕೆ ದಾನವರ ದಾಳಿಯಾಗಿದೆಯಂತೆ. ಇತ್ತ ನೋಡಿದ್ರೂ ಕೂಡ ಆರ್ಭಟವೇ ಕೇಳಿಸುತ್ತಾ ಉಂಟು. ನಮ್ಮವರೆಲ್ಲರೂ ಕೂಡ ಸತ್ತು ಬೀಳುತ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ಮಕ್ಕಳನ್ನು ಕಳೆದುಕೊಂಡು ತಾಯಿಯರ ರೋಧನೆಯಾದ್ರೆ, ಇನ್ನೊಂದು ಕಡೆಯಲ್ಲಿ ತಮ್ಮ ಇನ್ನೇನನ್ನು ಕಳೆದುಕೊಂಡು ರೋಧಿಸುತ್ತಿರುವಂತಹ ಹೆಣ್ಮಕ್ಕಳ ರೋಧನೆ ಇನ್ನೊಂದು ಕಡೆಯಲ್ಲಿ. ಈ ದೃಶ್ಯವನ್ನು ನನ್ನ ಕಣ್ಣಿಂದ ಕಾಣಲಾಗುತ್ತಾ ಇಲ್ಲ. ಆದರೆ ಈ ಮಧ್ಯೆ ನನ್ನ ಸ್ವಾಮಿ ಕಾಣುತ್ತಾ ಇಲ್ಲವಲ್ಲ. ಈ ರೀತಿಯಾಗಿ ಚಿಂತೆಯನ್ನು ಮಾಡುತ್ತಿದ್ದಂತ ವೇಳೆಯಲ್ಲಿ ದಾಸಿಯವರೊಳು ಬಂದಾಡಿದಂತ ಮಾತೇನು, ನನ್ನ ಸ್ವಾಮಿಗೆ ಯುದ್ಧದಲ್ಲಿ ಸೋಲಾಯಿತಂತೆ. ಸೋಲನ್ನು ಅನುಭವಿಸಿದಂತ ಅವರು ನಮ್ಮ ಪುರವನ್ನೇ ಬಿಟ್ಟು ಹೋಗಿದ್ದಾರಂತೆ. ಇನ್ನು ನನ್ನನ್ನು ಕಾಯುವವರು ಯಾರಿದ್ದಾರೆ? ಏನಂತೆ ಆ ರಾಕ್ಷಸ ನನ್ನನ್ನೇ ಸೇರಬೇಕು ಎಂಬುವಂತಹ ಉದ್ದೇಶದಿಂದ ನನ್ನತ್ತ ಬರ್ತಾ ಇದ್ದಾನಂತೆ. ಏನು ಮಾಡುವುದು, ಯಾರಲ್ಲಿ ಹೇಳುವುದು ಒಂದು ಅಂತಃಪುರದೊಳಗೆ ತಾನೊಂದು ಬರುತ್ತಂಗ ಶಾಮಲೆಯ ಹುಡುಗುದು ರೂಢಿಯಲ್ಲೊಂದು ಮಾತುಂಟು, ವಜ್ರಾದಪಿ ಕಠೋರಾಣಿ ಮೃದೂನಿ ಕುಸುಮಾದಪಿ ಅಂತ. ವಜ್ರದಷ್ಟು ಕಾಠಿಣ್ಯ, ಹೂವಿನಷ್ಟು ಮೃದು, ಹೀಗಿರಬೇಕು ಅಂತ. ವಜ್ರಾಸುರನೆಂದೇ ಹೆಸರನ್ನು ಪಡೆದ ನಾನು ಎಷ್ಟು ಕಠಿಣದಲ್ಲಿ ಇರಬಹುದು. ಎರಡು ಲೋಕಗಳನ್ನು ತನ್ನ ಸಾಮರ್ಥ್ಯದಿಂದ ಸ್ವಾಧೀನಪಡಿಸಿದ್ದೇನೆ. ಈಗ ಇಲ್ಲಿಗೆ ಬಂದಿದ್ದೇನೆ. ಹೇಗಿದ್ದಾರೆ, ಯಾರಿದ್ದಾರೆ, ಆಡಳಿತದ ಪರಿಣಾಮವಾಗಿ ಏನಾಗಿದೆ? ಆ ರಕ್ಕಸ ಬಂದು ನಮ್ಮ ಊರನ್ನೆಲ್ಲ ಹಾಳು ಮಾಡಿದಂಥ ಅಪವಾದ ಉಂಟ, ಅಲ್ಲ ನಮಗೆಲ್ಲ ಒಳ್ಳೆಯದನ್ನು ಮಾಡಿದ ಎಂಬಂತ ಪ್ರಸಿದ್ಧಿ ಉಂಟ, ಏನು ಅಂತ ನನಗೆ ಗೊತ್ತಿಲ್ಲ. ಹಾಗಿದ್ರೆ ಅರಸ ಎಲ್ಲಿ ಹೋದ? ಈ ಊರಿನ ಅರಸ ಎಲ್ಲಿ ಹೋದ? ತಪ್ಪಿಸಿಕೊಂಡ. ಒಬ್ಬನೇ ತಪ್ಪಿಸಿದನು. ನಾನು ಕೇಳಿದ ಹಾಗೆ ಅವ ಸಂಸಾರಿ. ಹಾಗಿದ್ರೆ ಹೆಂಡತಿ ಮಕ್ಕಳನ್ನು ಕಟ್ಟಿಕೊಂಡು ಹೋದನು. ಯಾರೋ ಹೇಳಿದ್ರು ಓಡಿದ ಅಂತ. ಓಡಿದರು ಅಂತ ಹೇಳಿದ್ರೆ ಸಂಸಾರ ಉಂಟು ಅಂತ ಅರ್ಥ. ಓಡಿದ ಅಂದ್ರೆ ಒಬ್ಬನೇ ಹೋದ ಅಂತ ಅರ್ಥ. ಹಾಗಿದ್ರೆ ಅವನ ಹೆಂಡತಿಯಲ್ಲಿ ಹೋದಳು. ಯಾರೊಟ್ಟಿಗೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಪತಿವ್ರತೆ ಹೆಣ್ಣೊಬ್ಬಳು ತನ್ನ ಗಂಡನನ್ನು ಬಿಟ್ಟು ಮತ್ತೊಬ್ಬನಲ್ಲಿ ಹೋಗ್ತಾಳ? ಇಂದಿನ ಕಾಲದ ಇತಿಹಾಸವನ್ನು ಓದಿದಾಗ ನೋಡಿದಾಗ ಗಂಡನನ್ನಲ್ಲದೆ ಮತ್ತೊಬ್ಬನನ್ನು ಕಣ್ಣೆತ್ತಿ ನೋಡಿದ ಹೆಂಗಸರಿಲ್ಲ. ಹಾಗಿದ್ರೆ ಅವಳು ಏನು ಮಾಡ್ತಾಳೆ? ಯಾರೋ ಹೇಳಿದ್ರು ಆಸ್ಥಾನದಲ್ಲಿ ಅರಮನೆಯಲ್ಲಿ ದುಃಖಿಸ್ತಾ ಇದ್ದಾಳೆ ಅಂತ. ಹೇಳಿದ ಮೇಲೆ ನನಗೆ ಹೋಗುವುದಕ್ಕೇನು, ನನ್ನದೇ ಸಾಮ್ರಾಜ್ಯ ಅಲ್ವಾ, ನೋಡುವಂತೆ. ಬಂದು ನೋಡುತ್ತ ರಾಣಿಯನು ಬಂದು ರಾಣಿಯನು ಸ್ವರಜನ ಹದಿಗೆ ಕಾಮನ ಶರದ ಬಳಲುದು ಬಳಲುತ್ತ ಬೆಂಡಾಗಿ ನುಡಿದಿದನು ಶ್ಯಾಮಲೆಯ ಮಧುರ ಮಧು ಮಧುರ ಮಧುರ ವಚನದಲೇ ಆ ಆ ಆ ಆ ನೇರವಾಗಿ ಅಂತಃಪುರವನ್ನು ಸೇರಿದೆ. ಎಲ್ಲಿಗೆ ಹೋಗ್ತೀಯಾ ಕೇಳುವವರಿಲ್ಲ, ಯಾಕೆ ಬಂದಿ ಅಂತ ತಡೆಯುವವರಿಲ್ಲ. ಯಾಕಂದ್ರೆ ನಮ್ದೇ ಸಾಮ್ರಾಜ್ಯ. ಹಾಗಾಗಿ ಅಂತಃಪುರಕ್ಕೆ ಬಂದಿದ್ದೇನೆ. ನೋಡಿದರೆ ಈ ಊರಿನ ಅರಸನ ಹೆಂಡತಿ ಏಳೋ ಅಂತ ಕಾಣ್ತದೆ. ಇವಳು ಹಗಲು ರಾತ್ರಿ ನಿದ್ದೆ ಮಾಡುವುದಿಲ್ಲ. ಯಾಕೆ ಕಣ್ಣು ಕೂರ್ತಾ ಇದ್ದಾಳಲ್ಲ?
ಅಲ್ಲ, ತನ್ನ ಗಂಡ ಇಲ್ಲ ಎಂಬಂತ ವ್ಯಸನದಲ್ಲಿ ಕಣ್ಣು ಬಿಡ್ಲಿಕ್ಕೆ ಇವಳಿಗೆ ಆಗುವುದಿಲ್ವಾ? ಇವಳು ಇರಲಿಲ್ವಾ? ಎತ್ತರ ಮುಖದಲ್ಲೆಲ್ಲ ನೆರಿಗೆ ಬರ್ತದೆ. ಹಾಗೆ ಲೆಕ್ಕದಲ್ಲಿ ಇವಳು ಇರಲಿಲ್ಲ. ಸ್ವಲ್ಪ ಕ್ಷೀಣ ಆಗಿದ್ದಾಳೆ. ಕೆಲವು ದಿವಸ ಆಯ್ತಲ್ಲ ಗಂಡ ಇಲ್ಲದೆ. ಹಾಗಾಗಿ ವ್ಯಸನದಲ್ಲಿರಬೇಕು. ಮಾತಾಡಿಸ್ತೇನೆ. ಚಂದ್ರಮುಖದ ಚೆಲುವೆ ನಿನ್ನನೆ ಗೊಂದೆ ಸುಖವ ಪಡೆವೆ, ನಿನ್ನನು ಹೊಂದೆ ಸುಖವ ಪಡೆವೆ, ಸುಖವ ಪಡೆವೆ, ಸುಖವ ಪಡೆವೆ. ನಾನು ಬೆಕ್ಕಿನ ಮರಿಯನ್ನು ಹಿಡಿದಿದ್ದೇನೆ, ಕಚ್ಚಲಿಲ್ಲ. ನಾಯಿ ಮರಿಯನ್ನು ಹಿಡಿದಿದ್ದೇನೆ, ಕಚ್ಚಲಿಲ್ಲ. ಶಿವ, ನಿನಗೆ ಬೇರೆಯವರು ಮಾಡ್ಲಿಕ್ಕೆ ಆಗಲಿಲ್ಲ, ನನ್ನ ಕೈಗೆ ಕಚ್ಚಿದೆಯಲ್ಲ. ನೀವು ಆ ರೀತಿಯಾಗಿ ಆಲಂಗಿಸಿದ್ರೆ ಭಯವಾಗುವುದಿಲ್ಲ. ಭಯ ಆದ್ದಕ್ಕೆ ಕಚ್ಚಿದ್ದ. ಕಚ್ಚುವುದಿಲ್ಲ, ನನ್ನ ಮೂಗಿಗೆ ಕಚ್ಚಬಹುದಿತ್ತು, ಸಂತೋಷ ಆಗುತ್ತಿತ್ತು. ಅದು ಬಿಟ್ಟು ಕೈಗೆ ಕಚ್ಚಿದೆಯಲ್ಲ. ನಾಯಿ ಮರಿಯ ನೀನು, ಬೆಕ್ಕಿನ ಮರಿಯ, ಮತ್ತೆಂಥದ್ದು? ಎಣ್ಣೆ ನಿನ್ನಲ್ಲಿ ತುಂಬ ಮಾತಾಡ್ಲಿಕ್ಕೆ ಉಂಟು. ಕೈ ಬಿಟ್ಟು ದೂರ ನಿಂತು ಮಾತಾಡ್ಬೋದಲ್ಲ. ಕೈ ಹಿಡ್ದದ್ದಲ್ಲ, ಕೈಯನ್ನು ಅಪ್ತಿತ್ತು. ಹೌದೇನೆ? ಎಷ್ಟು ದಿವಸ ಆಯ್ತು ನೀನು ಊಟ ಮಾಡೋದು? ಊಟ ಮಾಡ್ತೇನೆ. ಸತ್ಯ ಹೇಳು, ಊಟ ಸರಿ ಮಾಡಿದ್ಯಾ? ಯುದ್ಧದ ನಂತರ ನಾನು ಸರಿಯಾದಂತ ಊಟವನ್ನು ಮಾಡಿ. ಯುದ್ಧ ಯಾರಿಗೆ? ನಿನ್ನ ಅಪ್ಪನಿಗೆ ಅದ್ದ, ನಿನಗೆ ಅದ್ದ? ನಮ್ಮ ಪುರಕ್ಕೆ. ನಿಮ್ಮ ಪುರಕ್ಕೆ ಯುದ್ಧ ಅಲ್ಲ, ನಿನ್ನ ಗಂಡನಿಗೂ ನನಗೂ ಯುದ್ಧ ಆದ್ದು. ಗಂಡನಿಗೆ ಯುದ್ಧ ಆದ್ರೆ ಹೆಂಡತಿ ಯಾಕೆ ಉಪವಾಸ ಇರಬೇಕು? ಅವಾಗ ಉಪವಾಸ ಇದ್ದಾನ? ಎಲ್ಲಿದ್ದಾನೆ ನಿನ್ನ ಗಂಡ? ಪುರವನ್ನೇ ಬಿಟ್ಟು ಹೋಗಿದ್ದಾರೆ. ನೀನು ಇದ್ದೀಯ ಅಂತ ಗೊತ್ತಿಲ್ವ ಅವನಿಗೆ? ತಿಳಿದುಂಟು. ಮತ್ತೆ ಯಾಕೆ ಬಿಟ್ಟು ಹೋದ್ದು? ಹಾಗಿದ್ರೆ ನಿನ್ನ ವಿಚಾರವಾಗಿ ಅಷ್ಟು ಉತ್ತಮವಾದ ಭಾವನೆಯಲ್ಲಿ ಅವ ಇಲ್ಲ ಅಂತ ಲೆಕ್ಕ ಅಲ್ವಾ? ಹೋದ್ರೆ ಹೋಗಲಿ, ಯಾರೊಟ್ಟಿಗಾದ್ರೂ ಹೋಗಲಿ, ನಿನಗೇನದು? ಆ ರೀತಿಯಾಗಿ ತಿಳಿದವರು ನನ್ನ ಸ್ವಾಮಿ ಅಲ್ಲ. ನಿನ್ನ ಸ್ವಾಮಿ ಅಲ್ಲ ಅಂತ ನೀನು ಹೇಳುವುದು. ಯಾಕಂದ್ರೆ ಯಾವ ಹೆಣ್ಣು ತನ್ನ ಗಂಡನನ್ನು ದೂರುವುದಿಲ್ಲ. ಹಾಗಾಗಿ ನಿನ್ನ ಗಂಡ ನಿನ್ನನ್ನು ಬಿಟ್ಟು ಹೋಗಿದ್ದಾನೆ ಅಂದ್ರೆ ಅದು ಈ ನಮ್ಮವರ ಮಧ್ಯದಲ್ಲಿ ನಾನು ಬಂದದ್ರಿಂದ ಆಯ್ತು. ನನ್ನ ಕೂಟದಲ್ಲಿ ಎಂಥವರೆಲ್ಲ ಇದ್ದಾರೆ ಗೊತ್ತುಂಟಾ? ಹೆಣ್ಣಿನ ಮೂಗನ್ನು ಕಚ್ಚಿ ತಿನ್ನುವವರಿದ್ದಾರೆ, ಗೊತ್ತಾಯ್ತಾ? ಎದೆಗೆ ಬಾಯಿ ಹಾಕಿ ಕಚ್ಚಿ ತಿಂತಾರೆ.
ಇಂಥ ವಿಪರೀತಗಳೆಲ್ಲ ನಮ್ಮ ಕಡೆಯವರಿಂದ ಆಗ್ತದೆ. ನೀವು ನನಗೆ ರಕ್ಷಣೆಯನ್ನು ಕೊಡ್ತೀರಲ್ಲ. ನಾನು ರಕ್ಷಣೆಯನ್ನು ಕೊಡ್ತೇನೋ ಭಕ್ಷಿಸ್ತೇನೋ ಅದು ಬೇರೆ. ಎಣ್ಣೆ ನೀನು ಎತ್ತಿದ್ಯಾ? ಒಂದು ಯಾಕೆ ಸಮಯ ಇಲ್ವಾ? ಮತ್ತೆ ಮಕ್ಕಳ ಭಾಗ್ಯ ಎನ್ನುವುದು ನನ್ನ ಪಾಲಿಗೆ ಒದಗಿ ಬರಲಿಲ್ಲ. ಮಕ್ಕಳು ತನ್ನಷ್ಟಕ್ಕೆ ಬರುವುದಿಲ್ಲ. ಗಂಡ ಬರಬೇಕು, ನಿನ್ನನ್ನು ಅಪ್ಪಬೇಕು, ಸುಖಿಸಬೇಕು, ಪುತ್ರ ಸಂತಾನವನ್ನು ಅವ ಕೊಡಬೇಕು. ಅವ ಬರಲಿಲ್ಲ. ಯಾಕಂದ್ರೆ ನಿನ್ನಂಥ ಹೆಂಡತಿ ಅಗತ್ಯ ಅವನಿಗಿಲ್ಲ. ಈಗ ಈ ಊರಿಗೆ ಅರಸ ಯಾರು? ಯಾರು? ನಾನು. ನೀವೇ ಅಲ್ವೇ? ಮತ್ತೆ ನಾವು ಅಷ್ಟಾಗೋಗಿ ನನಗೆ ಹೇಳಲಿಕ್ಕೇನು? ನಾನು, ನೀವೇ. ಅಂದ್ರೆ ಬಂದವರು ಯಾರಂತ ತಿಳಿಯಲಿಲ್ಲ. ನಾನಾ? ವಜ್ರಾಸುರ ಅಂದರೆ ನಾನೇ. ವಜ್ರಾಸುರ ಅಂದರೆ ನೀವೇ? ಶಿರಬಾಗಿದ್ದೇನೆ. ಯಾಕೆ ಅರಸು ಇಷ್ಟು ಮಾಡಿದ್ದಕ್ಕ? ಹಾಗಲ್ಲ, ಬಂದವರು ಅರಸರಲ್ವೇ? ಹೌದು, ಅರಸು ಅಂದ್ರೆ ನಾನು. ಈಗ ಸರಿ, 2 ರಾಜ್ಯಕ್ಕೆ ಅರಸು, ಇನ್ನೊಂದು ಪಡಿಲಿಕ್ಕುಂಟು. ಹೌದೇ? ಅದು ಎಲ್ಲಿಂತ ತೀರ್ಮಾನ ಆಗಲಿಲ್ಲ. ಇಷ್ಟ ಗೊತ್ತಾಯ್ತಲ್ಲ? ಇರ್ಲಿ, ಒಂದು ಒಪ್ಪಂದ ಮಾಡಿಕೊಳ್ಳುವ. ಏನದು? ನಿನ್ನ ಗಂಡ ವಿಧಿವತ್ತಾಗಿ ಮದುವೆ ಆದ, ಎಲ್ಲಿಯಾದ್ರೂ ಓಡಿಸಿಕೊಂಡು ಬಂದ? ಅಯ್ಯೋ, ವಿಧಿವತ್ತಾಗಿ ಮದುವೆ ನಿನ್ನ ಅಪ್ಪನೇ ಅವನಿಗೆ ಕೊಟ್ಟದಲ್ವಾ? ಕೊಟ್ಟಿದ್ದಾರೆ. ಅಷ್ಟು ಕೊಟ್ಟು ಏನು ಎಲ್ಲಿದ್ದೀಯಾ? ರಕ್ಕಸರ ಕೈಗೆ ಸಿಕ್ಕಿದೀಯಾ? ಎಲ್ಲಿಯಾದರೂ ನಿನಗೆ ಬೇಸರ ಆಯ್ತಾ, ಮಾನ ಹೋಯ್ತಾ ಅಂತ ನೋಡದೆ ತನ್ನ ಪ್ರಾಣವನ್ನು ಉಳಿಸುವುದಕ್ಕಾಗಿ ಓಡಿದ್ದಾನಲ್ಲ ಪಾಪಿ. ಹೌದಾ? ಹಾ, ಇನ್ನು ಅವನ ಚಿಂತೆ ನಿನಗೆ ಬೇಡ. ಮತ್ತೆ ಇನ್ನು ನಾನು ನೀನು ಅಂದ್ರೆ ನಾನು ನಿಮ್ಮ ಜೊತೆಗೆ ಬರಬೇಕು. ಬರಬೇಕು. ಅಯ್ಯ, ಹಸಿಗೆ ಬರಬೇಕು. ಯಾದಗಾಗಿ ನೀತಿಯಲ್ಲ ತಿಳಿದು ನೋಡು ವೀರ ಮನದುಳು ಮನದ ಜನರ ನಲಗುವುದು ಬಿರುದು ನಿನ್ನದು ಮನದ ಜನರ ನಲಗುವುದ ಬಿರುದು ನಿಂತು ದೂರ ದರದಿ ಕ್ಷೀರಬಹುದೇ ಎನ್ನದಾಗಿ ಕೆಡೆಯ ಬಯಸುವೆ ದೂರ ದರದಿ ಕ್ಷೀರಬಹುದೇ ಎನ್ನದಾಗಿ ಕೆಡೆಯ ಬಯಸುವೆ ಯಾತಕ್ಕಾಗಿ ಬೇಳೆಯಿಂದ ಅಯ್ಯ, ದೂರ ನಿಂತು ಮಾತಾಡಿ ಅಯ್ಯ. ಮತ್ತೆ ಅಯ್ಯ ಅಂತ ಕರೆದ್ರೆ ನಾನು ಏನ್ ಮಾಡ್ಬೇಕು? ಮಲಗಬೇಕಾ? ಹೊರಳಬೇಕಾ? ಹಾಗಲ್ಲ, ಮತ್ತೆ ನಮ್ಮದಾದಂತ ಪುರವನ್ನು ವಶಪಡಿಸಿಕೊಂಡವರು ನೀವಿದ್ದೀರಾ. ಹೌದು. ನನ್ನ ಸ್ವಾಮಿಯನ್ನು ಯುದ್ಧ ಮುಖೇನ ಹಾ. ಸೋಲಿಸಿ ಊರನ್ನು ಬಿಟ್ಟು ಹೋಗುವಂತೆ ಮಾಡಿದವರು ನೀವಿದ್ದೀರಾ. ಊರು ಅವನ ಬಿಟ್ಟು ಹೋದ್ದು. ನನಗೊಂದು ಅವಕಾಶ ಕೊಡಬೇಕು ಅಂತ ಇದ್ರೆ ನಾನು ಕೊಡ್ತಿದ್ದೆ. ಇರಬಹುದು. ಅವ ಮಾತಾಡ್ಲಿಲ್ಲ, ಓಡಿದ. ಹೌದೇ? ಹಾ. ಅಷ್ಟು ಮಾತ್ರವಲ್ಲದೆ ಹಾ. ನನ್ನ ಬಳಿಗೆ ಬಂದ ಆಡಿದಂತ ಮಾತೇನು? ಏನು? ನನ್ನವಳಾಗಬೇಕು, ನನ್ನ ಅರಸಿಯಾಗಬೇಕು ಎಂಬುದಾಗಿ ಹೇಳುತ್ತಾ ಇದ್ದೀನಿ. ತಪ್ಪ. ಈ ಸಿಂಹಾಸನದಲ್ಲಿ ಕೂತದ್ದು ಯಾರು? ನೀವು. ಮೊದಲು ಕೂತದ್ದು ಯಾರು? ನನ್ನ ಗಂಡ. ಅಲ್ಲಿ ಎಲ್ಲಿ ಕೂತಿದ್ಯಾ ನೀನು? ಇಲ್ಲಿ ಅವರ ಜೊತೆಯಾಗಿ ಕುಳಿತಿದ್ದವಳು. ಹೌದಾ? ಈಗ ನನ್ನ ಜೊತೆಯಲ್ಲಿ ಕೂತ್ಕೊಳ್ಬೇಕಲ್ವ ನೀನು? ಆಗುವುದಿಲ್ಲ. ಯಾಕಾಗುವುದಿಲ್ಲ? ಮದುವೆಯಾದಂತ ಹೆಣ್ಣು ನಾನಾಗಿದ್ದೇನೆ. ತಿಳಿದವರೊಂದು ಮಾತನ್ನೇ ಹೇಳುವುದು. ಕರ್ಮ ನನ್ನದು. ಮದುವೆ ಆದವ ಬಿಟ್ಟು ಹೋಗಿದ್ದಾನೆ, ಮತ್ತೆ ಮದುವೆ ಆಗದವನ್ನೇ ಗಂಡನಾಗಬೇಕೋ ಬೇಡವೋ? ಹೌದು, ಎಷ್ಟಾದ್ರೂ ಕೂಡ ಪರ ಸ್ತ್ರೀ ನಾನಾಗಿದ್ದೇನೆ. ಪರಸ್ತ್ರೀ ಅಂತ ಎಣಿಸಿದರೆ ನಾನು ಎಣಿಸುವುದಿಲ್ಲ, ನನ್ನವಳು ಅಂತ ತೀರ್ಮಾನ ಮಾಡಿದ್ದೆ. ನೋಡಿ, ನಿಮಗೊಂದು ಮಾತನ್ನೇ ಹೇಳುತ್ತಾ ಇದ್ದೇನೆ. ಏನು? ಈ ಹಿಂದೆ ಸೀತೆಯನ್ನು ಬಯಸಿದಂತ ರಾವಣನ ಗತಿ ಏನಾಗಿ ಹೋಯಿತು ಹೇಳಿ ಅಂತ. ಏನಾಯ್ತೆ? ಸತ್ತು ಹೋಗಿದ್ದಾನೆ ಆತ. ಎಷ್ಟು ವರ್ಷದ ಮೇಲೆ? ಸೀತೆಯನ್ನು ಕೊಂಡು ಹೋದ ಒಡನೆ ಸತ್ತಿದ್ದಾನ? ಇಲ್ಲ. ಮತ್ತೆ ಅದೆಷ್ಟು ವರ್ಷ? ರಾಮನಿಗೆ ಎಷ್ಟು ಕಷ್ಟ ಆಗಿದೆ ಅಂತ ಗೊತ್ತುಂಟು ನಿನಗೆ ರಾವಣನನ್ನು ಕೊಲ್ಲಿಕ್ಕೆ? ಅದ ಹೌದು. ಆ ಸಮುದ್ರಕ್ಕೆ ಸೇತುವೆಯನ್ನು ಮಾಡಿದ್ರು, ಮಂಗಗಳನ್ನೆಲ್ಲ ದುಡಿಸಿ, ಗೊತ್ತಾಯ್ತಲ್ಲ? ಅದಕ್ಕೆ ಊಟಕ್ಕಿಲ್ಲದೆ, ಹೊಟ್ಟೆಗಿಲ್ಲದೆ, ಕಡೆಗೆ ಯುದ್ಧ ಮಾಡಿ ಎಷ್ಟು ದಿವಸದ ಯುದ್ಧ ಆಗಿದೆ. ರಾವಣನನ್ನು ಸುಮ್ಮನೆ ಕೊಟ್ಟಿದ್ದಾನ? ಇಲ್ಲ. ರಾವಣ ಸೀತೆಯನ್ನು ಮುಟ್ಟಲಿಲ್ಲ. ನಾನು ನಿನ್ನನ್ನು ಮುಟ್ಟಿದ್ದೇನೆ. ಯಾಕೆ ಮುಟ್ಟಿದ್ದಂದ್ರೆ ನೀನು ಅರಮನೆಯಲ್ಲಿ ಇದ್ದೀಯ, ಹಾಗಾಗಿ ಮುಟ್ಟಬೇಕಾಯ್ತು.
ಹೇಳುತ್ತಾ ಇದ್ದೀರಾ ನೀವು ನನ್ನ ಜೊತೆಗೆ ಬರಬೇಕು, ನನ್ನ ಮಡದಿಯಾಗಬೇಕು ಎಂಬುದಾಗಿ. ನಿಮ್ಮ ಕಾಲಿಗೆ ಬಿದ್ದು ಕೇಳುತ್ತಾ ಇದ್ದೇನೆ, ಶೀಲವಂತ ಹೆಣ್ಣು ನಾನು ಆಗಿದ್ದೇನೆ. ಈ ರೀತಿಯಾಗಿ ರಕ್ಕಸನ ಹಾಗೆ ನನ್ನ ಮೇಲೆಗೆ ಬಿದ್ದು ನಾನು ಶೀಲವನ್ನು ಕೇಳುತ್ತೇನೆ. ನನ್ನನ್ನು ಸಿಟ್ಟು ಬರಿಸಬೇಡ. ನಿಮ್ಮ ಕಾಲಿಗೆ ಬೀಳ್ತೀನಿ, ನನಗೇನು ಮಾಡಬೇಡಿ. ನಾನು ಸಿಟ್ಟನ್ನು ಬಿಟ್ಟಿದ್ದೇನೆ, ಯಾಕೆಂದ್ರೆ ನಿನ್ನಂತವರಿಗೆ ತೊಂದರೆ ಆದೀತು ಅಂತಲೇ. ಈಗ ನಾನು ಮತ್ತೆ ಬರಿಸಬೇಕಾಗ್ತದೆ. ನೋಡಿ, ನೀನು ಹೆಣ್ಣು, ನಾನು ನಿನ್ನನ್ನು ಬಿಟ್ಟಾಗ ಮತ್ತೊಬ್ಬ ಕಾಮುಕ ಬಂದು ನಿನ್ನನ್ನು ಭೋಗಿಸಿದರೆ, ಅದರಲ್ಲಿ ಒಂದು ಮಗು ಹುಟ್ಟಿದರೆ ಲೋಕ ಏನು ಹೇಳ್ತದೆ? ಅವ ಬಿಟ್ಟ, ಅವ ಹಿಡ್ಕೊಂಡು ಬಂದಿದ್ರೆ ಆ ಹೆಣ್ಣಿಗೆ ಮರ್ಯಾದೆ ಹೋಗ್ತಿರ್ಲಿಲ್ಲ, ಹೇಳ್ತಾರೆ ಇಲ್ಲೋ? ನನ್ನ ಪ್ರಶ್ನೆ ಉಂಟು, ನಿನ್ನ ಪ್ರಶ್ನೆ ಉಂಟು. ನೀನು ಊಟ ಮಾಡಲಿಲ್ಲ? ಎಷ್ಟು ದಿವಸ ಆಯ್ತು ಊಟ ಮಾಡದೆ? ಮಾಡ್ತೇನೆ ಪ್ರತಿನಿತ್ಯ. ನಾಳೆಗೆ ರುಚಿ ಕೆಟ್ಟಿದ್ದ? ಮತ್ತೇನು ಕೈ ಬಾಯಿಗೆ ಹೋಗುದಿಲ್ವಾ? ಮತ್ತೆ ಅನ್ನ ಇಲ್ವಾ? ಸ್ವಾಮಿ ಹೋದ ಮೇಲೆ ಯಾವುದು ಇಡಿಸುವುದಿಲ್ಲ. ಸ್ವಾಮಿ ಎಲ್ಲಿ ಹೊತ್ತಿಂದು ಮಲಗಿದ್ದಾನೆ ನಿನ್ನ ಸ್ವಾಮಿ? ಹೇಳಬೇಡಿ, ನಿಮ್ಮ ಕಾಲಿಗೆ ಬೀಳ್ತೇನೆ, ನನ್ನನ್ನು ಬಿಟ್ಟು ಬಿಡಿ. ನಿನ್ನನ್ನ ಜನ್ಮದಲ್ಲಿ ಬಿಡ್ಲಿಕ್ಕಿಲ್ಲ. ಯಾರಾದ್ರೂ ಬನ್ನಿ, ನನ್ನ ಮಾನವನ್ನು ಕಾಪಾಡಿ. ಕೈ ಬದಲಿತಾ ಅಲ್ಲ ಜಾಗ ಬದಲಿತ? ಹೆಣ್ಣು ಇಷ್ಟು ತೋರ ಇಲ್ಲ ಈ ಹುಡುಗಿ, ತೆಳ್ಳಗೆ ಬೆಳ್ಳಗೆ ಇದ್ದಾಳೆ, ನನ್ನ ಕೈಗೆ ಕಚ್ಚಿ ಓಡಿ ಹೋದ್ಲಲ್ಲ. ಓ, ಹುಡುಗಿಯರು ಮನಸ್ಸು ಮಾಡಿದರೆ ಏನೆಲ್ಲ ಮಾಡ್ತಾರೆ. ಅವರೆಲ್ಲೆಲ್ಲ ಆಯುಧ ಉಂಟಲ್ಲ, ತಲೆ ಸುಡಿಯಲ್ಲಿ ಸೂಜಿ ಉಂಟು, ಅದನ್ನು ತೆಗೆದು ಗುತ್ತುತ್ತಾರೆ. ಉಗುರು ಬೆಳೆಸ್ತಾರೆ, ಅದರಿಂದ ಚುಚ್ಚುತ್ತಾರೆ, ಕಚ್ಚುತ್ತಾರೆ, ಎಲ್ಲ ಮಾಡ್ತಾರೆ. ನೋಡೋಣ, ನಾನೆಂತೂ ಇದಕ್ಕೆ ಹೊರಟಾಗಿದೆ ಅಲ್ಲೋ, ಎಲ್ಲಿ ಹೋಗ್ತಾನೆ? ದೌರ್ಭಾಗ್ಯವೇ ಅಕಟಕಟ ದೌರ್ಭಾಗ್ಯವೇ ಸಕಲ ಬಗೆಯಲ್ಲಿ ಕಂಟಕವು ಒದಗಿತು. ಯಾಕೆ ಈ ರೀತಿಯ ಶಿಕ್ಷೆ? ಸಕಲ ಬಗೆಯಲ್ಲಿ ಕಂಟಕವು ಒದಗಿತು. ವಿಕಳಮತಿ ಕಳನು ಬೆಲ್ಲಲ್ಲಿ ಬರುವನು, ವಿಕಳಮತಿ ಕಳನು ಎನ್ನ ಬೆನ್ನಟ್ಟಿ ಬರುವನು, ಬೆನ್ನಟ್ಟಿ ಬರುವನು, ಬೆನ್ನಟ್ಟಿ ಬರುವನು. ವಿಧಿಯು ಬರೆದಿಗ ಕಣ್ಣೀರ ಕಥೆಯಿದು, ಕಣ್ಣೀರ ಕಥೆಯಿದು, ಕಣ್ಣೀರ ಕಥೆಯಿದು. ಸುಧತೆಯನ್ನ ಮಾನಗರಣ ಕಾವ ಬಗೆಯನು, ಸುಧತೆಯನ್ನ ಮಾನಗರಣ ಕಾವ ಬಗೆಯನು. ನಾನರಿಯದಾದೆನು, ನಾನರಿಯದಾದೆನು, ನಾನರಿಯದಾದೆನು.
ನಾನೇನು ತಪ್ಪು ಮಾಡಿದೆ ಎಂಬುದಾಗಿ ನನಗೆ ಈ ರೀತಿಯಾದಂತಹ ಶಿಕ್ಷೆ ಕೊಡುತ್ತಾ ಇದ್ದೀಯ? ಆ ದುಷ್ಟ ನನ್ನನ್ನೇ ಬಯಸಬೇಕು, ನನ್ನನ್ನೇ ಕೂಡಬೇಕು ಎನ್ನುವಂತಹ ಉದ್ದೇಶದಿಂದ ಬೆನ್ನಟ್ಟಿ ಮುಂದೆ ಮುಂದೆ ಬರ್ತಾ ಇದ್ದಾನಲ್ಲ, ಆತನಿಂದ ಕಣ್ತಪ್ಪಿಸಿ ಓಡುವಂತಹ ಪರಿ ನನಗೆ ತಿಳಿಯದು. ನಾನೇನು ಮಾಡಲಿ? ನನ್ನನ್ನು ರಕ್ಷಿಸುವವರು ಯಾರಿದ್ದಾರೆ? ಮಾನ ಪ್ರಾಣವನ್ನು ರಕ್ಷಿಸಬೇಕಾದಂತಹ ನನ್ನಿನಿಯ ನನ್ನ ಜೊತೆಯಾಗಿ ಇಲ್ಲದೆ ಹೋದರಲ್ಲ, ನನ್ನನ್ನು ರಕ್ಷಿಸುವವರು ಯಾರಿದ್ದಾರೆ? ಶಿವ 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 ತನ್ನಯ ಮನದೊಳರಿದಳೋ ಎನ್ನ ಕಾಯುವ ದೇವ ಬ್ರಹ್ಮಲಿಂಗೇಶ್ವರನೇ ಹೊರತು ಎನ್ನ ಕಾಯುವ ದೈವ ಬ್ರಹ್ಮಲಿಂಗೇಶ್ವರನೇ ಹೊರದು ಅನ್ಯತ ಆರಿಲ್ಲವೆಂದೆನುತ ನುತಿಸಿದಳು ಬ್ರಹ್ಮಲಿಂಗೇಶ್ವರನ ಜಯ 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 ಬ್ರಹ್ಮಲಿಂಗೇಶ್ವರ ಜಯ ಜಯ. ಸರಿ ಸರಿ, ಕಣ್ಣೀರನ್ನಿಡುವುದು ಸರಿಯಲ್ಲ. ನನ್ನ ಕಷ್ಟವನ್ನು ಕೇಳುವವರು ಒಬ್ಬರಿದ್ದಾರೆ. ಅನವರತ ಪೂಜಿಸುವಂತ ನನ್ನ ಸ್ವಾಮಿ ಬ್ರಹ್ಮಲಿಂಗೇಶ್ವರನಿದ್ದಾನೆ. ಸ್ವಾಮಿ ಬ್ರಹ್ಮಲಿಂಗೇಶ್ವರ, ನಿನ್ನ ಮಗಳು ಶ್ಯಾಮಲಿಗೆ ಕಷ್ಟ ಬಂದಿದೆ ಸ್ವಾಮಿ. ನಿನ್ನ ಭಕ್ತಿ ಶ್ಯಾಮಲಿಯ ಕಷ್ಟವನ್ನು ನೋಡಿ ಕಲ್ಲಾಗಿ ಕುಳಿತೆಯ. ಒಂದೊಮ್ಮೆಗೆ ಕಣ್ತೆರೆದು ನನ್ನ ಕಷ್ಟವನ್ನು ನೋಡಬಾರದೆ? ಸ್ವಾಮಿ ಬ್ರಹ್ಮಲಿಂಗೇಶ್ವರ ಬಾ ಸ್ವಾಮಿ. ಬ್ರಹ್ಮಲಿಂಗೇಶ್ವರ ಬಾ ಸ್ವಾಮಿ. ಬ್ರಹ್ಮಲಿಂಗೇಶ್ವರ ಬಾ ಸ್ವಾಮಿ. ಶ್ಯಾಮಲೆಗೆ ದುಷ್ಟರಿಂದ ಕಷ್ಟ ಬಂದಿದೆ. ಇದನ್ನು ನೋಡಿ ಬ್ರಹ್ಮಲಿಂಗ ಬಿಡುವನೆ? ಬಿಡಲಾರೆ ಬಿಡಲಾರೆ. ದುಷ್ಟರಿಗೆ ಶಿಕ್ಷೆಯಾಗಬೇಕು, ಧರ್ಮವನ್ನ ರಕ್ಷಿಸಬೇಕು. ಅದಕ್ಕಾಗಿ ಮಗನಾದಂತ ಪಂಜುರ್ಲಿಯನ್ನ ಕರೆದು ಧರ್ಮ ರಕ್ಷಣೆಗೆ ಗಳಿಸಿಕೊಡುತ್ತೇನೆ. ಮಗನೇ ಪಂಜುರ್ಲಿ, ಬಾ ಮಗನೇ, ಬಾ ಬಾ ಬಾ.
ಮತ್ತೆ ಹೇಳು. ಮಗನೇ ಪಂಜುರ್ಲಿ ಹ ಎಂಬ ನಾಮಧೇಯದಿಂದ ದೀರ್ಘವಾದ ಸ್ವರದಿಂದ ಮಗನಾದಂತ ಪಂಜುರ್ಲಿಯನ್ನು ಕರೆದಿದ್ದೀರಿ. ಬ್ರಹ್ಮಲಿಂಗೇಶ್ವರ ದೇವರೇ, ನಿಮ್ಮನ್ನು ಕಾಣುವಾಗ ಕೋಪವು ಕೇಳುತ್ತಾ ಇದೆ. ನಿಮ್ಮ ಕೋಪಕ್ಕೆ ಕಾರಣವೇನು? ಹಾಗಾದರೆ ಶಿವಗಣದಂತ ಈ ಪಂಜುರ್ಲಿಯನ್ನು ಕರೆಸುವುದಕ್ಕೆ ಕಾರಣವೇನು? ಎಲ್ಲವನ್ನು ಬಿತ್ತರಿಸಿದರೆ ತತ್ತರ ಉತ್ತರಿಸುವೇನು? ಪಂಜುರ್ಲಿ ನಿನ್ನನ್ನು ಕರೆಯುವುದಕ್ಕೆ ಬಲವಾದಂತಹ ಕಾರಣ ಉಂಟು. ಏನು ಸ್ವಾಮಿ? ನನ್ನ ಭಕ್ತಿಯಾದಂತಹ ಶ್ಯಾಮಲೆಗೆ ದುಷ್ಟರಿಂದ ಕಷ್ಟ ಬಂದಿದೆ. ದುಷ್ಟರನ್ನ ವಧಿಸಿ ಧರ್ಮವನ್ನು ಉಳಿಸಬೇಕು. ಅದಕ್ಕಾಗಿ ಭೂಮಿಗೆ ಇಳಿದು ಧರ್ಮ ರಕ್ಷಣೆಯನ್ನು ಮಾಡುತ್ತಾ ಬಾ, ಧರ್ಮ ರಕ್ಷಣೆಯನ್ನು ಮಾಡುತ್ತಾ ಬಾ, ಧರ್ಮ ರಕ್ಷಣೆಯನ್ನು ಮಾಡುತ್ತಾ ಬಾ. ಭೂಮಿಯ ಮೇಲೆ ಬೇಡದೆಲ್ಲ ನ್ಯಾಯ ಮಾಡುತ್ತಾ ಇದ್ದಾನೆ. ಬ್ರಹ್ಮಲಿಂಗೇಶ್ವರನ ಭಕ್ತಿಯಾದಂತ ಶ್ಯಾಮಲೆಗೆ ಕಷ್ಟವನ್ನು ಕೊಡುತ್ತಾ ಇದ್ದಾನೆ. ಈತನು ಹೇಗಾದರೂ ಮಾಡಿ ವಧಿಸಬೇಕು ಎಂಬ ತೀರ್ಮಾನವನ್ನು ಕೈಗೊಂಡವ ನಾನಾಗಿದ್ದೇನೆ. ಬ್ರಹ್ಮಲಿಂಗೇಶ್ವರ ದೇವರಿನಿಂದ ನನ್ನ ವರವನ್ನು ಪಡೆದಿದ್ದೇನೆ. ನೇರವಾಗಿ ವಜ್ರಾಸ್ತ್ರನಿಗೆ ಕೆಸರನ್ನು ಕೆದಕಿ ಅಲ್ಲಿಂದ ಹುಳವನ್ನು ಹುಡುಕಿ ಹೊಟ್ಟೆ ತುಂಬ ಹೆಕ್ಕಿ ಅದರಿಂದ ಮುಕ್ಕಿ ಅದರಿಂದ ಸೊಕ್ಕಿ ದಿನಗಳೆಯೋ ನೀನು. ಹೌದು. ಏ ಹಂದಿ, ನೀನು ಮನುಷ್ಯನಾಗಿ ಮಾತಾಡ್ತೀಯ? ಯಾಕೆ ಕೇಳಿದ್ದು ನಾನು. ಯಾಕೆ ಸಂಶಯ ನಿನಗೆ? ಈ ಹಂದಿ ಎಲ್ಲಿಂದ ಬಂತು ನನಗೆ ಗೊತ್ತಿಲ್ಲ. ಒಬ್ಬ ಯಾರೋ ಒಬ್ಬ ಹಂದಿಯಾಗಿ ಮತ್ಸ್ಯನಾಗಿ ಕೂರ್ಮನಾಗಿ ಎಲ್ಲರ ಕಸರನ್ನು ಕೊಂದಿದ್ದಾನಂತೆ. ಆತನೇ ಶ್ರೀಮನ್ನಾರಾಯಣ ದೇವರು. ಶ್ರೀಮನ್ನಾರಾಯಣ? ಅದೇನೋ ಶ್ರೀಮನ್ನಾರಾಯಣ ಅಂತ ಏನಾಗಿದೆ? ನಾರಾಯಣ ಅದು ನಿನ್ನಗೆ. ನೀನು ಅವನ ಸಂತಾನವ? ಆತನ ಅಂಶದಲ್ಲೇ ಹುಟ್ಟಿ ಬಂದವ ನಾನೇ. ಹೌದಾ? ಶ್ವೇತವರನಾಗಿದ್ದವ. ಈ ಹೊತ್ತಿನಲ್ಲಿ ಭೂಲೋಕಿಗೆ ಧರ್ಮರಕ್ಷಣೆಗೆ ಬಂದಂತಹ ದೈವ ನಾನು. ಪಂಜುರ್ಲಿ ಎಂಬ ನಾಮಧೇಯದಿಂದ ಭೂಲೋಕದಲ್ಲಿ ಧರ್ಮರಕ್ಷಣೆ ಮಾಡುತ್ತಾ ಇದ್ದವ ನಾನು. ಹೌದಾ? ಈ ಹೊತ್ತಿನಲ್ಲಿ ಭೂಮಿಯೇ ಎದ್ದು ತಾಂಡವಾಡುತ್ತಾ ಇದೆ ಎಂಬುದನ್ನು ಎಲ್ಲವನ್ನು ಅರಿತುಕೊಂಡವ ನಾನು. ಅದಕ್ಕಾಗಿ ವಜ್ರಾಸುರಾದಂತ ನಿನ್ನನ್ನು ಪ್ರಶ್ನಿಸುವುದಕ್ಕೆ ಬಂದವ ಈ ಪಂಜುರ್ಲಿ. ನನ್ನನ್ನು ಪ್ರಶ್ನಿಸುವುದಕ್ಕ? ನೀನು? ನಾನೇ. ಹೇಳುದು ಅದೇನೋ ಹಿರಣ್ಯಾಕ್ಷರನ್ನು ಕೊಂದದ್ದು ಯಾರು? ನಾನೇ. ವೈಕುಂಠದಿಂದ ಬಂದದ್ದು ನೀನೆ? ನಾನೇ. ಹೌದಾ? ಹೌದು. ದಿನಕ್ಕೆ 100 ಹಂದಿಗಳನ್ನು ತಿನ್ನುತ್ತಾ ಇದ್ದ.
ಹೌದಾ? ಹೌದು. ಹಂದಿ ತಿನ್ನುವವನ ಹತ್ತಿರ ಹೋಗಿ ನೀನು ಅವನನ್ನು ಕೊಂದು ಬಂದಿಯಲ್ಲ, ನಿನ್ನನ್ನು ನಾನು ಕೊಲ್ತೇನೆ. ಹೌದಾ? ಒಂದು ಏನು ಮಾಡ್ತೇನೆ? ಏನ್ ಮಾಡ್ತಿ? ನಿನ್ನನ್ನು ಕಚ್ಚ 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 ಅಂತ ಕತ್ತರಿಸಿ ನಿನ್ನ ಮಾಂಸವನ್ನೆಲ್ಲ ಊರಿಗೆ ಹಂಚಿ ಎಲ್ಲರೂ ತಿನ್ನಿ ಬೇಕಾದಷ್ಟು ಅಂತ. ಹೌದಾ? ಗೊತ್ತಾಯ್ತಲ್ಲ? ಹೌದಾ? ಆಮೇಲೆ ಇದು ವಿಜಯೋತ್ಸವ ನಾನು ಮಾಡ್ತೇನೆ. ನಿನ್ನ ವಿಜಯೋತ್ಸವ ನಿನ್ನನ್ನು ಕರೆಯುವುದೇ ಹಾಗೆ. ಎಲ್ಲ ಅಂತ ಕರೀಲಿಕ್ಕೆ ನಿನ್ನ ಹಾಳ ನಾನು. ಹೌದೇನೋ? ನಿನ್ನ ದುಡಿದಕ್ಕೆ ಬಂದಿದ್ದೇನಾ? ನನ್ನ ಹಾಲ ನೀನು ದುಡಿಯುವುದಕ್ಕೆ ಬಂದಿದೆ, ಅದು ನಮಗೆ ಗೊತ್ತಿಲ್ಲ. ಮತ್ತೆ ಆದರೆ ಒಂದು ಮಾತನ್ನು ಹೇಳುತ್ತಾ ಇದ್ದೇನೆ. ಏನು? ಮನದಲ್ಲಿ ಕೊರಗುತ್ತಾ ಇದ್ದಿ. ನೀನು ಕೊರಗಬೇಡಪ್ಪ, ನೀನು ಕೊರಗಬೇಡಪ್ಪ, ನನ್ನೆದುರಿಗೆ ಕೊರಗಬೇಡ. ಕೊರಗಪ್ಪ ಅಂತ ಹೇಳು. ಯಾಕೆ? ನಿನ್ನಪ್ಪ ಆಗ್ತಾನೆ. ನನ್ನಪ್ಪ ಕೊರಗಪ್ಪ ಅಲ್ಲ, ಮತ್ತೆ ನನ್ನಪ್ಪ ಶ್ರೀಮನ್ನಾರಾಯಣ ದೇವರು. ಯಾವ ನಾರಾಯಣನ? ಅಲ್ಲಿ ಹೋಗಿ ಎಲ್ಲಿಯ ಕದ್ದು ಕೂತಿದ್ದಾನೆ ಅವ ನಾರಾಯಣ. ಈಗ ಹೌದೇನೋ? ಹೌದೇನೋ? ನೋಡು, ನೀನು ಮಾಡಿದ ತಪ್ಪಾಯ್ತಂತ ನನ್ನ ಕಾಲಿಗೆ ಎರಗಿ ಇಲ್ಲಿಂದ ಹೋದರೆ ಲೇಸು, ಇಲ್ಲದಿದ್ದರೆ ಪಂಜುಲ್ಯ ನಾನು ಕಾಲು ಹಿಡಿದು ಬಡಿಯುವುದಲ್ಲದೆ ಕಾಲು ಹಿಡಿದು ನೋಡ. ಯುದ್ಧದಲ್ಲಿ ಕೈಸೋತು ಓಡಿ ಹೋಗಿದ್ದಾನೆ. ಹಾಗಾದರೆ ವಜ್ರಾಸನ ಬೆನ್ನಟ್ಟಿಕೊಳ್ಳುವುದು ಸರಿಯಲ್ಲ. ಯಾಕಂದರೆ ಪರಮೇಶ್ವರ ದೇವರು ಕೊಟ್ಟಂತ ವರ ಏನು? ಆತನಿಗೆ ಕೋಪದಿಂದ ಹುಟ್ಟಿದವನಿಂದಲೇ ನಿನಗೆ ಮರಣ. ಹಾಗಾದರೆ ಈತನನ್ನು ಕೊಲ್ಲುವುದಕ್ಕಾಗಿ ಒಂದು ಶಕ್ತಿ ಒಂದು ಭೂಮಿಯ ಮೇಲೆ ಹುಟ್ಟಿ ಬಂದಿದೆ. ಅದಕ್ಕಾಗಿ ಚಿಂತಿಸಬೇಕಾಗಿಲ್ಲ. ಆತನನ್ನು ಕೊಲ್ಲುವ ಬಗೆಯನ್ನು ಬಿಟ್ಟೆ. ಹಾಗಾದರೆ ಇಲ್ಲಿರುವುದು ಸರಿಯಲ್ಲ. ಬಂದಂತ ಶಾಮನಿಗೆ ಕಷ್ಟವು ಪರಿಹಾರವಾಯಿತು. ಹಾಗಾದ್ರೆ ಇಲ್ಲಿ ನಿಲ್ಲುವುದು ಸರಿಯಲ್ಲ. ನೇರವಾಗಿ ಭೂಲೋಕದಲ್ಲಿರುವುದು.
ಭಾವಭಕ್ತಿಯರು ಮುನಿ ಶಿವನನ್ನು ಸ್ಮರಿಸಿ ಭೋವಜನದ ನೆನೆದುದು ಮಾತನು ಕಾವದೇವನೇ ನೀನೆನುತ ಮಾತನು ಕಾವದೇವನೇ ದಾರಿ ತೋರಿನುದ ಸ್ಮರಿಸಿ ನಾಲಿಗೆಯ ಮೇಲಾದ ಗಾಯಕ್ಕೆ ಈ ಪ್ರಪಂಚದಲ್ಲಿ ಔಷಧಿ ಇದೆ. ಆದರೆ ನಾಲಿಗೆಯಿಂದಾದ ಗಾಯಕ್ಕೆ ಈ ಪ್ರಪಂಚದಲ್ಲಿ ಔಷಧವೇ ಇಲ್ಲ. ನಮ್ಮ ದೇಹದಲ್ಲಿ ಉಸಿರಿರುವ ತನಕ ನಮ್ಮ ಮನಸ್ಸಿನಿಂದ ಅಳಿಸಿ ಹೋಗುವುದಿಲ್ಲ. ನನಗಾದದ್ದು ಅದು. ಬೊಮ್ಮರಬೆಟ್ಟಿನ ಅರಸನಿಂದ ಅಪಮಾನವಾಯಿತು. ಆಜ್ಞಾಪಿಸಿದನಲ್ಲ, ಉದಿಸಿದ ಸೂರ್ಯ ಅಸ್ತಂಗತ ಆಗುವುದರ ಒಳಗೆ ನಮ್ಮ ನಾಡನ್ನು ಬಿಟ್ಟು ಹೋಗಬೇಕು ಅಂತ. ಅವನ ಆಜ್ಞೆಯಂತೆ ಆ ಊರನ್ನು ಬಿಟ್ಟು ದೂರ ದೂರ ಬಹುದೂರ ಬಂದು ಬಿಟ್ಟೆ. ಅಂದ ಹಾಗೆ ದೇಹಕ್ಕೆ ಒಂದು ರೀತಿಯ ಆಯಾಸವಾಗಿದೆ. ಆಯಾಸವನ್ನು ಪರಿಹರಿಸಿಕೊಳ್ಳುವುದಕ್ಕಾಗಿ ಸಮೀಪದಲ್ಲಿ ಒಂದು ಅಶ್ವತ್ಥ ವೃಕ್ಷ ಕಾಣುತ್ತಾ ಉಂಟು. ಆ ಮರದ ನೆರಳಲ್ಲಿ ಸ್ವಲ್ಪ ಹೊತ್ತು ವಿರಮಿಸಿ ಮುಂದುವರಿಯುತ್ತೇನೆ. ಮಾತನು ಕಾವದೇವನೇ ದಾರಿ ತೋರಿನುದ ತಲುಪದೊಳಗಿರೆದು ತಲುಪದೊಳಗಿರೆದು ಶಂಕರನ ಭಕ್ತ ಚಿಂತಿಸಬೇಡ, ಭಕ್ತ ಚಿಂತಿಸಬೇಡ, ಶೃಂಗಗಿರಿ ಹಿಡಿದಿರು ಭದ್ರನಲ್ಲಿರುವ ಮುದುಗುಂಡು ವೀರಾರಿಗಳ ಕಳುವನನ್ನು ನೀಗ ಭಕ್ತನಾದ ಅಡೆಕಟ್ಟಾಯನೇ, ಮರುಗಬೇಡ ಮರುಗಬೇಡ. ಘಟ್ಟದ ಮೇಲೆ ಶೃಂಗಗಿರಿಯ ಕದಳಿ ವನದಲ್ಲಿ ವೀರಭದ್ರನು ನೆಲೆಸಿದ್ದಾನೆ. ಅಲ್ಲಿಯವರೆಗೆ ನೀನು ತೆರಳಿ ಭದ್ರಾದಿ ಗಣಗಳೊಂದಿಗೆ ಇಲ್ಲಿ ಕರೆತಂದು ಪ್ರತಿಷ್ಠಾಪಿಸು. ನಿನ್ನ ಕಾರ್ಯ ನೆರವೇರುವುದು. ಇದು ಶಂಕರನ ಆಜ್ಞೆ. ಶುಭವಾಗಲಿ, ಶುಭವಾಗಲಿ, ಶುಭವಾಗಲಿ. ಬಳಿಕ ವಿಪ್ರೋತ್ತಮನು ತಾನೆಂದು ಆಶ್ಚರ್ಯ, ಪರಮಾಶ್ಚರ್ಯ. ದೇಹದ ಆಯಾಸವನ್ನು ಪರಿಹರಿಸಿಕೊಳ್ಳುವುದಕ್ಕಾಗಿ ಸಮೀಪದಲ್ಲಿರುವಂತಹ ಅಶ್ವತ್ಥ ವೃಕ್ಷದ ನೆರಳಿನಲ್ಲಿ ಅರಕ್ಷಣ ವಿರಮಿಸಿದ್ದೆ. ಆ ಹೊತ್ತಿನಲ್ಲಿ ಸ್ವಪ್ನವೊಂದನ್ನು ಕಂಡೆನಲ್ಲ. ಸ್ವಪ್ನದಲ್ಲಿ ಪ್ರಭು ಪರಮೇಶ್ವರನನ್ನು ಕಂಡೆ. ಮಗನೇ, ಚಿಂತಿಸದಿರು, ದುಃಖಿಸಬೇಡ. ನಿನ್ನ ಸಂಕಲ್ಪ ಈಡೇರುವಂತಹ ಕಾಲ ಸನ್ನಿಹಿತವಾಗಿದೆ. ನಿನ್ನ ಉದ್ದೇಶವನ್ನು ನಾನು ಈಡೇರಿಸ್ತೇನೆ. ಹೋಗು, ಘಟ್ಟದ ಮೇಲೆ
ಶೃಂಗಗಿರಿಯಲ್ಲಿರುವಂತಹ ಕದಳೀವನದಲ್ಲಿ ವೀರಭದ್ರ ಸ್ವಾಮಿ ನೆಲೆಸಿದ್ದಾನೆ. ಅವನನ್ನು ಭಕ್ತಿಯಿಂದ ಒಲಿಸಿ ಪ್ರಾರ್ಥಿಸು. ಅವನನ್ನು ನಿನ್ನ ಜೊತೆಯಾಗಿ ಕರೆದುಕೊಂಡು ಬಂದು ಬೊಮ್ಮರಬೆಟ್ಟಿನಲ್ಲಿ ಪ್ರತಿಷ್ಠಾಪಿಸು ಅಂತ ಆ ಶಂಕರ ಆಜ್ಞಾಪಿಸಿದನಲ್ಲ. ತಡ ಮಾಡಲಾರೆ. ಆಗುಂಬೆ ಘಾಟಿಯನ್ನು ಹತ್ತಿ ನೇರವಾಗಿ ಘಟ್ಟದ ಮೇಲೆ. ಜೀವನವನ್ನು ಸಾಗಿಸುವಂತಹ ಕಾಡಕಿರಾತ ನಾನಾಗಿದ್ದೇನೆ. ಇನ್ನೂ ಕೂಡ ಎಂದಿನಂತೆ ಕಾಡ ಬೇಟೆಗಳಿಗೆ ಹೊರಟವ ನಾನು ಮುಂದುವರಿತೇನೆ. ಸಿಕ್ಕ ಮೃಗಗಳ ಮಾಂಸವಂತಿಯನ್ನು ಜೀವನ ಮಾಡುವ ನಾನಾಗಿದ್ದೇನೆ. ಆದರೆ ಎಂದಿನವರೆಗೂ ನಿನ್ನನ್ನು ಕಂಡವನಲ್ಲ. ವಿಶೇಷದ ಭರವಣ, ಅಪರೂಪದ ಭರವಣ ನಿನ್ನದು. ಆದ್ದರಿಂದ ಕೇಳುತ್ತಾ ಇದ್ದೇನೆ, ಯಾರ ನೀನು, ಯಾಕಾಗಿ ಬಂದವ, ಬಂದ ಉದ್ದೇಶ ಏನು ಹೇಳು ನನ್ನಲ್ಲಿ. ತಲೆಗೆ ಪಕ್ಷಿಗಳ ಗರಿಗಳನ್ನು ಒಟ್ಟುಗೂಡಿಸಿ ಕಟ್ಟಿಕೊಂಡಿದ್ದೀಯ. ಹೌದು. ಮಾನವನ್ನು ಮುಚ್ಚಿಕೊಳ್ಳುವುದಕ್ಕೆ ಹುಲಿಯ ಚರ್ಮವನ್ನು ಉಟ್ಟುಕೊಂಡಿದ್ದೀಯ. ಕೈಯಲ್ಲಿ ಧನುರ್ಬಾಣಗಳು. ನಿನ್ನ ಈ ವೇಷಭೂಷಣವನ್ನು ಕಾಣುವಾಗಲೇ ನೀನೊಬ್ಬ ಕಿರಾತ, ಕಾಡ ಮೃಗಗಳನ್ನು ಕೊಂದು ಮಾಂಸವನ್ನು ತಿಂದು ಜೀವಿಸುವವ ಅಂತ ನನಗೆ ಅರ್ಥವಾಯಿತು. ಸರಿ. ದೇವರ ನಾಮಸ್ಮರಣೆಯನ್ನು ಮಾಡಿಕೊಂಡು ನನ್ನಷ್ಟೇ ದಾರಿಯಲ್ಲಿ ಮುಂದುವರಿತಾ ಹೋಗುತ್ತಾ ಇದ್ದೆ. ಆ ಹೊತ್ತಿನಲ್ಲಿ ತಡೆದು ನಿಲ್ಲಿಸಿ ಯಾರು ನೀನು ಅಂತ ಕೇಳ್ತಾ ಇದೆಯಲ್ಲ. ಹೌದು. ಯಾರಾದರೇನಂತೆ ಕೇಳಿದಾಗ ಹೇಳಬೇಕಾದದ್ದು ಶಿಷ್ಟಾಚಾರ. ಆದ್ದರಿಂದ ಹೇಳ್ತಾ ಇದ್ದೇನೆ, ನಾನು ಇಲ್ಲಿಯವ ಅಲ್ಲ, ಮತ್ತೆ ಕೆಳಗಿನವ. ಪರಶುರಾಮ ಸೃಷ್ಟಿಯಿಂದ ಬಂದವ ನಾನು. ಬೊಮ್ಮರಬೆಟ್ಟು ಎಂಬಲ್ಲಿಂದ ಬಂದವ. ಅಡಕತ್ತಾಯ ಎಂದು ನನ್ನ ಹೆಸರು. ಓಹೋ. ಸಮೀಪದ ಕದಳೀವನದಲ್ಲಿ ವೀರಭದ್ರ ಸ್ವಾಮಿ ನೆಲೆಸಿದ್ದಾನೆ ಅಂತ ನನಗೆ ಗೊತ್ತಾಯಿತು. ಅವನನ್ನು ಒಲಿಸಿಕೊಂಡು ನನ್ನೂರಲ್ಲಿ ಪ್ರತಿಷ್ಠಾಪಿಸಬೇಕು ಅಂತ ನಾನು ಬಂದಿದ್ದೇನೆ. ದಾರಿಯನ್ನು ಬಿಡು, ಮುಂದುವರಿ. ಯಾಕೆ ಈ ನಗು? ಕಾರಣ ಉಂಟು. ನಿನ್ನ ಮಾತನ್ನು ಕೇಳುವಾಗ ನನಗೆ ನಗೆ ಬಂತು. ನೀನು ಕಾಣುವುದಕ್ಕೆ ಬಂದದ್ದು ವೀರಭದ್ರನನ್ನು. ನೀನು ಕಾಣ ಬಯಸಂತಹ ವೀರಭದ್ರ ನಾನೇ. ಅಯ್ಯೋ ಪಾಪ ಅಂತ ಅನ್ನಿಸ್ತಾ ಉಂಟು ನಿನ್ನನ್ನು ಕಾಣುವಾಗ. ಯಾಕೆ? ಇರುವುದು ಒಂದು ಗೇಣು ಹೊಟ್ಟೆ. ಗೇಣು ಹೊಟ್ಟೆಯನ್ನು ತುಂಬಿಸುವುದಕ್ಕಾಗಿ ಯಾರೆಲ್ಲ ಹೆಸರು ನೀವು ಹೇಳ್ತಾ ಇದ್ದೀರಾ? ದೊಡ್ಡ ದೊಡ್ಡ ದೇವರ ಹೆಸರು ಹೇಳಿಕೊಂಡು ಹೊಟ್ಟೆ ತುಂಬಿಸ್ತೀರಾ? ಹೌದಾ? ವೀರಭದ್ರ ಅಂತ ಹೇಳುತ್ತಿ, ನೋಡುವಾಗ ಕಿರಾತನಾಗಿದ್ದಿ. ಯಾಕಪ್ಪ ಇಂತಹ ಹಸಿ ಹಸಿ ಸುಳ್ಳು ಹೇಳ್ತಾ ಇದ್ದಿ? ಸುಳ್ಳು ಹೇಳಿದಾಗ ಮತ್ತೊಬ್ಬರು ನಂಬುವ ಹಾಗಿರಬೇಕು. ಓಹೋ. ನೀನು ಹೇಳುತ್ತೀ ನಾನು ವೀರಭದ್ರ ಅಂತ. ನಾನೇ ವೀರಭದ್ರ. ಯಾವ ಕಾರಣಕ್ಕೂ ನೀನು ವೀರಭದ್ರನಾಗುವುದಕ್ಕೆ ಸಾಧ್ಯವಿಲ್ಲ. ಹಾಗಾದ್ರೆ ಒಂದು ವಿಚಾರದಿಂದ ಕೇಳ್ತೇನೆ ನೋಡು. ನೀನು ಕಾಣಬಯಸಂತಹ ವೀರಭದ್ರ ಇದೇ ರೀತಿಯಾಗಿದ್ದಾನೆ. ಹೇಗಿದ್ದಾನೆಂಬುದನ್ನು ನೀನು ನೋಡಿದ್ಯಾ?
ಈ ಕ್ಷಣದವರೆಗೆ ಆ ಪುರುಷೋತ್ತಮನನ್ನು ನೋಡುವ ಸೌಭಾಗ್ಯ ನನಗೆ ಸಿಗಲಿಲ್ಲ. ಹೀಗೆ ಇರಬಹುದು ಅಂತ ನನ್ನ ಕಲ್ಪನೆ ಇದೆ. ಹೇಗೆ ಅದು? ಪರ್ವತಾಕಾರದ ದೇಹ, ದೊಡ್ಡದಾದ ಮೀಸೆ, ಕೆಂಪು ಕಣ್ಣು, ಅಗಲವಾದ ಎದೆ, ಅಜಾನುಬಾಹು, ನೋಡುವವರಿಗೆ ಭಯ ಹುಟ್ಟಿಸುವಂತಹ ರೂಪ ಇರಬಹುದು. ಯಾಕಂದ್ರೆ ಭಕ್ತಿಗೆ ಮೂಲ ಭಯವೇ ಆಗಿದೆ. ಹೌದು. ಈ ಕಲಿಯುಗದಲ್ಲಿ ಪ್ರಪಂಚದಲ್ಲಿ ಜನರಲ್ಲಿ ಭಯವನ್ನು ಹುಟ್ಟಿಸಿ ಆ ಮೂಲಕ ಭಕ್ತಿಯನ್ನು ಮೂಡಿಸಬೇಕು ಎಂಬ ಉದ್ದೇಶ ಇರಬಹುದು. ಹಾಗಾಗಿ ನನ್ನ ಕಲ್ಪನೆ ವೀರಭದ್ರ ಹಾಗಿರಬಹುದು ಅಂತ ನನ್ನ ಅನಿಸಿಕೆ. ಆದ್ರೆ ಒಂದು ವಿಚಾರ ಉಂಟು. ಏನು? ಒಂದು ವೇಳೆ ನೀನು ಹೇಳಿದ ಪ್ರಕಾರವಾಗಿ ದೃಢ ಶರೀರ ಉಳ್ಳಂತಹ, ಕೆಂಗಣ್ಣ ಉಳ್ಳಂತಹ, ದಪ್ಪಣೆ ಮೀಸೆ ಉಳ್ಳಂತಹ ಆ ವೀರಭದ್ರನೇ ನಿನ್ನ ಕಣ್ಣ ಮುಂಭಾಗದಲ್ಲಿ ಬಂದು ನಿಂತದ್ದೇ ಹೌದಾಗಿದ್ರೆ ಆತನನ್ನು ನೋಡಿಕೊಳ್ಳುವಂತಹ ಎದೆಗಾರಿಕೆ ನಿನ್ನಲ್ಲಿ ಇದೆಯಾ? ನೀರಲ್ಲಿ ಮುಳುಗಿದವನಿಗೆ ಚಳಿ ಏನು, ಮಳೆ ಏನು, ಗಾಳಿ ಏನು? ವೀರಭದ್ರನನ್ನೇ ನೋಡಬೇಕು ಅಂತ ಬಂದಿದ್ದೇನೆ. ಯಾವ ರೂಪದಲ್ಲಿ ಪ್ರಕಟಗೊಂಡರೂ ನಾನು ನೋಡುವುದಕ್ಕೆ ಸದಾ ಸಿದ್ಧನಾಗಿದ್ದೇನೆ. ಹೌದಲ್ವೇ? ಆಗ ನೋಡ್ಕೊಳ್ತೇನೆ. ಮರುಕ್ಷಣದಲ್ಲಿ ನಿನ್ನ ಅನುಗ್ರಹದಿಂದಲೇ ಎತ್ತರಗೊಂಡೆ. ಏನು ನೋಡುತ್ತಾ ಇದ್ದೇನೆ ನಾನು. ಎಂತಹ ಸೌಭಾಗ್ಯ ನನ್ನದ್ದು. ನನ್ನ ಹೃದಯದಲ್ಲಿದ್ದಂತಹ ನನ್ನ ಆರಾಧನಾ ಮೂರ್ತಿ ನನ್ನ ಮುಂದೆಯೇ ಸಾಕ್ಷಾತ್ಕಾರಗೊಂಡಿದ್ದಾನೆ. ಸಾಕು ತಂದೆ, ನನ್ನ ಬದುಕು ಸಾರ್ಥಕವಾಯಿತು. ದೇವನೊಲಿದರೆ ಕೊರಡು ಕೊನರಹುದು, ಬರಡು ಹಯನಹುದು, ಮೂಕಂ ಕರೋತಿ ಅಂಗುಂ ಲಂಗಯತೆ. ದೇವನು ಒಲಿದಂತಾದ್ರೆ ಒಂದು ಕಟ್ಟಿಗೆಯ ತುಂಡಾದ್ರೂ ಚಿಗುರಡೆದು ಹೆಮ್ಮರವಾಗಿ ಬೆಳೆದು ಹಸನಾದ ಫಲವನ್ನು ಕೊಟ್ಟೀತು. ಒಡ್ಡು ಆಕಳಾದರೂ ಕರು ಹಾಕೀತು. ಮಾತ್ರವಲ್ಲ, ಬಾಯಿಬಾರದೇ ಇದ್ದಂತಹ ಮೂಕನಾದರೂ ಮಾತನಾಡಬಲ್ಲ, ಕೈಕಾಲಿಲ್ಲದೆ ಇದ್ದಂತಹ ಕುಂಟನಾದರೂ ಪರ್ವತವನ್ನು ಏರಬಲ್ಲ ಎಂಬುದು ಸ್ಪಷ್ಟವಾಗಿ ಅರ್ಥವಾಯಿತು. ಆದರೆ ತಂದೆ, ಈ ಬ್ರಾಹ್ಮಣನನ್ನು ಒಬ್ಬ ಕಿರಾತನ ರೂಪದಲ್ಲಿ ಬಂದು ಈ ರೀತಿ ನೀನು ಪರೀಕ್ಷಿಸುತ್ತೀ ಎಂಬ ಭಾವನೆ ನನಗಿರಲಿಲ್ಲ. ಕಿರಾತನೆಂಬ ಕಾರಣದಿಂದ ಅವನನ್ನು ತಿರಸ್ಕರಿಸಿದೆ, ಅಪಹಾಸ್ಯಗೈದೆ. ಆದ್ದರಿಂದ ನನ್ನದು ಅಪರಾಧವಾಯಿತು. ಇದು ನನ್ನ ಶಿರವನ್ನು ನಿನ್ನ ಪಾದಕ್ಕೆ ಒಪ್ಪಿಸಿದ್ದೇನೆ. ಅಯ್ಯೋ ಸ್ವಾಮಿ, ಬೆದರಿದೆಯೋ? ಹೌದು ತಂದೆ, ಬೆದರಿದೆಯೋ? ಬೆದರಿ ಹೋದೆ. ಬೆದರದಿರು. ಭೀಕರಾಕೃತಿಯನ್ನು ಕಂಡು ಒಮ್ಮೆಗೆ ಅದರಿಗೆ ದಪ್ಪನೆ ಬಿದ್ದು ಬಿಟ್ಟೆ. ಸತ್ಯ. ನನ್ನ ಈ ಭೀಕರಾಕೃತಿ ಹುಟ್ಟಿಕೊಳ್ಳುವುದಕ್ಕೆ ಪರಶಿವನ ಆ ಕೋಪವೇ ಕಾರಣವಾಯಿತು. ದಕ್ಷಯಾಗದಲ್ಲಿ ನನ್ನ ಹೂವೇ
ಯೋಗಾಗ್ನಿಯಲ್ಲಿ ಬೆಂದು ಹೋದ ಕಾಲಕ್ಕೆ ಕೋಪಾವಿಷ್ಟನಾದಂತಹ ನನ್ನಪ್ಪ ಕೂದಲ ಮೂಲಕವಾಗಿ ನನ್ನನ್ನು ಬಿಡಿಸಿದ. ಆ ಯಾಗ ಮಂಟಪವನ್ನು ಪ್ರವೇಶ ಮಾಡಿದೆ. ಕೊಂದೆ. ಆ ಮೂಲಕವಾಗಿ ಮತ್ತೆ ಕೈಲಾಸಗಿರಿಯನ್ನು ಸೇರಿದೆ. ಆ ಭೀಕರಾಕೃತಿಯನ್ನು ಕಂಡು ನನ್ನಪ್ಪನೇ ಇಲ್ಲಿರುವುದಲ್ಲ ಮಗನೇ, ಹಾಗೂ ಕದಳಿ ವನವನ್ನು ಸೇರು ಎನ್ನುವ ಹಾಗೆ ಕಳುಹಿದ್ರು. ಇಲ್ಲಿಗಾಗಿ ಬಂದೆ. ಇಲ್ಲಿಗಾಗಿ ಬರುವಂತಹ ಕಾಲದಲ್ಲಿ ತಂದೆಯೇ ನಿರ್ದೇಶನ ನಿಂತಿದ್ದಾರೆ. ಏನು ವಿಶೇಷವಾದಂತಹ ವ್ಯಕ್ತಿಯೋರ್ವ ಕದಳಿ ವನವನ್ನು ಪ್ರವೇಶ ಮಾಡುತ್ತಾನೆ. ಅವನ ಮೂಲಕವಾಗಿ ನಿನಗೆ ನೆಲೆ ನಿಲ್ಲುವುದಕ್ಕೆ ಸಾಧ್ಯವಾಗುತ್ತದೆ. ಅವನ ನಿರೀಕ್ಷೆಯಲ್ಲಿದ್ದಾಗ ನೀನು ಬಂದೆ. ನನ್ನ ಈ ಭೀಕರ ವಿಕಾರೂಪವನ್ನು ಕಂಡು ಬೆದರಿದೆಯಾ? ಕೋಪವನ್ನು ಬಿಟ್ಟಿದ್ದೇನೆ, ಶಾಂತನಾಗಿದ್ದೇನೆ. ಏನು ಬಂದೆ? ಯಾಕೆ ಬಂದೆ? ಹೇಳು ನನ್ನ ಮುಂದೆ. ಜೊತೆಗೆ ಬರಬೇಕು ಜೀಯ, ಗಣಗಳ ಜೊತೆಗೆ ಬರಬೇಕು, ಬರಬೇಕು, ಬರಬೇಕು ಜೀಯ. ರೂಪದಲ್ಲಿದ್ದಂತಹ ನೀನು ಪ್ರಸನ್ನ ಮೂರ್ತಿಯಾಗಿ ಮಗನೇ ಏನು ಬೇಕು ಕೇಳು ಅಂತ ಹೇಳ್ತಾ ಇದ್ದಿ. ಇದಕ್ಕಿಂತ ದೊಡ್ಡ ಭಾಗ್ಯ ನನಗೆ ಯಾವುದಿದೆ? ಕೊಟ್ಟಿಗೆಯಲ್ಲಿ ಸ್ವರ್ಗಲೋಕದ ಕಾಮಧೇನುವೆ ಇರಲು ಒಟ್ಟು ಆಕಳನ್ನು ಅರಸುವ ಅವಶ್ಯಕತೆ ಉಂಟೆ? ಸೂರ್ಯದೇವನೇ ಪ್ರಪಂಚವನ್ನು ಬೆಳಗುತ್ತಿರುವಾಗ ಸಣ್ಣ ಸೊಡರಿನ ಅವಶ್ಯಕತೆ ಉಂಟೆ? ಮನೆಯಂಗಳದಲ್ಲಿ ತುಳಸಿ ಗಿಡವೇ ರಾರಾಜಿಸುತ್ತಿರಲು ರುಚೆಯನ್ನು ಹುಡುಕಬೇಕೆ? ನನ್ನ ಹೃದಯದಲ್ಲಿದ್ದಂತಹ ನನ್ನ ಆರಾಧನಾ ಮೂರ್ತಿ ಏನು ಬೇಕು ಮಗನೇ ಅಂತ ಕೇಳಿದಾಗ ನನ್ನಲ್ಲಿರುವಂತಹ ಅರಿಕೆಯನ್ನು ಆಸೆಯನ್ನು ಹೇಳಿಕೊಳ್ತಾ ಇದ್ದೇನೆ. ಹೇಳು. ನಾನು ಇಲ್ಲಿಯವನಲ್ಲ, ಮತ್ತೆ ಪರಶುರಾಮ ಸೃಷ್ಟಿಯ ಬೊಮ್ಮರಬೆಟ್ಟು ಎಂಬಲ್ಲಿ ಬ್ರಹ್ಮಲಿಂಗೇಶ್ವರನ ಪೂಜಾ ಕೈಂಕರ್ಯವನ್ನು ಕೈಗೊಂಡಿದ್ದಂತಹ ಅಡಕತ್ತಾಯ ಎಂಬ ಬ್ರಾಹ್ಮಣ ನಾನು. ಪ್ರತಿ ದಿವಸವೂ 3 ಹೊತ್ತು ಶ್ರದ್ಧೆಯಿಂದ ನಿಷ್ಠೆಯಿಂದ ಪೂಜೆಯನ್ನು ಮಾಡುತ್ತಾ ಇದ್ದೆ. ಆ ಊರಿನ ಪದ್ಧತಿಯೊಂದಿತ್ತು. ಏನು? ಪ್ರತಿ ದಿವಸವೂ ಮಧ್ಯಾಹ್ನದ ಪೂಜೆಯನ್ನು ಮುಗಿಸಿದ ಬಳಿಕ ತೀರ್ಥ ಪ್ರಸಾದವನ್ನು ಆ ನಾಡನ್ನಾಳುವ ಅರಸನಿಗೆ ನಾನು ಕೊಂಡು ಹೋಗಿ ಕೊಡಬೇಕು. ಯಾಕಂದ್ರೆ ಅಲ್ಲಿವರೆಗೆ ಅಲ್ಲಿ ಅರಸ ಉಪವಾಸವಿರ್ತಾನೆ. ನಾನು ತೀರ್ಥ ಪ್ರಸಾದವನ್ನು ಕೊಂಡು ಹೋದ ಬಳಿಕ ಸೇವಿಸಿದ ಬಳಿಕ ಆಹಾರವನ್ನು ಭುಂಜಿಸುವವನಾತ. ಏನು ಮಾಡೋಣ, ಒಂದು ದಿವಸ ಅನಿವಾರ್ಯ ಕಾರಣದಿಂದ ಕೊಂಚ ವಿಳಂಬವಾಗಿ ಹೋಯಿತು. ಕುಪಿತನಾದಂತಹ ಅರಸ ಬಾಯಿಗೆ ಬಂದಂತೆ ಬೈದು ಬಿಟ್ಟ. ಎಲ್ಲವನ್ನು ಸಹಿಸಿಕೊಂಡೆ. ಕೊನೆಗೆ ನನ್ನ ಹೆಗಲ ಮೇಲಿದ್ದಂತಹ ಜನಿವಾರವನ್ನೇ ಕಿತ್ತು ಬಿದ್ದ. ಸಿಟ್ಟು ತಡೆಯಲಿಕ್ಕಾಗಲಿಲ್ಲ. ಕೆರಳಿದ ಸರ್ಪನಂತೆ ಆಗಿಬಿಟ್ಟೆ. ಅಲ್ಲೊಂದು ಪ್ರತಿಜ್ಞೆಯನ್ನು ನಾನು ಮಾಡಿದ್ದೆ. ಅದೇ ಬೊಮ್ಮರಬೆಟ್ಟಿನಲ್ಲಿ ಇನ್ನೊಂದು ಭವ್ಯವಾದಂತಹ ದೇವಸ್ಥಾನದ ನಿರ್ಮಾಣವನ್ನು ಮಾಡುತ್ತೇನೆ. ನನ್ನ ಈ ಕೈಯಲ್ಲಿ ಮಂಗಳಾರತಿ ಬೆಳಗುತ್ತೇನೆ. ಹೀಗೆ ಪ್ರತಿಜ್ಞಾಬದ್ಧನಾಗಿ ಮುಂದುವರೆದು ಇಲ್ಲಿವರೆಗೆ ಬಂದಿದ್ದೇನೆ. ಓ ತಂದೆಯೇ, ಓ ವೀರಭದ್ರ ಸ್ವಾಮಿಯೇ, ಸಕಲ ಗಣಗಳ ಸಮೇತ ನನ್ನ ಜೊತೆಯಾಗಿ ಬಂದು ಆ ಬೊಮ್ಮರಬೆಟ್ಟಿನಲ್ಲಿ ನೆಲೆ ನಿಲ್ಲಬೇಕು, ಆ ಊರನ್ನು ರಕ್ಷಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ.
ಮಗನೇ ಅಣಕತ್ತಾಯ ಪ್ರಸನ್ನ ಮೂರ್ತಿಯಾಗಿ ಕಣ್ಣ ಮುಂಭಾಗದಲ್ಲಿ ಗೋಚರಿಸಿದಾಗ ನಿನ್ನ ಮನದಂಗಳದಲ್ಲಿದ್ದಂತ ಆಶೆ ಎನ್ನುವುದೊಂದಲ್ಲಿ ಬಿತ್ತರಿಸಿದ್ದಿ. ನಿನ್ನೊಂದಿಗೆ ನಾನು ಬರಬೇಕು ಎನ್ನುವ ಹಾಗೆ ಅರಕೆ ಮಾಡಿಕೊಂಡಿದ್ದಿ. ನಾನೊಬ್ಬನೇ ಇರುವುದಲ್ಲ, ಸಾವಿರ ಸಂಖ್ಯೆಯಲ್ಲಿ ಪ್ರಮಥಗಣಗಳೆಲ್ಲರೂ ನನ್ನ ಜೊತೆಯಾಗಿ ಇದ್ದಾರೆ. ಅವರು ಬಂದರೆ ಅವರನ್ನು ಸುಧಾರಿಸುವುದಕ್ಕೆ ನಿನಗೆ ಸಾಧ್ಯವೇ ಮಗು? ನಿನ್ನ ಅನುಗ್ರಹದಿಂದ ಎಷ್ಟು ಸಹಸ್ರ ಸಂಖ್ಯೆಯಲ್ಲಿ ಗಣಗಳು ಬಂದರೂ ಸಹ ಎಲ್ಲ ಗಣಗಳಿಗೂ ವ್ಯವಸ್ಥೆಯನ್ನು ಮಾಡಬಲ್ಲೆ ನಾನು. ಆ ವಿಶ್ವಾಸ ನಿನ್ನಲ್ಲುಂಟು ಅಂತಾದ್ರೆ ನಿನ್ನ ಜೊತೆಯಾಗಿ ನಾನು ಪ್ರಮಥಗಣಗಳೊಂದಿಗೆ ಕೂಡಿಕೊಂಡು ಬರಬಲ್ಲೆ. ಆದರೆ ನಾನು ಈ ಕದಳಿ ವನದಲ್ಲಿ ನೆಲೆ ನಿಂತ ಕಾಲಕ್ಕೆ ಇಲ್ಲಿರುವಂತಹ ಪ್ರತಿಯೊಬ್ಬರು ಬಾಳೆಯನ್ನು ಬೆಳೆಯುತ್ತಾ ಇದ್ದವರು. ಈ ಬಾಳೆಯಲ್ಲಿ ಹೊನ್ನ ಬೆಳೆಯನ್ನೇ ಬೆಳೆದು ಈಗ ಬದುಕು ಹಸನುಗೊಳಿಸಿದ್ದಾರೆ. ಇಂತಹ ಕದಳೀವನ ಮುಂದೆ ಬಾಳೆಹೊನ್ನೂರು ಎನ್ನುವಂತ ನಾಮಾಂಕಿತದಿಂದ ಪ್ರಸಿದ್ಧಿಯನ್ನು ಪಡೆಯಲಿ. ನೀನು ನನ್ನನ್ನು ಹೀಯಾಳಿಸಿ ಅವಮಾನಿಸಿದ ಕಾಲಕ್ಕೆ ನಾನೇ ಸ್ವಾಭಾವಿಕವಾಗಿ ಇಲ್ಲಿ ನಿಂತ ಕಾರಣದಿಂದ ಇದು ಕೊಪ್ಪದ ವೀರಭದ್ರನ ತಾಣವೆನಿಸಿಕೊಳ್ಳಲಿ. ಆಗಲಿ ಮಗನೇ, ನಿನ್ನೊಂದಿಗೆ ಬರುವುದಕ್ಕೆ ನಾನು ಒಪ್ಪಿದವನೇ ಇದ್ದೇನೆ. ನಿನ್ನೊಂದಿಗೆ ಬರುವ ಕಾಲದಲ್ಲಿ ಮುಂದಡಿಡಬಹುದಾದಂತಹ ನಿನ್ನ ಹಿಂದಿನಿಂದ ನಾನು ಬರುತ್ತೇನೆ. ಬರುವ ಕಾಲ ಗಂಟೆಯ ನಿನಾದ ಶಂಖಧ್ವನಿ ನಿನ್ನ ಕಿವಿಗಳಿಗೆ ಕೇಳಿಸುತ್ತದೆ. ಯಾವ ಹೊತ್ತಿಗಾದರೂ ನೀನು ಹಿಂತಿರುಗಿ ನೋಡಿದೆ ಅಂತಾದ್ರೆ ಅದೇ ಸ್ಥಳದಲ್ಲಿ ನೆಲ ನಿಲ್ಲುತ್ತೇನೆ. ನಿನ್ನಾಜ್ಞೆ ಶಿರೋಧಾರಿ. ಜಾಗ್ರತೆ ವೀರಭದ್ರನೇ ಭಕ್ತರ ಸಂಕಷ್ಟ ಪರಿಹಾರ ಮಾಡಲು ಧರೆಯೊಳು ಧರ್ಮವ ಸ್ಥಿರವಾಗಿ ನೆಲೆಸಲು ಭಕ್ತರ ಸಂಕಷ್ಟ ಪರಿಹಾರ ಮಾಡಲು ಧರೆಯೊಳು ಧರ್ಮವ ಸ್ಥಿರವಾಗಿ ನೆಲೆಸಲು ಬಾ Bye.
ರಕ್ಷಿಸು ತಂದೆ ರಕ್ಷಿಸು. ಜಗತ್ಕನ್ನೆಂದೇ ಪ್ರಸಿದ್ಧಿಯನ್ನು ಪಡೆದಂತಹ ಪರಶುರಾಮ ಸೃಷ್ಟಿಯ ಪುಣ್ಯಭೂಮಿ ತುಳುನಾಡಿನಲ್ಲಿ ಅದೆಷ್ಟೋ ತೌಳವ ಅರಸರು ಆಳ್ವಿಕೆಯನ್ನು ನಡೆಸಿದವರಿದ್ದಾರೆ, ಪ್ರಸ್ತುತ ಆಳ್ವಿಕೆಯನ್ನು ನಡೆಸುತ್ತಾ ಇದ್ದಾರೆ. ಅಂತಹದ್ರಲ್ಲಿ ಒಂದು ವಿಶೇಷವಾದಂತಹ ಸ್ಥಾನಮಾನದಲ್ಲಿ ಕಾಣುವವ ನಾನೇ ಓಂತಿಬೆಟ್ಟುವಿನ ಅರಸ ಧರ್ಮಪಾಲ. ಧರ್ಮೋ ರಕ್ಷತಿ ರಕ್ಷಿತಃ. ಯಾರು ಧರ್ಮವನ್ನು ರಕ್ಷಣೆ ಮಾಡ್ತಾರೋ ಅಂತವರನ್ನು ಧರ್ಮ ರಕ್ಷಣೆ ಮಾಡ್ತದೆ. ಈ ಮಾತಿನ ಪ್ರಕಾರವಾಗಿಯೇ ಇದುವರೆಗೆ ಆಳ್ವಿಕೆಯನ್ನು ನಡೆಸಿಕೊಂಡು ಬಂದವನಿದ್ದೇನೆ. ಓಂತಿಬೆಟ್ಟುವಿನ ಅರಸ ಧರ್ಮಾತ್ಮ, ಸತ್ಯವಂತ, ನೀತಿವಂತ. ಇದು ನಾನಾಡುವಂತಹ ಮಾತಲ್ಲ ಸ್ವಾಮಿ, ಈ ಊರಿನ ಪ್ರಜೆಗಳು ಹೇಳುವಂತಹ ಮಾತು. ಅವರು ಹೀಗೆ ಹೇಳ್ತಾರೆ ಅಂತ ಆದ್ರೆ ನನ್ನ ಅಧಿಕಾರ ಅವರಿಗೆ ಹಿಡಿಸಿದೆ, ತೃಪ್ತಿಯನ್ನು ತಂದಿದೆ ಎಂಬುದೇ ಅರ್ಥ ಅಲ್ವೇ? ಎಂದಿನಂತೆ ಪ್ರಜೆಗಳ ಜಯಘೋಷದೊಂದಿಗೆ ಓಲಗ ಚಾವಡಿಯನ್ನು ಪ್ರವೇಶ ಮಾಡಿದ್ದೇನೆ. ನನ್ನನ್ನು ಕಾಣುವುದಕ್ಕಾಗಿ ಯಾರು ಬಂದಿದ್ದಾರಂತಲ್ಲ, ಹೀಗೆ ಮೊದಲಾಗಿ ತಮ್ಮ ಪವಿತ್ರ ಪಾದಗಳಿಗೆ ವಂದಿಸಿಕೊಳ್ತಾ ಇದ್ದೇನೆ. ಧರ್ಮಪಾಲನ ಜೀವನ ಪಾವನವಾದಂತಹ ಕ್ಷಣ ಇದು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆ? ಭೂಮಿಯ ಮೇಲೆ ಕಣ್ಣಿಗೆ ಕಾಣುವ ದೇವರು ಯಾರು ಅಂತ ಕೇಳಿದ್ರೆ ಬ್ರಾಹ್ಮಣರು. ಅಂತಹ ದೇವರ ಪಾದಸ್ಪರ್ಶ ಎನ್ನುವುದು ನನ್ನ ಅರಮನೆಗೆ ಆಯ್ತು ನೋಡಿ. ಇದಕ್ಕಿಂತ ದೊಡ್ಡ ಯೋಗ ಭಾಗ್ಯ ಮತ್ತೊಂದು ಇಲ್ಲ ಎಂದೆನಿಸಿಕೊಂಡಿದ್ದೇನೆ. ಈ ಅರಮನೆಯಲ್ಲಿ ಕಣ್ಣಂತಹ ನಿಮ್ಮನ್ನು ಕುಳಿತುಕೊಳ್ಳುವುದಕ್ಕೆ ಯೋಗ್ಯ ಪೀಠವನ್ನಿತ್ತಿದ್ದೇನೆ, ಉಪಚರಿಸಿದ್ದೇನೆ, ಸತ್ಕಾರವನ್ನು ಮಾಡಿದ್ದೇನೆ. ನಾನು ಮಾಡಿದಂತಹ ಈ ಸತ್ಕಾರದಲ್ಲಿ ಏನಾದ್ರೂ ಲೋಪ ಉಂಟಾಗಿದ್ದಲ್ಲಿ ನನ್ನನ್ನು ಕ್ಷಮಿಸಬೇಕು ದೇವ. ಯಾಕೆ ಬಂದಿರಿ ಎಂಬುದಾಗಿ ಕೇಳುವ ಹಾಗಿಲ್ಲ. ಒಂದು ವೇಳೆ ಕೇಳದೆ ಹೋದ್ರೆ ನನ್ನ ಪ್ರಶ್ನೆ ಎಂಬುದು ಪ್ರಶ್ನೆಯಾಗಿಯೇ ಉಳಿಯುತ್ತದೆ. ಒಮ್ಮಿಂದೊಮ್ಮೆಲೆ ನನ್ನ ಅರಮನೆಗೆ ಬರಬೇಕಂತ ಆದ್ರೆ ಒಂದೋ ನನ್ನ ಅಧಿಕಾರದಲ್ಲಿ ಏನೋ ಲೋಪ ಆಗಿರಬಹುದು, ಅಥವಾ ನನ್ನಿಂದ ಏನೋ ಕಾರ್ಯ ಆಗಬೇಕಾಗಿರಬಹುದು. ಬಂದಂತಹ ಕಾರಣ ಏನೆಂದು ತಿಳಿಸಿದ್ರೆ ಈಡೇರಿಸಿಕೊಡ್ತೇನೆ ದೇವ. ವಿಪ್ರೋತ್ತಮರೇ, ಈ ಪ್ರಪಂಚದಲ್ಲಿ ನೆಲೆಯೂರಿದಂತಹ ಧರ್ಮವೇ ಮನುಷ್ಯನ ರೂಪವನ್ನು ಧಾರಣೆ ಮಾಡಿಕೊಂಡು ಈ ನಾಡಿನ ಅರಸನಾಗಿ ಮೆರೆಯುತ್ತಿದ್ದಾನೆಯೋ ಎಂಬ ಭಾವನೆ ನಿನ್ನನ್ನು ಕಾಣುವಾಗ ನನಗಾಯಿತು. ಯಾಕಂದ್ರೆ ಈ ಆಸ್ಥಾನಕ್ಕೆ ನಾನು ಆಗಮಿಸಿದಾಗ ನೀನು ತೋರಿದಂತಹ ವಿನಯ, ನೀನು ತೋರಿದಂತಹ ಪ್ರೀತಿ, ನನ್ನನ್ನು ಸತ್ಕರಿಸಿದ ರೀತಿ, ಇದೆಲ್ಲವನ್ನು ಕಂಡಾಗ ನನಗೆ ಹಾಗನಿಸಿತು. ಎಲ್ಲಿಗೋ ಹೋಗುವವನು ನಾನು ಇಲ್ಲಿವರೆಗೆ ಬಂದದ್ದಲ್ಲ, ಮತ್ತೆ ನಿನ್ನನ್ನು ಕಾಣುವುದಕ್ಕಾಗಿಯೇ ಬಂದವನು ನಾನು. ಅಡಕತ್ತಾಯ ಎಂಬ ಹೆಸರಿನ ಬ್ರಾಹ್ಮಣ ನಾನು. ನಿನ್ನಿಂದ ನನಗೊಂದು ಸಹಾಯ ಆಗಬೇಕಾಗಿ. ಏನು? ಸಮೀಪದ ಬೊಮ್ಮರಬೆಟ್ಟುವಿನಲ್ಲಿ ವೀರಭದ್ರ ಸ್ವಾಮಿಯ ಭವ್ಯವಾದಂತಹ ಒಂದು ದೇವಸ್ಥಾನದ ನಿರ್ಮಾಣ ಆಗಬೇಕಾಗಿದೆ. ನನ್ನಲ್ಲಿ ಅದಕ್ಕೆ ಬೇಕಾದಂತಹ ಆರ್ಥಿಕ ಬಲ ಇಲ್ಲ. ನನ್ನಲ್ಲಿ ಏನಿದ್ರೂ ನಾಲಿಗೆಯ ಬಲ ಮಾತ್ರ. ಹಾಗಾಗಿ ನನ್ನ ನಾಲಿಗೆಯ ಬಲ, ನಿನ್ನಲ್ಲಿರುವಂತಹ ಆರ್ಥಿಕತೆಯ ಬಲ, ಇವೆರಡೂ ಸೇರಿದ್ರೆ
ಬೊಮ್ಮರ ಬೆಟ್ಟಿನಲ್ಲಿ ಭವ್ಯವಾದಂತಹ ವೀರಭದ್ರ ಸ್ವಾಮಿಯ ದೇವಸ್ಥಾನ ನಿರ್ಮಾಣವಾದೀತು ಎಂಬ ವಿಶ್ವಾಸದಿಂದ ನಾನು ಬಂದವನಿದ್ದೇನೆ. ನಾನು ಕೈಗೊಂಡಿರುವಂತಹ ಈ ಪುಣ್ಯ ಕಾರ್ಯಕ್ಕೆ ಸಹಾಯ ಹಸ್ತವನ್ನು ಚಾಚುವೆಯ? ನಿಮ್ಮನ್ನು ಈ ಅರಮನೆಯಲ್ಲಿ ಕಂಡಾಗ ಸಂತೋಷವೆನ್ನುವುದು ಎಷ್ಟಾಯಿತೋ ನಿಮ್ಮ ಈ ಮಾತನ್ನು ಕೇಳುವಾಗ ಅಷ್ಟೇ ಆಶ್ಚರ್ಯವಾಗ್ತಾ ಇದೆ ದೇವ. ಯಾಕೆ? ಸಕಲ ವಿಚಾರವನ್ನು ತಿಳಿದವರು ನೀವು. ಬೊಮ್ಮರ ಬೆಟ್ಟುವಿನಲ್ಲಿ ದೇವಸ್ಥಾನ ನಿರ್ಮಾಣ ಕಾರ್ಯ ಆಗಬೇಕು ಎಂಬುದಾಗಿ ಹೇಳಿದ್ರೆ, ಆದ್ರೆ ಅಲ್ಲಿ ಯಾರ ಆಳ್ವಿಕೆ ಇದೆ ಎನ್ನುವಂತಹ ವಿಚಾರ ನಿಮಗೆ ತಿಳಿದಿದೆ. ವಜ್ರಾಸುರ ಎಂಬ ರಕ್ಕಸನಿದ್ದಾನೆ. ರಕ್ಕಸ ಪ್ರವೃತ್ತಿಯನ್ನೇ ಮೈಗೂಡಿಸಿಕೊಂಡಂತಹ ಆತನ ಊರಲ್ಲಿ ಹೋಗಿ ದೇವಸ್ಥಾನ ನಿರ್ಮಾಣ ಕಾರ್ಯ ಮಾಡುವುದು ಆಗುವಂತಹ ಮಾತೇ ಇದು. ಅನ್ಯಾಯ ಅನಾಚಾರ ಅಧರ್ಮವನ್ನೇ ಮಾಡುವಂತವನ ಊರಲ್ಲಿ ದೇವಸ್ಥಾನ ನಿರ್ಮಾಣ ಕಾರ್ಯ ಅಸಾಧ್ಯವಾದಂತಹ ಮಾತು. ಒಂದು ವೇಳೆ ನೀವು ಹೇಳಿದಂತೆ ನಾನೇನೋ ದೇವಸ್ಥಾನ ನಿರ್ಮಾಣ ಕಾರ್ಯಕ್ಕೆ ಮುಂದೆ ಹೋಗಬಹುದು, ಆದರೂ ಆ ರಕ್ಕಸನ ಭಯವಿದೆ ನನಗೆ. ಏನು ಮಾಡ್ಲಿ ನಾನು? ಅರಸ, ನಿನ್ನ ಅಭಿಪ್ರಾಯ ಸಾಧುವಾದದ್ದೇ. ಕತ್ತಲೆ ಇಲ್ಲದೆ ಇದ್ರೆ ಬೆಳಕಿನ ಅನುಭವವಾದೀತೆ ಆಗುವುದಿಲ್ಲ. ಕಹಿಯೇ ಇಲ್ಲದೆ ಇದ್ರೆ ಸಿಹಿ ಏನು ಅಂತ ನಮ್ಗೆ ಗೊತ್ತಾಗುವುದಿಲ್ಲ. ಮೇಲೆ ಕೆಳಗೆ ಒಳಗೆ ಹೊರಗೆ ಕತ್ತಲು ಬೆಳಕು. ಈ ಪ್ರಪಂಚ ಎನ್ನುವುದು ದ್ವಂದ್ವಮಯವಾದದ್ದು. ಸತ್ಯ. ಈ ಪ್ರಪಂಚದಲ್ಲಿ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಆದ್ದರಿಂದಲೇ ಇದನ್ನು ಪ್ರಪಂಚ ನಿಜ ಹೀಗೆ ಕರೆಯುವುದು. ಆದರೆ ನಮ್ಮ ಕರ್ತವ್ಯದಲ್ಲಿ ನಾವು ಯಾವತ್ತೂ ಹಿಂದೆ ಉಳಿಯಬಾರದು. ದೇವಸ್ಥಾನ ಕಟ್ಟುತ್ತೇನೆ ಎಂಬುದಾಗಿ ಸಂಕಲ್ಪ ಮಾಡಿ ಎಲ್ಲಾ ವ್ಯವಸ್ಥೆಯನ್ನು ಮಾಡು. ಉಳಿದದ್ದನ್ನು ನಾನು ನೋಡಿಕೊಳ್ಳುತ್ತೇನೆ. ನೀವು ಹೇಳಿದಂತೆ ಆಡಳಿತವನ್ನು ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಯಾವನೋ ಒಬ್ಬ ನಮ್ಮ ಈ ಪ್ರಾಂತದಲ್ಲಿ ದೇವಸ್ಥಾನವನ್ನು ಕಟ್ಟುವುದಕ್ಕೆ ಮುಂದಾಗುತ್ತಾ ಇದ್ದ. ಈ ವಿಚಾರವನ್ನು ಕೇಳಿದಾಕ್ಷಣ ಕೋಪ ಎನ್ನುವುದು ನಗರದ ಶಿಖರವರೆಗೆ ಏಳುತ್ತಾ ಉಂಟು. ಹೌದು, ಇಷ್ಟು ಕೇಳಿ ಸುಮ್ಮನಿರುವುದೇ? ದೇವಸ್ಥಾನವನ್ನು ಕಟ್ಟಲಿಕ್ಕೆ ಮುಂದಾಗುತ್ತಿದ್ದಾನೆ. ಹೌದು, ಇವನನ್ನು ಹೀಗೆ ಬಿಡುವುದಲ್ಲ. ವಿಚಾರಿಸು.
ಉದ್ದೇಶವನ್ನು ಇರಿಸಿ ಈ ಬೊಮ್ಮರಬೆಟ್ಟುವಿನಲ್ಲಿ ದೇವಸ್ಥಾನ ನಿರ್ಮಾಣ ಕಾರ್ಯಕ್ಕೆ ಮುಂದಾದವ ನಾನು. ಒಮ್ಮಿಂದೊಮ್ಮೆಲೆ ಬಂದು ನಾನು ಮಾಡುವಂತಹ ಕಾರ್ಯಕ್ಕೆ ವಿಘ್ನವನ್ನು ತಂದೊಡ್ಡಿದ್ದೀರಿ. ಮಾತ್ರವಲ್ಲ, ಪಂಚಾಂಗದ ಕಲ್ಲಿಗೆ ಕೈ ಹಾಕಿದ್ದೀರಲ್ಲ, ಕೈ ಹಾಕಿದಷ್ಟೇ ಅಲ್ಲ, ನೀನು ಕಾಲಲ್ಲಿ ತುಳಿದಿದ್ದೇವೆ. ಯಾರು ನೀವು? ಅದು ಕೂಡ ಯಾರ ದೇವಸ್ಥಾನ? ವೀರಭದ್ರ ಸ್ವಾಮಿಯ ದೇವಸ್ಥಾನ. ವೀರಭದ್ರ ಸ್ವಾಮಿಯ ದೇವಸ್ಥಾನ. ಓಹೋ, ಏನು ಅದನ್ನು ಬಿಟ್ಟು ನಮ್ಮ ಅರಸನಾದಂತಹ ವಜ್ರೇಶ್ವರ ಸ್ವಾಮಿಯ ದೇವಸ್ಥಾನ. ವಜ್ರೇಶ್ವರ ಸ್ವಾಮಿ ಯಾವಾಗ ಈಶ್ವರನಾದ? ನಮಗೆ ಈಶ್ವರನೇ ಆತ. ಅದನ್ನು ಬಿಟ್ಟು ಈ ರೀತಿಯಾದಂತಹ ಬಂಡತನವನ್ನು ತೋರುತ್ತಾ ಇದ್ದೀಯ. ನಿನ್ನ ಎದುರಿಗೆ ಬಂದು ನಿಂತವರು ಯಾರು ಗೊತ್ತಿಲ್ಲ, ಅನ್ಯಾಯ ಅಕ್ರಮ. ನೀವೆಯ ನಿಮ್ಮ ಶಿರವನ್ನು ಹಾರಿಸಿ ದೇವಸ್ಥಾನ ನಿರ್ಮಾಣ ಮಾಡಿಯೇ ಮಾಡ್ತೀವಿ. ಹೌದು, ಇನ್ನು ನಾವೇನು ಮಾಡುವುದು? ಸುಮ್ಮನಿರುವುದಲ್ಲ, ಈ ದೇವಸ್ಥಾನ ಪಂಚಾಂಗವನ್ನು ಮುಖ್ಯವಾಗಿ ಕಟ್ಟುವುದಕ್ಕೆ ಆಚಾರ್ಯರು ಬೇಕು. ಹೌದು, ಆಚಾರ್ಯರ ಯಾರು? ಜನ್ನಾಚಾರ್ಯ. ತಡ ಮಾಡುವುದು ಸರಿಯಲ್ಲ, ಅವನ ನೋಡಿ ಕ್ಷಮೆಯನ್ನು ಕೇಳ್ತಾ ಇದ್ದೇನೆ ನಾನು. ನೀವು ಹೇಳಿದಂತೆ ಬೊಮ್ಮರಬೆಟ್ಟುವಿನಲ್ಲಿ ದೇವಸ್ಥಾನ ನಿರ್ಮಾಣ ಕಾರ್ಯಕ್ಕೆ ಮುಂದಾದೆ ನಾನು. ಆದ್ರೆ ಏನು ಮಾಡೋಣ ಹೇಳಿ? ಆ ವಜ್ರಾಸುರನ ಈರುವರ ಮಂತ್ರಿಗಳು ಬಂದು ನಾನು ಮಾಡುತ್ತಿರುವಂತಹ ಕಾರ್ಯಕ್ಕೆ ವಿಘ್ನವನ್ನು ತಂದೊಡ್ಡಿದ್ರು. ನೀವು ಹೇಳಿದಂತಹ ಕಾರ್ಯವನ್ನು ಮಾಡುವುದರಲ್ಲಿ ನಾನು ಕೈಸೋತು ಹೋಗಿದ್ದೇನೆ. ಏನು ಮಾಡ್ಲಿ ಮುಂದಕ್ಕೆ? ಚಿಂತಿಸಬೇಡ. ಯಾಕೆ? ಆಗುವುದಿಲ್ಲ, ಒಳ್ಳೇದಕ್ಕಾಗಿ. ಈ ಸೂಕ್ಷ್ಮ ನನಗೆ ಅರ್ಥ ಆಗ್ಲಿಲ್ಲ. ಹೇಗೆ? ಇದೆಲ್ಲವೂ ವೀರಭದ್ರನ ಸಂಕಲ್ಪ. ಹೌದು. ದೇಗುಲದ ನಿರ್ಮಾಣ ಆಗ್ಬೇಕು ಅಂತ ಇದ್ರೆ ಮೊದಲು ಸ್ಥಳ ಶುದ್ಧಿ ಆಗಬೇಕು. ಸ್ಥಳ ಶುದ್ಧಿ ಆಗುವುದಕ್ಕಿಂತಲೂ ಮೊದಲು ದುಷ್ಟ ಶಕ್ತಿಗಳ ಉಚ್ಚಾಟನೆ ಆಗಬೇಕು. ಅದನ್ನು ನೀವು ಮಾಡುವುದು ಬೇಡ, ನಾನು ಮಾಡ್ತೇನೆ ಅಂತ ಭಗವಂತ ಸಂಕಲ್ಪಿಸಿದ್ದಾನೆ. ಹಾಗಾಗಿ ನಮಗಿರುವ ದಾರಿ ಒಂದೇ. ಎಲ್ಲರೂ ಸೇರಿ ವೀರಭದ್ರ ಸ್ವಾಮಿಯನ್ನು ಪ್ರಾರ್ಥಿಸೋಣ. ಜಯ 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 ಜಯ. ಹರ
ನನ್ನ ಪರಿಚಯ ಆಯ್ತು ಗೊತ್ತಾಗಲಿಲ್ವ? ನನ್ನ ಪರಿಚಯ ಹೇಳಿಬೇಕಿದ್ರೆ ಒಂದು ಸಣ್ಣ ಕಾತೆ. ಹೌದು, ಒಂದು ದಿವಸ ಕೈಲಾಸ ಲೋಕ ದೇವರು ಪರಮೇಶ್ವರ ದೇವರು ಲೋಕ ಸಂಚಾರಕ್ಕಾಗಿ ಭೂಲೋಕಕ್ಕೆ ಇಳಿದವರು ಪುನರಪಿ ಕೈಲಾಸಕ್ಕೆ ಬರುವಾಗ ದೇವರು ಮತ್ತೊಂದು ಕಡೆಯಿಂದ ತುರಿಕೆ ಈ ತುರಿಸುವಾಗ ಉಗುರು ನಡುವೆ ಭಸ್ಮ ತುಂಬಿಕೊಂಡಿತಂತೆ. ಆ ಭಸ್ಮವನ್ನು ಒಂದು ಮಾಡಿದ್ರು, ಒಂದು ಗುಳಿಗೆ ಕೃತಿ ಮಾಡಿದ್ರು. ಹೌದು, ಆ ಗುಳಿಗೆ ಇಟ್ಕೊಂಡ ಒಂದು ಸುಮಾರು ಹೊತ್ತು ಹೀಗೆ ನೋಡಿದ್ರು. ಅದರನ್ನೇನಾದೀತು ಏನಾದೀತು ಏನಾದೀತು ಎನ್ನುವಂತ ಉದ್ದೇಶ ಇರಿಸಿಕೊಂಡು ತಗ್ಗಲು ಗಮನಿಸಿ ಅಲ್ಲಿಯೇ ಹುಟ್ಟಿಕೊಂಡವ ನಾನೇ ಗುಳಿಗ. ಆ ಹೊತ್ತಿಗೆ ಜನಗಳಲ್ಲಿ ಕೇಳಿದೆ, ಜನಕ ನನ್ನದಂತ ಸೃಷ್ಟಿಯತ್ತ ಕಾಯ್ತಿರುವ ಹಾಗೆ ಹೊತ್ತಿಗೆ ಜನಕ ನಡೆದಂತಹ ಮಾತು, ಮಗನೇ ಗುಳಿಗ, ಭೂಮಿಯಲ್ಲಿ ಅಧರ್ಮ ತಾಂಡ ಹೊಡ್ಕೊಂಡು ಧರ್ಮಸ್ಥಾಪನೆಯಲ್ಲಿ ಯಾರು ಕೂಡ ಮೆರೆಯುತ್ತಾ ಇಲ್ಲ. ಎಲ್ಲಿ ಅಧರ್ಮ ಉಂಟು ಅದನ್ನು ಒತ್ತಿ ಹಿಡಿದು ಧರ್ಮಸ್ಥಾಪನೆಯಲ್ಲಿ ಮೇಲೆದ್ದು ಬಾ ಎನ್ನುವ ಹಾಗೆ ಮಾತನಾಡಿ ಅರಸಿ ಕಳಿಸಿಕೊಟ್ರು. ಆ ಪ್ರಕಾರವಾಗಿ ಭೂಮಿಗೆ ಬಂದೆ. ಎಲ್ಲಿ ಅಧರ್ಮ ಉಂಟು ಅದನ್ನು ಒತ್ತಿ ಹಿಡಿದು ಧರ್ಮಸ್ಥಾಪನೆ ಮಾಡುತ್ತಾ ಮುಂದೆ ಮುಂದೆ ಬರುವಾಗ ಏನದು ವಿಚಿತ್ರವನ್ನೇ ಕಾಣುತ್ತಾ ಇದ್ದೇನೆ. ಧರ್ಮಸ್ಥಾಪನೆ ಮಾಡುತ್ತಾ ಮಾಡುತ್ತಾ ಮುಂದೆ ಮುಂದೆ ಸಾಗುವಾಗ ಏನದು ನಿರ್ಮಾಣ ಹಂತದಲ್ಲಿರುವಂತಹ ದೇವಾಲಯವನ್ನು ಯಾರೋ ದೂರಲಾರು ಪುಡಿ ಪುಡಿ ಮಾಡ್ತಾ ಇದ್ದಾರೆ. ಹಾಗಿದ್ರೆ ದುಷ್ಟ ಕೃತ್ಯ ಮಾಡುತ್ತಾ ಅಂತಹ ಇವರನ್ನು ಶಿಕ್ಷೆಯನ್ನು ಕೊಡಬೇಕಾಗಿದೆ. ಮುಂದುವರಿದು ನನ್ನದು ವೇಷ ಮತ್ತೆ ನಿನ್ನದೆಂತದ್ದು? ಇದು ನಿನ್ನದು ಕಣ್ಣಲ್ಲಿ ಮೂಗಿಯಲ್ಲಿ ಬಾಯಲ್ಲಿ ಅಂತ ವಿಕಾರ ಸ್ವರೂಪಿ. ಹೌದಾ? ನಿನ್ನ ಮುಖವನ್ನು ದರ್ಪಣದಲ್ಲಿ ನೋಡಿದ್ಯಾ? ನಿನಗಿಂತ ಚಂದ ಉಂಟು. ಮೂಗಲ್ಲಿ ಕಣ್ಣಲ್ಲಿ ಬಾಯಲ್ಲಿ ಕಿವಿಯಲ್ಲಿ ಎನ್ನುವ ಹಾಗೆ ಹುಡುಕಾಡ ಬೇಕಿದ್ರೆ ಕೆಲವು ದಿವಸಗಳೇ ಬೇಕು. ಮೂಗು ಸಹ ಇಲ್ಲ, ಕಣ್ಣು ಸಹ ಇಲ್ಲ, ಬಾಯಿ ಸಹ ಇಲ್ಲ. ಹೌದಾ? ಅದು ನಿಮ್ಮಂತ ದುಷ್ಟರಿಗೆ ನಾವು ಕಾಣುವುದು ಹೀಗೆ. ಹೌದೌದು. ದೇವಸ್ಥಾನವನ್ನು ನಿರ್ಮಿಸುತ್ತಿದ್ದಂತಹ ಚನ್ನಾಚಾರ್ಯನು ಬೆನ್ನೆಟ್ಟಿ ಬದುಕುತ್ತಿರುವಂತಹ ಸಂದರ್ಭ ಎದುರಾಗಿ ಬಂದವ ನೀನು. ಯಾರು ಏನು ಎಂಬುವ ಹಾಗೆ ತಿಳಿದಿಲ್ಲ. ಯಾರು ನೀನು? ಯಾಕೆ ಅಲ್ಲಿಗೆ
ಏನು ಹೌದೇನೋ ಏನು ಮಾಡುತ್ತಿರುವುದು ಅನ್ಯಾಯ ಕೆಲಸ ಅಂದ ಹಾಗೆ ನಿಮ್ಮ ಹೆಸರು ಹೆಸರಿಗೆ ತಕ್ಕ ಹಾಗೆ ಅನ್ಯಾಯವನ್ನು ಮಾಡುತ್ತಾ ಅಕ್ರಮವನ್ನು ಎಸಗುತ್ತಾ ಇದ್ದೀರಿ ಈಗ ನೀವು ಮಾಡುತ್ತಿದ್ರು ತಪ್ಪು ಎನ್ನುವ ಹಾಗೆ ತಿಳಿಸುತ್ತಾ ಇದ್ದೇನೆ ಯಾರು ಅಂತ ಗೊತ್ತಾ ನಮ್ಮದು ತಪ್ಪು ಸರಿ ಎಂದು ನೀನು ಹೇಳಲು ಬರಬೇಡ. ನಮ್ಮದು ಧರ್ಮ ಅಂತ ನೀನು ಹೇಳಲು ಬರಬೇಡ. ಮತ್ತೆ ಹೇಳ್ತೇನೆ, ನಮಗೆ ಒಂದು ಹುಲಿಗೆ ಹಸುವನ್ನು ತಿನ್ನುವುದೇ ಧರ್ಮ. ಆದ್ದರಿಂದ ಈ ಕಾರ್ಯ ನಮಗೆ ಧರ್ಮ. ಹೌದಾ? ನಿನ್ ಪ್ರಾಣಿ ಜಾತಿಯವ ಏನು? ಮತ್ತೆ ಇಲ್ಲಿ ಹುಲಿ ಯಾರ? ಹುಲಿ ನಾನು. ಯಾರು ಹೇಳಿದ್ದು? ನಾವಿಬ್ಬರು. ಹಂದಿಯ ಹಾಗೆ ಇದ್ದಿ ಹುಲಿ ಅಂತ ಹೇಳ್ತೀಯ? ನೀನೇ ಹೇಗಿದ್ದೆ ನೋಡಿದ್ಯಾ? ನಾನು ಆನೆ ಮರಿದಾರ ಇದ್ದಿ. ಹೌದಲ್ವಾ? ಆನೆ ಮರಿ ಯಾದಾಗೆ ಒಂದು ಇಷ್ಟು ಹೊತ್ತು ಸಿಕ್ಕಿದೆ ಅಂತ ಆದ್ರೆ ನನ್ನ ರಕ್ತ ಎಲ್ಲ ಹೊರಗೆ ಬರಬೇಕು. ಹುಲಿ ಎಷ್ಟೇ ಆನೆಗಳನ್ನು ಬೇಟೆಯಾಡುವಷ್ಟು ಸಾಮರ್ಥ್ಯ ಉಂಟು, ಅದು ನಿಂಗೆ ಗೊತ್ತುಂಟಾ? ಅದು ಹುಲಿಗೆ ಅಲ್ವಾ? ನಿನಗಲ್ವಲ್ಲ? ನಿಮ್ಮನ್ನು ವಿಚಾರ ಹುಲಿ ನಿನ್ನ ಪಾಲಿಗೆ. ಹೌದಾ? ಕಟ್ಟಲು ಮುಂದಾದ ಅವನಿಗೆ ನಾವು ಬೆನ್ನಟ್ಟಿ ಬರುವಂತ ಸಂದರ್ಭದಲ್ಲಿ ತಡೆಗೋಡಿಯಾಗಿ ನಿಂತು ಬಂದಿದ್ಯಾ? ನಾವು ದೇವಸ್ಥಾನ ಉಡಿ ಮಾಡುತ್ತೇವಂತ ಒಂದು ಹೆಜ್ಜೆ ಮುಂದೆ ಇಟ್ಟಾಗಿದೆ. ದೇವಸ್ಥಾನ ಪುಡಿ ಮಾಡಿ ಆಯಾಸ ಆಗಿದೆ, ಮತ್ತು ಯಾಕೆ ಇಂತಹ ಕೃತ್ಯಕ್ಕೆ ಕೈ ಹಾಕ್ತೀನಿ ನೀನು? ಈಗ ಯಾರು ಬಂದವ? ಯಾರು? ಹರಗಣ ಗುಳಿಗ ಹಾಕ್ಯ? ನಾನೇ ಗುಳಿಗ. ನಿಮಗೆ ಇದೆಯಾ? ಗೊತ್ತಾಯ್ತು ನಿಂಗೆ ಏನು ಅಂತ? ವೈದ್ಯರು 3 ಹೊತ್ತಿಗೆ ಕೊಡ್ತಾರಲ್ಲ, ಬೆಳಿಗ್ಗೊಮ್ಮೆ, ಮಧ್ಯಾಹ್ನೊಮ್ಮೆ, ರಾತ್ರಿ ಒಮ್ಮೆ ಗುಳಿಗೆ. ಸಾಯಂಕಾಲ ಬಿಟ್ಟಿ ಅಂತ. ಯಾಕೆ? ಸಾಯಂಕಾಲ ಕೆಲವರು ತಗೊಳ್ತಾರೆ. ಯಾಕಂತ ಹೇಳಿದ್ರೆ ನನ್ನ ಸ್ವರೂಪ ಕಾಣುವಾಗ ಸಾಯಂಕಾಲ ತಗೊಳ್ಳುವಾಗ ಉಂಟು ನೀನು. ಹೌದು, ನಿನಗೆ ಮಾತಿನ ಬಿಟ್ಟ. ಆಗಿದೆ. ಇನ್ನು ನನ್ನದಾದಂತಹ ಕಾರ್ಯಕ್ಷೇತ್ರದಲ್ಲಿ ತೊಡಗುತ್ತಲೇ ನೋಡೋಣ.
ಜಯ 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 ಮಗನೇ ಧರ್ಮಪಾಲ ದೇವ ಧರ್ಮಪಾಲ ದೇವ ಧರ್ಮಪಾಲ ದೇವ ಮಗನೇ ಅಡ್ಕತ್ತಾಯ 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 ಸಂತಸಗೊಂಡಿದ್ದೇನೆ. ಭವ್ಯವಾದಂತಹ ದೇಗುಲದ ನಿರ್ಮಾಣ ಮಾಡಿದ್ದೀರಿ. ವಾಸ್ತುಶಿಲ್ಪಿ ಎನಿಸಿದಂತಹ ಜನ್ನಾಚಾರ್ಯ ಎನ್ನುವುದರ ನೇತೃತ್ವದಲ್ಲಿ ನನಗೆ ಆಲಯವನ್ನು ನಿರ್ಮಿಸಿದಾಗ ಸಂತಸಗೊಂಡಿದ್ದೇನೆ. ನನ್ನ ಗಣ ಸಮೂಹದೆಲ್ಲರೂ ನಿಮ್ಮೊಂದಿಗೆ ಸೇರಿ ದುಡಿದಿದ್ದಾರೆ. ಈ ಹೊತ್ತಿಗೆ ಸಂತಸಗೊಂಡಂತಹ ಕಾಲಕ್ಕೆ ನನ್ನ ಕಣ್ಣ ಮುಂಭಾಗದಲ್ಲಿರುವಂತಹ ನಿಮ್ಮಲ್ಲಿ ಹೇಳುವ ಮಾತುಗಳಿಂತಿಷ್ಟೇ. ಅಡ್ಕತ್ತಾಯ, ತುಂಬಾ ಕಷ್ಟವನ್ನು ಪಟ್ಟವ ನೀನು. ನಿನ್ನ ಅಪರಿಮಿತವಾದಂತಹ ಭಕ್ತಿಯನ್ನೇ ಮುಂದಿರಿಸಿಕೊಂಡು ನನ್ನೊಂದು ಇಲ್ಲಿ ನೆಲೆಗೊಳಿಸುವಲ್ಲಿ ನೀನು ತುಂಬಾ ದುಡಿದಿದ್ದಿ. ದುಡಿದಂತಹ ನಿನ್ನ ಬಗ್ಗೆ ನೀನೇ ತಿಳಿದುಕೊಳ್ಳುವಲ್ಲಿ ಕಷ್ಟಪಡ್ತಾ ಇದ್ದೀಯ ಮಗನೇ. ನೀನು ಸಾಮಾನ್ಯನಲ್ಲ, ಮಾನವಾಕೃತಿಯನ್ನು ಪಡೆದಂತಹ ನೀನು ಇಲ್ಲಿಯವನಲ್ಲ. ನನ್ನ ಜನಕನಾದಂತಹ ಪರಮೇಶ್ವರನ ಗಣ ಸಮೂಹದಲ್ಲಿದ್ದವ. ವಾಂಛಿತಾರ್ಥ ಎನ್ನುವಂತಹ ಹೆಸರು ನಿನ್ನದಾಗಿತ್ತು. ಧರ್ಮ ರಕ್ಷಣೆಯ ವಲಯವನ್ನಿಟ್ಟುಕೊಂಡು ಭೂತಳದಲ್ಲಿ ಹುಟ್ಟಿ ಬೆಳೆದವ ನೀನು. ನೀನಿಲ್ಲಿರುವವನಲ್ಲ. ದುಡಿದಂತಹ ನೀನು ಸೇರಬೇಕಾದಂತಹ ಸ್ಥಳವನ್ನು ಈ ಕ್ಷಣದಲ್ಲೇ ಸೇರುತ್ತಿ. ಇದೋ ನಿನಗೆ ಮೋಕ್ಷವನ್ನು ಕರುಣಿಸುತ್ತೇನೆ. ಮಗನೇ ಧರ್ಮಪಾಲ, ಅಡ್ಕತ್ತಾಯ ಇಂದು ಅಡಕವಾದಂತಹ ಈ ಕ್ಷೇತ್ರದಲ್ಲಿ ಅವನಿಗೊಂದು ಭವ್ಯವಾದಂತಹ ಆಲಯದ ನಿರ್ಮಾಣವಾಗಲಿ, ಕಾಷ್ಟಶಿಲ್ಪದಿಂದಲೇ ಅದು ಮೆರೆಯಲ್ಪಡಲಿ. ಮಾತ್ರವಲ್ಲ, ನನ್ನ ಸಹಪರಿವಾರದಲ್ಲಿರುವ ರಕ್ತೇಶ್ವರಿ, ಭೂತನಾಥ, ನಂದಿಗುಣಾದಿ ದೈವಗಳನ್ನು ನನ್ನ ಸನಿಹದಲ್ಲಿ, ನನ್ನ ಪರಿಸರದಲ್ಲೇ ಪ್ರತಿಷ್ಠಾಪಿಸಬೇಕು. ಅವರಿಗೆ ಬೇಕಾದಂತಹ ಪೂಜಾ ಕೈಂಕರ್ಯಗಳನ್ನು ನೀನು ನಿರ್ದಿಷ್ಟ ಸಮಯದಲ್ಲಿ ಮಾಡುತ್ತಾ ಬರಬೇಕು. ಮಾತ್ರವಲ್ಲ, ಅಡ್ಕತ್ತಾಯ ನೆಲೆದಂತಹ ಈ ಕ್ಷೇತ್ರಕ್ಕೆ ಇನ್ನು ಮುಂದೆ ಹಿರಿಯಡ್ಕ ಎನ್ನುವಂತಹ ರೀತಿಯಲ್ಲಿ ಹೆಸರಾಗಲಿ. ಮಾತ್ರವಲ್ಲ, ನನಗಾಗಬಹುದಾದಂತಹ ಮೂರಾವರ್ತಿ ಪೂಜೆಯಲ್ಲಿ ಅಡ್ಕತ್ತಾಯನಿಗೆ ಒಂದಾವರ್ತಿ ಪೂಜೆಯನ್ನು ಮಾಡುತ್ತಾ ಬಂದರೆ ನಿಮಗೆಲ್ಲರಿಗೂ ಕ್ಷೇಮವಾಗುತ್ತದೆ, ಕ್ಷೇಮವಾಗುತ್ತದೆ, ಕ್ಷೇಮವಾಗುತ್ತದೆ. ನಿರುಗಿಸುತ್ತ ಮರುಳನನು ಧರ್ಮಪಾಲನ, ನಿರುಗಿಸುತ್ತ ಮರುಳನನು ಧರ್ಮಪಾಲನು. ಅವನವನು ಈತ ಗುಣವನ್ಮನೆಗಿನುದ, ಅವನು ಈತ ಗುಣವನ್ಮನೆನುದ. ದೇವಸ್ಥಾನದಲ್ಲಿ ನಡೆಯಬೇಕಾದಂತಹ ಕಾರ್ಯಕ್ರಮಗಳನ್ನೆಲ್ಲ ಮುಗಿಸಿ ಬಾಕಿ ಮಾರುಗದ್ದೆ ಕಡೆಗೆ ಬಂದವನಿದ್ದೇನೆ.
ಇಲ್ಲಿ ಬಂದು ನೋಡಿದ್ರೆ ಏನ್ ಆಶ್ಚರ್ಯವನ್ನು ಕಾಣ್ತಾ ಇದ್ದೇನೆ ನಾನು. ಯಾರೋ ಓರ್ವಾತ ಕೂಗುವಂತಹ ದನಿ ನನ್ನ ಕಿವಿಗೆ ಕೇಳಿಸಿತ್ತು. ಹತ್ತಿರ ಬಂದು ನೋಡಿದ್ರೆ ವಿಚಿತ್ರವಾದಂತಹ ವರ್ತನೆಯನ್ನು ಮಾಡ್ತಾ ಇದ್ದಾನೆ. ಯಾರು ಎಂಬುದಾಗಿ ನೋಡಿದ್ರೆ ಒಂದು ಕಾಲದಲ್ಲಿ ಬೊಮ್ಮರಬೆಟ್ಟುವಿನ ಅರಸನಾಗಿದ್ದ ಗುಣವರ್ಮ, ನನ್ನ ಆತ್ಮೀಯ ಮಿತ್ರನೂ ಹೌದು. ಹುಚ್ಚು ಹಿಡಿದಿದೆ ಇವನಿಗೆ. ಯಾಕೆ ಈ ರೀತಿಯ ಸ್ಥಿತಿ ಇವನ ಪಾಲಿಗೆ ಒದಗಿ ಬಂತು? ಇವನ ಬಳಿಯೇ ಕೇಳೋಣವೇ? ಹೇಳುವಂತಹ ಸ್ಥಿತಿಯಲ್ಲಿ ಇವನು ಖಂಡಿತವಾಗಿಯೂ ಇಲ್ಲ. ಹುಚ್ಚು ಹಿಡಿದಂತಹ ಇವನನ್ನು ಈ ರೀತಿಯಾಗಿ ಬಿಟ್ಟು ಹೋಗುವುದು ಸರಿಯಲ್ಲ. ಇವನಿಗೆ ಹಿಡಿದಂತಹ ಹುಚ್ಚನ್ನು ಬಿಡಿಸಬೇಕು. ಹಾಗಾದ್ರೆ ಹುಚ್ಚು ಬಿಡಿಸಬೇಕು ಅಂತ ಆದ್ರೆ ಯೋಗ್ಯನಾದಂತಹ ವ್ಯಕ್ತಿಯೋರ್ವನಿದ್ದಾನೆ, ಆತನ ಬಳಿಗೆ ಇವರನ್ನು ಕರೆದುಕೊಂಡು ಹೋಗ್ಬೇಕು. ಅಯ್ಯ ಅರಸ, ನನ್ನ ಜೊತೆ ಬನ್ನಿ. ಬ್ರಹ್ಮಲಿಂಗ, ತಿನ್ನುವುದಕ್ಕೆ ಕೊಡ್ತೇನೆ, ಹೊಟ್ಟೆ ತುಂಬಾ ಊಟ ಕೊಡ್ತೇನೆ. ಹೀಗೆ ಬನ್ನಿ. ಯಾನ್ ಬಣ್ಣಗಂ ಏರ್ಲೈಜ್ಜಿಂ ಆಗಮನಾರ್ಥಂತು ದೇವಾನಾಂ ಗಮನಾರ್ಥಂತು ರೂಪಾಂತರಿ ಓಮಿಕ್ರಣಾಂ. ഞാൻ ಯಾರು മനസ്സിലായോ ഭാഗവത്രേ? ഞാൻ ಬಿಳಿಯ ಮಂತ್ರವಾದಿಯಲ್ಲಿ, ಬಿಳಿಯಲ್ಲ ಕರಿ ಮಂತ್ರವಾದಿ, അങ്ങനല്ല ಭಾಗವತ್ರೆ. ഞാൻ ಬಿಳಿಯ ಮಂತ್ರವಾದಿ. ವ್ಯಾಧಿ ನನ್ನನ್ನು ನೋಡಿದ್ರೆ ವ್ಯಾಧಿ ಹಿಡಿದವರೇ ಕಾಣ್ತದೆ. അങ്ങനല്ലേ ಮಂತ್ರವಾದಿ. ಇದೆಂದ ಎಲ್ಲ ಪೇಂಟೆಡ್ ಉಂಟು. ಇದುವರೆಗೆ ಯಾರು ಸರಿ ಮಾಡಿಲ್ಲ ಇದನ್ನು. ನಾನು ಮಂತ್ರವಾದಿಯಲ್ಲಿ. ನೀವು ಕನ್ನಡ? ನಾನು ಕನ್ನಡದಲ್ಲಿ ಸಂಸಾರಿಕೊಂಡೆ, ನನಗೆ ಕನ್ನಡ ಬರ್ತದೆ, ಸ್ವಲ್ಪ ಸ್ವಲ್ಪ ಮಾತಾಡ್ತದೆ ನಾನು. ಹೌದು, ನಾನು ಮಲಯಾಳಿಯಣ, ಮೂಲತಃ ಮಲಯಾಳಿಯಣ. ನಿಂಡೆ മലബാരത്തിന്റെ കോഴിക്കോടാണ്. കോഴിക്കോടಲ್ಲಿ പെരട ಇರುವುದು. അങ്ങനല്ല ഭാഗവത്രേ, കോഴിക്കോടാണ്. കോഴിക്കോട് കോഴിക്കോടാണ് എന്റെ ഊര്. എന്റെ പേരെന്താ? ചാത്തുകുട്ടിയാണ്. ചാത്തപ്പൊടി അവള് ചാമൽപ്പരെ. അങ്ങനല്ല ഭാഗവത്രേ, എന്റെ പേര് ಹೆಸರು ചാത്തുകുട്ടി. ചാത്തക്കിട്ടില്ല, ചാത്തുകുട്ടിയാണ് എന്റെ പേര്. ನಾನು ದೊಡ್ಡ ಮಂತ್ರವಾದಿ ನೋಡಿ. ನನಗೆ ಎಂದು ಸ್ವಲ್ಪ ಭಾಷೆ ಎಲ್ಲ ಸ್ವಲ್ಪ ಸಜ್ಜಿಗೆ ಬಜಿಲ್ಲ. ಆದ್ರೆ ಎಂತ ಗೊತ್ತಾ, ನನ್ನ ಹತ್ರ ತುಂಬಾ ಜನ ಇಲ್ಲಿ ಮಾತಾಡ್ಲಿಕ್ಕೆ ಬರ್ತಾರೆ, ಸಮಸ್ಯೆ ಕೇಳಲಿಕ್ಕೆ. ಹೌದು, ಒಬ್ಬೊಬ್ಬರದ್ದು ಒಂದೊಂದು ಸಮಸ್ಯೆ ಇರ್ತದೆ ನೋಡಿ. ಅಂಚೆ ನಾನು ಅವರಿಗೆಲ್ಲ ಒಂದೊಂದೇ ವಿಷಯಗಳಲ್ಲಿ ಅವ್ರಿಗೆ ಬೇಕಾದ ನೋಡಿ, ತಮಿಳರು ಬರ್ತಾರೆ, ತೆಲುಗರು ಬರ್ತಾರೆ, ಕೊಂಕಣಿ ಬರ್ತಾರೆ, ಮಲಯಾಳಿಯವರು ಬರ್ತಾರೆ, ಕನ್ನಡದವರು ಬರ್ತಾರೆ, ನಿಮ್ಮ ತುಳುವರು ಬರ್ತಾರೆ. ಹಾಗೆ ಎಲ್ಲರೂ ಬಂದು ನನ್ನ ಹತ್ರ ಮಾತಾಡಿ, ನಾನು ಅವ್ರ ಭಾಷೆಯಲ್ಲಿ ಮಾತಾಡಿ ಇಪ್ಪ ನನ್ನ ಭಾಷೆ ಪೂರ ಸಜ್ಜಿಗೆ ಬಜಿಲಾಯ್ತು ಹೋಯ್ತದೆ. ಹೌದು, ಎಲ್ಲ ಮಿಶ್ರ ಆಗಿ ಹೋಯ್ತು. ಅಂಗನ ಆಯ್ತು, ಮತ್ತೆಂದ ಸಮಸ್ಯೆ ಎಲ್ಲ ಇಪ್ಪ. ಹಾಗೆ ನಾನು ಬಂದವರಿಗೆಲ್ಲ ಸಮಸ್ಯೆ ಪರಿಹಾರ ಮಾಡ್ತಾ ಇದ್ದೆ. ನೋಡಿ, ಮೊದಲು ಎಷ್ಟು ಸಭೆ ಇತ್ತು ಇಲ್ಲಿ, ಕಂಡ ಮಟ್ಟೆ ಇತ್ತು. ಈಗೆಲ್ಲ ಓಡಿಸಿದ್ದಲ್ಲ ಮಾರೆ, ಓಡಿಸಿದ್ದು ಇಷ್ಟೊತ್ತು ಬಂದವರು ಓಡಿಸಿದ್ದು ನಾನಲ್ಲ. ನಾನು ಬಂದ ಮೇಲೆ ನಿಲ್ಲಿಸುವುದು, ಓಡಿಸುವುದಿಲ್ಲ. ಹೌದು, ಮಲ್ಲೆ ಎಲ್ಲ ಸಾಧಾರಣ ಓಡಿಸಿ ಆಯ್ತು. ಆದ್ರೆ ಓಡಿಸಿದ್ದಲ್ಲ, ಕಳಿಸಿಕೊಟ್ಟದ್ದು ಮನೆಗೆ. ಹೇಗೆ ಅವರವರ ಸಮಸ್ಯೆಗಳು ಪರಿಹಾರ ಮಾಡಿದ್ದು ನಾನು. ಮೊದಲು ಕೆಲವರು ಈ ಸಮಸ್ಯೆಗೆ ಬಂದವರು, ಸರಿ ಪರಿಹಾರ ಆಯ್ತು, ಹೋದ್ರು ಮನೆಗೆ. ಹೌದು, ಮತ್ತೆ ಇನ್ನು ಮಧ್ಯದಲ್ಲಿ ಕೆಲವರು ಚಟ್ಟ ಮಾಡಿಗಂತಲೇ ಬಂದದ್ದಿತ್ತು, ಅವರದ್ದು ಪರಿಹಾರ ಆಯ್ತು, ಅವರು ಹೋಗಿ ಆಯ್ತು. ಮತ್ತೆ ಇನ್ನು ಕೆಲವು ನೋಡಿ ಅಲ್ಲೇ ಅಬ್ಬಾ ದಾನಕ್ಕ ಜೋರು ಇದ್ರೇನ, ಅವರಿಗೊಂದು ಚಾಪೆ ಕೊಟ್ಟರೆ ಸಾಕು, ಅಲ್ಲೇ ಸಮಸ್ಯೆ ಪರಿಹಾರ ಆಗ್ತದೆ, ಒಳ್ಳೆ ನಿದ್ದೆ. ಈ ಥರ ಸಮಸ್ಯೆಗಳುಂಟು. ಎಲ್ಲರೂ ಹೋದ್ರು, ಇವರು ಹೋಗುದಿಲ್ಲ, ಇವರಲ್ಲಿ ಇರ್ತಾರೆ. ಯಾಕೆ ಅವ್ರಿಗೆ ಕೊಡುವುದು ನಾವು ಬೆಳಿಗ್ಗೆ ಕೊಡುದು, ಹಾಗಾಗಿ ಕೂತ್ಕೊಂಡಿರ್ತಾರೆ. ಮೊದಲು ಕೊಟ್ಟರೆ ಸಮಸ್ಯೆ ಎದ್ದು ಹೋಗ್ತಾರೆ. ಹಾಗೆ ಇಷ್ಟೆಲ್ಲ ಸಮಸ್ಯೆ ಪರಿಹಾರ ಮಾಡಿ ಈಗ ಎಲ್ಲೆಲ್ಲ ಇದ್ದಾರೆ. ಇವರಿಗೆಲ್ಲ ಈಗ ಸಮಸ್ಯೆ ಪರಿಹಾರ ಮಾಡುವುದಿಲ್ಲ ನಾನು. ಯಾಕೆ ನನ್ನನ್ನು ನೋಡ್ಲಿಕ್ಕೆ ಅಂತಲೇ ಬೇರೊಂದು ಊರಿಂದ ಇಲ್ಲಿಗೆ ಬಂದದ್ದುಂಟಂತೆ. ಈ ವ್ಯಕ್ತಿ ಯಾರು ಇವಡೆ? ಶಾಣೆ ಮಂಡಿ ಆಗ್ತದೆ. ಓಹೋ, ಶಿಷ್ಯ, ಎಂದೇ ಶಿಷ್ಯ ಅದು. ನಾನಿಲ್ಲದ್ರೆ ಆ ಜನ ಬರ್ತದೆ ಇಲ್ಲಿ. ಮತ್ತೆ ಜೋರುಂಟು.
ಹೌದು. ಹಾಗಾದ್ರೆ ಇವಡೆ ಬರುವ ವ್ಯಕ್ತಿ ಯಾರು? ದೂರದ ಊರಿನಿಂದ ನನ್ನ ಸಮಸ್ಯೆ, ಅವರ ಸಮಸ್ಯೆ ಪರಿಹಾರ ಮಾಡಲಿಕ್ಕೆ ಬಂದ ವ್ಯಕ್ತಿ. ಹಾಗಾದ್ರೆ ಅವರ ಸಮಸ್ಯೆ ಏನು ನೋಡಿ ಮತ್ತೆ ಇವರ ಸಮಸ್ಯೆ ಎಲ್ಲ ಪರಿಹಾರ ಮಾಡಿ ಕಳಿಸಿಕೊಡುವ. ನೋಡುವ ಯಾರು, ಬನ್ನಿ ಒಳಗೆ ನೋಡುವ. ಮಂತ್ರವಾದಿಗಳಿಗೆ ವಂದಿಸಿಕೊಳ್ತಾ ಇದ್ದೇನೆ. ಯಾರಿಗೆ ವ್ಯಾಧಿ? ನನಗೆ ವ್ಯಾಧಿ ಎಲ್ಲ ಮಾರ್ರೆ. ಮಂತ್ರವಾದಿ ಅಂತ ಹೇಳಿ. ಮಂತ್ರವಾದಿ ಹೇಳಿದ್ದ. ನೀವು ನಿಮಗೂ ನಮಸ್ಕಾರ ನಮ್ಮದು. ಮಂತ್ರವಾದಿಗಳೇ, ಓ ಹುಚ್ಚು ಹಿಡಿದಿದೆ. ಮೇಲ್ ನೋಡಿದ್ರೆ ಹಾಗೆ ಕಾಣ್ತಾ ಇಲ್ಲ ನಮಗೆ. ಸರಿ ಇದ್ದಾಗಿದ್ದೀರಿ, ಹುಚ್ಚು ಹಿಡಿದಿದೆ ಹೇಳ್ತಾ ಇದ್ರಿ. ಯಾರಿಗೆ? ಅಲ್ಲ ಮತ್ತೆ ಮೇಲೆಲ್ಲ ಸರಿ ಉಂಟಪ್ಪ. ನನ್ಗಲ್ಲ, ನನಗೆ ಸಮಸ್ಯೆ ಅಂತ ಹೇಳಿದ್ರು. ಒಳಗಿಂದ ಏನಾದ್ರು ನರನಾಡಿಗಳ ದೌರ್ಬಲ್ಯ ಉಂಟೆ? ಅದು ಅಲ್ಲ, ನರದೋಷ ಸಮಸ್ಯೆ ಅಂತ ಹೇಳಿ ಬಂದವ ನಾನು. ಹೌದು, ಸಮಸ್ಯೆ ನನ್ಗಲ್ಲ. ಸಮಸ್ಯೆ ನಿಮ್ಗೆ. ಅಲ್ಲಿ ಒಬ್ರು ಇದ್ದಾರೆ ನೋಡಿ. ಹೌದು, ಅಡಕತ್ತಾಯ. ಓಹೋ, ಅಡಕತ್ತರಿರುವುದಲ್ಲಿ ಅವರಿಗೆ ಅಡಕತ್ತರಿಬೇಕಂತ ಕೊಟ್ಟಿದ್ರೆ ಕತ್ತರಿಸ್ತಾ ಕೂತ್ಕೊಳ್ತಿದ್ರಲ್ಲ ಅಡಿಕೆ. ಅಡಕತ್ತಾಯ ಎಂಬುದಾಗಿ ಅಡಕತ್ತಾಯ ಇರುವುದಾ? ಈಗ ಸಮಸ್ಯೆ. ನಾವು 3 ಜನ ಇದ್ದೇವೆ, ಒಂದು ಸಮಸ್ಯೆ ಹಿಡ್ಕೊಂಡು ಎಂತ ಮಾಡುದು? ಸಮಸ್ಯೆ ಅಂತ ಹೇಳಿದಾನೆ. ಸಮಸ್ಯೆ ಅಂಗಡೆ. ಇದು ನಿಂದ ಬೇರೆಂದ? ನಿನ್ನೆ ಹೆಸರು? ನನ್ನ ಹೆಸರು ಓಂತಿ ಬೆಟ್ಟುವಿನ ಅರಸ ಧರ್ಮಪಾಲ. ಮತ್ತೆ ಯಾಕೆ ಅಷ್ಟು ತಿನ್ನುವುದು ವಾಂತಿ ಬರುವಲ್ಲಿಗೆ? ವಾಂತಿ ಬರುವಲ್ಲಿಗೆ ತಿನ್ನುವುದು ಯಾಕೆ? ನನ್ನ ಊರಿನ ಹೆಸರು. ಊರಿನ ಹೆಸರು ಓಂತಿ ಬೆಟ್ಟು. ಅಲ್ಲಿ ಅರಸ ಧರ್ಮಪಾಲ. ಅಲ್ಲಿ ಡಾಮರ್ ಹಾಕ್ಲಿಲ್ಲ, ಬಾಕಿ ಕಡೆ ಎಲ್ಲ ಆಗಿದ್ಯಾ? ಏನ್ ಹೇಳಿದ್ದೆ ನಾನು? ಅಲ್ಲಿ ಡಾಮರ್. ನನ್ನ ಹೆಸರು ಧರ್ಮಪಾಲ. ಓ ನಿಮ್ಮ ಹೆಸರು ಧರ್ಮಪಾಲ. ಸರಿ ಸರಿ. ನೀವು ಅಲ್ಲಿ ಬಿಟ್ಟು ಇಲ್ಲಿಗೆ ಬಂದದ್ದು? ಬರುವುದಕ್ಕೆ ಕಾರಣ ಉಂಟು. ಆ ವ್ಯಕ್ತಿಗೆ ಹುಚ್ಚು ಹಿಡಿದಿದೆ. ಅವರಿಗೆ ಹುಚ್ಚ? ಅವರಿಗೆ ಹುಚ್ಚು ಅಂತ ನಿಮಗೆ ಹೇಗೆ ಗೊತ್ತಾಯಿ? ನಾನು ಕೇಳಿದ್ದೇನೆ ಅವ್ರ ಹತ್ರ. ಯಾಕೆ ನಗು ಯಾಕೆ? ಅವ್ರ ಹತ್ರ ಕೇಳಿದ್ರ ಹುಚ್ಚು ಹಿಡಿದಿದ್ಯಾ ಅಂತ? ಹೌದು. ಅಲ್ಲ, ಹುಚ್ಚರ ಹತ್ರ ಹೋಗಿ ಹುಚ್ಚು ಹಿಡಿದಿದ್ದೆ ಅಂತ ಕೇಳುವ ಎಷ್ಟು ದೊಡ್ಡ ಅಂದ್ರೆ? ಮತ್ತೆ ಮರಳರ ಹತ್ರ ಹೋಗಿ ನಿಕ್ಕು ಮರಲ್ಲ ಅಂತ ಕೇಳಲಿಕ್ಕುಂಟಾ? ನೋಡಿದ್ರೆ ಗೊತ್ತಾಗ್ಬೇಕಲ್ಲ. ಹಂಗನಲ್ಲೇ ಹಾಗೆಲ್ಲ ಕೇಳಬಾರ್ದು. ಮರಳರ ಹತ್ರ ಮರಳರ ಅಂತ ಕೇಳಿದ್ರೆ ನಾವು ಮರಲಾಗುದಿಲ್ವಾ? ಹಾಗೆಲ್ಲ ಕೇಳಬಾರ್ದು. ಅದಕ್ಕೆ ನಾವು ಮಂತ್ರವಾದಿಗಳಿಲ್ವಾ? ನಮ್ಮ ಹತ್ರ ಕರ್ಕೊಂಡು ಬಂದ್ರೆ ನಾವು ನೋಡುದಿಲ್ವಾ? ಈಗ ಮರ ನಿಮಗೆ ಮರಲ್ಲ ನಿನಗೆ? ಓ, ಹಾಗಾದ್ರೆ ನೀವು ಕೇಳ್ಬಹುದಾ? ನಾನು ಕೇಳ್ಬಹುದು. ಹಾಗಾದ್ರೆ ನೀವು? ನಾನು ಮರಲ್ಲ ಅಂತ ಹೇಳಿ? ನಾನು ಮರಳಲ್ಲ. ಅದು ನಿಮಗೊಂದು ಶಾಸ್ತ್ರದಲ್ಲಿ ಒಂದು ಮಾತು ಉಂಟು, ಗೊತ್ತಿಲ್ವಾ? ಏನು? ಮುಳ್ಳನ್ನು ಮುಳ್ಳಿಂದಲೇ ತೆಗಿಬೇಕು. ಹಾಗೆ ನೀವು ಹಾಗೆ ಹುಚ್ಚರಂತೆ ವರ್ತನೆ ಮಾಡಿ. ಹಾಗೆ ನಾವು ಹುಚ್ಚರಂತೆ ವರ್ತನೆ ಮಾಡಿ ಹುಚ್ಚನ್ನು ಹುಚ್ಚೆಯಿಂದಲೇ ಬಿಡಿಸುದು ನಾವು. ಹುಚ್ಚಿನಿಂದಲೇ ಬಿಡಿಸುದು ನಾವು. ಕಣ್ಣಿಗೆ ಹೊಯ್ಗೆ ಬಿದ್ದರೆ ಮುಳ್ಳನ್ನು ಮುಳ್ಳಿಂದಲೇ ತೆಗೆಯುವುದು. ಹಾಗೆ ಅವರು ಹೊಯ್ಗೆ ಬಿದ್ದರೆ ಅಂತ ಮಾಡುದು. ನೀವೊಂದಿಷ್ಟು ಹೊಯ್ಗೆ ಹಾಕೊಂಡು ಬನ್ನಿ, ನಾನು ಹೇಗೆ ತೆಗಿತೇನೆ ನೋಡಿ. ಮತ್ತೆ ನಮಗೆ ಮಾತಾಡ್ತಾರೆ ಅವರು. ಹಂಗಣೆ. ಸರಿ, ಹಾಗಾದ್ರೆ ಈ ವ್ಯಕ್ತಿಗೆ ಏನು ಸಮಸ್ಯೆಗಳು? ಎಲ್ಲಾದ್ರೂ ಹೊರಗಡೆ ಸ್ನಾನಕ್ಕೆಲ್ಲ ಹೋದಾಗ ಎಲ್ಲಾದ್ರೂ ಜಾರಿ ಬಿದ್ದು ಪಿರಮಂಡೆ ಬೆಟ್ಟಾದದ್ದುಂಟಾ? ಪಿರಮಂಡೆ ಬೆಟ್ಟಾದ್ರೂ ಈಗ ಆಗ್ತದೆ. ಗಾಯ ಇರ್ಬೇಕಲ್ಲ. ಮತ್ತೆ ಬಟ್ಟೆ ಕಟ್ಟಿದ್ದಾನೆ, ಗಾಯ ಕಾಣುವುದಿಲ್ಲ. ಇದು ಎಲ್ಲಿ ಶಬರಿಮಲೆದ್ದೆಲ್ಲ ತಗೊಂಡು ಬಂದೆ ಕಪ್ಪ ಕಪ್ಪ. ಈಗೆಲ್ಲ ಸ್ವಾಮಿಗಳ ಸಿಗ್ತದೆ ಅಶ್ವತ್ಥ ಕಟ್ಟೆಯಲ್ಲಿ, ಎಲ್ಲ ತಗೊಂಡು ಬಂದಿದ್ದಾನೆ. ಸರಿ ಸರಿ, ಅದಲ್ಲ. ಹಾಗಾದ್ರೆ ಗಾಯ ಏನಿಲ್ಲ? ಗಾಯ ಇಲ್ಲ. ಸರಿ, ಹಾಗಾದ್ರೆ ಎಲ್ಲಾದ್ರೂ ಕುಡಿಯೋದ್ರಲ್ಲಿ ಹೆಚ್ಚು ಕಡಿಮೆ ಆಗಿ ಆ ರೀತಿ ಆಗಿದೆ? ದಿವಸ ಒಂದೇ ಹಾಕಬೇಕು. ಒಂದು ದಿವಸ ಬೇರೆ ಹಾಕಿದ್ರೆ ಕಡಿಮೆಗೆ ಗೋಂಕಿದ್ದು ಸಿಗ್ತದೆ ಅಂತೇಳಿ ಎಲ್ಲ ಅಡಿಮೇಲೆ ಆಗ್ತದೆ. ಅದೇನು ನನ್ಗೆ ಮತ್ತೆ ಇಲ್ಲಿ ಒಳಗೆಲ್ಲ ಗೋಂಕಿದ್ದೆ ಸಿಗುದು ಬಿಟ್ರೆ ಬೇರೆ ಅಂತ ಸಿಗುದು. ಅದನ್ನು ನೀವೇ ಪರೀಕ್ಷೆ ಮಾಡಿ. ನಾಸಿಕಾಗ್ರದಲ್ಲಿ ಮೂಸಿ ನೋಡುವಾಗ ಏನು ಗೊತ್ತಾಗ್ತಾ ಇಲ್ಲ. ಹಂಗನೆ ಆ ಸಮಸ್ಯೆ ಇಲ್ಲ. ಪಿನ್ನೆಂದ ಈ ವ್ಯಕ್ತಿಗೆ ಇದು ಹೀಗಾಗಿರ್ಬೋದು. ಹೇಗೆ? ಇದು ಹೊರಗಡೆ ಎಲ್ಲ ಸ್ನಾನಕ್ಕೆಲ್ಲ ಹೋದಲ್ಲೆಲ್ಲ ಕೊಳದಲ್ಲೆಲ್ಲ ಕುಡಿತದಲ್ಲ ನೀರು. ಅವಾಗ ಈ ವ್ಯಕ್ತಿಗೆ ಎಲ್ಲಿಯಾದ್ರೂ ನೀರ ಕನ್ನೆ ಬಿಡಿಸಿಟ್ಟು ಆ ಒಳಗಿಂದ ಕನ್ನೆ ಇದ್ದಾಗ ಹೊರಗಡೆ ಸರಿ ಮಾತಾಡ್ಲಿಕ್ಕೆ ಆಗುದಿಲ್ಲ. ಮನುಷ್ಯರ ಹತ್ರ ಎಲ್ಲ ವ್ಯತಿರಿಕ್ತವಾಗಿ ವರ್ತಿಸುವಾಗ ನಮ್ಗೆ ಹುಚ್ಚ ಅಂತ ಕಾಣ್ತದೆ. ಹಾಗಾದ್ರೆ ಆ ನೀರ ಕಣ್ಣನ್ನು ಹೊರಗೆ ಬರಿಸಬೇಕು. ಹೇಗೆ ಬರಿಸ್ತೀರಿ? ಬರಿಸಬಹುದು. ನಮ್ಮ ಹತ್ರ ಮದ್ದುಂಟದು. ಯಾವ? ನಮ್ಮ ಗುರುಗಳೊಂದು ವಾಳಪ್ಪಳಂ ಕೊಟ್ಟಿದ್ದಾರೆ. ಅಂದ್ರೆ ವಾಳಪ್ಪಳಂ ನಿಂಗನೆ ವಾಳಪ್ಪಳಂ ಅಂದ್ರೆ ವಾಳಪ್ಪಳಂ ಬಾಳೆಹಣ್ಣು. ಬಾಳೆಹಣ್ಣು? ಅದೇ ಅದೇ ಗುರುಗಳು ಕೊಟ್ಟಿದ್ದಾರೆ. ನಮ್ಮ ಗುರುಗಳ ಬಾಳೆಹಣ್ಣು ಉಂಟಲ್ಲ, ಅದು ಅವನಿಗೆ ಕೊಟ್ರೆ ಸರಿ ಆಗ್ತದೆ. ಎಲ್ಲಿಂಟು ಗುರುಗಳೇ? ಚಾಳಿಗೆ ಸಿಗುವುದೇ ಇಲ್ಲ ಮತ್ತೆ. ಇದು ಎಂಡ ಗುರುಗಳ ಬಾಳೆಹಣ್ಣು. ಇದು ಇದು ಕದಲೇ ಪ್ರಮಾಣ. ಇದರಲ್ಲಿ ಏನು ಮಂತ್ರ ಏನಾದ್ರೂ ಉಂಟಾ? ಅಯ್ಯೋ, ಇದು ಮಂತ್ರಿಸಿ ಕೊಟ್ಟದ್ದು ಬಾಳೆಹಣ್ಣು. ಗುರುಗಳು ಮಂತ್ರಿಸಿ ಕೊಟ್ಟಿದ್ದಾರೆ. ಈ ಬಾಳೆಹಣ್ಣನ್ನು ಅವ ತಿಂದ್ರೆ ಅವನ ಒಳಗಿರುವುದಂತ ಎಲ್ಲಾ ದುಷ್ಟಶಕ್ತಿಗಳು ಹೊರಗೆ ಬರ್ತದ. ಓ, ಮತ್ತೆ ಈಗ ಕೊಡುವ ಮೊದಲು ಏನಾದ್ರೂ ನಿಮ್ಮ ಮಂತ್ರ ಉಂಟಾ? ಉಂಟು. ನಾನು ಅದು ಸ್ವಲ್ಪ ಅದು ಈಗ ಒಂದು ಮಂತ್ರ ಹೇಳಬೇಕಲ್ಲ. ಓಂ ಕ್ರಾಂ ಕ್ರೀಂ ಕ್ರೂಂ ಕ್ರೇಂ ಕ್ರೇಂ
ಕ್ರೈನ್ ಕ್ರಾನ್ ಕ್ರಿಕೆಟ್ ಕ್ರಾಮ್ ಕ್ರಾಮ್ ಓ ಫಾಡ್ಸ್ವಾ 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 ರಂಜಿದಮೆ ಬಾಳೆಹಣ್ಣು ತಿನ್ನು ರಂಜಿದಮೆ ತಗೋ ಇದು ತಿನ್ನು ಆಯ್ತಾ ಒಳ್ಳೆ ಆಗ್ತದ ಆಯ್ತಾ ಕಾಯಿ ಉಂಡು ಇವ ಹುಚ್ಚ ಅಲ್ವಾ? ಹೌದು ನಿಜವಾಗಿಯೂ. ಬಾಳೆಹಣ್ಣು ಸಿಪ್ಪೆ ಸುಲಿಲಿಕ್ಕೆಲ್ಲ ಸರಿ ಗೊತ್ತಾಗ್ತದೆ ಹುಚ್ಚನಿಗೆ, ಹಾಗೆ ತಿನ್ನೋದಿಲ್ಲ. ಎಂತ ಮಾಡೋದು ಇಂತ ಮಾಡ ಬರ್ಲಿ ಬರ್ಲಿ ಆಯ್ತು ಎಲ್ಲ ಬರ್ಲಿ ಹೊರಗೆ ಬರ್ಲಿ ಬರ್ಲಿ. ನಾಳೆ ಅಂತಲ್ಲ ಈಗ ತಿಂದದ್ದಲ್ವಾ, ನಾಳೆ ಬೆಳಿಗ್ಗೆ ಬರ್ತದಂತೆ. ಈಗ ನಾಳೆವರೆಗೆ ನನ್ಗೆ ಕಾಯ್ಲಿಕ್ಕೆ ಎಲ್ಲಿ ಕಾಯುದು? ಕಾಯ್ಲಿಕ್ಕೆ ಆಗುದಿಲ್ಲ. ಕೆಲವೆಲ್ಲ ಕಷ್ಟದಲ್ಲೇ ಕೂತ್ಕೊಂಡದ್ದು. ಎಷ್ಟು ಶೀಘ್ರವಾಗಿ ಪರಿಹಾರ ಬೇಕು. ಶೀಘ್ರವಾಗಿ ಪರಿಹಾರ. ಹಾಗಾದ್ರೆ ಈಗಲ್ಲ ಕವಡೆಯ ಬಿಡಿಸುತ್ತ ದವಡೆಯ ಬಿಡಿಸುತ್ತ ಕವಡೆ ಕವಡೆ ಕವಡೆಯ ಮಂತ್ರವಾದಿಯೊಂದ ಕವಡೆಯ ಬಿಡಿಸುತ್ತ ಬಿಡಿಸುತ್ತ ಕವಡೆಯ ಬಿಡಿಸುತ್ತ 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 ಕುಂಡಲೆ ಬಿಡಿಸಿ ನೋಡಿದನು ಕುಂಡಲೆ ಬಿಡಿಸಿ ಕುಂಡಲೆ ಕುಂಡಲೆ ಬಿಡಿಸಿ ಕುಂಡಲೆ ಬಿಡಿಸಿ ಕುಂಡಲೆ ಬಿಡಿಸಿ ಕುಂಡಲಿ ಬಿಳಿಗಿ ನೋಡಿದನು ಗುಣಿಸಿ 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 ಭಾಗಿಸುತ್ತ 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 ಗುಣಿಸಿ ಗುಣಿಸಿ ಭಾಗಿಸುತ್ತ ಗುಣಿಸಿ ಗುಣಿಸಿ ಭಾಗಿಸುತ್ತ ಗುಣಿಸಿ ಗುಣಿಸಿ ಕೈ ಪಲ್ಪರ ಮಾರೆ ಮತ್ತೆ ಕಳೆದು ಮತ್ತೆ ಕಳೆದು ಗುಣಿಸಿ ಗುಣಿಸಿ ಭಾಗಿಸಿ ಮತ್ತೆ ಕಳೆದು ನೋಡುದನು ಎಲ್ಲ ವಿಚಾರಗಳು ಈಗ ತಿಳಿಯಿತು. ಏನು ಗೊತ್ತಾಯ್ತು? ನಾನು ಎಲ್ಲ ಇವನಿಗೆ ಎಂತ ಸಮಸ್ಯೆ ಅಂತ ಇಪ್ಪ ಗೊತ್ತಾಯನಿಗೆ. ಏನಾಗಿರ್ಬೋದು ಈ ವ್ಯಕ್ತಿಗೆ ರಾಶಿ ಚಕ್ರಗಳನ್ನೆಲ್ಲ ಒಂದರ ಬದಿಗೆ ರಾಶಿ ಹಾಕಿ 12 ರಾಶಿಗಳನ್ನು ಸ್ವಲ್ಪ ಬೇರ್ಪಡಿಸಿ ನೋಡಿದಾಗ ಈ ವ್ಯಕ್ತಿಗೆ ಪಿಡಿಸಿಟ್ಟಿನ ದೋಷ ಎಂದ ಅಂತ ಇಪ್ಪ ಗೊತ್ತಾಯನಿಗೆ. ಗೊತ್ತಾಯ್ತು. ಹೌದೌದು. ಈ 12 ರಾಶಿಗಳಲ್ಲಿ ಕನ್ಯಾ ತುಲಾ ಕನ್ಯಾ ತುಲಾ ಪೆಟ್ಟು ತಿಂದು ಶೈಲವಾಗ ಅದೇನಂತ ನಿಂದೆ ಆ ಕನ್ಯಾ ತೂಲ ಎಲ್ಲಿದ್ದಲ್ಲ ನಾನು
ಕನ್ಯಾ ತುಲಾ ರಾಶಿ ರಾಶಿ ಅವ ಕನ್ಯಾ ತುಲ ಹೇಳ್ತಾನೆ ಮಂಗ. ಕನ್ಯಾ ತುಲಾ ರಾಶಿಯಲ್ಲಿ ಸ್ವಲ್ಪ ಬೇರ್ಪಡಿಸಿದಾಗ ಕುಂಭ ಮೀನ ಕುಂಭ ಮೀನು ಬಡ್ಸಿ ಕುಂಭ ಮೀನು ಬಡ್ಸಿ ಪಜ್ಜಿ ಮೀನು వాళ్ళు దుంపో సాయిబేరకి పజ్జి మీను నాకు ఉంగెల్ మీను గత్తించి పజ్జి మీనుಗೆ ಅಂಗನೆ ಪಜ್ಜಿ ಮೀನನ್ನು ಮೀನ ರಾಶಿಯಲ್ಲಿ ಆ ಮೀನ ರಾಶಿಯನ್ನು ಬದಿಗಿರಿಸಿ ನೋಡಿದಾಗ ಇವನಲ್ಲಿರುವಂತಹ ಈ ವೃಶ್ಚಿಕ ರಾಶಿ ಬಂದು ಅದು ಕೊಂಬಚೇಳಣ. ವೃಶ್ಚಿಕ ರಾಶಿ ಕೊಂಬಚೇಳಣ. ಕೊಂಬಚೇಳ ಇವನಿಗೆ ಕೊರಕಿದೆ. ಸಮಸ್ಯೆ ಆಯ್ತು ಈಗ. ಅದರಿಂದ ಸಮಸ್ಯೆ ಅಲ್ಲಿಂದ ಶುರು ಆಗಿದೆ ಅವನ ಗ್ರಾಚಾರ. ಓಹೋ, ಕೊಂಬಚಲ ವೃಶ್ಚಿಕ ಅಂದ್ರೆ ಗಂಜಿಯ ಯಾವುದು ಯಾವ್ದಾದ್ರು ಒಂದು ಯಾವುದೋ ಒಂದು 12ರಲ್ಲಿ ಯಾವುದೋ ಒಂದು ಕಡಿತದಲ್ವ ಹಾಗೆ ಅವನ ಈ ರಾಶಿ ಚಕ್ರದಲ್ಲಿ ಆ ಸಮಸ್ಯೆ ಆಗಿ ಇವನಿಗೆ ಒಂದು ದಿವಸ ಇದು ಅಡಕತ್ತ ಹೇಳ್ತದ ಪದೇ ಪದೇ ಆ ಶಬ್ದವನ್ನು ಹೇಳ್ತದಲ್ಲ ಆ ಸಮಸ್ಯೆ ಆದಲ್ಲಿ ಇವ ಒಂದು ಕಾಲದಲ್ಲಿ ಅರಸನಾಗಿದ್ದ ಇವ ಅಲ್ಲಿ ಕೂತಿದ್ದ ಸಂದರ್ಭ ಒಬ್ಬ ಬ್ರಾಹ್ಮಣರು ಬಂದಿದ್ದಾರೆ. ಅವರಿಗೆ ಬೈದ ಕಾರಣ ಮತ್ತೆ ಸಿಟ್ಟಾಯ್ತು, ಜೋರು ಮಾತಾಯ್ತು, ಸಿಟ್ಟಾಯ್ತು. ಕೊನೆಗೆ ಇವ ಅವರ ಜನಿವಾರ ಉಂಟಲ್ಲ, ಜನಿವಾರ ತುಂಡು ಮಾಡಿತು. ಜನಿವಾರ ತುಂಡು ಮಾಡಿ ಪಾಪ ಭಟ್ರಿಗೆ ಬೇಜಾರಾಗಿ ಅವರ ಕಣ್ಣಲ್ಲೇ ಕಣ್ಣೀರು ಬಂದ ಕಾರಣ ಕಣ್ಣಿನಲ್ಲೇ ಕಣ್ಣೀರು ಬಂದ ಕಾರಣ ಕಣ್ಣೀರು ಕಣ್ಣಲ್ಲೇ ಬರೋದು. ನಾನು ಅಲ್ಲೇ ಹೇಳಿದೆ, ಬೇರೆ ಎಲ್ಲಿ ಹೇಳಿಲ್ಲ. ಅದನ್ನ ಯಾಕೆ ಒತ್ತಿ ಹೇಳು? ಒತ್ತಿದ್ರೆ ಮಾತ್ರ ಕಣ್ಣಲ್ಲಿ ನೀರು ಬರೋದು, ಇಲ್ದಿದ್ರೆ ಬರೋದಿಲ್ಲ. ಕಣ್ಣಲ್ಲೇ ಕಣ್ಣೀರು ಬಂದ ಕಾರಣ ಆ ವ್ಯಕ್ತಿ ಬೇಜಾರುಗೊಂಡು ಅಲ್ಲೇ ಶಾಪ ಕೊಟ್ಟಿದ್ದಾನೆ. ಈಗ ಬ್ರಾಹ್ಮಣರ ಶಾಪಕ್ಕೆ ತುತ್ತಾಗಿದ್ದಾರೆ, ಅಡಕತ್ತಾಯರ ಶಾಪ. ಹಾಗಾದ್ರೆ ಆ ಶಾಪಕ್ಕೆ ಪರಿಹಾರ ಉಂಟು. ಪರಿಹಾರ ಏನ್ ಮಾಡುವ? ಪರಿಹಾರ ಕೇಳುದು ಅದೇ ಪರಿಹಾರ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಈ ವ್ಯಕ್ತಿಗೆ ನನ್ನ ಒಡೆ ಈ ವ್ಯಕ್ತಿಗೆ ನೀವು ಅಡಕತ್ತ ಅಲ್ಲಿ ಹಿರಿಯಡಕ ಕ್ಷೇತ್ರ ಅಂತ ಉಂಟು. ಆ ಹಿರಿಯಡಕಕ್ಕೆ ಕರ್ಕೊಂಡೋಗಿ ಒಂದು ಬ್ರಹ್ಮಮಂಡಲ ಸೇವೆಯನ್ನು ಕೊಡ್ಬೇಕು. ಅಲ್ಲಿ ಕೆರೆಯಲ್ಲಿ ಸ್ನಾನ ಮಾಡಿಸಿ ಇವನನ್ನು ಕೆರೆಯೊಳಗೆ ತಗೊಂಡೋಗಿ ಮುಳುಗಿಸಿ ಮತ್ತೆ ಎಬ್ಬಿಸಿ ಇಲ್ಲದ್ರೆ ಸಾಯ್ತಾನ ಅಲ್ಲಿ. ಎಬ್ಬಿಸಿ ತಕೊಂಡು ಬಂದು ಅಡಕತ್ತಾಯನ ಕಾಷ್ಟಶಿಲ್ಪ ಉಂಟು, ಅಲ್ಲಿ ಹೋಗಿ ಉದ್ದಂಡ ನಮಸ್ಕಾರ ಮಾಡಿಸಿ ತಪ್ಪಾಯ್ತು ಅಂತ ಕೇಳಿಕೊಂಡು ಆನಂತರ ಅಲ್ಲಿ ಹಿರೇಡಕ ಕ್ಷೇತ್ರದಲ್ಲಿ ದೇವರ ಸಾನ್ನಿಧ್ಯದಲ್ಲಿ ಇವನಿಗೆ ಒಂದು ಬ್ರಹ್ಮಮಂಡಲ ಸೇವೆ ಕೊಟ್ಟರೆ ಇವನಿಗೆ ಯಾವುದು ಈಗ ಸಮಸ್ಯೆ ಉಂಟ ಹುಚ್ಚು ಅದೆಲ್ಲ ನಿವಾರಣೆ ಆಗಿ ಮೊದಲಿದ್ದಂತಹ ವ್ಯಕ್ತಿ ಆಗುವಂತ ಸಾಧ್ಯತೆ ಉಂಟು. ಇವ ರಾಜ ಅಂತ ಗೊತ್ತಾಗ್ತಾ ಉಂಟು, ಆದ್ರೆ ಇವನ ಹೆಸರೆಲ್ಲ ಗೊತ್ತಾಗ್ತಾ ಇಲ್ಲ. ಗುಣವರ್ಮ ಅಂತ ಗುಂಡಿ ತೊಡ್ತಾನ. ಬೊಮ್ಮರಬೆಟ್ಟುವಿನ ಅರಸ. ಬೊಂಬೈಲಿರುದು ಬೊಮ್ಮರಬೆಟ್ಟಿನ ಅಲ್ಲಿ ಅರಸ ಗುಣವರ್ಮ. ಗುಣವರ್ಮ ಇವ. ಹಾಗಾಗಿ ಇನ್ನು ಸಮಸ್ಯೆಗಳು ಪರಿಹಾರ ಆಗ್ತದೆ. ಸರಿ, ಇವನನ್ನು ಕರ್ಕೊಂಡು ಬಂದ್ರಲ್ಲ, ಇವೊಂದು ಊರಿನ ಅರಸ, ನೀವೊಂದು ಊರಿನ ಅರಸ, ನಿಮಗೆ ಇವರಿಗೆ ಏನು ಶಂಬಂದೆ? ನನ್ನ ಆತ್ಮೀಯ ಮಿತ್ರ, ನನ್ನ ಮಿತ್ರ, ಆತ್ಮೀಯ ಮಿತ್ರ. ಇದು ಬೇಕಾದದ್ದು ಈ ಪ್ರಪಂಚದಲ್ಲಿ ಇರುವಂತಹ ವಿಶೇಷತೆ ಅಂತ ಹೇಳಿದ್ರೆ ಇದು. ನಮ್ಮ ಹತ್ರ ಆಸ್ತಿ, ಅಂತಸ್ತು, ಹಣ ಎಲ್ಲ ಇದ್ದಾಗ ನಮ್ಮ ಕುಟುಂಬದವರು, ನೆರೆಹೊರೆಯವರು, ಹೆಂಡತಿ ಮಕ್ಕಳು ಅಂತ ಎಲ್ಲ ನಮ್ಮೊಟ್ಟಿಗೆ ಇರ್ತಾರೆ. ಎಲ್ಲವೂ ಕಳೆದು ಬೀದಿ ಪಾಲಾಗಿ ಹುಚ್ಚಾಗಿ ತಿರುಗಾಡಿದಾಗ ನಮ್ಮನ್ನು ರಕ್ಷಣೆ ಮಾಡೋದು ಯಾವುದು ಕೇಳಿದ್ರೆ ಅದು ಸ್ನೇಹ. ಆ ಸ್ನೇಹಕ್ಕಿರುವ ಬೆಲೆ ಏನು ಅಂತ ನೀವು ಇವತ್ತು ಇವನಿಗೆ ಸರಿ ಮಾಡೋದರ ಮುಖೇನವಾಗಿ ತೋರಿಸಿಕೊಟ್ಟಿದ್ದೀರಿ. ನಿಮ್ಮ ಈ ಸ್ನೇಹ ಸೂರ್ಯಚಂದ್ರ ಇರುವಾಗ ಶಾಶ್ವತವಾಗಿ ಇರಲಿ. ಹಂಗನೆ ಹಾಗಾದ್ರೆ ನಾನು ಸಮಸ್ಯೆಗೆ ಪರಿಹಾರವನ್ನು ಕೊಟ್ಟಿದ್ದೆ. ನೀವು ಮಾಡಿದಂತಹ ಉಪಕಾರಕ್ಕೆ ಕಾಸಿನ ವ್ಯವಸ್ಥೆಯನ್ನು ಮಾಡಿದ್ದೇನೆ. ಯಾರಿಗೆ ಕಾಸು ಬೇಡ, ನನಗೆ ಕಾಸು ಕೊಡ್ತೇನೆ ಅಂತ ಹೇಳಿದ್ದೇನೆ. ಕಾಸಿನ ಸುದ್ದಿ ಎತ್ತಿದ್ರೆ ಜಾಗ್ರತೆ. ನಿಂಗಳ ಕಾಸು ನಾಂಗ ಮಲಯಾಳಿಯಲ್ಲಿ ಸ್ವಲ್ಪ ಹೇಳದು ಮಾತಾಡೋದು. ಕಾಸು ಕ್ಯಾಶ್ ಆ ರೀತಿ ಆಗ್ತದೆ. ಕಾಸು ಬೇಡ. ಫೋನ್ ಪೇ. ಏನಾಯ್ತು? ವಾಪೆ ಅಂತ ಹೇಳಿದ್ದು ನಾನು. ಯಾಕೆ ಹೋಗುದು? ಸಿಟ್ಟು ಬರ್ತದೆ ಮತ್ತೆ ನನಗೆ. ಅದ್ಯಾಕೆ? ನೀವು ಒಂದು ನಿಮ್ಮ ಮಿತ್ರನಿಗೆ ಬೇಕಾದ ಒಳ್ಳೇದು ಮಾಡಬೇಕು ಅಂತ ಹೇಳಿ ಕರ್ಕೊಂಡು ಬಂದು ಇಷ್ಟು ಮಾಡಿದಾಗ ನಾನೊಂದು ಮಂತ್ರವಾದಿಯಾಗಿ ಒಂದು ದೇಶ ಸೇವೆ, ಈಶ ಸೇವೆ, ಜನಸೇವೆ, ಜನಾರ್ದನ ಪೂಜಾರರ ಸೇವೆ, ಧನಾರ್ದನರ ಸೇವೆ ಅಂತ ತಿಳ್ಕೊಂಡವ ನಾನು. ಹಾಗಾಗಿ ಒಂದು ಸೇವೆ ಮಾಡುವ ಅಂತ ದೊಡ್ಡ ಗುಣ ನೋಡಿ. ನನಗೆ ಕಾಸೆಲ್ಲ ಬೇಡ. ಬೇಡ. ಒಳ್ಳೇದ. ಹಾಗಂತ ನಿಮ್ಗೆ ಕೊಡ್ತೇನೆ ಅಂತ ಹೇಳಿ ಆಯ್ತು, ದೊಡ್ಡವರು, ನಿಮ್ಗೆ ಬೇಜಾರಾಗೋದು ಬೇಡ. ಕಾಣಿಕೆ ಮಾತ್ರ ಹಾಕಿ ಹೋಗಿ. ನಮ್ಮದು ಡಬ್ಬಿ ಉಂಟು ಅಲ್ಲಿ ಕೂತಿದ್ದಾರಲ್ಲ, ಅವರ ಪಕ್ಕದಲ್ಲಿ ಒಂದು ಸಣ್ಣ ಡಬ್ಬಿ ಉಂಟು. ಹೌದು ಅದೇ ಇರ್ಲಿ, ಬರ್ತಾರೆ. ಒಂದು ಹೆಚ್ಚಿಗೆ ಬೇಡ, ಒಂದು 25,000 ಹಾಕಿ ಬಹುಶಃ ಅದರಲ್ಲಿ ಹಿಡಿಯುವುದೇ ಅಷ್ಟು ಕಾಣ್ತದೆ. ಅಷ್ಟೇ. ನೀವು ಮೊದಲೇ ಬರ್ತೀನಿ ದುಡ್ಡು ಕೊಡ್ಕೊಂಡು ತಗೊಂಡ್ಬಂದಿರ್ತಿದ್ದೀರ. ಸರಿ, ನೀವು ಕೇಳಿದಷ್ಟು ಕಾಸಿನ ವ್ಯವಸ್ಥೆಯನ್ನು ಮಾಡ್ತೇನೆ. ನನ್ನ ಕಡೆಯಿಂದ ಇಷ್ಟು. ನನ್ನ ಮಿತ್ರನು ಏನಾದ್ರೂ ಕೊಟ್ಟ ಮಿತ್ರ ನಿಮ್ಗೆ ಸರಿ ಆಗ್ತದೆ ಆಯ್ತಾ? ಗುಂಡಿಯವರ ಪೂಜೆ ಆಗ್ತಾ ಉಂಟು, ಪ್ರಸಾದ ತಗೋ. ನನ್ನ ಹಾಗೆ ಆಗು. ಸರಿ, ಇವರಿಗೆ ಹಿಡಿದಂತಹ ಸಮಸ್ಯೆಗೆ ಪರಿಹಾರ ಅಂತ ಹೇಳಿದ್ರೆ ಬ್ರಹ್ಮಮಂಡಲ ಸೇವೆ. ತಡ ಮಾಡುವುದಲ್ಲ, ಆ ಕಡೆ ನಡೀತು.
ದೇವಿಯು ವಿಧ ವಿಧ ಕ್ಷೇತ್ರಕ್ಕೆ ನೆಲೆಯಾಗಿ ಮಗಳಾಗಿ ಸಂಚರಿಸಿಕೊಂಡವಳು ನಾನು. ಯಾವ ರೀತಿ ಮಕ್ಕಳಿಲ್ಲ ಎಂಬ ಹಾಗೆ ಕೊರಗುತ್ತಿರುವಂತಹ ಸಂದರ್ಭ, ನಾಗಬ್ರಹ್ಮದೇವರ ಅನುಗ್ರಹದಂತೆ ಹಿಂಗಾರ್ದ ಹಾಳಿಯಲ್ಲಿ ಹುಟ್ಟಿಕೊಂಡೆ. ಸತ್ಯದಲ್ಲಿ ಸಂಚರಿಸಿದ ಕಾರಣ ಸತ್ಯದಾಸಿರಿ ಎಂಬ ಹಾಗೆ ನಾಮಕರಣ ಮಾಡಿದ್ರು. ಮುದ್ದು ಮಗಳ ಮದುವೆಯ ಅಂದಚಂದವನ್ನು ಕಾಣಬೇಕು ಎಂಬಂತಹ ಅಪೇಕ್ಷೆಯನ್ನು ಪಟ್ಟಂತಹ ತಂದೆಯವರು ಬಸರೂರು ಬೀಡಿನ ಕಾಂತಪುಂಜರಿಗೆ ನನ್ನನ್ನು ಮದುವೆ ಮಾಡಿಕೊಟ್ರು. ನಮ್ಮ ದಾಂಪತ್ಯದ ಜೀವನದ ಫಲದ ಪ್ರತೀಕವು ಎಂಬ ಹಾಗೆ ಒಬ್ಬ ಮಗನಿಗೆ ನಾನು ತಾಯಿಯಾದೆ. ಆ ಮಗನಿಗೆ ಕುಮಾರ ಎಂಬ ಹಾಗೆ ಹೆಸರನ್ನಿರಿಸಿದೆ. ನಲ್ಮೆಯ ಜೀವನವನ್ನು ನಡೆಸುತ್ತಾ ಬಂದವಳು ನಾನು. ಹಾಗೆಂದುಕೊಂಡು ಸುದೀರ್ಘವಾದಂತಹ ಜೀವನ ನಡೆಸುವಲ್ಲಿ ವಂಚಿತಳಾಗಿ ಹೋದೆ. ನನ್ನವರು ಆಡುತ್ತಿರುವಂತಹ ಮಾತುಗಳು ಕೆಟ್ಟದಾಗಿ ಕಂಡು ಬಂದವು. ನನ್ನನ್ನು ಬೈದು ಭಂಗಿಸಿದ ಕಾರಣದಿಂದಲಾಗಿ ಕುಪಿತಲಾಗಿದ್ದುಕೊಂಡು ಕೊರಳಿಗೆ ಕಟ್ಟಿದಂತಹ ಮಾಂಗಲ್ಯವನ್ನು ಕಲಿಸಿ ಅವರ ಮುಖಕ್ಕೆ ಎಸೆದ ಉದ್ಯಾವರವನ್ನು ಬಂದು ಸೇರಿಕೊಂಡೆ. ಬರುವಂತಹ ಸಂದರ್ಭ ಓರ್ವಳಾಗಿ ಬಂದದ್ದಲ್ಲ. ನನ್ನ ಮಗನಾದ ಕುಮಾರ ಹಾಗೂ ತಾಯಿ ದಾರವನ್ನು ಕರ್ಕೊಂಡು ಬಂದೆ. ಮುಸ್ಸಂಜೆಯ ಹೊತ್ತು ಇನ್ನು ರಾತ್ರಿ ವೇಳೆ ನಾನು ಎಲ್ಲಿ ವಿಶ್ರಮಿಸಲಿ ಎಂಬ ಹಾಗೆ ಯೋಚಿಸಿದವಾಗ ನನ್ನ ಚಿತ್ತಕ್ಕೆ ಗೋಚರವಾದದು ಕಂಚಿಮದೇವಿ, ಸರಳ ಸಜ್ಜನೆ. ವಿಚಾರವನ್ನು ತಿಳಿದು ಅವರಲ್ಲಿ ಹೋಗಿ ಕೇಳಿಕೊಂಡವಾಗ ತುಂಬಿದ ಮನಸ್ಸಿನಿಂದ ನನಗೆ ಆಸರೆಯನ್ನು ಕೊಟ್ಟರು. ಮರುದಿವಸ ಬೆಳಗ್ಗೆ ಎದ್ದು ಬರುತ್ತಿರುವಂತಹ ಸಂದರ್ಭ, ಕಂಚುಮದೇವಿಯ ಮಗನಾದಂಥ ಭೈರವ ಎಂಬಾತ ಲೋಕ ಸಂಚಾರಕ್ಕೆ ಹೋಗಿದ್ದ. ಬಲ ದೊಡ್ಡ ಕಾಮುಕನೂ ಹೌದು. ನನ್ನನ್ನು ಕಂಡು ನನ್ನ ಸೀರೆಯ ಸೆರಗಿಗೆ ಕೈ ಮಾಡೋದಕ್ಕೆ ಮುಂದಾದ. ನನ್ನ ಕರದಲ್ಲಿರುವಂತಹ ಗೆಜ್ಜೆ ಕತ್ತಿಯಿಂದ ಆತನ ಕೈಕಾಲುಗಳನ್ನು ಕಡಿದು ಹಾಕಿದೆ. ಅವನ ಕಣ್ಣೀರಿಗೆ ಕರಗಿದೆ ಹೋಗಿದ್ರು ಕೂಡ ಅವನ ತಾಯಿಯ ಕಣ್ಣೀರಿಗೆ ನಾನು ಕರಗಿ ಹೋದೆ. ಒಂದು ವರವನ್ನು ಅನುಗ್ರಹ ಮಾಡಿದೆ. ಇನ್ನು ಮುಂದೆ ನಿಮ್ಮ ಪುತ್ರನಾದಂತಹ ಈ ಭೈರವ ಇದೇ ರೀತಿ ಇರುವುದಲ್ಲ. ತುಳುನಾಡಿನಲ್ಲಿ ಭಕ್ತರ ಮನಸ್ಸಿನ ಇಷ್ಟಾರ್ಥಗಳನ್ನು ಈಡೇರಿಸಿಕೊಡುವುದರ ಮೂಲಕವಾಗಿ ಸೇಮುಗಲ್ಲು ಪಂಜುರ್ಲಿ ಎಂಬ ಹಾಗೆ ನೆಲೆಯಾಗಲಿ ಎಂಬ ಹಾಗೆ ಹಾಗೆಂದುಕೊಂಡು ಅಲ್ಲಿಂದ ಹೊರಟು ಬಂದೆವು. ಮುಂದೆಲ್ಲಿ ಹೋಗೋಣ ಎಂಬ ಹಾಗೆ ಯೋಚನೆ ಮಾಡುವಾಗ ಬೋಳದ ಪದವು. ಅಲ್ಲಿ ಸಿರಿಗೋಳಿಯ ಮರಕ್ಕೆ
ಮಗು ಕುಮಾರನ ತೊಟ್ಟಿಲನ್ನ ಕಟ್ಟಿ ಜೋಜೋ ಪಾಡುತ್ತಾ ಇದ್ದೆ. ಯಾವ ರೀತಿ? ಗಿಣಿರಾಮ ಹಾಡನ್ನ ಹಾಡುತ್ತಾ ಇದ್ದೆ. ಈ ಧ್ವನಿಯನ್ನು ಕೇಳಿಯೋ ಏನು, ನನ್ನ ಹಾಗೆ ಕಾರಣಿಕ ಪುರುಷರೆಂದೆನಿಸಿಕೊಂಡವರು, ಕಾರಣಿಕದಿಂದ ಸಂಜನಿಸಿಕೊಂಡವರು ಕರಿಯದೇ ಸಿಂಗ ಬೊಳಿಯದೇ ಸಿಂಗ ಎಂಬವರು ಓಡಿಕೊಂಡು ಬಂದರು. ಬಂದದ್ದು ಮಾತ್ರವಲ್ಲ, ನನ್ನನ್ನು ಮದುವೆ ಆಗು ಎಂಬ ಹಾಗೆ ಕೇಳಿಕೊಂಡ್ರು. ಆ ಹೊತ್ತಿನಲ್ಲಿ ನೀವೀರ್ವರು ನನಗೆ ಅಗ್ರಜಂದಿರು ಎಂಬ ಹಾಗೆ ಹೇಳಿದೆ. ನನ್ನ ಮಾತನ್ನು ಒಪ್ಪಿ ಅರಮನೆಗೆ ಬಾರಮ್ಮ ತಂಗಿ ಎಂಬ ಹಾಗೆ ಕೇಳಿಕೊಂಡವಾಗ, ಹೀಗೆ ಬರುವುದು ಸರಿಯಲ್ಲ, ನಾಡಿನ ಜನತೆ ಕೆಟ್ಟ ಮಾತುಗಳನ್ನು ಆಡೋದಕ್ಕೆ ಸಾಧ್ಯವಿದೆ, ಹಾಗಿದ್ರೆ ಅಪವಾದಕ್ಕೆ ನಾನು ಎಣೆಯಾಗಬಾರದು. ಆದ್ದರಿಂದ ನಿಮ್ಮ ಹಿರಿಯರಲ್ಲಿ ಕೇಳಿ ಅವರಿಂದ ಒಪ್ಪಿಗೆಯನ್ನು ಪಡೆದು ನನ್ನನ್ನು ಸಂಭ್ರಮದಿಂದ ಕರ್ಕೊಂಡು ಹೋಗುವುದೇ ಹೌದಾಗಿದ್ರೆ ಖಂಡಿತ ಬರುತ್ತೇನೆ ಎಂಬ ಹಾಗೆ ಅವರನ್ನು ಕಳುಹಿಸಿಕೊಟ್ಟ ಹಾಗಾಯ್ತಾ. ಈ ಕಡೆಯಿಂದ ನನ್ನ ಮಗನಾದಂತಹ ಕುಮಾರ ಹೇಳಿದ, ಅಮ್ಮ ನಿಮ್ಮ ಜೊತೆಯಲ್ಲಿ ನಾನಿನ್ನು ಮುಂದೆ ಬರುವುದಿಲ್ಲ, ನನ್ನನ್ನು ಮಾಯ ಮಾಡಿಬಿಡಿ ತಾಯಿ ಎಂಬ ಹಾಗೆ ಕುಮಾರನನ್ನ ಮಾಯ ಮಾಡಿದೆ. ಹಾಗೆಂದುಕೊಂಡು ದಾರು ಕೂಡ ಹೇಳಿಬಿಟ್ಲು. ಇನ್ನು ಆ ಅರಮನೆಗೆ ಬಂದು ನಿಮ್ಮ ಸೇವಾ ಕೈಂಕರ್ಯವನ್ನು ಮಾಡುವುದಕ್ಕೆ ನಾನು ಸಿದ್ಧಳಿಲ್ಲ, ತಾಯಿಯೇ ನನ್ನನ್ನು ಮಾಯ ಮಾಡಿಬಿಡು ಎಂಬ ಹಾಗೆ ಅವಳನ್ನು ಮಾಯ ಮಾಡುವುದರ ಮೂಲಕವಾಗಿ ಅವಳಿಗೆ ಒಂದು ವರವನ್ನು ಕೊಟ್ಟ ಹಾಗಾಯಿತು. ಇನ್ನು ಮುಂದೆ ಗೋವುಗಳನ್ನು ರಕ್ಷಣೆ ಮಾಡುವುದರ ಮೂಲಕವಾಗಿ ಅಂಗಳದ ಬೈಕರ್ತಿಯಾಗಿ ನೀನು ನೆಲೆಯಾಗಬೇಕು ಎಂಬ ಹಾಗೆಂದುಕೊಂಡು ನನ್ನನ್ನು ಅರಮನೆಗೆ ಕರ್ಕೊಂಡು ಹೋದ್ರು. ಸಂತೋಷದಿಂದ ನೋಡಿದ್ರು. ನನಗೆ 2ನೇ ಮದುವೆ ಮಾಡಬೇಕು ಎಂಬ ಹಾಗೆ ಚಿತ್ತವನ್ನು ಮಾಡಿದ್ರು. ಇನ್ನು ಯಾರಿಗೆ ಕೊಡೋಣ ಎಂಬ ಹಾಗೆ ಯೋಚಿಸಿದವಾಗ ಅವರ ಚಿತ್ತಕ್ಕೆ ಗೋಚರವಾದುದು ಕೊಡ್ಸಲಾಲ್ವರಿಗೆ, ಅವರಿಗೆ ಕೊಟ್ಟು ಮದುವೆ ಮಾಡಿದ್ರು. ಅದರಿಂದ ನಾನು ಹೆಣ್ಣು ಮಗುವೊಂದನ್ನು ಪಡೆದುಕೊಂಡೆ. ಸೊನ್ನೆ ಎಂಬ ಹಾಗೆ ನಾಮಕರಣ ಮಾಡಿದೆ. ಕಾಯವನ್ನು ಬಿಟ್ಟು ಮಾಯವನ್ನು ಸೇರಿಕೊಂಡೆ. ಸತ್ಯದ ಸಿರಿ ಒಬ್ಳು ಇದ್ಲು ಈ ಪ್ರಪಂಚದಲ್ಲಿ. ಅವಳ ಕಾರಣಕ್ಕೆ ಏನು, ಮಹಿಮೆ ಏನು, ಮಹಾತ್ಮೆ ಏನು, ಇದನ್ನು ತೋರಿಸುವುದಕ್ಕೆ ಬೇಕಾಗಿ ನಂದಳಿಕೆಯಲ್ಲಿ, ಕಬತಾರಿನಲ್ಲಿ, ದರೆಗುಡ್ಡಿಯಲ್ಲಿ ನೆಲೆಯಾದೆ. ನನ್ನ ಲೀಲಾಮೃತವನ್ನು ತೋರಿಸುತ್ತಾ ಬಂದೆ. ಮುಂದಲ್ಲಿಗೆ ಹೋಗೋಣ ಎಂಬ ಹಾಗೆ ಯೋಚಿಸಿದವಾಗ ಕಾಣುತ್ತಾ ಇದೆಯಲ್ಲ, ಸ್ಥಿರವಾಗಿ ನೆಲೆಯುವುದು
ಮಾಡುವಾಗ ನನ್ನ ಚಿತ್ತಕ್ಕೆ ಗೋಚರವಾದದ್ದು ಬಡಗು ಸೀಮೆ. ಈ ಬಡಗು ಸೀಮೆಯಲ್ಲಿ ಯಾರಿದ್ದಾರೆ? ಭಕ್ತರು ಬಹಳಷ್ಟು ಮಂದಿ ಇದ್ದಾರೆ. ಅವರಿಗೆ ಸಿರಿ ಎಂದಿದ್ರೆ ಯಾರು? ಸಿರಿಯ ಮಹಾತ್ಮೆ ಏನು ತಿಳಿಯದವರೇ ಆಗಿದ್ದಾರೆ. ತಿಳಿಯಪಡಿಸಬೇಕು ಎಂದಿದ್ರೆ ನನಗೆ ನೆಲೆಯಾಗುವುದಕ್ಕೆ ಯೋಗ್ಯವಾದಂತಹ ಕ್ಷೇತ್ರ ಬೇಕಲ್ಲ, ಅದೆಲ್ಲಿ? ಸರಿ ಸರಿ, ಪ್ರಭು ಪರಮೇಶ್ವರನ ಜಡೆಯಿಂದ ಉದ್ಭವಿಸಿದಂತಹ ವೀರಭದ್ರ ಸ್ವಾಮಿ ಅವರು ಲೋಕ ರಕ್ಷಣೆಯನ್ನು ಮಾಡುವುದರ ಮೂಲಕವಾಗಿ ಭಕ್ತಾಭೀಷ್ಟ ಫಲಪ್ರದಾಯಕರಾಗಿ ಎಂದೆನಿಸಿಕೊಂಡು ಹಿರಿಯರ್ಕ ಕ್ಷೇತ್ರದಲ್ಲಿ ನೆಲೆಯಾಗಿದ್ದಾರೆ. ಪುಣ್ಯಕ್ಷೇತ್ರವೂ ಹೌದು, ಗಣ್ಯಕ್ಷೇತ್ರವೂ ಹೌದು. ಆ ಕ್ಷೇತ್ರದಲ್ಲಿ ನನಗೂ ನೆಲೆಯಾಗಬೇಕು ಎಂಬಂತ ಅಪೇಕ್ಷೆ ಉಂಟು ಎಂದಿದ್ರೆ ನಾನು ಮತ್ತೆ ಕುಮಾರಿ ಇರುವರೇ ಹೋಗುವುದಾ? ಅಲ್ಲ, ನನ್ನ ಎಣ್ಣೆಯ ಮೊಮ್ಮಕ್ಕಳು ಅಂದ್ರೆ ಸೊನ್ನೆಯ ಮಕ್ಕಳು ಅಬ್ಬಗ ದಾರಗ ಎಂಬವರು, ಅವರನ್ನು ಕರ್ಕೊಂಡು ಹೋಗಬೇಕಾಗಿದೆ. ಅಬ್ಬಗ ದಾರಗ ಬನ್ನಿ ಮಕ್ಕಳೇ. ಎದ್ದೇಳಮ್ಮ. ನಿಮ್ಮ ಸೇವೆಯನ್ನು ಮಾಡುತ್ತಾ ಇದ್ದಂತ ಸಂದರ್ಭ ಒಮ್ಮಿಂದೊಮ್ಮೆಲೆ ಕರೀದಿರಲ್ಲ. ಸರಿ, ಯಾಕೆ ಕರೀದಿರಮ್ಮ?
ಕಾರಣವೇನು ಹೇಳುತ್ತೇನೆ ಮಕ್ಕಳೇ. ಏನು ಗೊತ್ತಾ, ಅಲ್ಲಲ್ಲಿ ನೆಲೆಯಾಗಿ ನಮ್ಮ ಕಾರಣಿಕವನ್ನು ತೋರಿಸುತ್ತಾ ಬಂದವರು ಇನ್ನು ಮುಂದೆ ಹಿರಿಯಡ್ಕ ಕ್ಷೇತ್ರದಲ್ಲಿ ನೆಲೆಯಾಗಬೇಕು ಎನ್ನುವಂತ ಅಪೇಕ್ಷೆ ನನ್ನದು ಮಗಳೇ. ಹಾಗಿರುವಾಗ ನಿಮ್ಮ ಅಭಿಪ್ರಾಯ ಬೇಕಲ್ಲ, ತಿಳಿಸುವಿರ ಮಕ್ಕಳೇ? ಅಲ್ಲೆಲ್ಲ ನಾವು ನಿಮ್ಮ ಸೇವೆಯನ್ನು ಮಾಡುತ್ತಾ ಬಂದಿದ್ದೇವೆ. ನಿಮ್ಮ ಈ ಮಾತಿಗೆ ನಮ್ಮ ಒಪ್ಪಿಗೆ ಇದಮ್ಮ. ಏನಮ್ಮ ದಾರಗ? ಹಾಗಿದ್ರೆ ಈರ್ವರ ಮನಸ್ಸು ಒಂದೇ ಎಂಬುದು ವೇದ್ಯವಾಗಿ ಹೋಯಿತು. ಇನ್ನು ತಡ ಮಾಡುವುದು ಯಾಕೆ? ಸಾವಕಾಶ ಸಮಂಜಸವೆಲ್ಲ. ಶೀಘ್ರದಲ್ಲಿ ನಮ್ಮ ಪ್ರಯಾಣ ಹಿರಿಯಡ್ಕ ಕ್ಷೇತ್ರಕ್ಕೆ. ಸುದೂರದಲ್ಲಿ ಕಾಣುತ್ತಾ ಇದೆ ದೇವಸ್ಥಾನ, ವೀರಭದ್ರ ಸ್ವಾಮಿಯ ಸನ್ನಿಧಾನ. ಅಲ್ಲಿಗೆ ನಾವು ಹೋಗಬೇಕು ಅಂತಾದ್ರೆ ಇಲ್ಲೊಂದು ಮುಕ್ತವಾದಂತಹ ದ್ವಾರ ಉಂಟು. ಇನ್ನು ತಡ ಮಾಡುವುದಲ್ಲ, ದ್ವಾರದ ಒಳಗೆ ಹೋಗುವುದು. ಕ್ಷೇತ್ರದ ಹೆಬ್ಬಾಗಿಲ ನಾನೊಬ್ಬ ಆರಾಮಾಗಿ ಮಲಗೊಂಡಿದ್ದೆ. ಓ, ಅಲ್ಲಿ ಮಲಗಿದ್ದವ ನೀನ? ನಾನೇ. ನನ್ನನ್ನು ನೋಡಿಯೂ ನೋಡದ ಹಾಗೆ ನನ್ನನ್ನು ದಾಟಿಕೊಂಡು ಒಳ ಹೋಗೋದಕ್ಕೆ ಮನ ಮಾಡ್ತಾ ಇದ್ದೀರಿ. ಅಯ್ಯೋ, ನಿನ್ನಲ್ಲಿ ಮಾತಾಡುತ್ತಾ ವಿಷಯ ಏನೂ ಇರಲಿಲ್ಲ. ಮತ್ತೊಂದು ನಿದ್ರಾಭಂಗ ಮಹಾಪಾಪ. ಹಾಗೆಲ್ಲ ಎಬ್ಬಿಸುವುದಾ? ಒಮ್ಮೆಲೆ ಎದೆಯನ್ನು ಎತ್ತಿ ನೋಡಿದವಾಗ ನೀವು ಒಬ್ಬರಲ್ಲ ಇಬ್ಬರಲ್ಲ ಎಲ್ಲ 4 ಮಂದಿಗಳಿದ್ದೀರಿ. ಆದ್ದರಿಂದ ನಿಮ್ಮಲ್ಲಿ ಕೇಳ್ತಾ ಇದ್ದೀನಿ, ಏನು ನೀನು ಯಾರು, ಆ ಹೆಣ್ಣು ಮಕ್ಕಳಿಬ್ಬರು ಯಾರು, ಆ ಗಂಡು ಮಗ ಯಾರು, ಎಲ್ಲ ಇಲ್ಲಿ ಬರುವ ಕಾರಣ ಏನು, ಎಲ್ಲವನ್ನೂ ಹೇಳಿ. ಇವರೆಲ್ಲ ನನ್ನ ಮಕ್ಕಳು. ಸತ್ಯದಿಂದ ಉದ್ಭವಿಸಿದ ಕಾರಣ ನಾನು ಸತ್ಯದಾಸಿರಿ. ಇಲ್ಲಿ ನೆಲೆಯಾಗಬೇಕು ಅಂತ ಬಂದವಳು. ತಡ ಮಾಡಬೇಡ, ತಡೆಗೋಡಿಯಾಗಿ ನಿಲ್ಬೇಡ, ದಾರಿ ಬೇಡ.
ಆಗುದಿಲ್ಲ. ಯಾಕಾಗುದಿಲ್ಲ? ಒಂದು ವೇಳೆ ಹಾ. ಒಳ ಹೋಗಬೇಕಾದ್ರೂ ಕೂಡ ಏನು ಮಾಡ್ಬೇಕು? ನಾಗರಾಜನಂತ ನನ್ನ ಮನಸ್ಸನ್ನು ನೀನು ತೃಪ್ತಿಗೊಳಿಸಬೇಕು. ತೃಪ್ತಿಗೊಳಿಸುವುದಾ? ಹೌದು. ಅದು ಯಾವ ರೀತಿ? ಕೆಲವು ನಾನಾ ರೀತಿ ಉಂಟು. ಹೌದಾ? ಒಂದನೇದಾಗಿ ನನಗೆ ಹಸಿವು ಅಂತ ಬಾಯಾರಿಕೆ. ಹಸಿವು? ಹಸಿವಾಗ್ತದ? ಮನೆ ಒಳಗೆ ಹೋದ್ರೆ ಸಾಕು, ಹಲ್ಲಿ ಜೇಡ ಇಂಥದ್ದೆಲ್ಲ ಜಿರಳೆ ಇಂಥದ್ದೆಲ್ಲ ಸಿಗ್ತದೆ. ಎಲ್ಲ ತಿಂದು ಮುಗಿಸಿದ್ರೆ ಇಲಿ ಹೆಗ್ಗಣ್ಣ ಕೆಲವೆಲ್ಲ ಇರ್ತದಲ್ಲ, ಅದೆಲ್ಲ ನಾನು ತಿನ್ನೋದಿಲ್ಲ. ಮತ್ತೆ ನಾನು ಮಡಿಯಾಗಿದ್ದೇನೆ. ಹೌದಾ? ಹೌದು. ನಿಮಗೆ ಮಾಡಿ ಬೇರೆ. ಹೌದು. ಮತ್ತೆ ಬಾಯಾರಿಕೆ. ಬಾಯಾರಿಕೆ ಆಗೋದಿದ್ರೆ ನನ್ನಲ್ಲಿ ಕೇಳುವುದೆಂತದ್ದು? ಅಲ್ಲಿಂದ ಕೆರೆ ಕಾಡ್ತಾ ಇದೆಯಲ್ಲ, ಆ ಕೆರೆಗೆ ಹೋಗಿ ಹಾರುವುದು, ಬೇಕಾದಷ್ಟು ನೀರು ಕುಡಿಯುವುದಪ್ಪ. ಆ ಕೆಳಗೆ ನಾನು ಹಾರಬೇಕು, ಅಲ್ಲಿ ಸಾಯ್ಬೇಕಂತ ಹೇಳಿ ಅಲ್ಲ. ನೀನು ಆ ಕೆರೆ ನೀರನ್ನು ನನ್ನ ಹತ್ರ ಕುಡಿಯೋದಕ್ಕೆ ಹೇಳಿದೆಲ್ಲ, ಆ ಕೆರೆ ನೀರನ್ನು ನಿನ್ನ ಕಣ್ಬಿಟ್ಟು ನೋಡಂತೆ. ಏನಾಗಿದೆ? ಏನಾಗಿದೆ? ಎಲ್ಲ ಮಾಲಿನ್ಯಗೊಂಡಿದೆ. ಬಂದವರು ಹೋದವರೆಲ್ಲ ಅಂತ ಕೈ ಕಾಲು ತೊಲು ಆ ನೀರನ್ನು ನಾನು ಕುಡಿಯುವುದು. ಕಪ್ಪು 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 ಅದು ಕಪ್ಪಿದ್ದೆಲ್ಲ ನನಗೆ ಆಗೋದಿಲ್ವಾ? ನಾನು ಮಾಡುವಂತಿಕೆ ಅಲ್ವೋ? ಶುದ್ಧಾಚಾರ ಬೇರೆ ಉಂಟು. ಏಕೋ ಆಗ ಆ ರೀತಿ ಆಗುದಿಲ್ಲ. ಮತ್ತೆ ನನಗೆ ಒಂದು ವೇಳೆ ಈಗ ನನ್ನ ಹಸಿವನ್ನು ನೀಡುವುದಿಸಬೇಕಾದ್ರೆ ಹಣ್ಣು ಹಂಪಲಬೇಕು. ಹಣ್ಣು ಹಂಪಲಬೇಕಾ? ಓ, ಇವನಿಗೆ ಮಾವಿನಕಾಯಿ ಮತ್ತೆಂತದ್ದು ಪೇರಳೆ ಇಂಥದ್ದೆಲ್ಲ ತಂದು ಕೊಟ್ರೆ ಹಲಸು ಬೇಕಾ? ಹಲಸು ಹೌದು. ಹಲಸಿನಕಾಯಿ ಏನಾದ್ರು ಬೇಕಾ? ಬೇರೆ ಏನಿಲ್ವಾ? ಹೌದು. ಅಲ್ಲ ಅಂತದ್ದೆಲ್ಲ ಬೇಕಿದ್ರೆ ವ್ಯವಸ್ಥೆ ಮಾಡುವ. ಹೋದ್ರೆ ಆಯ್ತು, ಸಿಗ್ತದೆ. ಅಂತ ಹಣ್ಣು ಹಂಪಲು ನನಗೆ ಆಗುದಿಲ್ಲ. ಮತ್ತೆ ಪಪ್ಪಾಯಿ ಬೇಕಾ? ಪಪ್ಪಾಯಿ ಬೇಡ ನನಗೆ, ಅದನ್ನ ನೀನು ಇನ್ನು ಪಪ್ಪಾಯಿ. ನನಗೆ ಬಾಳೆಹಣ್ಣು ಬೇಕು. ಓ, ಬಾಳೆಹಣ್ಣು. ಬಾಳೆಹಣ್ಣು. ಯಾವ ಬಾಳೆಹಣ್ಣು ಬೇಕು ನಿಮ್ಗೆ? ಕದಳಿ ಬಾಳೆಹಣ್ಣು. ಕದಳಿ? ಹೌದು. ಕದಳಿಗೆ ಎಲ್ಲಿಗೆ ಹೋಗುದಪ್ಪ ನಾನು? ಒಂದು ಬಾಳೆಹಣ್ಣು ಎಲ್ಲಿಂದಾದ್ರೂ ಸಂಪಾದಿಸಿ ಕೊಡುವ. ಎಷ್ಟು? ಒಂದು ಒಂದ ಸಾಲದ? ಎರಡಾಗುದಿಲ್ಲ. ಮತ್ತೆ ನನಗೆ ಒಂದು ಗೊನೆ ಬೇಕು. ಒಂದು ಗೊನೆ ಬೇಕಾ? ಒಂದು ಗೊನೆ ಬಾಳೆಹಣ್ಣು ಒಂದು ಕೊಡು. ಹೌದಾ? ಹೌದು. ಮತ್ತೆ ಅದನ್ನು ನೀವು ಮುಟ್ಲಿಕ್ಕಿಲ್ಲ. ಮತ್ತೆ ಗೊನೆ ಪೂರ್ತಿ ನನಗೆ ಬೇಕು. ಎಲ್ಲ ನಿನಗೆ? ಮತ್ತೆ ಎಲ್ಲಿಯಾದ್ರೂ ನಾನು ತಿಂದು ಉಳಿದ್ರೆ ಅದನ್ನ ಬಾಕಿ ಅವರಿಗೆ ಹಂಚು. ಅದು ನಾಗರಾಜನ ಪ್ರಸಾದ. ಓಹೋ, ಹಾಗೆ. ಹೌದು. ಪ್ರಸಾದ ಬೇರೆ. ಮತ್ತೆ ಬಾಯಾರಿಕೆ. ಬಾಯಾರಿಕೆ ಆದ್ರೆ ಅದಕ್ಕೆ ಹಾಲು ಬೇಕು. ಹಾಲು. ಬಿಸಿ ಬಿಸಿ ಹಾಲಾದಿತ್ತ? ಬಿಸಿ ಹಾಲು ಕುಡಿತೆ ನಾನು. ಏನು ಕುಡಿಲಿಕ್ಕೆ ಆಗುದಿಲ್ವಾ? ಪರಿಶುದ್ಧವಾದಂತ ಹಾಲು. ಯಾವುದು ಹಾಲದು? ದನದ ಹಾಲು. ದನದ ಹಾಲು? ಹಸುವಿನ ಹಾಲು. ಹಸುವಿನ ಹಾಲು. ಎಲ್ಲಿ ಹೋಗುದಪ್ಪ? ಪರವಾಗಿಲ್ಲ. ಒಂದು ಕುರ್ತೆ ಎಷ್ಟು ಕೊಡುವಂತ ವ್ಯವಸ್ಥೆಯನ್ನು ಮಾಡುವಾಗದ? ಒಂದು ಕುರ್ತೆ ಹಾಲದ? ನನಗೆ ಒಂದು ಕುರ್ತೆ ಸಾಕಾಗುದಿಲ್ಲ. ಆಗುದಿಲ್ಲ. 12 ಕುರ್ತೆ ಹಾಲು ಬೇಕು. 12 ಕುರ್ತೆ? ಹೌದು. ನಿನ್ನದೆಲ್ಲ ಲೆಕ್ಕಾಚಾರ ಉಂಟು? ಲೆಕ್ಕಾಚಾರ ಉಂಟು. ಎಂತಷ್ಟೇ ಕೊಡಬೇಕು? ಮತ್ತೆ ಮತ್ತೆ ನನಗೆ ಒಂದು ಅಮೂಲ್ಯವಾದಂತ ವಸ್ತು. ಅಮೂಲ್ಯವಾದ ವಸ್ತು? ಹೌದು. ಅದು ಯಾವುದಪ್ಪ? ಇಲ್ಲಿ ಬಂದವಾಗ ಬಂದು ಹುಡುಕಿದೆ, ಎಲ್ಲಿ ಸಿಗ್ಲಿಲ್ವಾ? ನೀನು ಬರುವ ತಗೊಂಡು ಬಂದಿದ್ಯಾ? ಎಂತದ್ದನ್ನ? ಎಂತದ್ದು? ಬರುವಾಗ ತರಲಿಕ್ಕೆ ನನ್ನಲ್ಲಿ ಹೇಳಿದ್ಯಾ ನೀನು ಮೊದಲು? ಅಲ್ಲ, ಜೇನುತುಪ್ಪ. ಓ, ಜೇನುತುಪ್ಪ. ಹೌದು. ನಾನು ಸಿಗ್ಲಿಲ್ಲ ಇಲ್ಲಿ ಎಲ್ಲಿ ಅಂತ ಹೇಳುವಾಗ ಬೇರೇನೋ ಯೋಚನೆ ಮಾಡಿ. ಇಷ್ಟದ ವಸ್ತು. ಹೌದಾ? ಅದನ್ನು ಬಿಡ್ಲಿಕ್ಕಿಲ್ಲ ನೀನು? ಅದನ್ನು ಬಿಡುದಿಲ್ಲ. ಯಾವುದನ್ನಾದ್ರೂ ಬಿಟ್ಟೇನು? ಜೇನನ್ನು ಬಿಡುದು ಬಿಡ್ಲಿಕ್ಕಿಲ್ಲ. ಜೇನು ಮುಖ್ಯವಾಗಿ ಬೇಕು. ಹೌದಾ? ಹೌದು. ಎಷ್ಟು ಬೇಕು? ಜೇನುತುಪ್ಪ ಎಷ್ಟು ಗೊತ್ತಾ ಕೊಟ್ರ? ಒಂದು ಸ್ವಲ್ಪ ತಂದು ಕೊಟ್ರೆ ಸಾಲದ? ಸ್ವಲ್ಪ ಎಲ್ಲ ಸಾಕಾಗುದಿಲ್ಲ. ಮತ್ತೆ ತುಂಬಾ ಬೇಕು. ತುಂಬಾ ಬೇಕಾ? ಹೌದು. ಕುರ್ತಲೆ ಕಲಬೇಕು. ಹೌದು. ಮತ್ತೆ ಸಿಯಾಳ. ಸಿಯಾಳ? ಹೌದು. ಸಿಯಾಳ ಎಷ್ಟು? ಒಂದಾ ಎರಡ? ಸಿಯಾಳ ಒಂದು 50 ಕೊಡು. 50? ಹೌದು. 50 ಕೊಟ್ರೆ ಅದ್ರಲ್ಲೇ ನಿಮ್ಗೆ ಅಭಿಷೇಕ ಮಾಡು. ಅಭಿಷೇಕ ಮಾಡು. ಹೌದು. ನನ್ನ ಎಡೆಯಲ್ಲಿ ಉಂಟು ಬಾಳದವರಂತೆ. ಓ, ಅಷ್ಟು ದೂರ ಉಂಟಲ್ಲ? ಹೌದು. ಆ ಗದ್ದೆಯಲ್ಲಿ ಕಾಣುತ್ತಾ ಉಂಟು. ನನಗೆ ಅಭಿಷೇಕ ಮಾಡ್ಲಿಕ್ಕೆ. ಹೌದಾ? ನನ್ನ ಶರೀರ ತಂಪಾಗಬೇಕು. ಇಷ್ಟು ಕೊಟ್ಟರೆ ನೀನು ತೃಪ್ತಿ ಹೊಂದುತ್ತಿ. ಆದ್ರೆ ನನ್ನದೊಂದು ಆಸೆ ಉಂಟು. ಯಾವ್ದು ಬಲ್ಲೆಯ? ಯಾವುದು? ಅದು ಏನು ಗೊತ್ತಾ? ಅದು ಇದು ಬೆಣ್ಣೆ ಮುತ್ತೆ ನಿನ್ನ ನೆತ್ತಿಯ ಮೇಲೆ ಇಡಬೇಕು ಅಂತ. ಆಮೇಲೆ ಬಿಸಿಲಿಗೆ ನಿನ್ನನ್ನು ಬಿಡಬೇಕು. ಹೋಗಿ ಬಿಸಿಲಲ್ಲೇ ಇರು ಅಂತ. ಹೌದು. ಅದ್ರಲ್ಲಿ ತೃಪ್ತನಾಗುದಿಲ್ವ? ಬೆಣ್ಣ ಮುದ್ದೆ ನನ್ನ ನೆತ್ತಿಯ ಮೇಲೆ ಇಡುದು, ಮತ್ತೆ ನಾನು ಅಲ್ಲಿ ಬಿಸಿಲಲ್ಲಿ ನಿಲ್ಲುವುದು, ಅದು ಕರಗುವುದು, ನನ್ನ ಮುಖಕ್ಕೆ ಕಣ್ಣಿಗೆಲ್ಲ ಇಳಿಯುವುದು, ಅದನ್ನ ನನ್ನ ಕಣ್ಣು ಹೊಡೆದು ಹೋಗ್ಬೇಕು, ನಾನು ಸಾಯ್ಬೇಕಂತ. ನಿನ್ನನ್ನು ತೃಪ್ತಿಪಡಿಸುವುದು ಯಾವ ರೀತಿ ಬಲ್ಲೆಯ? ನಿನ್ನ ತೊಳಿಲಿನಿಂದ ಮೇಲೆ ಹೊಡೆಯುವುದು, ನಿನ್ನ ಬಾಳಕ್ಕೆ ಸರಿ ಬಾರಿಸಬೇಕು. ಮಕ್ಕಳೇ ಉತ್ತರ ಕೊಡಿ. ದಾರಿ ಬಿಟ್ಟರೆ ಸರಿ, ಇಲ್ಲದ್ರೆ ನಮ್ಮ ಸಾಮರ್ಥ್ಯ ಏನು ಅಂತ ತೋರಿಸಿ.
ಜೇನುದ್ದ ಬಾಲ ಬಿಚ್ಚಿ ಬಡಿದ್ರೆ ಅಲ್ಲಿ ಗದ್ದೆಯಲ್ಲಿ ಹೋಗಿ ಬೀಳ್ಬೇಕು. ಏನು ಮಾಡುತ್ತಾ ಇದ್ದಿ? ಇದು ನಿನ್ನ ಸೇವೆಯ? ಯಾರೋ ನಮ್ಮ ಶತ್ರುವನ್ನು ಸಂದರ್ಶಿಸುವುದಕ್ಕಾಗಿ ಬಂದ ಕಾಲಕ್ಕೆ ಹುತ್ತದಿಂದ ಹೊರಬಂದು ಅವರನ್ನು ಪೀಡಿಸ್ತಾ ಇದ್ದಿ. ಇದು ನಿನ್ನ ಕ್ಷೇತ್ರದಲ್ಲಿ ಸೇವೆ? ಹೌದು. ದೇವಸ್ಥಾನದ ದ್ವಾರದಲ್ಲಿ ಕಾವಲು ಕಾಯ್ತಾ ಇದ್ದೆ. ಆ ಸಂದರ್ಭ ಈ 4 ಮಂದಿ ಬಂದು ಒಳ ಹೋಗೋದಕ್ಕೆ ಮನ ಮಾಡಿದ್ರು. ತಡೆದು ವಿಚಾರಣೆ ಗೈದೆ, ಆದ್ರೆ ನನ್ನ ಮಾತನ್ನು ಕೇಳಿಲ್ಲ. ಮಾತಿಗೆ ಮಾತು ಬೆಳೆಯಿತು, ಕದನವೇ ಮುಂದುವರಿಯಿತು. ನಾಗ, ನೀನಿಲ್ಲಿರುವುದಲ್ಲ, ನಿನ್ನದಾದಂತಹ ಹುತ್ತವನ್ನು ಸೇರಿಕೋ. ಹೆಂಗಳೆಯರು, ಒಬ್ಬಾತ ಪುರುಷ ಕ್ಷೇತ್ರದಲ್ಲಿ ಬಂದಿದ್ದೀರಿ. ಬಂದವರು ಯಾರು? ಎತ್ತನಿಂದ ಬಂದಿದ್ದೀರಿ? ಏನು ಕೈಂಕರ್ಯ? ಎಲ್ಲವನ್ನು ಎಲ್ಲರೂ ಎದ್ದೇಳಿ ಅನುಗ್ರಹಿಸಿ ಅನುಗ್ರಹಿಸಿ. ದೇವ, ಸತ್ಯನಾಪುರದಲ್ಲಿ ಸತ್ಯದಿಂದ ಉದ್ಭವಿಸಿದವಳು ಸತ್ಯದಾಶ್ರೀ ಎಂಬ ಹಾಗೆ ನನ್ನಯ ನಾಮಕರಣ. ಇವರು ನನ್ನ ಮೊಮ್ಮಕ್ಕಳು ಅಪ್ಪಗ ದಾರಗ ಎಂಬ ಹಾಗೆ. ಮತ್ತೊಬ್ಬ ಪುರುಷ ಎನ್ನಯ ಮಗ ಕುಮಾರ. ಇಲ್ಲಿಗೆ ಬರುವರಿ ಬಲವಾದ ಕಾರಣವುಂಟು ಸ್ವಾಮಿ. ಆಯಾಯ ಕ್ಷೇತ್ರದಲ್ಲಿ ನೆಲೆಯಾಗುವುದರ ಮೂಲಕ ಅಲ್ಲಲ್ಲಿ ನಮ್ಮ ಕಲೆಕಾರಿಕವನ್ನು ತೋರಿಸುತ್ತಾ ಬಂದವರು. ಇನ್ನು ಮುಂದೆ ಇದೇ ಕ್ಷೇತ್ರದಲ್ಲಿ ನೆಲೆ ನಿಂತು ನಮ್ಮ ಕಾರಣಿಕವನ್ನು ತೋರಿಸಬೇಕು, ಭಕ್ತರನ್ನು ಅನುಗ್ರಹಿಸಬೇಕು ಎನ್ನುವಂತ ಆಸೆ ನಮ್ಮದ್ದು ಸ್ವಾಮಿ. ನಮ್ಮ ಆಸೆಯನ್ನ, ನಮ್ಮ ಅಭೀಷ್ಟವನ್ನ ಈಡೇರಿಸಿಕೊಡುವಿರಾ ಪರಮಾತ್ಮ? ಸಂತಸಗೊಂಡಿದ್ದಾನೆ ಮನಗೆ ಮನಗೆ ಸಂತಸಗೊಂಡಿದ್ದಾನೆ. ಧನ್ಯರಾದೆವು. ನನ್ನ ನಿರೀಕ್ಷೆ, ನನ್ನ ಆಶೆ, ನನ್ನದೇ ಬೆಂಬಲದಿಂದಲಾಗಿ ನೀವೆಲ್ಲರೂ ಈ ಕ್ಷೇತ್ರಕ್ಕೆ ಬರುವಂತಾಗಿದೆ. ಬಂದಂತ ನೀವು ಕ್ಷೇತ್ರದಲ್ಲಿ ನಾವೇ ನೆಲೆ ನಿಲ್ಲುತ್ತೇವೆ, ಧರ್ಮ ರಕ್ಷಣೆಯನ್ನು ಮಾಡುತ್ತೇವೆ ಎಂದಂತ ಮಾತಿನಿಂದ ಸಂತುಷ್ಟನಾಗಿದ್ದೇನೆ. ನನ್ನ ಸಂಕಲ್ಪವೇ ಇದಕ್ಕೆ ಕಾರಣೀಕರ್ತವಾಗಿದೆ.
ನಿಮಗೆ ಇಲ್ಲಿ ನೆಲೆಸುವರೆ ಅವಕಾಶ ಮಾಡಿಕೊಡುತ್ತೇನೆ. ನನ್ನದಾದಂತಹ ಎಡ, ನನ್ನದಾದಂತಹ ಬಲ, ಎರಡೂ ಕಡೆಗಳಲ್ಲಿ ನಿಮ್ಮೆಲ್ಲವರನ್ನು ನೆಲೆಗೊಳಿಸುವುದಕ್ಕೆ ಅವಕಾಶ ಮಾಡಿಕೊಡುತ್ತೇನೆ. ಅಷ್ಟು ಮಾತ್ರ ಅಲ್ಲ, ಇನ್ನಿರಬಹುದಾದಂತಹ ನಿಮ್ಮ ಮನದ ಅಭಿಷ್ಟವನ್ನು ನನ್ನಲ್ಲಿ ಹೇಳಿಕೊಳ್ಳಿ. ನುಡಿಯ ಕೇಳಿಯುವುದನ್ನು ಮನವೇ ಯಮಗೆ ಭಾಗ್ಯವೂ ಬೇಕೆಂದಳ ದೇವಾ. ನಮ್ಮ ಅಭೀಷ್ಟವನ್ನು ಈಡೇರಿಸಿಕೊಡುವಿರಾ ಪರಮಾತ್ಮ? ತಮ್ಮ ಸನ್ನಿಧಾನದಲ್ಲಿ ನನ್ನ ಹರಕೆಯನ್ನು ಹೇಳಿಕೊಳ್ಳೇ ಸ್ವಾಮಿ, ಬೇರಾವುದೂ ಅಲ್ಲ. ಇಲ್ಲಿ ನೆಲೆ ನಿಲ್ಲುವುದಕ್ಕೆ ಮುಕ್ತವಾದಂತಹ ಅವಕಾಶವನ್ನು ಒದಗಿಸಿಕೊಟ್ಟಿದ್ದೀರಿ. ಹಾಗೆಂದುಕೊಂಡು ನೆಲೆಯಾದಂತಹ ಸಂದರ್ಭ, ವರ್ಷದಲ್ಲಿ ಒಮ್ಮೆ ನೀವು ರಥಾರೂಢರಾಗುವಂತಹ ಸಂದರ್ಭ, ರಥೋತ್ಸವ, ರಥವನ್ನು ಏರುವ ಸಂದರ್ಭ, ವೀರಭದ್ರ ಸ್ವಾಮಿಯ ಸನ್ನಿಧಾನದಲ್ಲಿ ಜಾತ್ರಾ ಮಹೋತ್ಸವ ನಡೆಯುವುದಕ್ಕುಂಟು. ಆ ಸಂದರ್ಭದಲ್ಲಿ ಸಿರಿಯಾದಂತಹ ನನಗೂ ಒಂದು ಸಿರಿ ಜಾತ್ರೆ ಎಂಬುದು ನಡೆಯಬೇಕು ಸ್ವಾಮಿ. ಅದು ಯಾವ ರೀತಿ ಬಲ್ಲಿರಾ? ಈ ಪ್ರಪಂಚದಲ್ಲಿರುವಂತಹ ಮುತ್ತೈದೆ ಹೆಣ್ಣು ಮಕ್ಕಳು ಹಿಂಗಾರ ಸೇವೆಯನ್ನು ನನಗೆ ಅರ್ಪಿಸಿದ್ದಲ್ಲಿ ಅವರ ಮನಸ್ಸಿನ ಇಷ್ಟಾರ್ಥಗಳನ್ನು ಈಡೇರಿಸಿಕೊಡುವುದಕ್ಕೆ ಸಿದ್ಧಳಾಗಿದ್ದೇನೆ. ಈಡೇರಿಸಿಕೊಡುವಿರಾ ಪರಮಾತ್ಮ? ನಿಮ್ಮ ಮನದ ಇಷ್ಟವನ್ನು ನೆರವೇರಿಸುವರೆ ನಾನೇ ತೀರ್ಮಾನ ಕೈಗೊಂಡವನಿದ್ದೇನೆ. ಹರ ಸಂಕಲ್ಪದಲ್ಲಿ ಹುಟ್ಟಿ ಬಂದವ ನಾನು, ಬ್ರಹ್ಮ ಸಂಕಲ್ಪದಿಂದಲೇ ಹುಟ್ಟಿ ಬಂದವರು ನೀವೆಲ್ಲವರು. ಸತ್ಯ. ನೀವು ಈ ಕ್ಷೇತ್ರಕ್ಕೆ ಬಂದ ಕ್ಷಣದಿಂದ ಹರಬ್ರಹ್ಮರೆಲ್ಲರೂ ಒಂದಾದ ಕ್ಷಣ ನಿಮಗೆ ಬೇಕಾದಂತಹ ಪೂಜಾ ಕೈಂಕರ್ಯಗಳು ನೆರವೇರುವರೆ ನಾನೇ ನಿರ್ದೇಶಕನಾಗುತ್ತೇನೆ. ಹೊಗೆ ಹುಣ್ಣಿಮೆಯ ಆ ಸಂದರ್ಭದಲ್ಲಿ ಧ್ವಜಾರೋಹಣಗೈದಂತಹ ಮರುದಿನದಲ್ಲಿ ಹಾಲು ಹಬ್ಬ ಎನ್ನುವಂತಹ ಸಂಭ್ರಮದ ಜಾತ್ರೆ, ಮರುದಿನದಲ್ಲಿ ನಿಮಗೆಲ್ಲರಿಗೂ ಸಿರಿ ಜಾತ್ರೆ, ಕೊನೆಯ ದಿನದಲ್ಲಿ ಬ್ರಹ್ಮರಥದಲ್ಲಿ ನಾನೇ ರೂಢನಾಗಿದ್ದೇನೆ. ಆ ಮೂಲಕವಾಗಿ ಧರ್ಮ ರಕ್ಷಿಸುವಲ್ಲಿ ನಿಮ್ಮನ್ನು ಕೈಗೊಂಡು ಈ ಕ್ಷೇತ್ರದಲ್ಲಿ ಧರ್ಮ ರಕ್ಷಣೆಯನ್ನು ಮಾಡುತ್ತಾ ಬರ್ತೇನೆ. ಧರ್ಮ ರಕ್ಷಣೆಯನ್ನು ಮಾಡುತ್ತಾ ಆಕ್ರೋಶ ಮಾರ್ಗವನ್ನು ಏರಿದ್ದೇನೆ. ಭವ್ಯವಾದಂತಹ ಒಂದು ಸಂಸ್ಕಾರದಿಂದ ಕೂಡಿದ ಒಂದು ಜಾಗಕ್ಕೆ ಬಂದಿದ್ದೇನೆ. ಇಲ್ಲಿ ಎಲ್ಲರೂ ಗೆದ್ದಾಯಿತು, ಆದರೆ ಪ್ರಪಂಚವನ್ನೇ ನಡುಗಿಸ್ತಾ ಇದ್ದಾನಂತ ಹಬ್ಬ, ಅದನ್ನು ನಾನು ಕಾಣಬೇಕು. ಅದಕ್ಕಾಗಿ ಸ್ವಾಮಿ, ಮಹಾಚೇತನ ನೀನು ಎಂದು ನನಗೆ ಗೊತ್ತುಂಟು. ನೀನು ಯಾಕಾಗಿ ಹುಟ್ಟಿದ್ಯಾ, ಹುಟ್ಟಿದ ಮೇಲೆ ಏನು ಮಾಡಿದ್ಯಾ, ಪ್ರಪಂಚವನ್ನು ಯಾವ ರೀತಿಯಲ್ಲಿ ನೀನು
ಕಾಯ್ತಾ ಬಂದಿದ್ಯಾ ಎಂಬುದು ನನಗೆ ಅರ್ಥವಾಗಿದೆ. ಆದ್ರೆ ನಿನ್ನಲ್ಲಿ ಸಾಮರ್ಥ್ಯ ಉಂಟು ಅಂತ ಹೇಳಿ ನಾನು ಶೂನ್ಯ ಜಾಗಕ್ಕೆ ಹೋಗ್ಲಿಕ್ಕೆ ತಯಾರಿಲ್ಲ. ಒಂದು ಕೈ ನೋಡಿಯೇ ಆಮೇಲೆ ಅಂದೆ ಇತ್ತದಾನೆ ಬರ್ಪುಜಿ ದಾನೆ ಮೀತಾರಿದ್ದಾರೆ ಓಲು ಮೀಪುನೋಲು ಓದೋ ಸಂಕದ ಇಡಬಹುದು ಮೀದು ಬತ್ತಿನತ್ತೇನು ಮಕದಾನೆ ಕುಡೂರ ಸುರುಡ್ದೆ ಪ್ರಾರ್ಥನೆ ಮನಸ್ಲಿ ಸ್ವಾಮಿ ನಾಗಬ್ರಹ್ಮದೇವರೇ ದಾಲತ್ತನ್ನೆಲ್ಲ ನೆತ್ತೆ ಕೊರ್ನೆಂಚಿನ ಸೇವೆ 10 ಜನ ಸೇರ್ದು ಕೊರ್ನೆಂಚಿನ ಸೇವೆ ನೀ ಸೇವಕರ್ತರು ವಂಜಿಗಳಿಗೆ ಬತ್ತಿತ್ತು ಎಡ್ಡೆತ್ತು ಬಲೆ 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 ಎದುರು ಬಲೆ ಅನ್ನರೆ ಕೊರ್ನಿಂಚಿನ ಸೇವೆ ವರ್ಷವಾದಿನಿಗೆ ಕೊರ್ನಿಂಚಿನ ಸೇವೆ 10 ಜನ ಸೇರಿದು ವಾ ಲೆಕ್ಕಡೊಂದು ತೆರಿಪಾನೊಂದು ಎಡ್ಡೆತ್ತಲು ಪರಕೆದನ 10 ವರ್ಷವಾದಿದ್ರು ಪೂಜೆ ಮಾಡ್ಕೊಂಡಾಗ ಎಂಕ್ಲು ಆಟ ಮಾಡ್ಕೊಂಡು ಆ ಪ್ರಕಾರ ಅದೇ ಎಂಕ್ಲಿಗೆ ಈ ಮೇಳದಕ್ಕೆ ಈ ಸರ್ತಿ
ವೀರಭದ್ರ ಸ್ವಾಮಿನ ಸೇವೆ ಮಲ್ಪಡೊಂದಿನ ಆಸೆ ಉಂಟು. ಅವಕಾಶ ಒದಗಿಸೋದು ಕೊರಿಯರು ದೇವ ನಾನು 8ನೇ ವರ್ಷ ಆವಡು ಪ್ರತಿ ವರ್ಷಲ ದೇವರನ್ನ ಸೇವೆ ಮಲ್ತೊಂದು ಬರಂದುಲ್ಲಾರ ನಿಗಲು ಒಂಜೊಂಜಿ ಕ್ಷೇತ್ರದ ಅಂಚನೆ ಸತ್ಯನಾರಾಯಣ ದೇವರನ್ನ ಸೇವೆ ಮಲ್ತೊಂದು ಆಯ್ತು. ಜೊತೆಗೆ ಒಂದು ಯಕ್ಷಗಾನ ಸೇವೆ ಮಲ್ಪೋಡು ಬಂದ್ಪುಣ ಉದ್ದೇಶದಿ ಒಂದು ಪ್ರತಿ ವರ್ಷ ಒಂಜೊಂಜಿ ಮೇಳಗ ಅವಕಾಶ ಕೊರೊಂದು ಮಲ್ತೊಂದು ಬರಲು ಎಡ್ಡೆ ವಿಷಯ ಅಂಚ ಏಪಲ ಒಂಜೇ ಕಲಾವಿದಗೂ ಅವಕಾಶ ಕೊರಿಯರೆ ಬಲ್ಲಿಗೆ ಒಂಜೇ ಮೇಳಗ ಅವಕಾಶ ಕೊರಿಯರೆ ಬಲ್ಲಿಗೆ ಆ ನಿಟ್ಟಿನಿಗಳು ವರ್ಷ ವರ್ಷ ಬದಲು ಮಲ್ತೊಂದು ಇನಿ ಕಾಣಗ ಈ ಕ್ಷೇತ್ರದ ಒಂಜಿ ಮೇಳನೆಲ್ಲ ಪಡಾದು ಬಾರಿ ಪೊರ್ಲು ಒಂಜಿ ಸೇವೆಯನ್ನು ಕೊರಿಯರು ಸಂತೋಷದ ವಿಷಯ. ಪತ್ತಪ್ಪೆ ಜೋಕಲಾಯನಂಚಿನ ನಿಕಲು ಇನಿ ಕಾಣಗ ಆ ಭಾವನೆಯನ್ನು ಬುಡಿದು ಒಗ್ಗಟ್ಟಿಡು ಒಂಜಾದು ಬಾರಿ ಪೊರ್ಲುಡು ಬಾರಿ ಗೌಜಿಡು ಬಾರಿ ಭಕ್ತಿಡು ಇನಿ ಕಾಣಗ ಈ ಸೇವೆಯನ್ನು ಕೊರಪಾಯರು ಇನಿತ ಈ ಸೇವೆಡು ಸಂತೋಷಾಡು ನಿಕಲ್ನ ಈ ಸೇವೆಯನ್ನು ಸಂತೋಷಡು ಸ್ವೀಕಾರ ಮಲ್ತೊಂದೆ ವಾ ಒಂಜಿ ಲೋಪದೋಷಲ್ಲ ನಿಕಲ್ನ ಈ ಸೇವೆಡಿ ಅನ್ನ ತೆರೆಯೊಂದಿಚ್ಚಿ ಅಂಚಾದು ಇಂಚಿನ ಒಂಜಿ ನಿಸ್ವಾರ್ಥ ಮನಸ್ಸದ ಸೇವೆಯನ್ನು ಕೊರನೆಡ್ದಾದು ನಿಖಲೆಗೆ ನಿಖಲ ಕುಟುಂಬ ಸಂಸಾರ ಕಾವಡು ಜೋಕುಲು ಬಾಲೆಲ ಕಾವಡು ಕಂಜಿ ಕೈಕಂಜಿಲೆ ಕಾವಡು ವಾ ಒಂಜಿ ತೊಂದರೆ ಕಷ್ಟ ಕಾರ್ಪಣ್ಯಲ್ಲ ಬರದಲಕ್ಕ ನಾಗಬ್ರಹ್ಮ ಬ್ರಹ್ಮಲಿಂಗೇಶ್ವರ ವೀರಭದ್ರ ದೇವರಿ ಎಡಬಲಟು ಅಂತ ನಿಖಲನ್ನು ಕಾತೊಂದು ಬರ್ಪೆ ನಮ್ಮೊಂದು ಬಲಿ ನಿಖಲು ಮಲ್ಪಿಂಚಿತಿ ಈ ಕಾರ್ಯಡು ನನ್ನ ತುಂಬಗ ಊರ್ದ ಉದ್ಧಾರಗ ಬೋಡಾದ ನಿಖಲು ಆಯ್ನಾತ್ ನಿಖಲ ಕೆಲವು ಮತ ಬೇಲೆಲೆ ಮಲ್ತೊಂದುಲ್ಲರನ್ನು ತೆರೆಯೊಂದು ಬತ್ತನು ಅಂಚನೆ ಜನಸೇವೆಲ್ಲ ಮಲ್ತೊಂದು ಬಲೆ ಒಂಜಿ ಗ್ರಾಮದ ಏಳಿಗೆ ಆಂಡ ನಮ್ಮ ರಾಜ್ಯದ ಉದ್ಧಾರ ಆಪುಂಡಿಗೆ ದೇಶದ ಉದ್ಧಾರ ಆಪುಂಡಿಗೆ ಅವು ಗ್ರಾಮೋಡದೇ ಬೆದಾಡೋಡಿಗೆ ಅಂಚಿನ ಜನಸೇವೆ ಮಲ್ತೊಂದು ಬಲೆ ಊರಿಗೂ ಎಡ್ಡೆ ಮಲ್ತೊಂದು ಬತ್ತರನಾಂಡ ನಮ್ಮ ದೇಶಗಳ ಎಡ್ಡೆ ಆಪುಂಡು ಆ ನಿಟ್ಟಿಡು ಬಿದಾಡದ ನೆಂಚಿನ ನಿಕುಲು ಈ ಸೇವಾ ಸಮಿತಿ ಗಣೇಶ ಕಟ್ಟೆ ಅದೇ ಆವಡು ಮಹಿಳಾ ಮಂಡಲದ ಗುಲ್ಲಾವುಲೇರು ಬೋಡು ಆಣುಲ್ಲ ಪೊನ್ನುಲ್ಲ ಸೇರ್ದು ಸಹಕಾರ ಕೊರೊಂದು ಮನೋಭಾವದ ದುಂಬು ಬತ್ತರನಾಂಡ ನಮ್ಮ ಊರ್ದ ಉದ್ಧಾರ ಆಯರ ಸಾಧ್ಯ ಉಂಡಿಗೆ ಇಂಚನೆ ಮಲ್ತೊಂದು ಬತ್ತರನಾಂಡ ಭವಿಷ್ಯದ ರಾಮರಾಜ್ಯಗೂ ನಮ್ಮ ಪೂರಲ ಸೇರ್ದು ಒಂಜಿ ಅಡಿಪಾಯದಿಯರ ಆಪುಂಡು ಇಂಚನೆ ಮಲ್ತೊಂದು ಬಲೆ ನಿಗಲೆಗೂ ವಾವು ತೊಂದರೆ ಕಷ್ಟಕರ್ಪನೆ ಬರಲಕ್ಕ ನಿಗಲೆಗೆ ಸದಾಕಾಲ ಪೇರುನ್ ಪುಣ್ಪುಣ ಭಾಗ್ಯನ ಒದಗಿಸಾದ ಕೊರಪುಣ ಜವಾಬ್ದಾರಿ ಎಂಕಲ್ಲ ನಿಗಲೆಗೆ ಓಡಾಯನಿಂಚಿನ ಐಶ್ವರ್ಯನು ದೇವರು ಒದಗಿಸಾದ ಕೊರಪೇರು ನಿಗಲೆಗೆ ಪೂವು ಪಾಡುನಂಚಿನ ಒಂಜಿ ಸೌಭಾಗ್ಯನು ಒದಗಿಸಾಂಡ ಪೂತ ಎಸಳೆನೊಂಜಿ ದೇವರಿಗೆ ದೀಪುಣಂಚಿನ ಮನಸ್ಥಿತಿ ನಿಗಲ್ಲ ಮನಸ್ಸಿಗೆ ಬರೋಡು ಇಂಚನೆ ಮಲ್ತೊಂದು ಬಲೆ ನಿಗಲೆಗೆ ಉತ್ತರೋತ್ತರ ಅಭಿವೃದ್ಧಿ ನಾಗಬ್ರಹ್ಮ ಬ್ರಹ್ಮಲಿಂಗೇಶ್ವರ ವೀರಭದ್ರ ದೇವರ ಎಡಬಲತ್ತುಗೂ ರಕ್ಷಣೆ ಮತ್ತೊಂದು ಬಲೆ ನಮ್ಮೊಂದು ಬಲೆ ನಿನ್ನ ಸೇವೆ ಮಾಡ್ತಾರೆ ಬೆತ್ತನಂಚಿನ ಭಾಗವತರಿಗಾರ ಒಂಜಿ ಪ್ರಸಾದ ಕೊರಡು ಅವಡು ಭಾಗವತರೆ ಒಂಜೆ ರೆಡ್ಡತ್ತು ಮುಜಿ ಒಂಜೇ ಕರೆಕ್ಟ್ ಗುಲ್ಲದು ಭಾರಿ ಪೊರ್ಲು ಸೇವೆ ಮಾಡ್ತಾರೆ ಇನಿಕಾಣಗ ದೇವರನ ಸೇವೆ ಪಂಡದು ಎನ್ನಿದು ಬಗೆಲ್ದ ಓವೇ ಒಂಜಿ ಕಾರ್ಯಕ್ರಮ ಇತ್ತಿಲ್ಲ ಇನ್ನು ಪೂರ ಬದುಕು ಒಂದಾದು ಭಾರಿ ಪೊರ್ಲು ನಿದ್ರೆ ಮಲ್ತದು ಪೂರ ರಾತ್ರಿಗಾಣಗ ತೊಂದರೆ ಆರೆ ಬಲ್ಲಿ ಕೊಂಡ್ಕೊಂಡು ಉದ್ದೇಶಡು ಪಗೆಲುಗಟ್ಟಿ ಜತ್ತದು ರಾತ್ರಿ ಪೂರ ಎಚ್ಚರ ಕುಲ್ಲುದು ಆರೋಗ್ಯನ ಹಾಳು ಮಲ್ತೊಂದು ಇನಿಕನಗ ದೇವರನ ಸೇವೆ ಮಲ್ತೊಂದುಲ್ಲಾರು ಅಪಂಡನಿಕಲ್ಲ ಒಂಜಿ ಯಕ್ಷಗಾನ ಕಲೆಕ ಬೋಡಾದು ಅಚಲವಾಯನಂಚಿನ ಒಂಜಿ ಶರೀರದ ಒಂಜಿ ವ್ಯಯನ ಮಲ್ತೊಂದುಲ್ಲಾರು ಬಂದ್ಪುಣಿಟ್ಟು ರಡ್ಡಾಡ್ತಾ ಇಜ್ಜಿ ಅಂಚನೆ ಸೇವೆ ಮಲ್ತೊಂದು ಬಲೆ ಆರೋಗ್ಯನ ದೇವೇರು ಕೊರದು ಕಾಪಾಡೊಂದು ಬರ್ಪೇರು ನಾಗಬ್ರಹ್ಮ ಬ್ರಹ್ಮಲಿಂಗೇಶ್ವರ ದೇವರು ವೀರಭದ್ರ ದೇವರು ಎಡಬಲಟು ಅಂತ ನಿಖಲ ರಕ್ಷಣೆ ಮಲ್ತೊಂದು ಬರ್ಪೇರು ನಮ್ಮೊಂದು ಬಲೆ ಈರ್ನ ಕೀರ್ತಿ ಪತಾಕೆನು ಆಕಾಶದ ರಾಪಾದ ಕೊರ್ಪನ ಜವಾಬ್ದಾರಿ ವೀರಭದ್ರಗೊಂಡು ನಮ್ಮ ಬ್ರಹ್ಮ ಸಮಾಜ ಆವಡು ಇರ್ನನ್ನ ಸೇವೆ ಮುರೇನ್ ಮಲ್ಪಾಯರು ಮುರಾಣಿ ಆವಡು ಪುಟ್ಟು ಪರ್ಬದಾನಿ ಎಡ್ಡೆ ಒಂಜಿ ಸೇವೆ ಕೊರ್ಪಾಯರು ಆವಡು ಅಂಚಿನ ಮನಸ್ಥಿತಿ ಬೋಡು ಪುಟ್ಟು ಪರ್ಬದಾಲಿ 4 ಜನಗಳಲ್ಲಿ ಎತ್ತದು ಎಂಚಿನ ಕತ್ತಿರದು ಬಕೋರಿಯ ತಿಂಪವನ ಬದಲಿಗೆ ಯಕ್ಷಗಾನ ಸೇವೆಯನ್ನು ಕೊರದು ಮಲ್ಪಾನ ಎಂಚಿನೊಂಜಿ ಅಣ್ಣೆರು ಅಂಚನೆ ಸೇವೆ ಮಲ್ತೊಂದು ಬಲೆ ಈ ಕ್ಷೇತ್ರ ಅಂಚನೆ ಸೇವೆ ಮಲ್ತೊಂದು ಬತ್ತರ ನೋಡ ವಾವ್ ಒಂಜಿದ ಆರೋಗ್ಯದ ಸಮಸ್ಯೆ ಬರಂದಲಕ್ಕ ಅಂಚನೆ ಈರ್ನ ಒಂಜಿ ಕೀರ್ತಿ ಪತಾಕೆನು ಆಕಾಶದತ್ತಗ ರಾಪಾತ್ರ ಜವಾಬ್ದಾರಿಯನ್ನ ನಮ್ಮೊಂದು ಬಲೆ ನಾಗಬ್ರಹ್ಮ ಬ್ರಹ್ಮಲಿಂಗೇಶ್ವರ ವೀರಭದ್ರ ದೇವರ ಎಡಬಲಟ್ಟು ಅಂತ ರಕ್ಷಣೆ ಮತ್ತೊಂದು ಬರ್ತೇನೆ ನಮ್ಮೊಂದು ಮದಿಮದ ಯೋಗಲ ಬಟ್ರೆಗ ಅಂತ ಭಂಗ ಉಂಡು ಹೌದೇನೆ ಸಮಸ್ಯೆ ಉಂಡು ಬಟ್ಟನಗಲೆ ಪೂರ ಅವು ಈರೆಗ ಅಂದಾಜಾಪುಜಿ ಬಟ್ರೆ ಪೊಣ್ಣು ತಿಕ್ಕುಜಿ ಅಂತ ಸಮಸ್ಯೆನ ಪೊಣ್ಣು ತಿಕ್ಕೊಂಡು ಅಂಡ ಸರಿಯಾಯಿನ ಪೊರ್ತುಗು ತಿಕ್ಕುಜಿ ಪೊರ್ತು ಕರಿನೇಡು ಬಕ್ಕ ತಿಕ್ಕೊಂಡು ತೂಪಿನ ಪೊರ್ತು ತೂಂಡ ಅಂಚತ್ತು ಯೋಗ ಉಂಡು ಈ ವರ್ಷದನೇ ಒಂದು ಯೋಗ ಉಂಡು ಅಂಡ ಮೇರ್ನ ಪ್ರಯತ್ನ ಕಡಿಮೆ ಉಂಡು ಈತ ಕಡೆ ಆಟನಗ ಓಲಾನ್ಲ ಒಂಜಿ ಬರೀ ತುಯ್ಯರ ಪೂಜಾ ಅವರ್ನ ಸಮಸ್ಯೆ ಅಂದು ಅಂಚಾದ ಪ್ರಯತ್ನ ಮಲ್ಪಲೆ ಅಣ್ಣೆರೆ ವ್ಯವಸ್ಥೆ ಯಾನು ಮಲ್ಪೆ ದುಂಬು ಪೋಲೆ ಪೆಟ್ಟು ತಿನ್ನಟ್ಟೆ ಕೊಲುಲ್ಲ ಕೊಡರ್ಸಿ ಪೊಂಡನ ಒಂಜಿ
ಕೈತ ಸ್ಪರ್ಶ ಇರೇಗ ಆಪನಟ ಕುಲ್ಲ ಓಡಿ ಪಡಿಸಿ ಅಡೇಗೆ ಒದಗದ ಮಾಡ್ಕೊಂಡು ಇನ್ನಿಡಿದು 1 ವರ್ಷ ತುಂಬ ಇರಾಗ ಮದುವೆ ಹಾಕೊಂಡು ಮಂಡ್ಯ ಚಾಲ್ಪಡಿಸಿ ಚೆಂಡೆದಾರು ಅವಡು ಎಡ್ಡೆ ಒಂಜಿ ಸಂಸ್ಥೆಡು ಬೇಲೆ ಮಲ್ತೊಂದು ಪಗೆಲಿಗಾನಗ ರಾತ್ರಿಗಾನಗ 6-2 ಕೋಲು ಪತ್ತೊಂದು ಒಂಜಿ ಕತ್ತಲೆಗೆ ಶುರು ಮಲ್ತನಲ್ಲ ಪುಲ್ಲೆ ಮುಟ್ಟಲ್ಲ ಬಂದ ಒಂದು ಟಂಗ್ 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 ಬಾರಿ ಪುರ್ಲು ಕಲಾವಿದರಿನ ಪುರ ನಲ್ಪಾಯರು ನನ್ನದು ಮಗಲ ಇಂಚಿನ ನಲ್ಪೊಂದು ಬತ್ತರಂದ ಈರೆಗೆ ಇರ್ನ ಕೈಕು ಇರ್ನ ಕೋಲುಗು ವಾಕಾಲಗಳ ಶಕ್ತಿ ಕುಂದೊಂದು ಲಕ್ಕ ನಾಗಬ್ರಹ್ಮ ಬ್ರಹ್ಮಲಿಂಗೇಶ್ವರ ವೀರಭದ್ರ ದೇವರ ಅನುಗ್ರಹ ಮಲ್ತೊಂದು ಬರ್ಪೇರು ನಮ್ಮೊಂದು ಬಲೆ ಪತೋನಿ ಪ್ರಸಾದ ಅರೆಗಳ ಒಂಜಿ ಮದಿಮೆದ ಯೋಗ ಒಂದುಲ್ಲೆರು ಉಂಡಾ ದೂತೆರು ತುದಾತುಂಡೆ ಪನ್ಲೆ ಮದ್ಮೆಗೆ ಬರ್ಕ ಬೇತದ ಪನೇರಿಚ್ಚು ಸಂಗೀತಗಾರರು ಸುರುಕು ಸಂಗೀತ ಐಡವಕ್ಕ ಭಾಗವತಿಗೆ ಇತ್ತ ಚಕ್ರತಾಳ ಯಕ್ಷಗಾನದ ಸರ್ವಾಂಗೀಣ ಪ್ರತಿಭಾ ಪ್ರದರ್ಶನ ಮಲ್ಪನೇಟ್ ತನ್ನ ಕಲೆನ ಮುಡಿಪಾದ ದೀನಾರು ನನ್ನದು ಮಗಳು ಇಂಚಿನ ಸೇವೆ ಮಲ್ತಂದು ಬರೆ ಇರೇಗ ಐನಾತು ಬೇಗ ಒಂಜಿ ಮಲ್ಲಭಾಗೇತರ ಆಪುಣಿಂಚಿನ ಯೋಗ ಭಾಗ್ಯಲೇನು ನಾಗಬ್ರಹ್ಮ ಬ್ರಹ್ಮಲಿಂಗೇಶ್ವರ ವೀರಭದ್ರ ದೇವರ ಕೊರೊಂದು ಬರ್ಪೇರು ನಮ್ಮೊಂದು ಬಲೆ ಒಂಜಿ ಮದಿಮೆದ ಯೋಗ ಪೂರ ಮದಿಮೆದ ಸಮಸ್ಯೆ ಇಲ್ಲ ನಮ್ಮ ಲಂಚನೆ ಮೇಳ ಬಿಡೋಡಾಕಲು ಪೂರ ಮದ್ವೆ ಹಾಕೊಂಡು ಕಡೆ ಆತ್ಯರ್ಥ ದೇವ ಅರಸುಲ ದೇವ ಹಿರಿಯಡಕ ಕ್ಷೇತ್ರ ನಿರ್ಮಾಣ ಅವಡಂದಾಡ ಇರಿ ಕಾರಾಗ ಈರ್ನವಾಯಿನ ಒಂಜಿ ಬೇಳೆಂದು ಬಂಡವ ಚಲವಾಯಿನ ಅಂಚಿನ ಒಂಜಿ ಬೇಲೆ ಏತ ಒಂಜಿ ಎಡ್ಡೆ ಕಾರ್ಯ ಮಲ್ಪೊಡಂದಾಡ ಏತೋ ಒಂಜಿ ದುಷ್ಟ ಶಕ್ತಿಲು ಪುರ ಎದುರು ಆಪಗೆ ಅಂಚಿನ ಪುರ ಎದುರು ಬಾಡೊಂದಿನ ಕಾರಣಗ ಈ ಕ್ಷೇತ್ರ ನಿರ್ಮಾಣ ಮಲ್ತಿದಾರು ನನ್ನದು ಮಗಲ ಮೂಲ ಎಂಚಿನಾಂಡ ಏರ್ನಾಂಡಲ ಸಮಸ್ಯೆ ಆಂಡ ಈರುದುಂಬು ಬೋಡನಿಜ್ಜಿ ನಾಗಬ್ರಹ್ಮ ಬ್ರಹ್ಮಲಿಂಗೇಶ್ವರ ವೀರಭದ್ರ ದೇವರು ಎಡಬಲಟ್ಟು ಅಂತೊಂದು ಇರಿನ ರಕ್ಷಣೆ ಮಲ್ತೊಂದು ಬರ್ಪೇರು ನಮ್ಮೊಂದು ಬಲೆ ಈ ಕ್ಷೇತ್ರ ಆಪಿನಿಂಚಿನ ಒவ்வೊಂಜಿ ಕಾರ್ಯಕ್ರಮ ಮತ ಉಂಡ ನಿತ್ಯ ವಿಧಿವಿಧಾನಲು ಪೂಜಾ ಕಾರ್ಯಕ್ರಮ ಜಾತ್ರೋತ್ಸವ ಒಂದು ಪೂರ ತಪ್ಪಂದಿಲಕ್ಕ ವರ್ಷಂ ಪ್ರತಿ ನಡತೊಂದು ಬರೋಡು ಮುಂದಿನ ಮತ ತೂವೊಂದು ಬರ್ಪನಿಂಚಿನ ಜವಾಬ್ದಾರಿ ಇರಗಬೂರುಂಡು ಅಂಚನೆ ನಮ್ಮ ಮಲ್ತೊಂದು ಬತ್ತರ ನಾಡ 7 ಮಾಗಣಗಳ ಉತ್ತರೋತ್ತರ ಅಭಿವೃದ್ಧಿಯನ್ನು ನಾಗಬ್ರಹ್ಮ ಬ್ರಹ್ಮಲಿಂಗೇಶ್ವರ ವೀರಭದ್ರ ದೇವರ ಕೊರೊಂದು ಕಾತುಂದು ಬರ್ಪೇರು ಜನಕಲಿಗೆ ಪೂರ ಸುಖ ಶಾಂತಿ ನೆಮ್ಮದಿಲೇನೆ ದೇವರ ಕೊರೊಂದು ಬರ್ಪೇರು ನಮ್ಮೊಂದು ಬಲೆ ಇಂಚನೆ ನಮ್ಮೊಂದು ಬತ್ತರ ನಾಡ ಈರ್ನ ಪುದರಂದು ಬನ್ಪುಣ ಈ ಹಿರಿಯಡಕ ಕ್ಷೇತ್ರ ಈ ಸೂರ್ಯಚಂದ್ರನ ಈ ಭೂಮಿದ ಮಿತ್ತಿ ಏಪ ಬಲ್ಪುದನ್ನು ತನ್ನ ಬಲ್ಪುಲೇನು ಪ್ರಖರವಾದ ಧ್ವಜಪಾಂದುಲ್ಯರ ಆತನೇಟ ಈರ್ನ ಪುದರ್ಲ ಶಾಶ್ವತವಾದ ಹೊರತೊಂದು ಕೊರ್ಪಣಂಚಿನ ಜವಾಬ್ದಾರಿ ನಾಗಬ್ರಹ್ಮ ಬ್ರಹ್ಮಲಿಂಗೇಶ್ವರ ವೀರಭದ್ರ ದೇವರಿಗೊಂಡು ನಮ್ಮೊಂದು ಬಲೆ ದೇವ ಇರ್ನ ನರ್ತನ ಸೇವೆ ವೀರಭದ್ರ ಭಕ್ತಿಯರು ಉಳ್ಳೇರು ಅಕ್ಲೆಗಳು ಒಂಜಿ ಪ್ರಸಾದ ಆವಡು ಬಾರಿ ಪೊರಲು ಇನಿಕಾನಗ ಸೇವೆ ತುಯ್ಯರಗೆ ಬೋಡಾದು ಒಲ್ಪಲ್ಪಡ್ದು ಒಟ್ಟಾದ ಈ ಜಾಗೆಡ ಪುಲ್ಲೆ ಮುಟ್ಟ ಕುಲ್ಲುದು ಚಳಿಗಾಲಿನಿಗೆ ಎನ್ಪಂದ ನೆದ್ರನ ಪುರ ಬರಿಕ್ಕು ಒಂದಾದು ಅವಲವಲು ಕುಲ್ಲುದು ಅವಲವಲು ಜತ್ತದು ಅವಲವಲು ಪೊರೆಲ್ದು ಬಾರಿ ಪೊರಲು ಸೇವೆ ತುಯ್ಯರು ನನ್ನದು ಮಗಳಿಂಚಿನ ಸೇವೆ ತುಗೊಂದು ಬತ್ತರ ನೋಡ ನಿಗಲ ಕುಟುಂಬ ಸಂಸಾರಕ್ಕೆ ಸದಾಕಾಲ ಪೇರನ್ ಪುಣ್ಪುಣ ಭಾಗ್ಯನ ಒದಗಿಸಾದು ಬರ್ಪೇರು ನಾಗಬ್ರಹ್ಮ ಬ್ರಹ್ಮಲಿಂಗೇಶ್ವರ ವೀರಭದ್ರ ದೇವರಿ ನಮ್ಮೊಂದು ಬಲೆ ಐನಡ್ದಾದು ಉಂತು ಪಡೆದೆ ಕುಳ್ಳು ನಗಲು ಪಡೆದೆ ಜತ್ತು ನಗಲು ಪಡೆದೆ ಬ್ರಹ್ಮಮಂಡಲ ಸೇವೆ ನಡೆಯಿತು. ನೆರೆದಂತಹ ಭಕ್ತರೆಲ್ಲರೂ ದೇವರ ಗಂಧ ಪ್ರಸಾದವನ್ನು ಸ್ವೀಕರಿಸಿ ಆಯಿತು. ಇನ್ನು ಈ ಕ್ಷೇತ್ರದಲ್ಲಿ ನಡೆಯಬೇಕಾದದ್ದು ಸಿರಿಜಾತ್ರೆ, ವೈಭವದ ಸಿರಿಜಾತ್ರೆ. ನಡೆಯಲಿ ಸಿರಿಜಾತ್ರೆ. ಉತ್ಸವ ಉತ್ಸವ ಸಿರಿಜಾತ್ರೆ ಬ್ರಹ್ಮಮಂಡಲ ಸಿರಿಜಾತ್ರೆ ಉತ್ಸವ ಮುತ್ತೈದೆ ಹೆಣ್ಣು ಮಕ್ಕಳೇ, ಸಮಾಧಾನವನ್ನು ತಂದುಕೊಳ್ಳಿರಿ, ಶಾಂತರೂಪರಾಗಿರಿ. ನನ್ನ ಕ್ಷೇತ್ರದಲ್ಲಿ ನನಗೆ ಪ್ರಿಯವಾದಂತಹ ಹಿಂಗಾರ ಸೇವೆಯನ್ನು ಅರ್ಪಿಸುತ್ತಾ ಇದ್ದೀರಾ. ನೀವ್ಯಾರು ಭಯಪಡಬೇಡಿ. ನಿಮಗೂ ಹಾಗೂ ನಿಮ್ಮ ಮನೆಯಲ್ಲಿ ಬರುತ್ತಿರುವಂತಹ ದುರಿತಗಳನ್ನು ದೂರ ಮಾಡಿ ನಿಮ್ಮ ಪಾಲಿನಲ್ಲಿ ಶುಭೋದಯವನ್ನು ಒದಗಿಸಿಕೊಡುತ್ತೇನೆ. ಶುಭವಾಗಲಿ ಮಕ್ಕಳೇ.
ಧರ್ಮಪಾಲ 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 ನೀವು ಮಾಡುವಂತಹ ಕಂಕಿಯಿಂದ ಸಂತುಷ್ಟನಾಗಿದ್ದೇನೆ. 7 ಮಾಗಣೆಯರು ಒಂದಾಗಿ ಒಂದೇ ಮನಸ್ಸಿನಿಂದ ಪ್ರತಿ ವರ್ಷವೂ ನನ್ನನ್ನು ಆರಾಧಿಸುತ್ತಾ ಬನ್ನಿ. ಇಲ್ಲಿ ನಡೆಯುವಂತಹ ಬ್ರಹ್ಮರಥ, ಜಾತ್ರೆ, ಹಾಲು ಹಬ್ಬ, ಮಂಡಲ ಸೇವೆಗಳು ನಿತ್ಯ ನಿರಂತರವಾಗಿ ನೆರವೇರುತ್ತಾ ಬರಲಿ. ಅಷ್ಟೇ ಮಾತ್ರವಲ್ಲ, ಅನ್ನದಾನ ಸೇವೆ, ಗೆಜ್ಜೆ ಸೇವೆ, ವಿದ್ಯಾದಾನಗಳು ನಿರಂತರವಾಗಿ ನೀವೆಲ್ಲವರು ಮಾಡುತ್ತಾ ಬಂದೆ ಅಂತಾದ್ರೆ ನಿಮಗೆಲ್ಲರಿಗೂ ಕ್ಷೇಮವನ್ನುಂಟು ಮಾಡುತ್ತೇನೆ. ಕಲಿಯುಗದ ಈ ದಿನಗಳಲ್ಲಿ ಮತ್ತೆ ನಿಮ್ಮ ಕಣ್ಣ ಮುಂಭಾಗದಲ್ಲಿ ನನ್ನದಾದಂತಹ ರೂಪವನ್ನು ಪ್ರತ್ಯಕ್ಷೀಕರಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ. ಆದರೆ ನನ್ನನ್ನು ನೋಡುವುದು, ನಾನು ಮಾತನಾಡಿದ್ದನ್ನು ಕೇಳುವುದಕ್ಕೊಂದು ಅವಕಾಶ. ಸೋಮವಾರದ ದಿನದಂದು ಪಾತ್ರೆಯ ಮೈ ಮೇಲೆ ನಾನೇ ಬಂದು ಅವನಾಡುವಂತಹ ಮಾತುಗಳು ವೀರಭದ್ರನ ನುಡಿಯನ್ನು ಹಾಗೆ ನೀವೆಲ್ಲರೂ ತಿಳಿದುಕೊಂಡು ನೀವೆಲ್ಲರೂ ಭಕ್ತಿಯಿಂದ ನನ್ನನ್ನು ಆರಾಧಿಸ್ತಾ ಬನ್ನಿ. ನಿಮಗೆ ಕ್ಷೇಮವನ್ನುಂಟು ಮಾಡುತ್ತೇನೆ, ಕ್ಷೇಮವನ್ನುಂಟು ಮಾಡುತ್ತೇನೆ, ಕ್ಷೇಮವನ್ನುಂಟು ಮಾಡುತ್ತೇನೆ. ಜಯ 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 ಜಯ. ಸ್ವಾಮಿಯ ಅಪ್ಪಣೆಯ ಪ್ರಕಾರವಾಗಿ 7 ಮಾಗಣೆಯವರೆಲ್ಲ ಒಂದೇ ತಾಯಿಯ ಮಕ್ಕಳಂತೆ ಈ ಕ್ಷೇತ್ರದಲ್ಲಿ ನಡೆಯಬೇಕಾದಂತಹ ಸಕಲ ಧಾರ್ಮಿಕ ಎಲ್ಲವನ್ನು ಯಥಾಸಾಂಗವಾಗಿ ನಡೆಸಿಕೊಂಡು ಬರ್ತಾ ಇದ್ದೇವೆ. ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಗಾನವೈಭವ ನಡೆಯಿತು, ನಾಟ್ಯ ವೈಭವ ನಡೆಯಿತು. ಧಾರ್ಮಿಕ ಕಾರ್ಯಕ್ರಮದ ಅಂಗವಾಗಿ ವೈಭವದ ಗೆಜ್ಜೆ ಸೇವೆ ನಡೆಯಿತು, ಬ್ರಹ್ಮಮಂಡಲ ಸೇವೆ ನಡೆಯಿತು, ವೈಭವದ ಸಿರಿಜಾತ್ರೆ ನಡೆಯಿತು. ವೀರಭದ್ರ ಸ್ವಾಮಿಯನ್ನು ಶ್ರದ್ಧೆ ಭಕ್ತಿಯಿಂದ ನಂಬಿದ್ರೆ ವ್ಯಕ್ತಿಯೋರ್ವನ ಜೀವನ ಯಾವ ರೀತಿ ಉನ್ನತ ಮಟ್ಟಕ್ಕೆ ಏರ್ತದೆ ಎನ್ನುವುದಕ್ಕೆ ನನ್ನ ಜೀವನವೇ ನಿದರ್ಶನವಾಗಿ ಹೋಯಿತು ನೋಡಿ. ನನ್ನ ಕೈಯಿಂದಲೇ ಭವ್ಯವಾದಂತಹ ದೇಗುಲದ ನಿರ್ಮಾಣವನ್ನು ಮಾಡಿಸಿದವರು ನನ್ನ ಸ್ವಾಮಿ. ಅಷ್ಟು ಮಾತ್ರವಲ್ಲದೆ ಸೂರ್ಯ ಚಂದ್ರರು ಇರುವಲ್ಲಿಯವರೆಗೆ ನನ್ನ ಹೆಸರನ್ನು ಶಾಶ್ವತವಾಗಿ ಇರುವಂತೆ ಮಾಡಿದವರು ನನ್ನ ಸ್ವಾಮಿ. ನೋಡಿದಿರಲ್ಲ ಸ್ವಾಮಿಯ ಮಹಿಮೆಯನ್ನು, ನೋಡಿದಿರಲ್ಲ ಕ್ಷೇತ್ರದ ಮಹಿಮೆಯನ್ನು. ಇದುವೇ ಹಿರಿಯಡಕ ಕ್ಷೇತ್ರ ಮಹಾತ್ಮೆ. ಹಿರಿಯಡಕ ಕ್ಷೇತ್ರ ಮಹಾತ್ಮೆ ಎನ್ನುವಂತಹ ಈ ಪುಣ್ಯ ಕಥೆಯನ್ನು ಯಾರೆಲ್ಲ ಆಡಿದ್ರು, ಆಡುವುದಕ್ಕೆ ಅವಕಾಶವನ್ನು ಮಾಡಿಕೊಟ್ರು, ಯಾರು ನೋಡಿದ್ರು ಅವರೆಲ್ಲರಿಗೂ ನಾವು ನಂಬಿಕೊಂಡು ಬಂದಂತಹ ವೀರಭದ್ರ ಸ್ವಾಮಿ, ಬ್ರಹ್ಮಲಿಂಗೇಶ್ವರ ದೇವರು, ಮಹಾಗಣಪತಿ ದೇವರು, ಹಾಗೆ ಸ್ಥಳದಲ್ಲಿ ನೆಲೆಯಾದಂತಹ ಸಕಲ ದೈವ ದೇವರು ಆಯುಷ್ಯ, ಆರೋಗ್ಯ, ಭಾಗ್ಯ, ಸುಖ ಸಂಪತ್ತುಗಳನ್ನು ನೀಡಲಿ ಎಂಬುದಾಗಿ ಕೇಳಿಕೊಳ್ಳುತ್ತಾ ಈ ಪುಣ್ಯ ಕಥೆಗೆ ಮಂಗಳಗೀತೆಯನ್ನು ಆಡುವುದಕ್ಕೆ ಭಾಗವತರಲ್ಲಿ ಅಪ್ಪನೆಯನ್ನು ಕೇಳುತ್ತೇನೆ. ಭದ್ರಂ ಶುಭಂ ಮಂಗಳಂ. ಮತ್ತು ಕಾಜುಗುಳಿ ಶ್ರೀ ಫಲ್ಗುಣಿ ಸೇವಾ ಸಮಿತಿಯವರು ಮತ್ತು ಮಹಿಳಾ ವೇದಿಕೆಯವರು, ಕಾಜುಗುಳಿ ಫಲ್ಗುಣಿ ಸೇವಾ ಸಮಿತಿಯವರು ಮತ್ತು ಮಹಿಳಾ ಸೇವಾ ಸಮಿತಿಯವರು, ಫಲ್ಗುಣಿ ಸೇವಾ ಸಮಿತಿಯವರು ಹಾಗೂ ಫಲ್ಗುಣಿ ಮಹಿಳಾ ವೇದಿಕೆಯ ಸದಸ್ಯರು, ಹರ್ತಿಗರು, ಕುಶಲಗರು, ಮೋಜುಗರು, ನಂಬಿದಂತಹ ಭಕ್ತರಿಗೆ ವೇದಿಕೆ ಕೊಟ್ಟಿರುವಂತಹ ಸಿರಿಮುಡಿ ಗಂಧ ಪ್ರಸಾದ ಶಿವಾರ್ಪಣ ಮತ್ತು ದಕ್ಕಿತ್ತು ಬಿಡಾರ ಕಪ್ಪಣೆ ದೇವರ